Hello and ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು 8th ಮೇಡ್ ಈಸಿ ವಿತ್ ಸಿತಾರಾ ಅಕ್ಕ. ಇವತ್ತು ನಾವು ಒಂದು ಹೊಸ ಚಾಪ್ಟರ್ ಶುರು ಮಾಡೋಣ ವಿಚ್ ಇಸ್ ಸ್ಕ್ವೇರ್ಸ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್. ಇದಕ್ಕಿಂತ ಮುಂಚೆ ವಿ ಹ್ಯಾವ್ ಆಲ್ರೆಡಿ ಶಾರ್ಟ್ ಮೆನಿ ಅದರ್ ಚಾಪ್ಟರ್ಸ್ ಆ್ಯಂಡ್ ಮೋಸ್ಟ್ ರೀಸೆಂಟ್ ಒನ್ ಇದಕ್ಕಿಂತ ಮುಂಚೆ ಇದ್ದಿದ್ದು ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲ್ಯಾಟರಲ್ಸ್. ಅದು ನೋಡಿಲ್ಲ ಅಂದರೆ ಯು ಕ್ಯಾನ್ ವಾಚ್ ದಟ್ ವಿಡಿಯೋ ಆ್ಯಂಡ್ ದೆನ್ ಯು ಕ್ಯಾನ್ ವಾಚ್ ದಿಸ್ ವಿಡಿಯೋ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಚಾಪ್ಟರಲ್ಲಿ ವಿ ಆರ್ ಗೋಯಿಂಗ್ ಟು ಲರ್ನ್ ಕ್ವೈಟ್ ಅ ಲಾಟ್ ಆಫ್ ಡಿಫ್ರೆಂಟ್ ಟಾಪಿಕ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಸ್ಕ್ವೇರ್ ನಂಬರ್ ಅಂದರೆ ಏನು ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಓಕೆ, ಆ್ಯಂಡ್ ಅದಾದಮೇಲೆ ಥ್ರೂ ಸ್ಕ್ವೇರ್ ನಂಬರ್ಸ್ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸಮ್ ಪ್ಯಾಟರ್ನ್ಸ್ ಆಫ್ ನಂಬರ್ಸ್. ಓಕೆ, ಅದಾದಮೇಲೆ ವಿಲ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಹೌ ಡು ಯು ಕ್ಯಾಲ್ಕ್ಯುಲೇಟ್ ದ ಸ್ಕ್ವೇರ್ ಆಫ್ ಅ ನಂಬರ್. ಕ್ಯಾಲ್ಕ್ಯುಲೇಟರ್ ಇದ್ದರೆ ಆಫ್ಕೋರ್ಸ್ ಮಾಡೋಕ್ಕಾಗತ್ತೆ, ಕ್ಯಾಲ್ಕ್ಯುಲೇಟರ್ ಇಲ್ಲದೋದ್ರೆ ವಾಟ್ ಕೆನ್ ವಿ ಡೂ ಟು ಫೈಂಡ್ ದ ಸ್ಕ್ವೇರ್ ಆಫ್ ಅ ನಂಬರ್. ದೆನ್ ನಾವು ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಏನು ಅಂತ ನೋಡೋಣ. ಯು ಹ್ಯಾವ್ ಆಲ್ರೆಡಿ ಲರ್ನ್ ದಿಸ್ ಬಿಫೋರ್, ಬಟ್ ಈ ಸಲ ಅದರ ಲಾಜಿಕ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಫ್ಟರ್ ದಿಸ್ ವಿಲ್ ಪ್ರೊಸೀಡ್ ಟು ಸ್ಕ್ವೇರ್ ರೂಟ್ಸ್. ಸ್ಕ್ವೇರ್ಸ್ ಕಲ್ತಿರ್ತೀವಿ, ರೂಟ್ಸ್ ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಆ್ಯಂಡ್ ಫಾರ್ ದ್ಯಾಟ್ ದೆರ್ ಆರ್ 3 ಡಿಫ್ರೆಂಟ್ ಮೆಥಡ್ಸ್. ಫಸ್ಟ್ ಒನ್ ಏನು ರಿಪೀಟೆಡ್ ಸಬ್ಟ್ರಾಕ್ಷನ್, ಸೆಕೆಂಡ್ ಒನ್ ಇರೋದು ಪ್ರೈಮ್ ಫ್ಯಾಕ್ಟರೈಸೇಷನ್, ಆ್ಯಂಡ್ ಥರ್ಡ್ ಒನ್ ಇರೋದು ಲಾಂಗ್ ಡಿವಿಷನ್ ಮೆಥಡ್. ಆ್ಯಂಡ್ ಸೇಮ್ ಥಿಂಗ್ ನಾವು ಲಾಂಗ್ ಡಿವಿಷನ್ ಮೆಥಡ್ನ ವಿಲ್ ಆಲ್ಸೋ ಯೂಸ್ ಇಟ್ ಫಾರ್ ನಂಬರ್ಸ್ ವಿತ್ ಡೆಸಿಮಲ್ ಪಾಯಿಂಟ್ಸ್. ಲಾಸ್ಟ್ಲಿ ನಾವು ಎಸ್ಟಿಮೇಟಿಂಗ್ ಸ್ಕ್ವೇರ್ ರೂಟ್ ನೋಡ್ತೀವಿ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಆರ್ ರಿಯಲ್ ಲೈಫ್. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವಾಗ ನೀವು ಸ್ಕ್ರೀನಲ್ಲಿ ಯು ಸಿ ಅ figure. Okay, previous chapter we already saw quadrilaterals. Yeah, quadrilateral idu. This is a square. And square is one of the properties ಏನು. We know that all the sides of a square are equal. ಅಲ್ಲ? So for example, for the sake of ಈ example, ನಾನು ಸ್ಕ್ವೇರ್ ಈ ಸ್ಕ್ವೇರದು ಲೆಂಗ್ತು 1 ಯೂನಿಟ್ ಅಂತ ತಗೊಳ್ತೀನಿ. ಅದರ ಅರ್ಥ ಏನು? 1 ಯೂನಿಟ್ ಅಂದರೆ ಈಚ್ ಸೈಡ್ ಆಫ್ ದ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಯೂನಿಟ್. ಓಕೆ, ಆ್ಯಂಡ್ 1 ಯೂನಿಟ್ ಮೀನಿಂಗ್ ಏನು? ಯೂನಿಟ್ ಅಂದರೆ ಯೂನಿಟ್ ಕ್ಯಾನ್ ಬಿ 1 ಸೆಂಟಿಮೀಟರ್ ಇರ್ಬೋದು, 1 ಮೀಟರ್ ಇರ್ಬೋದು, 1 ಕಿಲೋಮೀಟರ್ ಇರ್ಬೋದು, ಏನಾದರೂ ಸರಿ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ ಯೂನಿಟ್ ಏನು ಅಂತ. ಸೊ ಬೇಕಾದರೆ 1 ಯೂನಿಟ್ ಅಂತ ತೊಗೊಳ್ಳಿ ಅಥವಾ 1 ಸೆಂಟಿಮೀಟರ್ ಅಂತ ತೊಗೊಳ್ಳಿ, ನೋ ಪ್ರಾಬ್ಲಮ್. ಇದು ಜಸ್ಟ್ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ. ವಾಟ್ ಡು ವಿ ನೋ ಅಬೌಟ್ ದ ಲೆಂಗ್ತ್ ಮತ್ತು ಏರಿಯಾ ಆಫ್ ಅ ಸ್ಕ್ವೇರ್? ಇನ್ ಜನರಲ್ ಲೆಂಗ್ತ್ ಆಫ್ ಅ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಯೂನಿಟ್ಸ್ ಅಂತ ಹೇಳಿದ್ರೆ, ಸೊ ಯೂನಿಟ್ ಮತ್ತು ಕೆನ್ ಬಿ ಸೆಂಟಿಮೀಟರ್ ಏನಾದರೂ ಸರಿ. ದೆನ್ ಏರಿಯಾ ಆಫ್ ದ ಸ್ಕ್ವೇರ್ ಏನು? ನಮಗೆ ಮ್ಯಾಥಮ್ಯಾಟಿಕ್ಲಿ ಆಗಲೇ ಗೊತ್ತು, ಏರಿಯಾ ಇಸ್ ಈಕ್ವಲ್ ಟು ಎ ಇಂಟು ಎ ಅಥವಾ ಎ ಸ್ಕ್ವೇರ್. ಎ ಇಂಟು ಎ ವಿಚ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್. ಇಲ್ಲಿ ಏನು ಬರಿತೀವಿ ಯೂನಿಟು? ನಾವು ಎ ಸ್ಕ್ವೇರ್ ಸೆಂಟಿಮೀಟರ್ ಅಂತಂದ ಎ ಸ್ಕ್ವೇರ್ ಸೆಂಟಿಮೀಟರ್ ಸ್ಕ್ವೇರ್ ಅಂತೀವಿ. ಸೊ ಇಟ್ಸ್ ನಥಿಂಗ್ ಬಟ್ ಸ್ಕ್ವೇರ್ ಯೂನಿಟ್ಸ್. ಓಕೆ, ಇದ್ರ ಬಗ್ಗೆ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಡೋಂಟ್ ವರಿ. ಬಟ್ ಏನು ಇಂಪಾರ್ಟೆಂಟು ಅಂದರೆ ಲೆಂಗ್ತ್ ಎ ಇದ್ದರೆ ಏರಿಯಾ ಇಸ್ ಎ ಇಂಟು ಎ, ಇದು ಗೊತ್ತಾಗಬೇಕು. ಸೊ ಈ ಸ್ಕ್ವೇರ್ಗೆ ಫಸ್ಟ್ ಆಫ್ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂದರೆ ಇದು 1 ಯೂನಿಟ್, ಇದು 1 ಯೂನಿಟ್, ಇದು 1 ಯೂನಿಟ್, ಅಥವಾ ಇದೆಲ್ಲ 1 ಸೆಂಟಿಮೀಟರ್ ಈಚ್. ಈ ಸ್ಕ್ವೇರ್ದ ಏರಿಯಾ ಏನು? ಮ್ಯಾಥಮ್ಯಾಟಿಕ್ಲಿ ವಿ ಆಲ್ರೆಡಿ ನೋ ಏರಿಯಾ ಇಸ್ ಈಕ್ವಲ್ ಟು 1 ಇಂಟು 1 ಸೆಂಟಿಮೀಟರ್ ಸ್ಕ್ವೇರ್. 1 ಇಂಟು 1 ಎಷ್ಟು? 1 ಸೆಂಟಿಮೀಟರ್ ಸ್ಕ್ವೇರ್ ಅಥವಾ 1 ಯೂನಿಟ್ ಸ್ಕ್ವೇರ್. ಸಪೋಸ್ ನಾನಿವಾಗ ಹೇಳಿದ್ರೆ ಇದು ಮಾಡ್ದೇನೆ ಈ ಸ್ಕ್ವೇರ್ದ ಏರಿಯಾ ಕಂಡುಹಿಡೀರಿ ಅಂತ. ವಾಟ್ ಡಸ್ ದ್ಯಾಟ್ ಮೀನ್? ಏರಿಯಾ ಆಫ್ ಎನಿ ಫಿಗರ್ ಅಂದರೆ ಅದರ ಸರ್ಫೇಸ್ ಮೇಲೆ ಎಷ್ಟು ಜಾಗ ಇದೆಯೋ ಅದನ್ನು ನಾವು ಏರಿಯಾ ಅಂತೀವಿ. ಸೊ ಇದರ ಸರ್ಫೇಸ್ ಏನು? ಈ ಬಾರ್ಡರ್ ಎನ್ಕ್ಲೋಸ್ ಆಗ್ತಿರೋ ರೀಜನ್ ಏನಿದೆಯೋ ಇದು ನಮ್ಮ ಏರಿಯಾ. ಓಕೆ, ಆ್ಯಂಡ್ ಈ ಏರಿಯಾ ಎಷ್ಟು ಅಂತ ಗೊತ್ತಾಗೋದಕ್ಕೆ ವಿ ಸೇ ಇಟ್ ಈಸ್, ಇಲ್ಲಿ ನೋಡಿ ಟೋಟಲಿ ಎಷ್ಟು ಸ್ಕ್ವೇರ್ ರೀಜನ್ ಇದೆ ಆಫ್ ಸೈಡ್ 1 ಸೆಂಟಿಮೀಟರ್, ಒಂದೇ ಸ್ಕ್ವೇರ್ ಇದೆ. ಸೊ ವಿ ಸೇ ಇಟ್ಸ್ 1 ಸೆಂಟಿಮೀಟರ್ ಸ್ಕ್ವೇರ್. ಒಂದೇ ಒಂದು ಸ್ಕ್ವೇರ್ ಇದೆ ಆಫ್ 1 ಸೆಂಟಿಮೀಟರ್ ಸೈಡ್ ಲೆಂತ್, ಸೊ ಅದಕ್ಕೆ ಅದರ ಏರಿಯಾ 1 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ವಾಟ್ ಇಫ್ ಐ ಟೇಕ್ ದಿ ಎಕ್ಸಾಂಪಲ್ ಆಫ್ 2 ಸೆಂಟಿಮೀಟರ್ ಸ್ಕ್ವೇರ್? ಏನಾದ್ರ ಅರ್ಥ? ವಿಲ್ ಟ್ರೈ ಆ್ಯಂಡ್ ಸಿ. ಇವಾಗ ನಾನು ಏನು ತೊಗೊಂಡು ಏನಂದರೆ ಐ ಹ್ಯಾವ್ ಟೇಕನ್ ಅ ಸ್ಕ್ವೇರ್ ಆಫ್ ಸೈಡ್ 2 ಸೆಂಟಿಮೀಟರ್ಸ್ ಈಚ್. ಏನಾದ್ರ ಅರ್ಥ? ಇದು 1 ಸೆಂಟಿಮೀಟರ್ ಅಂತ ನೋಡಿದ್ವಿ, ರೈಟ್? ಸೊ ಈ ಸ್ಕ್ವೇರು, ಇಲ್ಲಿ ಚಿಕ್ಕ ಸ್ಕ್ವೇರ್ ಏನಿದೆಯೋ ಇದು 1 ಸೆಂಟಿಮೀಟರ್ ಆಗುತ್ತೆ ಇಷ್ಟು. ಓಕೆ, ಆ್ಯಂಡ್ ಇದೂ 1 ಸೆಂಟಿಮೀಟರ್ ಆಗುತ್ತೆ ಬಿಕಾಸ್ ಇಟ್ ಇಸ್ ಅ ಸ್ಕ್ವೇರ್. ಓಕೆ, ಐ ವಾಂಟ್ ಅ ಸ್ಕ್ವೇರ್ ಆಫ್ 2 ಸೆಂಟಿಮೀಟರ್ ಸೈಡ್. ಸೊ ಇನ್ನೊಂದು ಸ್ಕ್ವೇರ್ ಅದಕ್ಕೆ ಜಾಯಿನ್ ಮಾಡೀನಿ. ಓಕೆ, ಸೊ ಇದು ಟುಗೆದರ್ ಎಷ್ಟಾಯಿತು? 1 ಸೆಂಟಿಮೀಟರ್ ಪ್ಲಸ್ 1 ಸೆಂಟಿಮೀಟರ್ ಇಲ್ಲಿ 2 ಸೆಂಟಿಮೀಟರ್ಸ್ ಆಯಿತು. ಓಕೆ, ಸಿಮಿಲರ್ಲಿ ನಾನು ಈ 2 ಸ್ಕ್ವೇರ್ ಮಾತ್ರ ಹಾಕಿದ್ರೆ ಬರೀ ಹಾರಿಸಾಂಟಲಿ ನನಗೆ 2 ಸೆಂಟಿಮೀಟರ್ ಸಿಗುತ್ತೆ, ಮೇಲ್ಗಡೆ 2 ಸೆಂಟಿಮೀಟರ್ ಸಿಕ್ಕಿರಲ್ಲ. ಸೊ ಅದಕ್ಕೆ ಇನ್ನೂ 1 ಸ್ಕ್ವೇರ್ ಆ್ಯಡ್ ಮಾಡೀನಿ ವಿಚ್ ಇಸ್ ಆಲ್ಸೋ 1 ಸೆಂಟಿಮೀಟರ್ 1 ಸೆಂಟಿಮೀಟರ್, ಆ್ಯಂಡ್ ಇಲ್ಲೂ 1 ಸ್ಕ್ವೇರ್ ಆ್ಯಡ್ ಮಾಡೀನಿ 1 ಸೆಂಟಿಮೀಟರ್ 1 ಸೆಂಟಿಮೀಟರ್. ಸೊ ಟೋಟಲಿ ನನಗೇನು ಸಿಗ್ತಿದೆ? ನನಗೆ ಒಂದು ದೊಡ್ಡ ಸ್ಕ್ವೇರ್ ಸಿಗ್ತಿದೆ, ಆ್ಯಂಡ್ ಈಚ್ ಸೈಡ್ ಆಫ್ ದಿಸ್ ಬಿಗ್ಗರ್ ಸ್ಕ್ವೇರ್ ಇಸ್ 2 ಸೆಂಟಿಮೀಟರ್ಸ್ ಇನ್ ಲೆಂತ್.
ಓಕೆ, ಈ ದೊಡ್ಡ ಸ್ಕ್ವೇರ್ ನನಗೆ ಹೇಗೆ ಸಿಕ್ತು? ಐ ಗಾಟ್ ದಿಸ್ ಬಿಗರ್ ಸ್ಕ್ವೇರ್ ಬೈ ಜಾಯ್ನಿಂಗ್ 4 ಸ್ಮಾಲರ್ ಸ್ಕ್ವೇರ್ಸ್ ಆಫ್ 1 ಸೆಂಟಿಮೀಟರ್ ಲೆಂತ್. ಹೇಗೆ? ಇದೊಂದು ಸ್ಕ್ವೇರು, ಇದೊಂದು ಸ್ಕ್ವೇರು, ಇದೊಂದು ಸ್ಕ್ವೇರು ಆ್ಯಂಡ್ ಇದೊಂದು ಸ್ಕ್ವೇರು. 4 ಸ್ಮಾಲರ್ ಸ್ಕ್ವೇರ್ಸ್ ಆಫ್ 1 ಸೆಂಟಿಮೀಟರ್ ಲೆಂತ್. ಇದರ ಏರಿಯಾ ಏನಾಗುತ್ತೆ ಈ ದೊಡ್ಡ ಸ್ಕ್ವೇರ್ದು? ಈ ದೊಡ್ಡ ಸ್ಕ್ವೇರ್ ಏರಿಯಾ ನಾನು ಏನು ಹೇಳಿದೆ ಆಗಲೇ? ಏರಿಯಾ ಇಸ್ ಆಲ್ವೇಸ್ ದ ಸರ್ಫೇಸ್ ರೀಜನ್ ಅಲ್ಲ. ಸೊ ಇದಿಷ್ಟು ನಂದು ಏರಿಯಾ ಆಗುತ್ತೆ. ಆ್ಯಂಡ್ ಇದು ಕೌಂಟ್ ಮಾಡಬೇಕು ಅಂದರೆ ಏನು? ಇದು 1 ಸ್ಕ್ವೇರ್ ಸೆಂಟಿಮೀಟರ್ ಅಥವಾ 1 ಸೆಂಟಿಮೀಟರ್ ಸ್ಕ್ವೇರ್, ಇದು ಇದು ಸೆಕೆಂಡ್ 1 ಸೆಂಟಿಮೀಟರ್ ಸ್ಕ್ವೇರ್, ಇದು ಥರ್ಡ್ 1 ಸೆಂಟಿಮೀಟರ್ ಸ್ಕ್ವೇರ್ ಆ್ಯಂಡ್ ಇದು ಫೋರ್ತ್ 1 ಸೆಂಟಿಮೀಟರ್ ಸ್ಕ್ವೇರ್. ಸೊ ಟೋಟಲಿ 4 ಟೈಮ್ಸ್ ನನಗೆ 1 ಸೆಂಟಿಮೀಟರ್ ಸ್ಕ್ವೇರ್ ಏರಿಯಾ ಇದೆ. ಸೊ ವಾಟ್ ವುಡ್ ದ ಏರಿಯಾ ಟೋಟಲಿ ಬಿಕಮ್? 1 2 3 4. ಸೊ ಏರಿಯಾ ವಿಲ್ ಬಿ 4 centimeter square. ಯಾಕೆ? ಬಿಕಾಸ್ ದೆರ್ ಆರ್ 4 ಸ್ಮಾಲರ್ ಸ್ಕ್ವೇರ್ಸ್ ಆಫ್ 1 ಸೆಂಟಿಮೀಟರ್ ಲೆಂತ್. ಆ್ಯಂಡ್ ಮ್ಯಾಥಮ್ಯಾಟಿಕ್ಲಿ ನಮಗಾಗಲೇ ಗೊತ್ತು, ಏರಿಯಾ ಆಫ್ ಅ ಸ್ಕ್ವೇರ್ ಆಫ್ ಸೈಡ್ 2 ಸೆಂಟಿಮೀಟರ್ಸ್ ಇಸ್ ಈಕ್ವಲ್ ಟು 2 into 2 centimeter square, which is nothing but 4 centimeter square. Similarly, ನಾವಿವಾಗ a square of side 3 centimeters ತೊಗೊಂಡ್ಬಿಟ್ಟು ನೋಡೋಣ. ಸೊ ಇವಾಗ ನೀವೇ ನೋಡಿ, ಇಫ್ ಐ ವಾಂಟ್ ಅ ಸ್ಕ್ವೇರ್ ಆಫ್ ಸೈಡ್ 3 ಸೆಂಟಿಮೀಟರ್, ನನಗದ್ರ ಏರಿಯಾಲಿ ಎಷ್ಟು ಸ್ಕ್ವೇರ್ಸ್ ಇರುತ್ತೆ? ಇಫ್ ಐ ವಾಂಟ್ ಅ ಸ್ಕ್ವೇರ್ ಆಫ್ ಸೈಡ್ 3 ಸೆಂಟಿಮೀಟರ್, ನಾನು ಟೋಟಲಿ 3 ಸ್ಕ್ವೇರ್ಸ್ ಲೆಂತ್ ವೈಸ್ ಇಡ್ತಾಯಿನಿ ಆ್ಯಂಡ್ 3 ಸ್ಕ್ವೇರ್ಸ್ ಹೈಟ್ ಇಡ್ತಾಯಿನಿ. ಅಂದರೆ ಲೆಂತ್ ಆ್ಯಂಡ್ ಬ್ರೆತ್ ಏನಾದರೂ ತೊಗೊಳ್ಬೋದು. ಓಕೆ, ಸೊ ಇಲ್ಲಿ 3 ಸ್ಕ್ವೇರ್ಸ್ ಇದೆ, ಇಲ್ಲಿ 3 ಸ್ಕ್ವೇರ್ಸ್ ಇದೆ. ಓಕೆ, ಟೋಟಲಿ ಎಷ್ಟು ಸ್ಕ್ವೇರ್ಸ್ ಇದೆ? ಫಸ್ಟ್ ಸ್ಕ್ವೇರ್, ಸೆಕೆಂಡ್ ಸ್ಕ್ವೇರ್, ಥರ್ಡ್ ಸ್ಕ್ವೇರ್, ಫೋರ್ತ್ ಸ್ಕ್ವೇರ್, ಫಿಫ್ತ್ ಸ್ಕ್ವೇರ್, ಸಿಕ್ಸ್ ಸ್ಕ್ವೇರ್, ಸೆವೆಂತ್, ಏಯ್ತ್ ಆ್ಯಂಡ್ ನೈನ್ತ್. ಸೊ ಇಲ್ಲಿ ಈಚ್ ಸೈಡ್ ಇಸ್ 3 ಸೆಂಟಿಮೀಟರ್, ಇಲ್ಲೂ ಅಷ್ಟೇ ಈಚ್ ಸೈಡ್, ಅಂದರೆ ಈಚ್ ಸೈಡ್ ಆಫ್ ದ ಸ್ಕ್ವೇರ್ ಇಸ್ 3 ಸೆಂಟಿಮೀಟರ್. ಏರಿಯಾ ಆಫ್ ದ ಸ್ಕ್ವೇರ್ ಏನಾಗುತ್ತೆ? ಟೋಟಲಿ 9 ಸ್ಕ್ವೇರ್ ಯೂನಿಟ್ಸ್ ಇದೆ. ಸೊ ಏರಿಯಾ ವಿಲ್ ಬಿ ಈಕ್ವಲ್ ಟು 9 centimeter square. So this is the concept of square numbers. Square number ಅಂದರೆ ಏನು? Square of a number is the area enclosed by a square whose side length is that number. ಏನದರ ಅರ್ಥ? ನಾನಿವಾಗ ಲೆಂತ್ ಆಫ್ ಅ ಸ್ಕ್ವೇರ್ 5 ಸೆಂಟಿಮೀಟರ್ಸ್ ಅಂದರೆ ಸ್ಕ್ವೇರ್ ಆಫ್ ಅ ನಂಬರ್ ಏನಾಗುತ್ತೆ? ನಾನು ಒಂದು ದೊಡ್ಡ ಸ್ಕ್ವೇರ್ ತೊಗೊಂಡಾಗ ಹೂಸ್ ಈಚ್ ಸೈಡ್ ಇಸ್ 5 ಸೆಂಟಿಮೀಟರ್, ಆ ಸ್ಕ್ವೇರಿದ ಏರಿಯಾ ಏನಿದೆಯೋ ಅದು ನಂದು ಸ್ಕ್ವೇರ್ ಆಫ್ ಅ ನಂಬರ್. ದಟ್ ಈಸ್ ವಾಟ್ ವಿ ಮೀನ್ ಬೈ ಸ್ಕ್ವೇರ್ ನಂಬರ್ಸ್. ಸೊ ಮೋರ್ ಅಬೌಟ್ ಸ್ಕ್ವೇರ್ ನಂಬರ್ಸ್ ಇವಾಗ ಕಲಿಯೋಣ. ಇವಾಗ ನಾವು ಸ್ಕ್ವೇರ್ ಆಫ್ ಡಿಫ್ರೆಂಟ್ ನಂಬರ್ಸ್ ನೋಡೋಣ. ಇದು ಮೋಸ್ಟ್ ಇಂಪಾರ್ಟೆಂಟು. ನೀವು ಆಲ್ ಫ್ರಮ್ 8th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್ ಯಾವಾಗ ನೀವು ಮ್ಯಾಥ್ಸ್ ಕ್ಯಾಲ್ಕುಲೇಟ್ ಮಾಡ್ತಿರೋ, ಯು ವಿಲ್ ಕೀಪ್ ಕಮಿಂಗ್ ಅಕ್ರಾಸ್ ಸ್ಕ್ವೇರ್ ನಂಬರ್ಸ್. ಸೊ 1 to 20 ಅಟ್ಲೀಸ್ಟ್ ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ನಾವು ಸ್ಕ್ವೇರ್ ನಂಬರ್ಸ್ ಏನು ಅಂತ ನೋಡೋಣ. ಇವಾಗ ಸ್ಕ್ವೇರ್ ಆಫ್ ಅ ನಂಬರ್ ಮೋಸ್ಟ್ ಇಂಪಾರ್ಟೆಂಟ್ ಮೀನಿಂಗ್ ಏನು? ಎ ಸ್ಕ್ವೇರ್ ಅಂದರೆ ಎನಿ ನಂಬರ್ ಎ ಅಥವಾ ಎನ್ ಅಥವಾ ಎಕ್ಸ್ ಏನಾದರೂ ತೊಗೊಳ್ಳಿ, ಎ ಇಸ್ ಜಸ್ಟ್ ಅ ವೇರಿಯಬಲ್. ಎ ಸ್ಕ್ವೇರ್ ಮೀನ್ಸ್ ಇಟ್ ಇಸ್ ಕ್ಯಾಲ್ಕುಲೇಟೆಡ್ ಆಸ್ ಎ ಇಂಟು ಎ. ಸೊ ನೀವು ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್ಸ್ ಚಾಪ್ಟರ್ ಮುಂದೆ ನೋಡ್ತೀರಾ, ಬಟ್ ಎ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಎ ಮಲ್ಟಿಪ್ಲೈಡ್ ಟ್ವೈಸ್. ಎ ಪ್ಲಸ್ ಎ ಸ್ಕ್ವೇರ್ ಆಗಲ್ಲ. ಎ ಪ್ಲಸ್ ಎ ಮಾಡಿದಾಗ 2a ಆಗುತ್ತೆ. ದಟ್ ಈಸ್ ನಾಟ್ ವಾಟ್ ವಿ ಆರ್ ಡೂಯಿಂಗ್ ಹಿಯರ್. ಇಲ್ಲಿ ಎ ಸ್ಕ್ವೇರ್ ಅಂದರೆ ಎ ಇಂಟು ಎ. ಓಕೆ, ಸೊ 1 ಸ್ಕ್ವೇರ್ ಅಂದರೆ ಏನು? 1 ಇಂಟು 1. 1 ಇಂಟು 1 ಎಷ್ಟು? 1. ಇಲ್ಲಿ ಏನು ಯೂನಿಟ್ಸ್ ಹಾಕೋದು ಬೇಡ, ಯಾಕಂದರೆ ಇಲ್ಲಿ ಬರೀ ನಂಬರ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಇಲ್ಲಿ ಏನು ಯೂನಿಟ್ಸ್ ಕೊಟ್ಟಿಲ್ಲ. ಓಕೆ, 2 ಸ್ಕ್ವೇರ್ ಅಂದರೆ 2 ಇಂಟು 2 ವಿಚ್ ಇಸ್ ಈಕ್ವಲ್ ಟು 4. 3 ಸ್ಕ್ವೇರ್ 3 ಇಂಟು 3 ವಿಚ್ ಇಸ್ ಈಕ್ವಲ್ ಟು 9. ಓಕೆ, ನೀವು ಮಾಡ್ತಾ ಇರಿ, ನೀವೇ 3 1s are 3, 3 2s are 6, 3 3s are 9. ಓಕೆ, 9 ಅಂತ ಬರ್ಕೊಳ್ಬೇಕು. 4 ಸ್ಕ್ವೇರ್ ಏನಾಗುತ್ತೆ? 4 ಇಂಟು 4 ವಿಚ್ ಇಸ್ ಈಕ್ವಲ್ ಟು 16. ಓಕೆ, 5 ಸ್ಕ್ವೇರ್ ಏನಾಗುತ್ತೆ? 5 ಇಂಟು 5 ವಿಚ್ ಇಸ್ 25. 6 square is 6 into 6 which is 36. 7 square 7 into 7 which is 49. 8 square 8 into 8 which is 64. 9 square 81 ಆಗುತ್ತೆ. 10 ಸ್ಕ್ವೇರ್ ಏನು? 10 into 10 ಮಾಡಿದಾಗ 100 ಅಂತ ನಮಗೆ ಗೊತ್ತು. ಓಕೆ, ಇವಾಗ 11 ಸ್ಕ್ವೇರ್ 12 ಸ್ಕ್ವೇರ್ 13 ಸ್ಕ್ವೇರ್ ಅದೆಲ್ಲ ಮಾಡೋದಕ್ಕೆ ನೀವೇ ಕ್ಯಾಲ್ಕುಲೇಟ್ ಮಾಡಿ. ಹೇಗೆ ಮಾಡ್ತೀರಾ? 11 ಇಂಟು 11 ಅಂತ ಮಾಡಿಬಿಟ್ಟು ನೀವು ಆನ್ಸರ್ ತೆಗಿಬೇಕು. ಬಟ್ ನಾನು ಡೈರೆಕ್ಟಾಗಿ ಬರೀತೀನಿ ಬಿಕಾಸ್ ನನಗಾಗಲೇ ತುಂಬ ಪ್ರಾಕ್ಟೀಸ್ ಇದೆ ಇದು ಮಾಡಿ. 11 ಇಂಟು 11 ಮಾಡಿದಾಗ 121 ಬರುತ್ತೆ. ಓಕೆ, ನೀವು ಬೇಕಾದ್ರೆ ಮಲ್ಟಿಪ್ಲೈ ಮಾಡಿಬಿಟ್ಟು ಚೆಕ್ ಮಾಡಿ. 12 ಇಂಟು 12 ಮಾಡಿದಾಗ 144. 13 ಇಂಟು 13 ಮಾಡಿದಾಗ 169. 14 ಇಂಟು 14 ಮಾಡಿದಾಗ 196. 15 ಇಂಟು 15 ಇಸ್ ಈಕ್ವಲ್ ಟು 225. 16 ಇಂಟು 16 ಮಾಡಿದಾಗ 256. 17 ಇಂಟು 17 ಇಸ್ ಈಕ್ವಲ್ ಟು 289.
18 ಇಂಟು 18 ಮಾಡಿದಾಗ 324 ಸಿಗುತ್ತೆ. 19 ಇಂಟು 19 ಮಾಡಿದಾಗ 361 ಸಿಗುತ್ತೆ. ಆ್ಯಂಡ್ 20 ಇಂಟು 20 ಮಾಡಿದಾಗ 400 ಸಿಗುತ್ತೆ. ಸೊ 1ಇಂದ 20ವರೆಗೂ ದೀಸ್ ಆರ್ ಆರ್ ಸ್ಕ್ವೇರ್ ನಂಬರ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಟಿಪ್ ಆಫ್ ಯೋರ್ ಟಂಗಲ್ಲೇ ಇರಬೇಕು. ಯಾರಾದರೂ ಕೇಳಿದಾಗ ಯು ಶುಡ್ ಇಮಿಡಿಯೇಟ್ಲಿ ನೋ ಇಟ್. ಇನ್ನು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಜಸ್ಟ್ ಅಬ್ಸರ್ವ್ ದ ನಂಬರ್ಸ್. ಅದಾದಮೇಲೆ ನೆಕ್ಸ್ಟ್ ಸ್ಲೈಡಲ್ಲಿ ಇನ್ನೂ ಸ್ವಲ್ಪ ಪ್ರಾಪರ್ಟೀಸ್ ನೋಡೋಣ. ಬಿಫೋರ್ ದ್ಯಾಟ್ ನೀವು ಕೇಳ್ಬೋದು, ಅಕ್ಕ ಝೀರೋ ಸ್ಕ್ವೇರ್ ಏನಾಗುತ್ತೆ ಅಂತ. ಕರೆಕ್ಟ್. ಸೊ ಝೀರೋ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಝೀರೋ. ಝೀರೋ ಸ್ಕ್ವೇರ್ ಅಂದರೆ ಏನು? ಝೀರೋ ಇಂಟು ಝೀರೋ ವಿಚ್ ಇಸ್ ನಥಿಂಗ್ ಬಟ್ ಝೀರೋ. ಓಕೆ, ಸೊ ವಿಲ್ ಸಿ ಸಮ್ ಪ್ರಾಪರ್ಟೀಸ್ ಇವಾಗ. ಆ್ಯಂಡ್ ನಾವು ಹೇಗೆ ಅದನ್ನು ಅರ್ಥ ಮಾಡ್ಕೊಳ್ಬೋದು? ಝೀರೋ ಸ್ಕ್ವೇರ್ ಅಂದರೆ ಇಟ್ ಈಸ್ ದಿ ಏರಿಯಾ ಆಫ್ ಅ ಸ್ಕ್ವೇರ್ ಹೂಸ್ ಲೆಂಗ್ತ್ ಇಸ್ ಝೀರೋ. ಅಂದರೆ ಸ್ಕ್ವೇರ್ ಲೆಂಗ್ತೇ ಇಲ್ಲ, ಸೊ ಸ್ಕ್ವೇರೇ ಎಕ್ಸಿಸ್ಟ್ ಆಗಲ್ಲ, ದೇರ್ ಫಾರ್ ಅದರ ಏರಿಯಾನು ಝೀರೋ ಆಗಿರಬೇಕು. ಸೊ ದಟ್ ಈಸ್ ವಾಟ್ ಝೀರೋ ಸ್ಕ್ವೇರ್ ಮೀನ್ಸ್. ಇವಾಗ ವಿ ಹ್ಯಾವ್ ದ ಸ್ಕ್ವೇರ್ಸ್ ಆಫ್ ಆಲ್ ನಂಬರ್ಸ್ ಫ್ರಮ್ 1 to 20. ಓಕೆ, ಈ ಎಲ್ಲ ಸ್ಕ್ವೇರ್ಸನ್ನು ಮಾತ್ರ ನೋಡಿ ಇವಾಗ. ಅಂದರೆ ಸ್ಕ್ವೇರ್ಸ್ ಅಂದರೆ ವಾಟ್ ಎವರ್ ಇಸ್ ಆನ್ ದ ರೈಟ್ ಹ್ಯಾಂಡ್ ಸೈಡ್, RHS ಅಲ್ಲಿ ಏನಿದೆಯೋ ಅದನ್ನು ನೋಡಿ. ಅದರಲ್ಲಿ ನನಗೆ ಬರೀ ಯೂನಿಟ್ಸ್ ಪ್ಲೇಸನ್ನು ಮಾತ್ರ ಅಬ್ಸರ್ವ್ ಮಾಡಿ ಹೇಳಿ. ಯೂನಿಟ್ಸ್ ಪ್ಲೇಸ್ ಅಂದರೆ ಒನ್ಸ್ ಪ್ಲೇಸ್, ಅಂದರೆ ಲಾಸ್ಟ್ ಡಿಜಿಟ್ ಆಫ್ ದ ನಂಬರ್. ಯೂನಿಟ್ಸ್ ಪ್ಲೇಸಲ್ಲಿ ಯಾವಾಗ 1 ಇದೆ ಇನ್ ದ RHS? ಸೊ ಇಲ್ಲಿ 1 ಇದೆ, ಇಲ್ಲೆಲ್ಲಾದರೂ 1 ಇದೆಯಾ? ಇಲ್ಲ. ಇಲ್ಲಿ 1 ಇದೆ, ಇಲ್ಲಿ 1 ಇದೆ, ಬಟ್ ಐ ಓನ್ಲಿ ವಾಂಟ್ ಯೂನಿಟ್ಸ್ ಪ್ಲೇಸ್, ಸೊ ಇದನ್ನು ನಾನು ಕೌಂಟ್ ಮಾಡಲ್ಲ. ಇಲ್ಲಿ 1 ಇದೆ ಆ್ಯಂಡ್ ಇಲ್ಲಿ 1 ಇದೆ. ಓಕೆ, ಸೊ ನಾವು ಇವಾಗ ವಿಲ್ ಟ್ರೈ ಟು ಸಿ LHS ಅಲ್ಲಿ ಏನು ಬರ್ತಿದೆ. LHS ಅಲ್ಲಿ ಯೂನಿಟ್ಸ್ ಪ್ಲೇಸಲ್ಲಿ 1 ಇದೆ, ಇಲ್ಲಿ ಯೂನಿಟ್ಸ್ ಪ್ಲೇಸಲ್ಲಿ 9 ಇದೆ, ಇಲ್ಲಿ ಯೂನಿಟ್ಸ್ ಪ್ಲೇಸಲ್ಲಿ 1 ಇದೆ ಆ್ಯಂಡ್ ಇಲ್ಲಿ ಯೂನಿಟ್ಸ್ ಪ್ಲೇಸಲ್ಲಿ 9 ಇದೆ. ವಾಟ್ ಕ್ಯಾನ್ ವಿ ಸೇ? ಆ್ಯಂಡ್ ಇನ್ಫ್ಯಾಕ್ಟ್ ನೀವು 21 ನೋಡಿ, 29 ನೋಡಿ, 31, 39, 41, 49, 5601 ಯಾವುದಾದ್ರೂ ನಂಬರ್ಸ್ ಈ ಥರ ನೋಡಿ, ಯು ವಿಲ್ ಸಿ ದಟ್ ದ ಸ್ಕ್ವೇರ್ ಆಫ್ ಆಲ್ ಆಫ್ ದೀಸ್ ನಂಬರ್ಸ್ ಯಾವಾಗಲೂ ಅದರ ಯೂನಿಟ್ಸ್ ಪ್ಲೇಸು 1 ಇರುತ್ತೆ. ಏನದರ ಅರ್ಥ? ಫಾರ್ ಎನಿ ನಂಬರ್ ಎಂಡಿಂಗ್ ವಿತ್ ದ ಡಿಜಿಟ್ 1 or 9, the square of that number will have 1 in its units place. So 1 ಅಥವಾ 9 ಇಂದ ಎಂಡ್ ಆದರೆ ಸ್ಕ್ವೇರ್ ಆಫ್ ದ ನಂಬರಲ್ಲಿ 1 ಇರುತ್ತೆ ಯೂನಿಟ್ಸ್ ಪ್ಲೇಸಲ್ಲಿ. ಓಕೆ, ಆಲ್ ದೀಸ್ ಆರ್ ಜಸ್ಟ್ ಯೂನಿಟ್ಸ್ ಪ್ಲೇಸ್. ನಾನು 16 ಅಂತ ತೊಗೊಂಡ್ಬಿಟ್ಟು ಇದರಲ್ಲಿ 1 ಇದೆ, ಸೊ ಯೂನಿಟ್ಸ್ ಪ್ಲೇಸಲ್ಲಿ 1 ಇದೆ, ಅದಲ್ಲ. ಐ ಆಮ್ ಸೇಯಿಂಗ್ LHSಲೂ ಅಷ್ಟೇ ನಂಬರಲ್ಲಿ ಯೂನಿಟ್ಸ್ ಪ್ಲೇಸಲ್ಲಿ 1 ಅಥವಾ 9 ಎಂಡ್ ಆದರೆ ಮಾತ್ರ RHS ಅಲ್ಲಿ ಯೂನಿಟ್ಸ್ ಪ್ಲೇಸ್ ಇನ್ ದ ಸ್ಕ್ವೇರ್ ನಂಬರ್ ವಿಲ್ ಎಂಡ್ ವಿತ್ 1. ಓಕೆ, ಸಿಮಿಲರ್ಲಿ ವಾಟ್ ಕ್ಯಾನ್ ವಿ ಸೇ ಅಬೌಟ್ ಅದರ್ ನಂಬರ್ಸ್ ಅಂತಲೂ ನೋಡೋಣ. ಇವಾಗ ನೆಕ್ಸ್ಟ್ ಏನು ಅಬ್ಸರ್ವ್ ಮಾಡೋಣ? 4 ಇದ್ದಾಗ ಯೂನಿಟ್ಸ್ ಪ್ಲೇಸಲ್ಲಿ ಓಕೆ ಯಾವಾಗ ಬರುತ್ತೆ ಆ್ಯಂಡ್ ವಿಲ್ ಸಿ ದ್ಯಾಟ್ ಫಸ್ಟ್. ಇನ್ ದ ಸ್ಕ್ವೇರ್ ಆಫ್ ದ ನಂಬರ್ ಅಂದರೆ ಇನ್ ದಿ RHS 4 ಯಾವಾಗ ಬರುತ್ತೆ? ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಅದು ಬಿಟ್ಟು ಇಲ್ಲಿ ಬರುತ್ತೆ ಆ್ಯಂಡ್ ಇಲ್ಲಿ ಬರುತ್ತೆ. ವೆನ್ ಇಸ್ ದ ಯೂನಿಟ್ಸ್ ಪ್ಲೇಸ್ ಆಫ್ ಅ ಸ್ಕ್ವೇರ್ ನಂಬರ್ ಎಂಡಿಂಗ್ ವಿತ್ 4? LHS ಇವಾಗ ನೋಡೋಣ. ವೆನ್ ನಂಬರ್ ಇರೋದ್ರಲ್ಲಿ 2 ಅಥವಾ 8 ಇಂದ ಎಂಡ್ ಆಗ್ತಿದೆ. ನಂಬರ್ ಶುಡ್ ಎಂಡ್ ವಿತ್ 2 or 8. ಸೊ ಏನಂತ ಹೇಳ್ಬೋದು? ಇಫ್ ಅ ನಂಬರ್ ಎಂಡ್ಸ್ ವಿತ್ ದ ಡಿಜಿಟ್ಸ್ 2 or 8, then the square of this number will have 4 in its units place. So ಡಿಜಿಟಲಿ 2 ಅಥವಾ 8 ಇಂದ ಎಂಡ್ ಆದರೆ ಸ್ಕ್ವೇರ್ ಆಫ್ ದ ನಂಬರಲ್ಲಿ 4 ಇರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ನಂಬರು ಸ್ಕ್ವೇರ್ ಆಫ್ ದ ನಂಬರ್ ಅಕಸ್ಮಾತ್ 9 ಇಂದ ಎಂಡ್ ಆದರೆ ಓಕೆ ಹಿಯರ್ ಆ್ಯಂಡ್ ಹಿಯರ್, ಆವಾಗ ಯೂನಿಟ್ಸ್ ಪ್ಲೇಸ್ ಆಫ್ ದ ನಂಬರ್ ಇಸ್ either 3 or is 7. 3 or 7. ಸೊ ಏನಂತ ಕನ್ಕ್ಲೂಡ್ ಮಾಡ್ಬೋದು? ಇಫ್ ಅ ನಂಬರ್ ಹ್ಯಾಸ್ ಯೂನಿಟ್ಸ್ ಪ್ಲೇಸ್ 3 or 7, then its square number has units place as 9. ಓಕೆ, ಆ್ಯಂಡ್ ಇದು ಬರೀ 1 to 20 ಅಲ್ಲ, ಇದು ಯಾವ ನಂಬರ್ ತೊಗೊಂಡ್ರು ಸರಿ, 5 digit, 6 digit, 20 digit ನಂಬರ್ ಏನು ತೊಗೊಂಡ್ರು ಸರಿ, ಇಟ್ ಆಲ್ವೇಸ್ ಹೋಲ್ಡ್ಸ್. ಓಕೆ, ನೆಕ್ಸ್ಟ್ ನೋಡೋಣ. ಸ್ಕ್ವೇರ್ ಆಫ್ ಅ ನಂಬರ್ 6 ಇಂದ ಎಂಡ್ ಆದರೆ ದೆನ್ ಆ ನಂಬರ್ ಯೂನಿಟ್ಸ್ ಪ್ಲೇಸಲ್ಲಿ ಏನಿರುತ್ತೆ? ವಿಲ್ ಸಿ ಇಟ್ ಹಿಯರ್. ಸೊ ಇಲ್ಲಿ 6 ಇಂದ ಎಂಡ್ ಆಗಬೇಕು ಅಂದರೆ ನಮ್ಮ ನಂಬರ್ದು 4 ಅಥವಾ 6 ಇಂದ ಎಂಡ್ ಆಗ್ತಿದೆ. ವಾಟ್ ಡಸ್ ದಿಸ್ ಮೀನ್? If a number has units place as 4 or 6, then its square will have 6 in its unit place. Lastly, very simple, ನಮ್ಮ ನಂಬರಲ್ಲಿ 5 ಇದ್ದರೆ then its square will also have 5 in its unit place. ಇಲ್ಲಿ ಅಂದರೆ 5 ಇಲ್ಲಿ ಎಂಡ್ ಆಗ್ತಿದ್ರೆ ಇಲ್ಲೂ 5 ಇಲ್ಲಿ ಎಂಡ್ ಆಗ್ತದೆ. ಓಕೆ, so a number which ends with 5, its square will always have 5 in its units place.
ಸಿಮಿಲರ್ಲಿ 0ಇಂದ ನನ್ನ ನಂಬರ್ ಎಂಡ್ ಆಗ್ತಿದ್ರೆ ಅವಾಗ ಅದರ ಸ್ಕ್ವೇರೂ 0ಇಂದಾನೇ ಎಂಡ್ ಆಗುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್. ಏನಿದು, ಯಾಕೆ ಹಿಂಗೆ ಆಗ್ತಿದೆ, ಇದು ನಾನು ಮೆಮೊರೈಸ್ ಮಾಡಬೇಕಾ, ಬೈ ಹಾರ್ಟ್ ಮಾಡಬೇಕಾ? ಇಲ್ಲ, ಜಸ್ಟ್ ಥಿಂಕ್ ಆಫ್ ಇಟ್ ಲಾಜಿಕಲಿ, ಆಯಿತಾ? ನಾನಿವಾಗ ಫಾರ್ ಎಕ್ಸಾಂಪಲ್ ಹೇಳಿದೆ 9ಇಂದ ಎಂಡ್ ಆಗಬೇಕು ಅಂದರೆ ವಿಲ್ ಹ್ಯಾವ್ ಈದರ್ 3 ಅಥವಾ 7 ಅಂತ ನಾನು ಹೇಳಿದೆ, ರೈಟ್? ಏನಕ್ಕಿದು 3 ಸ್ಕ್ವೇರ್ ಅಂದರೆ ಏನು? ಇಟ್ ಮೀನ್ಸ್ 3 ಇಂಟು 3. 7 ಸ್ಕ್ವೇರ್ ಅಂದರೆ 7 ಇಂಟು 7. 7 ಇಂಟು 7 ಮಾಡಿದಾಗ ಐ ನೋ ದ್ಯಾಟ್ ನನಗೆ 49 ಸಿಗುತ್ತೆ. 3 ಇಂಟು 3 ಮಾಡಿದಾಗ 9 ಸಿಗುತ್ತೆ. ಓಕೆ, ಇವಾಗ ನಾನು ಯಾವುದೋ ಬೇರೆ ನಂಬರ್ ತೊಗೊಳ್ತೀನಿ, 413 ಇಂಟು 413. ಓಕೆ, 413 ಸ್ಕ್ವೇರ್ ಬೇಕು. ಆವಾಗ ನಾನು ಮಲ್ಟಿಪ್ಲೈ ಮಾಡಿದಾಗ ಫಸ್ಟ್ ನಾನು 3 ಇಂಟು 3 ಮಾಡಿಬಿಟ್ಟು 9 ಬರೀತೀನಿ. ಅದಾದಮೇಲೆ 3 ಇಂಟು 1 ಮಾಡ್ಬಿಟ್ಟು 3 ಇಂಟು 4 ಮಾಡ್ಬಿಟ್ಟು 12 ಆ್ಯಂಡ್ ಸೋ ಆನ್, ಮತ್ತು 0 ಹಾಕ್ತೀನಿ, ಕಂಟಿನ್ಯೂ ಮಾಡ್ತೀನಿ, ಇನ್ನೆರಡು 0 ಹಾಕ್ತೀನಿ, ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಸೋ ಆನ್. ಇಫ್ ಯು ನೋಟಿಸ್ ಏನೆಲ್ಲಿ ಕಾಮನ್ನಾಗಿ ಉಳ್ಕೊಳ್ಳುತ್ತೆ, ಇಲ್ಲಿ 9 ಬರುತ್ತೆ. ಯಾಕಂದರೆ ಇದನ್ನೆಲ್ಲ ಆ್ಯಡ್ ಮಾಡಿದಾಗ 9 + 0 + 0 ಮಾಡಿದಾಗ 9 ಬರುತ್ತೆ. ಏನಕ್ಕೆ ಇದಾಗ್ತದೆ? ಬಿಕಾಸ್ ಇಲ್ಲೂ 3 ಇದೆ, ಇಲ್ಲೂ 3 ಇದೆ. ಸೊ ಈ ಯೂನಿಟ್ಸ್ ಡಿಜಿಟ್ ನಾವು ಏನಿದೆಯೋ ಅದು ವೆರಿ ಇಂಪಾರ್ಟೆಂಟ್. ಸೊ ಇನ್ ದ ಸ್ಕ್ವೇರ್ ಆಫ್ ಸೇ 13 ಇಂಟು 13 ಮಾಡಿದಾಗ ಈ ಎರಡು ಡಿಜಿಟ್ ಏನು ಸಿಗತ್ತೋ ಅದು ನಮಗೆ ಇನ್ನೂ ಗೊತ್ತಿಲ್ಲ, ಬಟ್ ಯೂನಿಟ್ ಸ್ಪೇಸಲ್ಲಿ ಡೆಫಿನೆಟಾಗಿ 9 ಬರುತ್ತೆ, ಯಾಕಂದರೆ 3 ಇಂಟು 3 ಫಸ್ಟ್ ಮಾಡ್ತೀವಿ. ಸಿಮಿಲರ್ಲಿ 17 ಕೂಡ ಅದೇನೆ. 7 ಇಂಟು 7 ಮಾಡಿದಾಗ 49 ಬರೋದ್ರಿಂದ 9 ಬರೆದ್ಬಿಟ್ಟು ಕ್ಯಾರಿ 4 ಆಗುತ್ತೆ. ಸೊ ಆ 9 0 + 0 + 0 ಎಷ್ಟು 0 ಆಗ್ತರೂ ಇರ್ಬೋದು, ಆ್ಯಡ್ ಮಾಡಿದಾಗ ಸಮ್ಮಲ್ಲಿ ನಮಗೆ 9 ಯೂನಿಟ್ಸ್ ಪ್ಲೇಸ್ ಬರುತ್ತೆ. ಸೊ ದ್ಯಾಟ್ಸ್ ವೈ ಈವನ್ ಇಫ್ ನೀವು ಇದೆಲ್ಲ ಕಲ್ತ್ಕೊಳ್ದೋದ್ರೂ ನೋ ಪ್ರಾಬ್ಲಮ್, ಯು ಶುಡ್ ನೋ ದಿಸ್ ಮಚ್. ಓಕೆ, ಇದನ್ನು ಕಲ್ತಾಗ ವೆನ್ ಐ ನೋ ದ್ಯಾಟ್ 4 ಇಂಟು 4 ಮಾಡಿದಾಗ 16 ಸಿಗುತ್ತೆ, ದೆನ್ ಯಾವ ನಂಬರ್ ಆದರೂ ತೊಗೊಂಡ್ಬಿಟ್ಟು ಇಫ್ ಇಟ್ ಎಂಡ್ಸ್ ವಿತ್ 4 ಆ್ಯಂಡ್ ಇಫ್ ಯು ಮಲ್ಟಿಪ್ಲೈ ಇಟ್ ವಿತ್ ದ ಸೇಮ್ ನಂಬರ್, ಆವಾಗ ಅದರ ಯೂನಿಟ್ಸ್ ಪ್ಲೇಸಲ್ಲಿ 6 ಇರುತ್ತೆ. ದ್ಯಾಟ್ ಈಸ್ ದ ಲಾಜಿಕ್ ದಟ್ ವಿ ಆರ್ ಯೂಸಿಂಗ್. ಈ ನಂಬರ್ಸ್ನ ಇಟ್ಸ್ ವೆರಿ ಗುಡ್ ಟು ಆಲ್ರೆಡಿ ನೋ ದ ಸ್ಕ್ವೇರ್ ನಂಬರ್ಸ್, ಯಾಕಂದರೆ ಕ್ಯಾಲ್ಕುಲೇಷನ್ ಟೈಮಲ್ಲಿ ಎಷ್ಟೊಂದು ಸಲ ಸಿಗ್ತಾ ಇರುತ್ತೆ. ಎಸ್ಪೆಷಲಿ ನಾವು ಸರ್ಫೇಸ್ ಏರಿಯಾ ವಾಲ್ಯೂಮ್ಸ್ ಚಾಪ್ಟರ್ ಮಾಡಿದಾಗ, ಸ್ಟ್ಯಾಟಿಸ್ಟಿಕ್ಸ್ ಮಾಡಿದಾಗ ಯು ವಿಲ್ ಗೆಟ್ ಅ ಲಾಟ್ ಆಫ್ 14 ಸ್ಕ್ವೇರ್ 15 ಸ್ಕ್ವೇರ್ ಇದು ಅದು. ಸೊ ಅದಕ್ಕೆ ಇದನ್ನು ಜ್ಞಾಪಕ ಇಟ್ಕೊಳ್ಳೋದು ಒಳ್ಳೆಯದು. ಇವಾಗ ಏನು ನೋಡೋಣ ಅಂದರೆ ಆಡ್ ಮತ್ತು ಈವನ್ ನಂಬರ್ಸು ಆ್ಯಂಡ್ ದೇರ್ ಸ್ಕ್ವೇರ್ಸ್ ಮಧ್ಯ ಏನು ರಿಲೇಷನ್ಶಿಪ್ ಇದೆ ಅಂತ ನೋಡೋಣ. ಏನು ಸಂಬಂಧ ಇದೆ? ಆಡ್ ನಂಬರ್ಸ್ ಯಾವುದು? 1 3 5 7 9 11 13 15 ಅಂತ ಇಟ್ ಗೋಸ್ ಆನ್. ಓಕೆ, ಆಡ್ ನಂಬರ್ ಸ್ಕ್ವೇರ್ ಏನು? ಇದು ಆಡೋ ಈವನ್ನ ಆಡು, ಇದು ಆಡೋ ಈವನ್ನ ಆಡ್. 25 ಇಸ್ ಆಡ್ ಆರ್ ಈವನ್ ಆಡ್. 49 ಇಸ್ ಆಡ್ ಆರ್ ಈವನ್ ಆಡ್. 81 ಇಸ್ ಆಡ್ ಆರ್ ಈವನ್ ಆಡ್. ಏನು ನೋಡ್ತಾ ಇದ್ದೀವಿ? ಆಡ್ ನಂಬರ್ ಇದ್ದರೆ ಆ ಆಡ್ ನಂಬರ್ ಸ್ಕ್ವೇರೂ ಆಡೇ ಇದೆ. ಓಕೆ, ಆನ್ ದಿ ಅದರ್ ಹ್ಯಾಂಡ್ ಈವನ್ ನಂಬರ್ ತೊಗೊಂಡ್ರೆ 2 ಸ್ಕ್ವೇರ್ ಇಸ್ 4, ಇದೆರಡು ಈವನ್ ಆಯಿತು. ಓಕೆ, ಸಿಮಿಲರ್ಲಿ 4 ತೊಗೊಂಡ್ರೆ 6 ತೊಗೊಂಡ್ರೆ 8 ತೊಗೊಂಡ್ರೆ 10 ತೊಗೊಂಡ್ರೆ ಇದೆಲ್ಲದ್ರದ್ದು ಆಲ್ ದೀಸ್ ಆರ್ ಈವನ್ ನಂಬರ್ಸ್ ಆ್ಯಂಡ್ ದ ಸ್ಕ್ವೇರ್ಸ್ ಆರ್ ಆಲ್ಸೋ ಈವನ್. ಆಡ್ ನಂಬರ್ ತೊಗೊಂಡಾಗ ವಿ ಸಾ ದಟ್ 1 ಇಸ್ ಅನ್ ಆಡ್ ನಂಬರ್ ಆ್ಯಂಡ್ 1 ಸ್ಕ್ವೇರು ಆಡೇ ಆಯಿತು. ಸಿಮಿಲರ್ಲಿ ಈ ಕಡೆ ಸೈಡ್ ತೊಗೊಂಡ್ರೆ 15 ಇಸ್ ಅನ್ ಆಡ್ ನಂಬರ್ ಆ್ಯಂಡ್ 15 ಸ್ಕ್ವೇರ್ ಇಸ್ ಆಲ್ಸೋ ಆಡ್, ಅಂದರೆ ಇದು ಆಡ್ ಇದೆ, ಇದು ಆಡ್ ಇದೆ. ಸೊ ವಿ ಕ್ಯಾನ್ ಸೇ ಇನ್ ಜನರಲ್ ಯಾವ ಆಡ್ ನಂಬರ್ ತೊಗೊಂಡ್ರೂ ಕೂಡ ದ ಸ್ಕ್ವೇರ್ ಆಫ್ ಆನ್ ಆಡ್ ನಂಬರ್ ಇಸ್ ಆಲ್ವೇಸ್ ಆಡ್. ನೋಟ್ ಮಾಡ್ಕೊಳ್ಳಿ ಅದನ್ನು. ಸಿಮಿಲರ್ಲಿ ದ ಸ್ಕ್ವೇರ್ ಆಫ್ ಆನ್ ಈವನ್ ನಂಬರ್ ಇಸ್ ಆಲ್ವೇಸ್ ಈವನ್. ಯಾಕೆ? ಅಗೇನ್ ವಿ ಕ್ಯಾನ್ ಗೋ ಬ್ಯಾಕ್ ಟು ಲಾಸ್ಟ್ ಪ್ಲೇಸ್, ಯೂನಿಟ್ಸ್ ಪ್ಲೇಸ್. 7 ನನ್ನ ಯೂನಿಟ್ಸ್ ಪ್ಲೇಸಲ್ಲಿದ್ದರೆ 7 ಇಂಟು 7 ಮಾಡಿದಾಗ 9ಇಂದ ಎಂಡ್ ಆಗುತ್ತೆ, ದಟ್ ಇಸ್ ಅನ್ ಆಡ್ ನಂಬರ್. 8ಇಂದ ಎಂಡ್ ಆದರೆ ವೆನ್ ವಿ ಡು 8 ಇಂಟು 8 64 ಸಿಗುತ್ತೆ. ಸೊ 4ಇಂದ ಎಂಡ್ ಆಗುತ್ತೆ ಆ್ಯಂಡ್ 4 ಇಸ್ ಈವನ್. ಸೊ ದೇರ್ ಫಾರ್ square of an odd number is always odd, square of an even number is always even. Next ಇವಾಗ we'll try to understand a little bit about square of numbers ending with 0. 0 ಇಂದ ಯಾರಾದರೂ ನಂಬರ್ ಎಂಡ್ ಆಗ್ತಿದ್ರೆ ಅದರ ಸ್ಕ್ವೇರ್ ಹೇಗಿರುತ್ತೆ ಅಂತ ನೋಡೋಣ. 10 ಸ್ಕ್ವೇರ್ ಅಂದರೆ ಏನು? 10 ಸ್ಕ್ವೇರ್ ಇಸ್ ಈಕ್ವಲ್ ಟು 10 ಇಂಟು 10. 10 ಇಂಟು 10 ಎಷ್ಟಾಗುತ್ತೆ? 10 ಇಂಟು 10 ಕ್ಯಾಲ್ಕುಲೇಟ್ ಮಾಡಿದಾಗ ನಾನು ಏನು ಹೇಳ್ತೀನಿ, ಇಲ್ಲಿ 1 0 ಇದೆ, ಇಲ್ಲಿ 1 0 ಇದೆ. ಸೊ 2 0 ಹಾಕ್ತೀನಿ ಆ್ಯಂಡ್ 1 ಹಾಗೆ ಬರುತ್ತೆ. ಸೊ 10 ಸ್ಕ್ವೇರ್ ಇಲ್ಲಿ 10 ಇಲ್ಲಿ 1 0 ಇತ್ತು, ಸ್ಕ್ವೇರ್ ಇಲ್ಲಿ 2 zeros ಇದೆ. 100 ಸ್ಕ್ವೇರ್ ನೋಡೋಣ. 100 ಸ್ಕ್ವೇರ್ ಅಂದರೆ ಏನು? 100 ಇಂಟು 100 ಇದು ಎಷ್ಟಾಗುತ್ತೆ? ಇದರಲ್ಲಿ 2 zeros ಇದೆ, ಇದರಲ್ಲಿ 2 zeros ಇದೆ. ಸೊ ಟೋಟ್ಲಿ 4 zeros ಹಾಕ್ತೀನಿ ಆ್ಯಂಡ್ 1 ಇಂಟು 1 1 ಆಯಿತು. ಸೊ ಇಲ್ಲಿ ಎಷ್ಟು ಝೀರೋಸ್ ಇತ್ತು? ಇಲ್ಲಿ 2 zeros ಇದೆ ಆ್ಯಂಡ್ ಇಲ್ಲಿ ನಂಗೆ ಆನ್ಸರಲ್ಲಿ 4 zeros ಇದೆ. ಓಕೆ,
ಸಿಮಿಲರ್ಲಿ 1000 ಸ್ಕ್ವೇರ್ ಅಂತ ಹೇಳಿದ್ರೆ ಏನಾಗುತ್ತೆ ನೀವೇ ಟ್ರೈ ಮಾಡಿ. ಇನ್ ನಂಬರ್ಸ್ ದಟ್ ಎಂಡ್ ವಿತ್ 0 ಕ್ವೆಶನಲ್ಲಿ ನನಗೆ 3 zeros ಇದ್ದರೆ ಆನ್ಸರಲ್ಲಿ ನನಗೆ 6 zeros ಇರುತ್ತೆ. ಇದು ನನ್ನ 1000 ಸ್ಕ್ವೇರ್ ಆಗುತ್ತೆ. ಇಫ್ ದ ನಂಬರ್ ಹ್ಯಾಸ್ n zeros, then the square of its number will have 2n zeros, ಅಂದರೆ 2 into n times zeros. ನಾನಿವಾಗ 20 ಸ್ಕ್ವೇರ್ ತೊಗೊಂಡ್ರೆ 20 ಸ್ಕ್ವೇರ್ ಅಂದರೆ ಏನು? ಇಟ್ ಇಸ್ ನಥಿಂಗ್ ಬಟ್ 20 into 20. ಸೇಮ್ ಪ್ರಾಪರ್ಟಿ ಇಲ್ಲೂ ಅಪ್ಲೈ ಆಗುತ್ತೆ. ಸೊ ಇಲ್ಲಿ 1 0 ಇದೆ, ಇಲ್ಲಿ 1 0 ಇದೆ, ಸೊ ಐಮ್ ಗೋಯಿಂಗ್ ಟು ಪುಟ್ 2 zeros. 2 into 2 ಎಷ್ಟಾಯಿತು? 4. ಸೊ 400. ಯು ಕ್ಯಾನ್ ಚೆಕ್ ಅಗೇನ್, ಇಲ್ಲಿ 1 0 ಇತ್ತು, ಇಲ್ಲಿ 2 zeros ಇದೆ. ಸೊ ದರ್ ಇಸ್ ಆಲ್ವೇಸ್ 2n times the number of zeros as in the question. 200 ಸ್ಕ್ವೇರ್ ನೀವೇ ಮಾಡಿ. 3000 ಸ್ಕ್ವೇರ್ ಏನಾಗುತ್ತೆ? ಇಟ್ಸ್ 3000 into 3000. ಸೊ ನಾನು ಡೈರೆಕ್ಟಾಗಿ ಏನು ಬರಿಬೋದು? ಇಲ್ಲಿ 3 zeros ಇರೋದ್ರಿಂದ ನಾನು ಟೋಟಲಿ 6 zeros ಬೇಕು ಆನ್ಸರ್ಲಿ. 3 into 3 ಮಾಡಿದಾಗ 9 ಆಯಿತು. ಸೊ ದಿಸ್ ಇಸ್ ಹೌ ವಿ ಫೈಂಡ್ ಸ್ಕ್ವೇರ್ಸ್ ಆಫ್ ನಂಬರ್ಸ್ ದಟ್ ಎಂಡ್ ವಿತ್ 0. ಇವಾಗ ಕೆಲವು ಪ್ರಾಕ್ಟೀಸ್ ಕ್ವೆಶನ್ಸ್ ನೋಡೋಣ. ಫಸ್ಟ್ ಕ್ವೆಶನ್ ಏನು? ವಿಚ್ ಆರ್ ದ ಪರ್ಫೆಕ್ಟ್ ಸ್ಕ್ವೇರ್ಸ್ ಬಿಟ್ವೀನ್ 30 ಆ್ಯಂಡ್ 50? ಪರ್ಫೆಕ್ಟ್ ಸ್ಕ್ವೇರ್ಸ್ ಅಂದರೆ ಏನು? ನಾನು 1 ಸ್ಕ್ವೇರ್ ನೋಡಿದೆ ವಿಚ್ ವಾಸ್ 1, 2 ಸ್ಕ್ವೇರ್ ವಾಸ್ 4, 3 ಸ್ಕ್ವೇರ್ ವಾಸ್ 9, ಈ 1, 4, 9, 16, 25 ಇದೆಲ್ಲ ನಾನು ಪರ್ಫೆಕ್ಟ್ ಸ್ಕ್ವೇರ್ಸ್. ಸೊ ಅದು ಕೇಳ್ತಿರೋದು ವಿಚ್ ಆರ್ ದ ಪರ್ಫೆಕ್ಟ್ ಸ್ಕ್ವೇರ್ಸ್ ಬಿಟ್ವೀನ್ 30 ಆ್ಯಂಡ್ 50. 30 ಮತ್ತು 50 ಮಧ್ಯ ಯಾವುದಾದಿದೆ? ಸೊ ನನಗೆ ಆಗಲೇ ಗೊತ್ತಿರೋದು ಪರ್ಫೆಕ್ಟ್ ಸ್ಕ್ವೇರ್ಸ್ ಏನು? 1 ಆದಮೇಲೆ 4, 4 ಆದಮೇಲೆ 9, 9 ಆದಮೇಲೆ 16 ಆ್ಯಂಡ್ ಸೋ ಆನ್. ಸೊ ನಂಗೆ 30 ಮತ್ತು 50 ಮಧ್ಯ ಇರೋ ಸ್ಕ್ವೇರ್ಸ್ ಬೇಕು. ಸೊ ನಾನು ಈ ಲಿಸ್ಟನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಐ ಗೆಟ್ 25, ದೆನ್ ಐ ಗೆಟ್ 36, ಐ ಗೆಟ್ 49, ಅದಾದಮೇಲೆ ಐ ಗೆಟ್ 64. ಓಕೆ, ಇದು 1 ಸ್ಕ್ವೇರ್, ಇದು 2 ಸ್ಕ್ವೇರ್, ಇದು 3 ಸ್ಕ್ವೇರ್, ಇದು 4 ಸ್ಕ್ವೇರ್. ಸೊ ಈ ಸೀರೀಸ್ ನ್ಯಾಪ್ಕಾ ಇಟ್ಕೊಳ್ಬೇಕು. ಅಂದರೆ ನ್ಯಾಪ್ಕಾಗಿ ಬೈ ಹಾರ್ಟ್ ಮಾಡೋದು ಬೇಡ, ಮೈಂಡಲ್ಲಿ ಓಕೆ 1 ಸ್ಕ್ವೇರ್ ಎಷ್ಟು, 2 ಸ್ಕ್ವೇರ್ ಎಷ್ಟು, 3 ಸ್ಕ್ವೇರ್ ಎಷ್ಟು, ಆ ಥರ ಯೋಚನೆ ಮಾಡಬೇಕು. ಇದರಲ್ಲಿ ಬಿಟ್ವೀನ್ 30 ಆ್ಯಂಡ್ 50 ಯಾವುದಿದೆ? 30 ಆ್ಯಂಡ್ 50 ಮಧ್ಯದಲ್ಲಿ 25 ಆಗುತ್ತಾ? ಇಲ್ಲ, ಯಾಕಂದರೆ 30ಗಿಂತ ಚಿಕ್ಕದಿದೆ. 36 ಎಸ್, 49 ಎಸ್, 64 ಇಲ್ಲ, ಇಟ್ ಇಸ್ ಗ್ರೇಟರ್ ದ್ಯಾನ್ 50. ಸೊ ದ ಪರ್ಫೆಕ್ಟ್ ಸ್ಕ್ವೇರ್ಸ್ ಬಿಟ್ವೀನ್ 30 ಆ್ಯಂಡ್ 50 ಆರ್ 36, 6 square which is equal to 36 and 7 square which is equal to 49. Okay. Second question. Write 5 numbers which are definitely not perfect squares. 5 numbers which are definitely not perfect squares ಹೇಗೆ ಇದು ಮಾಡ್ತೀರಾ? We already saw that square numbers always end with certain digits. ಯಾವುದಾದ್ರೂ ಸ್ಕ್ವೇರ್ ಆಫ್ ಅ ನಂಬರ್ ತೊಗೊಂಡಾಗ ಕೆಲವು ಡಿಜಿಟ್ಸಲ್ಲೇ ಎಂಡ್ ಆಗುತ್ತೆ. ಯಾವುದಾದ್ರು ನೋಡಿದ್ವಿ? ಸ್ಕ್ವೇರ್ ನಂಬರ್ಸ್ ಕ್ಯಾನ್ ಎಂಡ್ ವಿತ್ 0. ಓಕೆ, ಯಾಕಂದರೆ 10 into 10 ಮಾಡಿದಾಗ 100 ಸಿಕ್ತು, ದಟ್ ಎಂಡ್ಸ್ ವಿತ್ 0. ಸ್ಕ್ವೇರ್ ನಂಬರ್ಸ್ ಕ್ಯಾನ್ ಎಂಡ್ ವಿತ್ 1. ಯಾಕೆ? 1 into 1 ಮಾಡಿದಾಗ ಅಥವಾ 9 into 9 ಮಾಡಿದಾಗ. ಕ್ಯಾನ್ ಇಟ್ ಎಂಡ್ ವಿತ್ 2? ಯೋಚನೆ ಮಾಡಿ. ಕ್ಯಾನ್ ಇಟ್ ಎಂಡ್ ವಿತ್ 3? ಯೋಚನೆ ಮಾಡಿ. ಕ್ಯಾನ್ ಇಟ್ ಎಂಡ್ ವಿತ್ 4? ನೋಡಿದ್ವಿ ಆಗಲೇ 2 into 2 ಮಾಡಿದಾಗ 4 ಆಯಿತು, ಅಥವಾ 8 into 8 ಮಾಡಿದಾಗ 64 ಆಯಿತು. ಕ್ಯಾನ್ ಇಟ್ ಎಂಡ್ ವಿತ್ 5? ಎಸ್, 5 into 5 ಮಾಡಿದಾಗ. 6? ಅಗೇನ್ ಎಸ್, ಯಾಕೆ? 4 into 4 ಮಾಡಿದಾಗ ಅಥವಾ 6 into 6 ಮಾಡಿದಾಗ 6ಇಂದ ಎಂಡ್ ಆಯಿತು. 7ಇಂದ ಎಂಡ್ ಆಗೋಕ್ಕೆ ಸಾಧ್ಯನಾ? 8ಇಂದ ಎಂಡ್ ಆಗೋಕ್ಕೆ ಸಾಧ್ಯನಾ? ಇಲ್ಲ. 9ಇಂದ ಎಸ್, ಯಾವಾಗ? 3 into 3 ಮಾಡಿದಾಗ ಅಥವಾ 7 into 7 ಮಾಡಿದಾಗ. ಯು ವಿಲ್ ಸಿ ದ್ಯಾಟ್ perfect squares always end with 0, 1, 4, 5, 6 or 9. ನನಗೆ ಯಾವ ಸ್ಕ್ವೇರ್ ನಂಬರು ಇಲ್ಲ ವಿಚ್ ಎಂಡ್ಸ್ ವಿತ್ 2 ಅಥವಾ 3 ಅಥವಾ 7 ಈ ಡಿಜಿಟಿಂದ ಎಂಡ್ ಆಗಲ್ಲ. ಸೊ ವೆನ್ ವಿ ಹ್ಯಾವ್ ಟು ರೈಟ್ 5 ನಂಬರ್ಸ್ ವಿಚ್ ಆರ್ ಡೆಫಿನೆಟ್ಲಿ ನಾಟ್ ಪರ್ಫೆಕ್ಟ್ ಸ್ಕ್ವೇರ್ಸ್, ಕ್ಯಾಲ್ಕುಲೇಷನ್ ಮಾಡ್ದೇನೆ ನಾನು ಗ್ಯಾರಂಟಿಯಾಗಿ ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ ಅಂತ ಹೇಳಬೇಕಿದ್ರೆ ನಾನು ಜಸ್ಟ್ ಯಾವುದಾದ್ರೂ ನಂಬರ್ಸ್ ವಿಚ್ ಎಂಡ್ ವಿತ್ ದಿ ಅದರ್ ಡಿಜಿಟ್ಸ್ ತೊಗೊಳ್ಬೋದು. ಸೊ 422 ಇದು ಡೆಫಿನೆಟ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ, ಯಾಕಂದರೆ ಐ ನೋ ದಟ್ ನೋ ಸ್ಕ್ವೇರ್ ನಂಬರ್ ಕ್ಯಾನ್ ಎಂಡ್ ವಿತ್ 2. ಇನ್ನು ಯಾವ್ದು ತೊಗೊಳ್ಬೋದು? 33 3ಇಂದ ಎಂಡ್ ಆಗೋಕ್ಕೆ ಸಾಧ್ಯ ಇಲ್ಲ. 5 ಡಿಜಿಟ್ ನಂಬರು ತೊಗೊಳ್ಬೋದು, 5 4 1 2 3 ಅಂತ, ಯಾಕೆಂದರೆ 3ಇಂದ ಎಂಡ್ ಆಗ್ತಿದೆ, ಇಟ್ಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್. 7ಇಂದ ಎಂಡ್ ಆಗ್ಬೋದು, 2 1 3 7. ಸೊ ಇನ್ನೊಂದು ಈ ಥರ ನೀವೇ ಯಾವುದಾದ್ರೂ ಒಂದು ನಂಬರ್ ಬರೀರಿ. ಸೊ ದೇರ್ ಕ್ಯಾನ್ ಬಿ ಸೋ ಮೆನಿ ಆನ್ಸರ್, ಕ್ಯಾನ್ ಬಿ ಕೌಂಟ್ಲೆಸ್ ಆನ್ಸರ್ಸ್ ವಿಚ್ ಸ್ಯಾಟಿಸ್ಫೈಸ್ ದಿಸ್ ಕಂಡೀಷನ್. ಇನ್ನೊಂದು ಕ್ವೆಶನ್ ನೋಡೋಣ. ವಾಟ್ ವುಡ್ ಬಿ ದ ಒನ್ಸ್ ಪ್ಲೇಸ್ ಡಿಜಿಟ್ ಫಾರ್ ದ ಫಾಲೋಯಿಂಗ್? ಅಂದರೆ ಯೂನಿಟ್ಸ್ ಪ್ಲೇಸಲ್ಲಿ ಏನು ಡಿಜಿಟ್ ಇರ್ಬೋದು ಅಂತ ಕೇಳ್ತಿದ್ದಾರೆ. 119 ಸ್ಕ್ವೇರ್. ನಾನು 119 into 119 ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡೋದು ಬೇಕಾಗಿಲ್ಲ.
ಇಲ್ಲಿ 9ಇಂದ ಎಂಡ್ ಆಗ್ತಿದೆ ತಾನೇ. ಸೊ 9 ಇಂಟು 9 ಮಾಡಿದಾಗ ಏನು ಸಿಗುತ್ತೆ ನನಗೆ? 81. ಇದ್ರ ಯೂನಿಟ್ಸ್ ಪ್ಲೇಸ್ 1. ಸೊ ಇಲ್ಲೂ ಅಷ್ಟೇ ಯೂನಿಟ್ಸ್ ಪ್ಲೇಸ್ ವಿಲ್ ಬಿ ಯೂನಿಟ್ಸ್ ಪ್ಲೇಸ್ ಅಥವಾ ಒನ್ಸ್ ಪ್ಲೇಸ್ ಎರಡೂ ಒಂದೇ. ಯೂನಿಟ್ಸ್ ಪ್ಲೇಸ್ ಇಸ್ 1. ಯೂನಿಟ್ಸ್ ಪ್ಲೇಸ್ ಒನ್ಸ್ ಪ್ಲೇಸ್ ಎರಡೂ ಸೇಮೇ. ಇಲ್ಲಿ 6ಇಂದ ಎಂಡ್ ಆಗ್ತಿದೆ. ವೆನ್ ವಿ ಡೂ 6 ಇಂಟು 6 ವಿ ಗೆಟ್ 36 ಆ್ಯಂಡ್ ಇದು 6ಇಂದ ಎಂಡ್ ಆಗ್ತಿದೆ. ಸೊ ಇದ್ರ ಯೂನಿಟ್ಸ್ ಪ್ಲೇಸ್ ಏನಾಗುತ್ತೆ? 6. ಇಲ್ಲಿ 0 ಇದೆ, 0ಇಂದ ಎಂಡ್ ಆದಾಗ ಯೂನಿಟ್ಸ್ ಪ್ಲೇಸಲ್ಲೂ ಕೂಡ 0 ಇರುತ್ತೆ. ವಾಟ್ ಕುಡ್ ಬಿ ದ ಒನ್ಸ್ ಪ್ಲೇಸ್ ಡಿಜಿಟ್ ಆಫ್ ದ ನಂಬರ್ ಹೂಸ್ ಸ್ಕ್ವೇರ್ ಈಸ್ 2809? ಸೊ ಇಲ್ಲಿ ಏನು ಕ್ವೆಶನ್ ಕೇಳ್ತಿದ್ದಾರೆ ವೆರಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಈ ಕ್ವೆಶನಲ್ಲಿ ನಂಬರ್ ಕೊಟ್ಬಿಟ್ಟು ಅದರ ಸ್ಕ್ವೇರಲ್ಲಿ ಯೂನಿಟ್ಸ್ ಪ್ಲೇಸಲ್ಲಿ ಏನಿದೆ ಅಂತ ಕೇಳ್ತಿರೋದು. ಈ ಕ್ವೆಶನಲ್ಲಿ ಸ್ಕ್ವೇರ್ ನಮಗಾಗಲೇ ಕೊಟ್ಟಿದ್ದಾರೆ. ಎರಡು ನಂಬರ್ಸ್ ಮಲ್ಟಿಪ್ಲೈ ಮಾಡಿದಾಗ ಈ ಸ್ಕ್ವೇರ್ ನಂಬರ್ ಸಿಗ್ಬೋದು, ಆ ಥರ ಯೋಚನೆ ಮಾಡಬೇಕು. ನಮಗೆ ನಂಬರ್ ಯಾವುದಿರ್ಬೋದು? ದ ನಂಬರ್ ಕುಡ್ ಎಂಡ್ ವಿತ್ ಈದರ್ 3 ಆರ್ 7. 3 ಇಂಟು 3 ಮಾಡಿದಾಗ 9 ಆಯಿತು. 7 ಇಂಟು 7 ಮಾಡಿದಾಗ 49 ಆಯಿತು. ಸೊ ಇಲ್ಲಿ ಯೂನಿಟ್ಸ್ ಪ್ಲೇಸಲ್ಲಿ 9, ಇಲ್ಲಿ ಯೂನಿಟ್ಸ್ ಪ್ಲೇಸಲ್ಲಿ 9. ಸೊ ದ ಯೂನಿಟ್ಸ್ ಪ್ಲೇಸ್ ಆಫ್ ದ ನಂಬರ್ whose square is 2809 all has 3 or 7 in its units place ಅಥವಾ in its ones place. Second question, square of the number ಅಲ್ಲಿ 5 is there in the units place. So ಯಾವ number at square ಅಲ್ಲಿ 5 ಇರುತ್ತೆ units place li? When 5 is in the units place of the number ಅಥವಾ ones place. ಸೊ ಕೇರ್ಫುಲ್ಲಾಗಿ ನೋಡಿ ಯಾವಾಗ ಡೈರೆಕ್ಟಾಗಿ ಸ್ಕ್ವೇರ್ ನಂಬರ್ ಕೊಟ್ಟಿದ್ದಾರೆ ಆ್ಯಂಡ್ ಯಾವಾಗ ಅವರು ಸ್ಕ್ವೇರ್ ಆಫ್ ಅ ನಂಬರ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ನೆಕ್ಸ್ಟ್ ಕ್ವೆಶನ್, ವುಡ್ ದ ಸ್ಕ್ವೇರ್ ಆಫ್ 259 ಬಿ ಆಡ್ ಆರ್ ಈವನ್? ವೈ? ಸೊ ನೀವು 259 ಇಂಟು 255 259 ಇಂಟು 259 ಮಾಡೋದಂತೂ ಬೇಕಾಗಿಲ್ಲ. ನಾವು ಏನು ಮಾಡಬೇಕು? ಈ ನಂಬರ್ ಈವನ್ ಆಡ, ದಿಸ್ ನಂಬರ್ ಇಸ್ ಆಡ್. ಆ್ಯಂಡ್ ನಾವು ಆಗಲೇ ಓದಿರೋದು ದ ಸ್ಕ್ವೇರ್ ಆಫ್ ಎನಿ ಆಡ್ ನಂಬರ್ ಇಸ್ ಆಡ್. ಸೊ ಸ್ಕ್ವೇರ್ of 259 is odd since 259 is odd. ಅಷ್ಟೇ ಬರಿಬೇಕಾಗಿರೋದು. ಇಟ್ಸ್ ದಟ್ ಸಿಂಪಲ್. ಹೌ ಮೆನಿ ಝೀರೋಸ್ ವಿಲ್ ದ ಸ್ಕ್ವೇರ್ ಆಫ್ 900 ಹ್ಯಾವ್? ಇದು ನಾವು ಆಗಲೇ ಡಿಸ್ಕಸ್ ಮಾಡಿದ್ದೀವಿ. ಕ್ವೆಶನಲ್ಲಿ ಎಷ್ಟು ಝೀರೋಸ್ ಇದೆ ಅಂತ ನೋಡಿ. 2 ಝೀರೋಸ್ ಇದೆ. ಸೊ ಅದರ ಸ್ಕ್ವೇರಲ್ಲಿ ಎಷ್ಟು ಝೀರೋಸ್ ಇರುತ್ತೆ? 2 ಇಂಟು 2 ಆಗುತ್ತೆ, ವಿಚ್ ಇಸ್ 4 ಝೀರೋಸ್. So the square of 900 will have 4 zeros, and this is nothing but 900 into 900. So first ನಾನು 4 zeros ಬರ್ಕೊಡ್ತೀನಿ. Next I do 9 into 9, which is 81. So ಇದು ನನ್ನ ಆನ್ಸರ್ ಆಗುತ್ತೆ. ಇಲ್ಲ ಆನ್ಸರು ಕೇಳ್ತಿಲ್ಲ, they are just asking how many zeros. So 4 zeros ಅಂತ ಹೇಳ್ಬೋದು. This is my answer. Okay, ಇವಾಗ ನಾವು ಕೆಲವು ಪ್ಯಾಟರ್ನ್ಸನ್ನು ಅಬ್ಸರ್ವ್ ಮಾಡೋಣ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಷ್ಟೋ ಡಿಫ್ರೆಂಟ್ ಪ್ಯಾಟರ್ನ್ಸ್ ಕೊಟ್ಟಿದ್ದಾರೆ. ವಿ ಡೋಂಟ್ ಹ್ಯಾವ್ ಟು ಬೈ ಹಾರ್ಟ್ ಎನಿ ಪ್ಯಾಟರ್ನ್ಸ್, ಆಯಿತಾ? ನಾವು ಏನು ಮಾಡಬೇಕು ಅಂದರೆ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಬಿಹೈಂಡ್ ದ ಪ್ಯಾಟರ್ನ್. ಹೇಗೆ ಈ ಪ್ಯಾಟರ್ನ್ ಬಂತು, ಈ ಪ್ಯಾಟರ್ನ್ ಹೀಗಿದ್ರೆ ಈ ಪ್ಯಾಟರ್ನ್ ನೆಕ್ಸ್ಟ್ ಲೈನ್ ಏನಾಗಿರ್ಬೋದು, ಅಥವಾ ಈ ಪ್ಯಾಟರ್ನಲ್ಲಿ ಯಾವುದಾದ್ರೂ 1 ಡಿಜಿಟ್ ಮಿಸ್ಸಿಂಗ್ ಇದ್ದರೆ, 1 ಎಲಿಮೆಂಟ್ ಮಿಸ್ಸಿಂಗ್ ಇದ್ದರೆ ಹೇಗೆ ಫಿಲ್ ಮಾಡೋದು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಬೈ ಹಾರ್ಟ್ ಮಾಡೋಕ್ಕೆ ಟ್ರೈ ಮಾಡೋದು ಬೇಡ. ಓಕೆ, ಸೊ ಇಲ್ಲಿ ಒಂದು ಪ್ಯಾಟರ್ನ್ ಇದೆ. ಲೆಟ್ಸ್ ಸಿ ವಾಟ್ ಇಟ್ ಶೋಸ್. ಓಕೆ, ಫಸ್ಟ್ ಪಾರ್ಟ್ ಆಫ್ ಇಟ್ ಏನು? 1 ಸ್ಟಾರ್ ಇದೆ. ಓಕೆ, ಇದರಲ್ಲಿ 1 2 3 4 ಸ್ಟಾರ್ಸ್ ಇದೆ. ಇದರಲ್ಲಿ 9 ಇದೆ, ಇದರಲ್ಲಿ 16 ಇದೆ. ಈಚ್ ಆಫ್ ಇಟ್ ಏನು ಫಾರ್ಮ್ ಮಾಡ್ತಿದೆ? ದಿಸ್ ಇಸ್ ಫಾರ್ಮಿಂಗ್ ಅ ಸ್ಕ್ವೇರ್ ಆಫ್ 1 ಸ್ಟಾರ್. ಇದು ಇನ್ನೊಂದು ಸ್ಕ್ವೇರ್ ಫಾರ್ಮ್ ಮಾಡ್ತಿದೆ, ಇದು ಇನ್ನೊಂದು ಸ್ಕ್ವೇರ್ ಫಾರ್ಮ್ ಮಾಡ್ತಿದೆ, ಇದು ಇನ್ನೊಂದು ಸ್ಕ್ವೇರ್ ಫಾರ್ಮ್ ಮಾಡ್ತಿದೆ. ಓಕೆ, ಸೊ ನಾವು ಆಗಲೇ ಸ್ಕ್ವೇರ್ಸ್ ಕಲಿತಾ ಇರುವಾಗಲೂ ಅಷ್ಟೇ ವಿ ಸಾ ದ್ಯಾಟ್ ವಿ ಟುಕ್ ಸ್ಕ್ವೇರ್ಸ್ ಆಫ್ ಸೈಡ್ 1 ಯೂನಿಟ್ ಟು ಫಾರ್ಮ್ ದೀಸ್ ಡಿಫ್ರೆಂಟ್ ಬಿಗರ್ ಸ್ಕ್ವೇರ್ಸ್ ಅಲ್ಲ. ಸೊ ಸಿಮಿಲರ್ಲಿ ಇಲ್ಲೂ ಸ್ಟಾರ್ಸನ್ನು ಅರೇಂಜ್ ಮಾಡಿದ್ದಾರೆ. ಓಕೆ, ಇವಾಗ ನಾನು ಈ ಸ್ಟಾರ್ಸಿಂದ ನಾನು ಒಂದು ಟ್ರಯಾಂಗಲ್ ಫಾರ್ಮ್ ಮಾಡಬೇಕು. ಹೌ ವಿಲ್ ಐ ಫಾರ್ಮ್ ಅ ಟ್ರಯಾಂಗಲ್ ಹಿಯರ್? ಏನದರ ಅರ್ಥ? ಇಲ್ಲಿ ನಾನು ಜಸ್ಟ್ ಒನ್ ಡೇ ಇದೆ, ಸೊ ಹಾಗೆ ಬಿಟ್ಟಿರ್ತೀನಿ. ವಿಲ್ ಕಮ್ ಬ್ಯಾಕ್ ಟು ದಟ್. ಇಲ್ಲಿ ನಂಗೆ ಟ್ರಯಾಂಗಲ್ ಬೇಕು ಅಂದರೆ ವಿ ನೋ ದ್ಯಾಟ್ ಇದು ತೊಗೊಂಡ್ರೆ, ಇಷ್ಟು ತೊಗೊಂಡ್ರೆ ಐ ಗೆಟ್ ಅ ಟ್ರಯಾಂಗಲ್. ಇಲ್ಲಿ ನನಗೇನು ಸಿಗತ್ತೆ? ಇಷ್ಟು ತೊಗೊಂಡ್ರೆ ಐ ಗೆಟ್ ಅ ಟ್ರಯಾಂಗಲ್. ಆ್ಯಂಡ್ ಇಲ್ಲಿ I get a triangle like this. Okay. So ಈ ಥರ ನಾವು ಟ್ರಯಾಂಗಲ್ಸ್ ಫಾರ್ಮ್ ಮಾಡಿದಾಗ ಎಷ್ಟು ಸ್ಟಾರ್ಸ್ ಇದೆ? ಇದರಲ್ಲಿ 3 ಸ್ಟಾರ್ಸ್ ಇದೆ. ಇದರಲ್ಲಿ ಎಷ್ಟಿದೆ? 1 2 3 4 5 6 ಇದೆ. ಸಾರಿ 5 ಅಲ್ಲ, 6 ಸ್ಟಾರ್ಸ್ ಇದೆ. ಆ್ಯಂಡ್ ಇದರಲ್ಲಿ ಎಷ್ಟಿದೆ? 1 2 3 4 5 6 7 8 9 ಆ್ಯಂಡ್ 10.
ಈ 3, 6, 10 ಅದಾದ್ಮೇಲೆ ಸೊ ಆನ್ ಏನೇನು ನಂಬರ್ಸ್ ಫಾಲೋ ಆಗುತ್ತೋ ದೀಸ್ ಆರ್ ಕಾಲ್ಡ್ ಟ್ರಯಾಂಗ್ಯುಲರ್ ನಂಬರ್ಸ್. ನಾನು 1ಗೆ ನೋಡೋಣ ಸೆಪ್ರೇಟ್ ಆಗಿ ಅಂದೆ. ಸೊ 1 ಹಿಂಗಿದ್ದಾಗ ಐ ಕ್ಯಾನ್ ಜಸ್ಟ್ ಡೈರೆಕ್ಟ್ಲಿ ಟೇಕ್ ಲೈಕ್ ದಿಸ್. ಸೊ ಈ 1, 3, 6, 10 ಇದಕ್ಕೆ ನಾವು ಟ್ರಯಾಂಗ್ಯುಲರ್ ನಂಬರ್ಸ್ ಇರ್ತೀವಿ ಆ್ಯಂಡ್ ವಿಲ್ ಲರ್ನ್ ಸಮಥಿಂಗ್ ಅಬೌಟ್ ದೀಸ್ ಟ್ರಯಾಂಗ್ಯುಲರ್ ನಂಬರ್ಸ್. ಸೊ ಬರೀ ಟ್ರಯಾಂಗ್ಯುಲರ್ ನಂಬರ್ಸ್ನ ಮಾತ್ರ ನಾನು ರೆಪ್ರೆಸೆಂಟ್ ಮಾಡಿದ್ರೆ ಇಲ್ಲಿ 1 ಇದೆ, ಇಲ್ಲಿ 3 ಸ್ಟಾರ್ಸ್ ಇದೆ, ಇಲ್ಲಿ 6 ಇದೆ, ಇಲ್ಲಿ 10 ಇದೆ ಆ್ಯಂಡ್ ಸೊ ಆನ್. ಆ್ಯಂಡ್ ಜ್ಞಾಪಕ ಇಟ್ಕೊಳ್ಳಿ, ವಿ ಆರ್ ಗೆಟಿಂಗ್ ದಮ್ ಫ್ರಮ್ ಸ್ಕ್ವೇರ್ ನಂಬರ್ಸ್ ಇಟ್ ಸೆಲ್ಫ್. ಇನ್ 1 ಆ್ಯಡ್ ಮಾಡಿದಾಗ ಇಲ್ಲಿ 1 ಸ್ಕ್ವೇರ್ ನಂಬರ್ ಆಯಿತು. ಓಕೆ, ಎನಿವೇ, ಸೊ ಇವಾಗ ಈ ಟ್ರಯಾಂಗ್ಯುಲರ್ ನಂಬರ್ಸ್ ಇದೆ ಅಲ್ಲ, ವಾಟ್ ವಿ ಆರ್ ಗೋಯಿಂಗ್ ಟು ಟ್ರೈ ಟು ಡೂ ಇಸ್ ವಿ ವಿಲ್ ಆ್ಯಡ್ 2 ಕನ್ಸಿಕ್ಯೂಟಿವ್ ಟ್ರಯಾಂಗ್ಯುಲರ್ ನಂಬರ್ಸ್. ಈ ಕನ್ಸಿಕ್ಯೂಟಿವ್ ವರ್ಡ್ ವೆರಿ ಇಂಪಾರ್ಟೆಂಟ್ ಮ್ಯಾಥಲ್ಲಿ, ಆಲ್ಮೋಸ್ಟ್ ಎವ್ರಿ ಚಾಪ್ಟರ್ಲಿ ನೋಡಿದ್ದೀವಿ ಆಗಲೇ. ಕನ್ಸಿಕ್ಯೂಟಿವ್ ಅಂದರೆ 1 ಆದಮೇಲೆ ಇನ್ನೊಂದು. ಸೊ 1 ಮತ್ತು 3 ಆ್ಯಡ್ ಮಾಡಿದ್ರೆ, ಅಥವಾ 3 ಮತ್ತು 6 ಆ್ಯಡ್ ಮಾಡಿದ್ರೆ, ಅಥವಾ 6 ಆ್ಯಂಡ್ 10 ಆ್ಯಡ್ ಮಾಡಿದ್ರೆ, ಸೊ 2 ಕನ್ಸಿಕ್ಯೂಟಿವ್ ಟ್ರಯಾಂಗ್ಯುಲರ್ ನಂಬರ್ಸ್ ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ ಅಂತ ನೋಡೋಣ. ವೆನ್ ವಿ ಆ್ಯಡ್ 2 ಕನ್ಸಿಕ್ಯೂಟಿವ್ ಟ್ರಯಾಂಗ್ಯುಲರ್ ನಂಬರ್ಸ್, ಸೊ ಟ್ರಯಾಂಗ್ಯುಲರ್ ನಂಬರ್ಸ್ ಯಾವ್ದಾದ್ರು ನೋಡಿದ್ವಿ, ವಿ ಸೊ ಇಟ್ ವಾಸ್ 1, 3, 6, 10 ಆ್ಯಂಡ್ ಸೊ ಆನ್. ಓಕೆ, ಫಸ್ಟ್ ನಾನು 1 ಮತ್ತು 3 ತೊಗೊಂಡಾಗ ಇಲ್ಲಿ 1 ಸ್ಟಾರ್ ಇಡ್ತೀನಿ ಆ್ಯಂಡ್ ಇಲ್ಲಿ 3 ಸ್ಟಾರ್ಸ್ ಇಡ್ತೀನಿ. ಟುಗೆದರ್ ವಾಟ್ ಇಸ್ ಇಟ್ ಫಾರ್ಮಿಂಗ್? ಇಟ್ಸ್ ಫಾರ್ಮಿಂಗ್ ಅ ಸ್ಕ್ವೇರ್. ಸೊ 1 + 3 ಮಾಡಿದಾಗ ಐ ಆಮ್ ಗೆಟಿಂಗ್ 4 ಆ್ಯಂಡ್ 4 ಇಸ್ ನಥಿಂಗ್ ಬಟ್ 2 ಸ್ಕ್ವೇರ್. ಓಕೆ, ಇಲ್ಲಿ 3 + 6 ನೆಕ್ಸ್ಟ್ ಮಾಡ್ತೀನಿ, 2 ಕನ್ಸಿಕ್ಯೂಟಿವ್ ಟ್ರಯಾಂಗ್ಯುಲರ್ ನಂಬರ್ಸ್. 3 ಸ್ಟಾರ್ಸ್ ಆಗಲೇ ಇಟ್ಟೀನಿ, ಅದಕ್ಕೆ ಐ ಆಮ್ ಗೋಯಿಂಗ್ ಟು ಆ್ಯಡ್ ದ 6 ಸ್ಟಾರ್ಸ್, 1, 2, 3, 4, 5, 6. ಓಕೆ, ಸೊ ಟೋಟಲಿ ಐ ಆಮ್ ಗೆಟಿಂಗ್ ಅ ಸ್ಕ್ವೇರ್. ಆ್ಯಂಡ್ ಇಲ್ಲಿ ನೋಡ್ದೇನೆ ಇದನ್ನು ನೋಡ್ದೇನೆ ಐ ಕ್ಯಾನ್ ಡೈರೆಕ್ಟ್ಲಿ ಸೇ ಏನು ಅಂತ. ವಾಟ್ ವಿಲ್ ದ ಸಮ್ ಬಿ? 1, 2, 3, 4, 5, 6, 7, 8, 9. ಸೊ 9 ಎಷ್ಟು? 9 ಇಸ್ ನಥಿಂಗ್ ಬಟ್ 3 ಸ್ಕ್ವೇರ್. ಇಲ್ಲಿ ಏನಾಗುತ್ತೆ, 6 + 10 ಮಾಡಿದಾಗ ಐ ಗೆಟ್ 16 ವಿಚ್ ಇಸ್ ನಥಿಂಗ್ ಬಟ್ 4 ಸ್ಕ್ವೇರ್. ವಾಟ್ ವಿ ಸೇ ಇಸ್ ಆ್ಯಡಿಂಗ್ 2 ಕನ್ಸಿಕ್ಯೂಟಿವ್ ಟ್ರಯಾಂಗ್ಯುಲರ್ ನಂಬರ್ಸ್ ಗಿವ್ಸ್ ಅಸ್ ಅ ಸ್ಕ್ವೇರ್ ನಂಬರ್. ಇದು ಆಲ್ವೇಸ್ ಟ್ರೂ. ಯಾವ 2 ಕನ್ಸಿಕ್ಯೂಟಿವ್ ಟ್ರಯಾಂಗ್ಯುಲರ್ ನಂಬರ್ಸು ತೊಗೊಳ್ಬೋದು ಆ್ಯಂಡ್ ವೆನ್ ವಿ ಆ್ಯಡ್ ಇಟ್ ವಿ ಆಲ್ವೇಸ್ ಗೆಟ್ ಅ ಸ್ಕ್ವೇರ್ ನಂಬರ್. ಸೊ ಇಲ್ಲಿ 1 ಮತ್ತು 3 ಆ್ಯಡ್ ಮಾಡಿದಾಗ ವಿ ಗಾಟ್ 2 ಸ್ಕ್ವೇರ್, 3 ಆ್ಯಂಡ್ 6 ಆ್ಯಡ್ ಮಾಡಿದಾಗ ವಿ ಗಾಟ್ 3 ಸ್ಕ್ವೇರ್, 6 + 10 ಆ್ಯಡ್ ಮಾಡಿದಾಗ ವಿ ಗಾಟ್ 4 ಸ್ಕ್ವೇರ್ ಆ್ಯಂಡ್ ಸೊ ಆನ್. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ನೋಡೋಣ. ಹಿಯರ್ ಐ ಹ್ಯಾವ್ ರಿಟನ್ 1 ಸ್ಕ್ವೇರ್, 2 ಸ್ಕ್ವೇರ್, 3 ಸ್ಕ್ವೇರ್, 4 ಸ್ಕ್ವೇರ್, 5 ಸ್ಕ್ವೇರ್ ಎಲ್ಲ ಬರ್ಕೊಂಡಿನಿ. ಇವಾಗ 1 ಸ್ಕ್ವೇರ್ ಮತ್ತು 2 ಸ್ಕ್ವೇರ್ ಮಧ್ಯ ಎಷ್ಟು ನಂಬರ್ಸ್ ಇದೆ, 2 ಸ್ಕ್ವೇರ್ ಮತ್ತು 3 ಸ್ಕ್ವೇರ್ ಮಧ್ಯ ಎಷ್ಟು ನಂಬರ್ಸ್ ಇದೆ ಅದನ್ನು ನೋಡೋಣ. ಸೊ ಬಿಟ್ವೀನ್ 1 ಸ್ಕ್ವೇರ್ ಆ್ಯಂಡ್ 2 ಸ್ಕ್ವೇರ್, 1 ಮತ್ತು 4 ಮಧ್ಯ ಏನಿದೆ, ಐ ಹ್ಯಾವ್ 2 ಆ್ಯಂಡ್ 3. ಓಕೆ, 4 ಆ್ಯಂಡ್ 9 ಮಧ್ಯ ಯಾವ ನಂಬರ್ಸ್ ಇದೆ, 5, 6, 7 ಆ್ಯಂಡ್ 8. ಓಕೆ, 9 ಆ್ಯಂಡ್ 16 ಮಧ್ಯ ಯಾವ ನಂಬರ್ಸ್ ಇದೆ, 10, 11, 12, 13, 14, 15. ಓಕೆ, ಎಷ್ಟು ನಂಬರ್ಸ್ ಇದೆ ಹೇಳಿ, ಟೋಟಲಿ ಎಷ್ಟು ನಂಬರ್ಸ್ ಇದೆ ಇದರಲ್ಲಿ? ದೇರ್ ಆರ್ 2 numbers in between 1 square and 2 square. ಇದು ಎಷ್ಟು ನಂಬರ್ಸ್ ಆಯಿತು? ದಿಸ್ ಇಸ್ 4 numbers. ಓಕೆ, ಇದು ಎಷ್ಟಾಯಿತು? ಕೌಂಟ್ 1, 2, 3, 4, 5, 6 numbers. ವಾಟ್ ಕ್ಯಾನ್ ವಿ ಸೇ? ಜನರಲ್ ಆಗಿ ನೀವೇ ಟ್ರೈ ಮಾಡಿ. ಇದನ್ನು ನಾನು n ಅಂತ ಹಾಕ್ಕೊಳ್ತೀನಿ. ಓಕೆ, 1 is n. 1 ಸ್ಕ್ವೇರ್ ಅಂದರೆ n ಸ್ಕ್ವೇರ್ ಆಯಿತು. ಓಕೆ, 1n ಅಂದರೆ 2 ನನಗೇನಾಗುತ್ತೆ, 2 ಇಸ್ ನಥಿಂಗ್ ಬಟ್ n + 1 ಆ್ಯಂಡ್ 2 ಸ್ಕ್ವೇರ್ ಅಂದರೆ n + 1 ಸ್ಕ್ವೇರ್. ಓಕೆ, n ಸ್ಕ್ವೇರ್ ಮತ್ತು n + 1 ಸ್ಕ್ವೇರ್ ಮಧ್ಯ ಎಷ್ಟು ನಂಬರ್ಸ್ ಇದೆ? ನಾನಿಲ್ಲಿ 2 ಅಂತ ಆಯಿತು. ಬಟ್ n ಟರ್ಮ್ಸಲ್ಲಿ ಬರೀಬೇಕು ಅಂದರೆ ದಿಸ್ ಇಸ್ ಈಕ್ವಲ್ ಟು 2 ಟೈಮ್ಸ್ n. ಯಾಕೆ 2 ಟೈಮ್ಸ್ n? ಹೇಗೆ ಬಂತು ಅದು? n ನನಗೆ ನಾನು 1 ಅಂತ ತೊಗೊಂಡೆ ಅಲ್ಲ. ದ ನಂಬರ್ ಆಫ್ ನಂಬರ್ಸ್ ಬಿಟ್ವೀನ್ n ಸ್ಕ್ವೇರ್ ಆ್ಯಂಡ್ n + 1 ಸ್ಕ್ವೇರ್ ಎಷ್ಟಾಯಿತು? 2 × 1 ವಿಚ್ ಇಸ್ 2n. ಇವಾಗ ನಾನು 2 ಆ್ಯಂಡ್ 3 ತೊಗೊಳ್ತೀನಿ. ಓಕೆ, 2 ಆ್ಯಂಡ್ 3. ಸೊ ಮತ್ತೆ n ಟರ್ಮ್ಸ್ಲೇ ಬರೆಯೋಕ್ಕೆ ಟ್ರೈ ಮಾಡೋಣ. ಏನಾಗುತ್ತೆ? 2 ಇವಾಗ n ಆಗುತ್ತೆ, 3 ಈಸ್ ನಥಿಂಗ್ ಬಟ್ n + 1. ಯಾ, 2 + 1 is 3. ಐ ನೀಡ್ ಟು ನೋ ಹೌ ಮೆನಿ ನಂಬರ್ಸ್ ಆರ್ ಬಿಟ್ವೀನ್ n ಸ್ಕ್ವೇರ್ ಆ್ಯಂಡ್ n + 1 ಸ್ಕ್ವೇರ್. ಆವಾಗ ಇದು 2 ಸ್ಕ್ವೇರ್ ಆ್ಯಂಡ್ 3 ಸ್ಕ್ವೇರ್ ಆಯಿತು. ಓಕೆ, ಇಲ್ಲಿ ನಾನು ಏನು ಹೇಳಿದೆ ಡೈರೆಕ್ಟಾಗಿ, ದೇರ್ ಆರ್ 2n ನಂಬರ್ಸ್ ಬಿಟ್ವೀನ್ n ಸ್ಕ್ವೇರ್ ಆ್ಯಂಡ್ n + 1 ಸ್ಕ್ವೇರ್. 2n ನಂಬರ್ಸ್ ಬಿಟ್ವೀನ್ ಇದು ಅಂದರೆ ಎಷ್ಟಾಗುತ್ತೆ? 2 × n. n ಎಷ್ಟು ತೊಗೊಂಡೆ? n ವಾಸ್ ಈಕ್ವಲ್ ಟು 2. 2 × 2 ವಿಚ್ ಇಸ್ 4. ಇಲ್ಲೂ 4 ಸಿಗ್ತಿದೆಯಾ? ಎಸ್.
ಸಿಮಿಲರ್ಲಿ ಯು ಕ್ಯಾನ್ ಟೇಕ್ ಎನಿ ಟೂ ನಂಬರ್ಸ್ n ಮತ್ತು n+1 ಅಂದರೆ ಟೂ ಕನ್ಸಿಕ್ಯೂಟಿವ್ ನಂಬರ್ಸ್ ತೊಗೊಂಡ್ಬಿಟ್ಟು ಅವರ ಸ್ಕ್ವೇರ್ಸ್ ಮಧ್ಯ ಎಷ್ಟು ನಂಬರ್ಸ್ ಇದೆ ಗೊತ್ತಾಗೋದಕ್ಕೆ ವಿ ಆಲ್ವೇಸ್ ಗೆಟ್ 2 times n number of numbers between the squares of two numbers n and n+1. ಸೊ ಈ ಎರಡು ನಂಬರ್ಸ್ ತೊಗೊಳ್ಳೋಣ. ವಿತೌಟ್ ಕೌಂಟಿಂಗ್ ನಾನು ಡೈರೆಕ್ಟಾಗಿ ಏನು ಹೇಳ್ಬೋದು, ಇದು ನನ್ನ n ಆದರೆ ಇದು ನನ್ನ n+1 ಆದರೆ ಬಿಟ್ವೀನ್ n ಸ್ಕ್ವೇರ್ ಆ್ಯಂಡ್ n+1 ಸ್ಕ್ವೇರ್ 2n ನಂಬರ್ಸ್ ಇರಬೇಕು. ಸೊ 2n ಎಷ್ಟಾಗುತ್ತೆ, 2 × 4 ವಿಚ್ ಇಸ್ ಈಕ್ವಲ್ ಟು 8. ನೀವೇ ಚೆಕ್ ಮಾಡಿ ನೋಡಿ, 16 ಮತ್ತು 25 ಮಧ್ಯ ಎಷ್ಟು ನಂಬರ್ಸ್ ಇದೆ, 17, 18, 19, 20, 21, 22, 23, 24 8 ನಂಬರ್ಸ್ ಇದೆ. ಸೊ ವಿ ಆಲ್ವೇಸ್ ಸೇ ಸ್ಮಾಲರ್ ನಂಬರ್ ನನ್ನ n ಆಗುತ್ತೆ, ಬಿಗರ್ ನಂಬರ್ n+1 ಆಗುತ್ತೆ. ಈ ಎರಡು ನಂಬರ್ ಸ್ಕ್ವೇರ್ಸ್ ಮಧ್ಯ 2 × n ನಂಬರ್ಸ್ ಇರುತ್ತೆ ವಿಚ್ ಇಸ್ 2 × ನಂಬರ್ ಆಫ್ 2 × ಸ್ಮಾಲರ್ ನಂಬರ್ ಯಾವ್ದು ತೊಗೊಂಡಿದ್ರು ಅದು ನನ್ನ n. ಸೊ ಬಿಟ್ವೀನ್ ಎನಿ ಟೂ ನಂಬರ್ಸ್ n and n+1 there are 2n numbers between the squares of the two numbers. ನೆಕ್ಸ್ಟ್ ಇವಾಗ ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಇದೆ. ಪ್ಯಾಟರ್ನ್ ನೋಡಿ, ನೀವೇ ಅಬ್ಸರ್ವ್ ಮಾಡಿ ಏನಾಗ್ತಿದೆ ಈ ಪ್ಯಾಟರ್ನ್ಲಿ ಅಂತ. ವೆರಿ ಇಂಪಾರ್ಟೆಂಟ್, ನಾವು ಕ್ರಿಟಿಕಲಿ ಅನಲೈಸ್ ಮಾಡಬೇಕು ಏನಾಗ್ತಿದೆ ಇದರಲ್ಲಿ ಅಂತ. ಓಕೆ, ಫಸ್ಟ್ 1 = 1 ಇದೆ, ಅದರಿಂದ ಅಷ್ಟೊಂದು ಏನು ನನಗೆ ಗೊತ್ತಾಗಲ್ಲ. ನೆಕ್ಸ್ಟ್ ಏನಿದೆ, 1 + 3. ಓಕೆ, ನೆಕ್ಸ್ಟ್ ಏನಿದೆ, 1 + 3 + 5, 1 + 3 + 5 + 7. ಏನಾಗ್ತಿದೆ, ಇದೆಲ್ಲ ನನ್ನ ಆಡ್ ನಂಬರ್ಸ್. ಓಕೆ, ದೀಸ್ ಆರ್ ಆಲ್ ಮೈ ಆಡ್ ನಂಬರ್ಸ್ ಆ್ಯಂಡ್ ಇದು ನಾವು ಕನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ತೊಗೊಳ್ತಾ ಇದ್ವಿ. ನಾನು 1 ಮತ್ತು 13 ತೊಗೊಳ್ತಿಲ್ಲ, 1 ಮತ್ತು 27 ತೊಗೊಳ್ತಿಲ್ಲ. ಐ ಆಮ್ ಟೇಕಿಂಗ್ ಕನ್ಸಿಕ್ಯೂಟಿವ್ ಆಡ್ ನಂಬರ್ಸ್. ಅಂದರೆ ಫಸ್ಟ್ ಆಡ್ ನಂಬರ್ ಇದು, ಇದು ಸೆಕೆಂಡ್ ಆಡ್ ನಂಬರ್, ಇದು ಥರ್ಡ್ ಆಡ್ ನಂಬರ್, ಇದು ಫೋರ್ತ್ ಆಡ್ ನಂಬರ್ ಆ್ಯಂಡ್ ವಿ ಆರ್ ಆ್ಯಡಿಂಗ್ ಅಪ್ ಆಲ್ ಆಫ್ ದೆಮ್. ಇದನ್ನೆಲ್ಲ ಆ್ಯಡ್ ಮಾಡಿದಾಗ ಆರ್ ಹೆಚ್ ಎಸ್ ಅಲ್ಲಿ ಏನು ಸಿಗ್ತಿದೆ, ವೆನ್ ಯು ಅಬ್ಸರ್ವ್, ಇಲ್ಲಿ 1 ಇದೆ, ಇಲ್ಲಿ 4 ಇದೆ, ಇಲ್ಲಿ 9 ಇದೆ. ವಾಟ್ ಆರ್ ದೀಸ್? ದೀಸ್ ಆರ್ ಸ್ಕ್ವೇರ್ ನಂಬರ್ಸ್. 1 ಏನು, ದಿಸ್ ಇಸ್ 1 ಸ್ಕ್ವೇರ್, ಇದು 2 ಸ್ಕ್ವೇರ್, ಇದು 3 ಸ್ಕ್ವೇರ್. ಯಾ, ಸೊ ಏನೋ ಪ್ಯಾಟರ್ನ್ ಸಿಗ್ತದೆ. ಇವಾಗ ಹೇಗೆ ರಿಲೇಟ್ ಮಾಡೋಣ ಎಲ್ ಹೆಚ್ ಎಸ್ ಮತ್ತು ಆರ್ ಹೆಚ್ ಎಸ್ನ? ಎಲ್ ಹೆಚ್ ಎಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ 1 ಟರ್ಮ್ ಇತ್ತು, ಒಂದೇ 1 ನಂಬರ್ ತೊಗೊಂಡಿದ್ದೀವಿ. ಸೊ ಆರ್ ಹೆಚ್ ಎಸ್ ಅಲ್ಲಿ ನನಗೆ 1 ಸ್ಕ್ವೇರ್ ಆಯಿತು. ಇಲ್ಲಿ 2 ಆಡ್ ನಂಬರ್ಸ್ ಆ್ಯಡ್ ಮಾಡೀವಿ, ಸೊ ಆರ್ ಹೆಚ್ ಎಸ್ ಅಲ್ಲಿ 2 ಸ್ಕ್ವೇರ್ ಆಯಿತು. ಇಲ್ಲಿ 3 ಕನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಆ್ಯಡ್ ಮಾಡೀವಿ, ಸೊ ಆರ್ ಹೆಚ್ ಎಸ್ ಇಸ್ 3 ಸ್ಕ್ವೇರ್. ಸೊ ಇಲ್ಲಿ 4 ಕನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಆ್ಯಡ್ ಮಾಡಿದಾಗ ವಾಟ್ ಇಸ್ ಆರ್ ಹೆಚ್ ಎಸ್? ನಾನು ಬ್ಲೈಂಡಾಗಿ 4 ಸ್ಕ್ವೇರ್ ಅಂತ ಬರಿತೀನಿ. 4 ಸ್ಕ್ವೇರ್ ಎಷ್ಟು? 16. ವೆರಿಫೈ ಮಾಡೋಣ. 1 + 3 is 4, 4 + 5 is 9, 9 + 7 is 16. ಸೊ ಇದರಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದರೆ, ವೆನ್ ಯು ಆ್ಯಡ್ ಕನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಸ್ಟಾರ್ಟಿಂಗ್ ಫ್ರಮ್ 1, ಆವಾಗ ಹೌ ಮೆನಿ ಅವರ್ ಆಡ್ ನಂಬರ್ಸ್ ಯು ಆ್ಯಡ್, ನಮ್ಮ ಸಮ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು ಅದರ ಸ್ಕ್ವೇರ್. ಆ ನಂಬರ್ ಇದ್ ಸ್ಕ್ವೇರ್. ಹೌ ಮೆನಿ ಅವರ್ ಆಡ್ ನಂಬರ್ಸ್ ಯು ಹ್ಯಾವ್ ಆ್ಯಡೆಡ್, ಆ ನಂಬರ್ದು ಸ್ಕ್ವೇರ್ ವಿಲ್ ಬಿ ಆರ್ ಸಮ್. ಸೊ ಸೇಮ್ ಥಿಂಗ್ ಈ ಸ್ಲೈಡಲ್ಲಿ ರಿಪೀಟ್ ಮಾಡೀನಿ. ಸಮ್ ಆಫ್ ದ ಫಸ್ಟ್ n ಆಡ್ ನಂಬರ್ಸ್ ಇಸ್ n ಸ್ಕ್ವೇರ್. ಸೊ n ಆಡ್ ನಂಬರ್ಸ್ ನಾನು ಆ್ಯಡ್ ಮಾಡಿದಾಗ ಐ ವಿಲ್ ಗೆಟ್ ಆರ್ ಹೆಚ್ ಎಸ್ ಆಸ್ n ಸ್ಕ್ವೇರ್. ಇನ್ನೊಂದು ಇವಾಗ ಏನು ಹೇಳ್ತಾ ಇದ್ದೀವಿ, ಇವಾಗ ತಿರ್ಗಿಸ್ಬಿಟ್ಟು ಹೇಳ್ತಿರೋದು, if a natural number cannot be expressed as a sum of successive odd numbers starting with 1, then it is not a perfect square. ಏನಾದರೂ ಅರ್ಥ, ಯಾವುದೋ ಒಂದು ನಂಬರು ಪರ್ಫೆಕ್ಟ್ ಸ್ಕ್ವೇರಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಒನ್ ಆಫ್ ದ ಟೆಸ್ಟ್ಸ್ ಏನು ಅಂದರೆ, 1ಇಂದ ಕನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಆ್ಯಡ್ ಮಾಡಿದಾಗ ಇಫ್ ಐ ಡೋಂಟ್ ಗೆಟ್ ದಟ್ ಪರ್ಫೆಕ್ಟ್ ಸ್ಕ್ವೇರ್, ಇಫ್ ಐ ಡೋಂಟ್ ಗೆಟ್ ದಟ್ ಪರ್ಟಿಕ್ಯುಲರ್ ನಂಬರ್, ದೆನ್ ಆ ನಂಬರು ಪರ್ಫೆಕ್ಟ್ ಸ್ಕ್ವೇರ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಇಫ್ ಅ ನ್ಯಾಚುರಲ್ ನಂಬರ್ ಕೆನ್ ನಾಟ್ ಬಿ ಎಕ್ಸ್ಪ್ರೆಸ್ ಆಸ್ ಅ ಸಮ್ ಆಫ್ ಸಕ್ಸೆಸಿವ್ ಆಡ್ ನಂಬರ್ಸ್ ಸ್ಟಾರ್ಟಿಂಗ್ ವಿತ್ 1, 1ಇಂದಾನೇ ಶುರು ಆಗಬೇಕು, ದೆನ್ ಇಟ್ಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ಸೊ ಸೇಮ್ ಥಿಂಗ್ ಪ್ರೀವಿಯಸ್ ಸ್ಲೈಡಲ್ಲಿ ಏನು ಹಾಕಿದ್ನೋ ಅದೇನೆ, 1 + 3 + 5 + so on nth ಆಡ್ ನಂಬರ್ ಮಾಡಿದಾಗ ವಿ ಗೆಟ್ ಆರ್ ಹೆಚ್ ಎಸ್ ಈಕ್ವಲ್ ಟು n ಸ್ಕ್ವೇರ್. n ಆಡ್ ನಂಬರ್ಸ್ ತೊಗೊಂಡಾಗ ಆರ್ ಹೆಚ್ ಎಸ್ ಇಸ್ n ಸ್ಕ್ವೇರ್. ನೆಕ್ಸ್ಟ್ ಪ್ಯಾಟರ್ನ್ ನೋಡೋಣ. ಇಲ್ಲಿ ಅಬ್ಸರ್ವ್ ಮಾಡಿ ಏನು ಪ್ಯಾಟರ್ನ್ ಇರ್ಬೋದು ಅಂತ. ಓಕೆ, ಎಲ್ ಹೆಚ್ ಎಸ್ ಅಲ್ಲಿ ಏನು ನಡೀತಿದೆ, ಎಲ್ ಹೆಚ್ ಎಸ್ ಅಲ್ಲಿ ಒಂದು ನಂಬರ್ ಕೊಟ್ಟಿದೆ ಆ್ಯಂಡ್ ಅದು ಸ್ಕ್ವೇರ್ ಮಾಡಿದ್ದಾರೆ. ಓಕೆ, ಆರ್ ಹೆಚ್ ಎಸ್ ಅಲ್ಲಿ ಏನಾಗ್ತದೆ, ಆರ್ ಹೆಚ್ ಎಸ್ ಅಲ್ಲಿ ವಿ ಆರ್ ಗೆಟಿಂಗ್ ದ ಸೇಮ್ ಸ್ಕ್ವೇರ್ ನಂಬರ್ ಬಟ್ ಎಕ್ಸ್ಪ್ರೆಸ್ಡ್ ಆಸ್ ಅ ಸಮ್ ಆಫ್ 2 ಕನ್ಸಿಕ್ಯೂಟಿವ್ ನಂಬರ್ಸ್. ಅಂದರೆ ಏನು, 3 ಸ್ಕ್ವೇರ್ ಅದು ನನ್ನ ಎಲ್ ಹೆಚ್ ಎಸ್. 3 ಸ್ಕ್ವೇರ್ ಎಷ್ಟು, 9 ಅಂತ ಗೊತ್ತು. 9 ಕ್ಯಾನ್ ಆಲ್ಸೋ ಬಿ ಒಬ್ಟೈನ್ಡ್ ಆಸ್ 4 + 5, 2 ಕನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಸನ್ನು ಆ್ಯಡ್ ಮಾಡಿದಾಗ ಅದು ಸಿಗ್ತದೆ. ಸಿಮಿಲರ್ಲಿ 5 ಸ್ಕ್ವೇರ್ 25, 25 ಇನ್ನು ಹೇಗೆ ಸಿಗ್ಬೋದು, 12 + 13. 7 ಸ್ಕ್ವೇರ್ ಏನು, 49, 49 ಹೇಗೆ ಸಿಗ್ಬೋದು, 2 ಕನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಸ್ ಆ್ಯಡ್ ಮಾಡಿದ್ರೆ 24 + 25. ಸೊ ಏನು ಈ ಪ್ಯಾಟರ್ನ್ ಆಗಿರ್ಬೋದು, ನೀವು ಅಬ್ಸರ್ವ್ ಮಾಡಿದ್ರೆ ಪ್ಯಾಟರ್ನ್ ಇಸ್ ಸೇಯಿಂಗ್
ದ ಸ್ಕ್ವೇರ್ ಆಫ್ ಎನಿ ಆಡ್ ನಂಬರ್. ಓಕೆ, ವೆರಿ ಕೇರ್ಫುಲ್. ಏನಕ್ಕೆ ಆಡ್ ನಂಬರ್ ಮಾತ್ರ? ನಾವು ಎಕ್ಸಾಂಪಲ್ಸ್ ತೊಗೊಂಡಿದ್ದು 3, 5 ಆ್ಯಂಡ್ 7. ಸೊ ಯಾವುದಾದ್ರೂ ಆಡ್ ನಂಬರಿದ್ದು ಸ್ಕ್ವೇರ್ ಬೇಕು ಅಂದರೆ ಇಟ್ ಕ್ಯಾನ್ ಆಲ್ವೇಸ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ದ ಸಮ್ ಆಫ್ 2 ಕನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಅಂದರೆ 1ಇಂದ ಶುರು ಆಗ್ಬಿಟ್ಟು 1, 2, 3, 4, 5, 6, 7, 8 ನಮ್ಮ ನಾರ್ಮಲ್ ಕೌಂಟಿಂಗ್ ನಂಬರ್ಸ್. ಸ್ಕ್ವೇರ್ ಆಫ್ ಎನಿ ಆಡ್ ನಂಬರ್ 3 square, 5 square, 7 square, 9 square, 11 square and so on can be expressed as a sum of 2 consecutive natural numbers. So ಅದರ ಜನರಲ್ ಫಾರ್ಮ್ ಏನು ಇದು? ಸೊ n and odd number ಅಂದರೆ if n is an odd number then the square of n is equal to n square minus 1 divided by 2 and n square plus 1 divided by 2. ಸೊ ನಾನು ಬೇಕಾದರೆ 3 square ಎಕ್ಸಾಂಪಲ್ ತೊಗೊಳ್ಳೋಣ. ಓಕೆ, 3 square ಅಂದರೆ ನಾನು n is equal to 3 ತೊಗೊಳ್ತೇನೆ. ಸೊ n square minus 1 by 2 ಅಂದರೆ 3 square minus 1 by 2 plus 3 square plus 1 by 2. ಓಕೆ, ಇದೇನಾಗುತ್ತೆ ಸಿಂಪ್ಲಿಫೈ ಮಾಡಿದ್ರೆ 3 ಸ್ಕ್ವೇರ್ ಎಷ್ಟು 9. ಸೊ 9 minus 1 by 2 plus 9 plus 1 by 2. 9 minus 1 by 2 ಅಂದರೆ 8 by 2 plus 10 by 2. ಓಕೆ, ವಾಟ್ ಈಸ್ 8 by 2? 8 divided by 2 ಮಾಡಿದಾಗ 4 ಆಯಿತು, 10 by 2 ಮಾಡಿದಾಗ 5 ಆಯಿತು. ವಿ ಆರ್ ಗೆಟಿಂಗ್ 4 plus 5 which is the same as 4 plus 5. ಸೊ ಇದು ಓನ್ಲಿ ಫಾರ್ ಆಡ್ ನಂಬರ್ಸ್. ನೆಕ್ಸ್ಟ್ ಏನು ನೋಡೋಣ ಅಂದರೆ ಇನ್ನೊಂದು ಪ್ಯಾಟರ್ನ್ ಇದೆ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ. ಸೊ 11 into 13ನ ಹೇಗೆ ಬರೀತಿದ್ದಾರೆ? 11 ಹೇಗೆ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಇಲ್ಲಿ? ಇಲ್ಲಿ 12 minus 1 ಅಂತ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ 11ನ. ಓಕೆ, 13ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ? ಆ ಸೇಮ್ 12 ಇಲ್ಲೂ ತೊಗೊಂಡ್ಬಿಟ್ಟು 12 plus 1 ಮಾಡ್ತಿದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್ 46 and 44 and 46 ಹೇಗೆ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ? ಇದರ ಮಧ್ಯ ಯಾವುದಿದೆ? 45 ಇದೆ. ಸೊ 44ನ 45 minus 1 ಅಂತ ಹೇಳ್ತಿದ್ದಾರೆ, 46ನ 45 plus 1 ಹೇಳ್ತಿದ್ದಾರೆ. ಸೊ ಜನರಲ್ಲಾಗಿ ನಾನು ಏನಂತ ಹೇಳ್ಬೋದು? ಎ ಯಾವುದಾದ್ರೂ ನಂಬರ್ ಎ -1 ಇಂಟು a plus 1. ಓಕೆ, 14 minus 1 into 14 plus 1. a minus 1 into a plus 1. ಈ ಥರ ಫಾರ್ಮ್ ಇದ್ದಾಗ ಆರ್ ಹೆಚ್ ಎಸ್ ಅಲ್ಲಿ ವಿ ಆಲ್ವೇಸ್ ಗೆಟ್ a ಸ್ಕ್ವೇರ್ ಮೈನಸ್ 1. ಓಕೆ, ಹೇಗೆ ಇದು ಮಾಡ್ಬೋದು? ಯು ಕ್ಯಾನ್ ಸಿಂಪ್ಲಿಫೈ ದಿಸ್. ಈ ಈಕ್ವೇಷನ್ ಸಿಂಪ್ಲಿಫೈ ಮಾಡಿದಾಗ ಏನು ಆ್ಯಕ್ಚುಲಿ ಆಗುತ್ತೆ? a ಇಂಟು a ಮಾಡಿದಾಗ a ಸ್ಕ್ವೇರ್ ಆಯಿತು, a ಇಂಟು ಪ್ಲಸ್ 1 ಮಾಡಿದಾಗ ಪ್ಲಸ್ a ಆಯಿತು, -1 ಇಂಟು a ಮಾಡಿದಾಗ -a ಆಯಿತು, ಆ್ಯಂಡ್ -1 ಇಂಟು ಪ್ಲಸ್ 1 ಮಾಡಿದಾಗ -1 ಆಯಿತು. ಈ a ಆ್ಯಂಡ್ a ಕ್ಯಾನ್ಸಲ್ ಆಯಿತು, ಪ್ಲಸ್ a ಆ್ಯಂಡ್ ಮೈನಸ್ a. ಸೊ ಉಳ್ಕೊಂಡಿರೋದು a ಸ್ಕ್ವೇರ್ ಮೈನಸ್ 1. ಡೋಂಟ್ ವರಿ ಅಬೌಟ್ ಈ ಡೆರಿವೇಷನ್ನ. ಓಕೆ, ಯಾಕಂದರೆ ನೀವು ಆಲ್ಜಿಬ್ರೈಕ್ ಐಡೆಂಟಿಟೀಸ್ ಚಾಪ್ಟರ್ ಮಾಡಿದಾಗ ಯು ವಿಲ್ ಲರ್ನ್ ದಿಸ್. ಅದನ್ನು ಡೀಟೇಲಾಗಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇಲ್ಲಿ ಏನು ಗೊತ್ತಾಗಬೇಕು ಅಂದರೆ ಜಸ್ಟ್ ಪ್ಯಾಟರ್ನನ್ನು ನೋಡಿ. 11 into 13ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತಿರೋದು? 12 minus 1 into 12 plus 1. ಆ್ಯಂಡ್ ಆನ್ಸರ್ ಏನು ಸಿಗುತ್ತೆ? 12 ಸ್ಕ್ವೇರ್ ಮೈನಸ್ 1. ಸೊ ಏನು ಹೇಳ್ತಿರೋದು? ಇಫ್ ದೆರ್ ಇಸ್ ಎನಿಥಿಂಗ್ ಆಫ್ ದ ಫಾರ್ಮ್ a minus 1 into a plus 1, ದೆನ್ ವಿ ಗೆಟ್ a ಸ್ಕ್ವೇರ್ ಮೈನಸ್ 1 as the RHS. ಬೇಕಾದ್ರೆ ನೀವು ಸಾಲ್ವ್ ಮಾಡಿಬಿಟ್ಟು ಟ್ರೈ ಮಾಡಿ. ಇಫ್ ಐ ಆಮ್ ಟ್ರೈಂಗ್ ಟು ಡೂ 3 into 5. ಓಕೆ, ಇದೇನಾಗುತ್ತೆ? ನಾನು 4 minus 1 into 4 plus 1 ಅಂತ ಬರ್ಕೊಳ್ಬೋದು. ಓಕೆ, ಬೇಕಾದರೆ ನೀವು 4 minus 1 into 4 plus 1 ಮಲ್ಟಿಪ್ಲೈ ಮಾಡ್ಬೋದು, ಅಥವಾ ನಾನು ಡೈರೆಕ್ಟಾಗಿ 4 ಸ್ಕ್ವೇರ್ ಮೈನಸ್ 1 ಅಂತ ಹೇಳ್ತೀನಿ, ವಿಚ್ ಇಸ್ 16 minus 1 ವಿಚ್ ಇಸ್ ಈಕ್ವಲ್ ಟು 15. 3 into 5 is also 15 ಅಂತ ಗೊತ್ತು. ಸೊ ಇಟ್ ಜಸ್ಟ್ ಒನ್ ಸಚ್ ಪ್ಯಾಟರ್ನ್. ಸೊ ಇವಾಗ ನಾನು ಏನು ಎಕ್ಸ್ಪ್ಲೇನ್ ಮಾಡಿನೋ ಸ್ಲೈಡಲ್ಲೂ ಅದೇ ಇದೆ. ಫಾರ್ ಎನಿ 2 ಕನ್ಸಿಕ್ಯೂಟಿವ್ ಆಡ್ ಆರ್ ಈವನ್ ನಂಬರ್ಸ್ ವಿಚ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ a minus 1 and a plus 1 ಅಂದರೆ ಏನು? 11 and 13 ಅಥವಾ 44, 46 ಕನ್ಸಿಕ್ಯೂಟಿವ್ ಆಗಿ ಆಡ್ ಇದೆ ಅಥವಾ ಕನ್ಸಿಕ್ಯೂಟಿವ್ ಆಗಿ ಈವನ್ ಆಗಿದೆ. a minus 1 into a plus 1 is equal to a square minus 1. ಇವಾಗ ಇನ್ನೊಂದು ಡಿಫ್ರೆಂಟ್ ಕೈಂಡ್ ಆಫ್ ಪ್ಯಾಟರ್ನ್ ಇದೆ. ಏನಾಗ್ತಿದೆ ಈ ಪ್ಯಾಟರ್ನ್ಲಿ ಅಂತ ನೋಡೋಣ. ಇಲ್ಲಿ ಕೊಟ್ಟಿರೋದು 1 ಸ್ಕ್ವೇರ್ ಅಂತ ಇದೆ. ಓಕೆ, 1 ಸ್ಕ್ವೇರ್ ಎಷ್ಟು? ವಿ ಆಲ್ರೆಡಿ ನೋ ಇಟ್ಸ್ 1. ನೆಕ್ಸ್ಟ್ ಕೊಟ್ಟಿರೋದು 11 ಸ್ಕ್ವೇರ್. 11 ಸ್ಕ್ವೇರು ನಮಗೆ ಆ್ಯಕ್ಚುಲಿ ಆಗಲೇ ಗೊತ್ತು 121 ಅಂತ. ಓಕೆ, ಬಟ್ ಹೇಗೆ ಅರೇಂಜ್ ಮಾಡ್ತಿದ್ದಾರೆ? 1 ಮಧ್ಯದಲ್ಲಿ ಇಟ್ಟಿದ್ದಾರೆ. 121 ಬರೆದಾಗ ಮಿಡಲ್ ನಂಬರ್ ಏನಿದೆಯೋ ಅದನ್ನು ಮಿಡಲ್ ಡೇ ರಿಟೈನ್ ಮಾಡಿದ್ದಾರೆ. ಅದಾದಮೇಲೆ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡಲ್ಲಿ ಬಾಕಿ ಡಿಜಿಟ್ಸ್ ಹಾಕಿದ್ದಾರೆ. 111 ಸ್ಕ್ವೇರ್ ಏನಾಗುತ್ತೆ?
ಇವ್ರು ಹೇಳ್ತಿರೋದು 1 2 3 2 1 1 1 1 1 ಸ್ಕ್ವೇರ್ ಏನಾಗುತ್ತೆ ಅಂತ ಇವ್ರು ಹೇಳ್ತಿರೋದು 1 2 3 4 3 2 1 ಓಕೆ. ಸೊ ಈ ಪ್ಯಾಟರ್ನನ್ನು ಅಬ್ಸರ್ವ್ ಮಾಡಿ ಹೇಗೆ ಚೇಂಜ್ ಆಗ್ತಿದೆ ಅಂತ. 1 ಸ್ಕ್ವೇರ್ ಒಂದೇ 1 ಇತ್ತು, ಅವಾಗ 1 ನನ್ನ ಪ್ಯಾಟರ್ನಲ್ಲಿ ಬಂತು. 1 1 ಸ್ಕ್ವೇರ್ ಇದ್ದಾಗ ದೇರ್ ವರ್ 2 1s, ಸೊ 1 2 ಬರೆದ್ಬಿಟ್ಟು ವಾಪಸ್ ಡಿಕ್ರೀಸಿಂಗ್ ಆರ್ಡರಲ್ಲಿ ಹೋಯಿತು. 1 1 1 ಸ್ಕ್ವೇರ್ ಮಾಡಿದಾಗ ದೇರ್ ವರ್ 3 1s, ಸೊ 1 2 3 ಬರೆದ್ಬಿಟ್ಟು ದೆನ್ ಇಟ್ ಡಿಕ್ರೀಸ್ ಬ್ಯಾಕ್ ಟು 1 ಅಂತ. ಸೊ ಸಿಮಿಲರ್ಲಿ ಈ ಸಪೋಸ್ ನಾನು ಇದನ್ನು ಕನ್ಸಿಡರ್ ಮಾಡಿದ್ರೆ 1 1 1 1 1 1 1 1 ಸ್ಕ್ವೇರ್, ಟೋಟಲಿ ಎಷ್ಟು ಒನ್ಸ್ ಇದೆ ಇದರಲ್ಲಿ 8 ಒನ್ಸ್ ಇದೆ. ಸೊ ಅಕಾರ್ಡಿಂಗ್ ಟು ದಟ್ ನನ್ನ ಪ್ಯಾಟರ್ನ್ ಏನಾಗಬೇಕು 1 2 3 4 5 6 7 8. ಯಾಕೆ 8 ಒನ್ಸ್ ಇದೆ, ಸೊ ನಾನು 1 8 ತನಕ ಬರೀತೀನಿ. ಅದಾದಮೇಲೆ ಇಟ್ಸ್ ಡಿಕ್ರೀಸಿಂಗ್ 7 6 5 4 3 2 1. ಸೊ ಯೂಶ್ವಲಿ ಕ್ವೆಶನ್ ಏನು ಥರ ಬರ್ಬೋದು, ಮೇ ಬಿ ಇಲ್ಲಿ ತನಕ ಪ್ಯಾಟರ್ನ್ ಕೊಡ್ಬೋದು. ಅದಾದಮೇಲೆ ಅವ್ರು ಹೇಳ್ತಾರೆ 1 1 1 1 1 1 ಸ್ಕ್ವೇರಲ್ಲಿ ಎಷ್ಟು ಏನು ನಮ್ಮ ಆನ್ಸರ್ ಆಗಿರ್ಬೋದು ಅಂತ. ಸೊ ನೀವು ಕೋರಿಲೇಷನ್ ನೋಡಿ, ನಂಬರ್ ಆಫ್ ಒನ್ಸ್ ಎಷ್ಟಿದೆ, ಡಿಜಿಟ್ಸ್ ಯಾವ್ದಾದ್ರು ಬರುತ್ತೆ, ಡಿಜಿಟಲ್ ಪೊಸಿಷನ್ ಎಲ್ಲೆಲ್ಲಿ ಹೋಗುತ್ತೆ, ಅದನ್ನು ನೋಡ್ಬಿಟ್ಟು ಯು ಶುಡ್ ಟ್ರೈ ಟು ಫಿನಿಶ್ ದ ರೆಸ್ಟ್ ಆಫ್ ದ ಪ್ಯಾಟರ್ನ್. ಸೊ ಇವಾಗ ಈ ಪ್ಯಾಟರ್ನ್ ನೋಡೋಣ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಲಾಜಿಕ್ ತೆಗಿಬೋದು. ನಾನೇನು ಅಬ್ಸರ್ವ್ ಮಾಡೀನಿ ಅಂತ ನಾನು ಹೇಳ್ತೀನಿ. ಓಕೆ, ನೀವು ಪಾಸ್ ಮಾಡಿಬಿಟ್ಟು ನೀವೇ ಟ್ರೈ ಮಾಡಿ. ಫಸ್ಟ್ ಆಫ್ ಆಲ್ 7 ಸ್ಕ್ವೇರ್ 67 ಸ್ಕ್ವೇರ್ 667 ಸ್ಕ್ವೇರ್ ಆ್ಯಂಡ್ ಸೋ ಆನ್ ಕೇಳ್ತಿದ್ದಾರೆ. ಮೋಸ್ಟ್ ಆಬ್ವಿಯಸ್ ಥಿಂಗ್ ಏನು, ಯೂನಿಟ್ಸ್ ಪ್ಲೇಸಲ್ಲಿ 7 7 7 7 ಇದೆ. ಸೊ ಆಬ್ವಿಯಸ್ಲಿ ನನ್ನ RHSಲು ಯಾವಾಗಲೂ 9ಇಂದನೇ ಎಂಡ್ ಆಗುತ್ತೆ. ಓಕೆ, ಸೊ ಅದನ್ನು ಫಿಕ್ಸ್ ಮಾಡ್ಕೊಳ್ಳೋಣ. ಇದು 9 ಈ 9 ಈ 9 ಈ 9 ಇದೆಲ್ಲ ಫಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಏನು ಅಬ್ಸರ್ವ್ ಮಾಡ್ತೀನಿ ಅಂದರೆ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನನಗೆ 6 ಇದ್ದರೆ ಆವಾಗ ನನಗೆ 1 8 ಇದೆ. 2 ಸಲ 6 ಇದ್ದರೆ 2 ಸಲ 8 ಇದೆ. 4 ಸಲ 6 ಇದ್ದರೆ 4 ಸಲ 8 ಇದೆ. ಫಸ್ಟ್ ಒನ್ನಲ್ಲಿ 6 ಇಲ್ಲ, ಅದಕ್ಕೆ 8 ಇಲ್ಲ. ಸೊ ಇಫ್ ಐ ಹ್ಯಾವ್ ಟು ಫೈಂಡ್ ಔಟ್ 6 6 6 6 6 6 7 ಸ್ಕ್ವೇರ್. ಓಕೆ, ಸೊ ಹೇಗೆ ಬರಿಬೇಕು, ಯೂನಿಟ್ಸ್ ಪ್ಲೇಸಲ್ಲಿ 7 ಇದೆ, ಸೊ 7 ಸ್ಕ್ವೇರ್ ಆಗಿರೋದ್ರಿಂದ ಅದರಲ್ಲೂ 9 ಬರುತ್ತೆ. ಓಕೆ, ನೆಕ್ಸ್ಟ್ ನಾನು ಹೇಳಿದ್ದು ಎಷ್ಟು 6s ಇದೆಯೋ ಅಷ್ಟೇ 8ಸು ಬರ್ತಿದೆ ಅಂತ. ಸೊ 1 2 3 4 5 6, ಸೊ 6 ಟೈಮ್ಸ್ ನಾನು 8 ಬರೀತೀನಿ. ಓಕೆ, ನೆಕ್ಸ್ಟ್ ಏನು ಅರ್ಥ ಮಾಡ್ಕೊಳ್ಳೋಣ, ರಿಲೇಷನ್ಶಿಪ್ ಬಿಟ್ವೀನ್ 4s ಮತ್ತು 6s ಏನಾಗಿರ್ಬೋದು. ನಾನು ಡೈರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ 1 ಸಲ 8 ಇದ್ದಾಗ 2 ಸಲ 4 ಆಯಿತು, 2 ಟೈಮ್ಸ್ 8 ಇದ್ದಾಗ 3 ಟೈಮ್ಸ್ 4 ಆಯಿತು, 3 ಟೈಮ್ಸ್ ಇದ್ದಾಗ 4 ಆಯಿತು, 4 ಟೈಮ್ಸ್ ಇದ್ದಾಗ 5 ಆಯಿತು, 5 ಟೈಮ್ಸ್ ಇದ್ದಾಗ 6 ಆಯಿತು, 0 ಟೈಮ್ಸ್ ಇದ್ದಾಗ 1 ಆಯಿತು. ಸೊ 8 ಎಷ್ಟು ಸಲ ಇದೆಯೋ ಅದಕ್ಕಿಂತ 1 ಜಾಸ್ತಿ 4 ಬರುತ್ತೆ. ಸೊ ಇಲ್ಲಿ ಐ ಹ್ಯಾವ್ ರಿಟನ್ 6 ಸಲ ಐ ಹ್ಯಾವ್ ರಿಟನ್ 8. ಸೊ ನಂಬರ್ ಆಫ್ 4s ವಿಲ್ ಬಿ 7. ಸೊ 1 2 3 4 5 6 7. ಸೊ ದಿಸ್ ವಿಲ್ ಬಿ ದ ಸ್ಕ್ವೇರ್ ಆಫ್ 6 6 6 6 6 6 7 ಸ್ಕ್ವೇರ್. ಓಕೆ, ಈ ಥರ ವೆನ್ ಯು ಹ್ಯಾವ್ ಅ ಪ್ಯಾಟರ್ನ್ ಟ್ರೈ ಟು ಫೈಂಡ್ ಅ ರಿಲೇಷನ್ಶಿಪ್. ಆ್ಯಂಡ್ ಆ ರಿಲೇಷನ್ಶಿಪ್ ಫೈಂಡ್ ಔಟ್ ಮಾಡಿದಾಗ ಇಟ್ ಶುಡ್ ಸ್ಯಾಟಿಸ್ಫೈ ಫಾರ್ ಆಲ್ ಕೇಸಸ್. ಬರೀ ಇದಕ್ಕೆ ಸ್ಯಾಟಿಸ್ಫೈ ಆಗ್ತಿದೆ ಅದೇನೇ ನನ್ನ ರೂಲ್ ಅಂತ ಆ ಥರ ಮಾಡ್ಕೊಳ್ಬೋದು. ಎಲ್ಲ ಕೇಸಸ್ಗೂ ಸ್ಯಾಟಿಸ್ಫೈ ಆದರೆ ಮಾತ್ರ ನಾವು ಅದನ್ನು ಎಕ್ಸ್ಟೆಂಡ್ ಮಾಡಿಬಿಟ್ಟು ಪ್ಯಾಟರ್ನನ್ನು ಕಂಪ್ಲೀಟ್ ಮಾಡ್ಬೋದು. ಥರ್ಡ್ ವೇ ಏನು, ನಾನು ಈ ಥರನೂ ಹೇಳ್ಬೋದು. ಇದು 1 ಡಿಜಿಟ್ ಇದೆ, ಸೊ ನಂಬರ್ ಆಫ್ 4s ಎಷ್ಟು 1. ಇದು 5 ಡಿಜಿಟ್ ನಂಬರ್ ಇದೆ, ಸೊ ನಂಬರ್ ಆಫ್ 4s ಎಷ್ಟು 5. ಸೊ there are multiple ways to arrive at this, ಬಟ್ ನೀವು ಏನು ಚೆಕ್ ಮಾಡಬೇಕು ಅಂದರೆ, ನೀವು ಏನು ರೂಲ್ ನೀವೇ ಹಾಕ್ತಾ ಇದ್ದೀರೋ, ನೀವೇನು ಅಸ್ಯೂಮ್ ಮಾಡ್ತಾ ಇರೋ, ಇಟ್ ಶುಡ್ ಬಿ ಟ್ರೂ ಫಾರ್ ಆಲ್ ದ ಕೇಸಸ್. ಆವಾಗ ಯು ಕ್ಯಾನ್ ಫಿನಿಶ್ ದ ಪ್ಯಾಟರ್ನ್. ಇವಾಗ ನಾವು ಎಕ್ಸಸೈಸ್ 1 ಆಫ್ ಯೋರ್ ಟೆಕ್ಸ್ಟ್ ಬುಕ್ ಶುರು ಮಾಡೋಣ. ಐ ಸಾಲ್ವ್ ಸಮ್ ಆಫ್ ದ ಕ್ವೆಶನ್ಸ್. ಬಾಕಿ ಕ್ವೆಶನ್ಸ್ ನೀವೇ ಸಾಲ್ವ್ ಮಾಡಿ, ಬಟ್ ಯು ಹ್ಯಾವ್ ಟು ಸಾಲ್ವ್ ಇಟ್. ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಕ್ವೆಶನ್ಸ್ ಎಲ್ಲ ಸಾಲ್ವ್ ಮಾಡಿ. ಎನಿವೇರ್ ಯು ಫೀಲ್ ಸ್ಟಕ್, ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಅಥವಾ ನಮಗೆ ಮೆಸೇಜ್ ಮಾಡಿ ವಾಟ್ಸಾಪಲ್ಲಿ. ಸೊ ಇನ್ ದ ಫಸ್ಟ್ ಕ್ವೆಶನ್ ವಿಲ್ ಸಾಲ್ವ್ ಸೆಕೆಂಡ್ ಪಾರ್ಟಿಗೆ, ಆಯಿತಾ. What will be the unit digit of the squares of the following numbers? Very, very simple. So, 272 square, units digit ಏನಾಗುತ್ತೆ, ನಾವು 2 ಇಂದ ಈ ನಂಬರ್ ಎಂಡ್ ಆಗ್ತಿದೆ, ಸೊ ಇಟ್ಸ್ ಸ್ಕ್ವೇರ್ ವಿಲ್ ಎಂಡ್ ವಿತ್ 4. ಸೊ 4 is the units digit. ಯಾಕೆ 4? We already saw 2 into 2 ಮಾಡಿದಾಗ 4 ಯಾವಾಗಲೂ ಇರುತ್ತೆ. So any number that I take which ends with 2, its square number will end with 4. Okay, fourth one ನೋಡೋಣ. ನಾನು ಇವಾಗ ಡೈರೆಕ್ಟಾಗಿ ಬರೆಯೋಕ್ಕೆ ಶುರು ಮಾಡ್ತೀನಿ. 3 ಇಂದ ಎಂಡ್ ಆಗ್ತಿದೆ, ಸೊ ಸ್ಕ್ವೇರ್ ಆಫ್ ಇಟ್ಸ್ ನಂಬರ್ ವಿಲ್ ಎಂಡ್ ವಿತ್ 9. ಫಿಫ್ತ್ ಒನ್ 4 ಇಂದ ಎಂಡ್ ಆಗ್ತಿದೆ, ಸ್ಕ್ವೇರ್ ಆಫ್ ಇಟ್ಸ್ ನಂಬರ್ ವಿಲ್ ಎಂಡ್ ವಿತ್ 6. ಯಾಕೆ 4 into 4 ಮಾಡಿದಾಗ 16 ಆಗುತ್ತೆ, ಆ್ಯಂಡ್ 16 ಯೂನಿಟ್ಸ್ ಪ್ಲೇಸಲ್ಲಿ 6 ಇದೆ.
ಇದಕ್ಕೇನಾಗುತ್ತೆ ಎಂಡ್ಸ್ ವಿತ್ 8, ಸೊ ಇಟ್ ವಿಲ್ ಎಂಡ್ ಸ್ಕ್ವೇರ್ ಆಫ್ ಇಟ್ಸ್ ನಂಬರ್ ವಿಲ್ ಎಂಡ್ ವಿತ್ 4. ಯಾಕೆ 8 into 8 ಮಾಡಿದಾಗ 64 ಆಯಿತು, ಯೂನಿಟ್ಸ್ ಪ್ಲೇಸ್ 4 ಇತ್ತು. ಇಲ್ಲೇನು 6 ಇತ್ತು, ಇದಕ್ಕೂ 6 ಎಂಡ್ ಆಗುತ್ತೆ. ವೈ 6 into 6 ಮಾಡಿದಾಗ 36 ಯೂನಿಟ್ಸ್ ಪ್ಲೇಸ್ 6. ಎನಿ ನಂಬರ್ ದಟ್ ಎಂಡ್ಸ್ ವಿತ್ 6, ಇಟ್ ಸ್ಕ್ವೇರ್ ವಿಲ್ ಆಲ್ಸೋ ಎಂಡ್ ವಿತ್ 6. ಇಲ್ಲಿ ಹೇಳ್ತಿರೋದು ದ ಫಾಲೋಯಿಂಗ್ ನಂಬರ್ಸ್ ಆರ್ ನಾಟ್ ಪರ್ಫೆಕ್ಟ್ ಸ್ಕ್ವೇರ್ಸ್, ಗಿವ್ ರೀಸನ್. ಸೊ ಅವ್ರು ಆಗಲೇ ಹೇಳ್ತಿದ್ದಾರೆ ಇದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಅಲ್ಲ ಅಂತ, ಬಟ್ ನಾವು ಯಾಕೆ ಅಂತ ಹೇಳಬೇಕು. ಸೊ ವಿ ಆಲ್ರೆಡಿ ಸಾ ಸ್ಕ್ವೇರ್ ನಂಬರ್ಸ್ ಆಲ್ವೇಸ್ ಎಂಡ್ ವಿತ್ 0, 1, 4, 5, 6 ಆ್ಯಂಡ್ 9. ಓಕೆ, ಇದು ನಾವು ಆಗಲೇ 3-4 ಸಲ ನೋಡಾಯಿತು. ಯಾವ ನಂಬರ್ಸ್ ಜೊತೆ ಸ್ಕ್ವೇರ್ ನಂಬರ್ಸ್ ಎಂಡ್ ಆಗೋಕ್ಕೆ ಸಾಧ್ಯ ಇಲ್ಲ? ಉಳಿದಿರೋದು ಯಾವ ನಂಬರ್ಸ್ ಇದೆ? 2, 3, 7 ಆ್ಯಂಡ್ 8. ಸೊ ಇದು ಇಫ್ ಎನಿ ನಂಬರ್ ಎಂಡ್ಸ್ ವಿತ್ 2, 3, 7 or 8, ವಿ ಕ್ಯಾನ್ ಸೇ ಫಾರ್ ಶೋರ್ ದಟ್ ಅದು ಸ್ಕ್ವೇರ್ ನಂಬರ್ ಅಲ್ಲ. ಬಟ್ ಇಫ್ ಅ ನಂಬರ್ ಎಂಡ್ಸ್ ವಿತ್ 0, 1, 4, 5, 6 ಅಥವಾ 9, ನಾವೇನು ಹೇಳ್ತೀವಿ? ಇಟ್ ಮೇ ಬಿ ಅ ಸ್ಕ್ವೇರ್ ನಂಬರ್. ಇನ್ನೂ ಚೆಕ್ ಮಾಡಬೇಕು, ಬಟ್ ಇಟ್ ಮೇ ಬಿ ಅ ಸ್ಕ್ವೇರ್ ನಂಬರ್. ಈ ನಂಬರ್ಸಲ್ಲಿ ಎಂಡ್ ಆದಾಗ 100% ಅದು ಸ್ಕ್ವೇರ್ ನಂಬರ್ ಅಲ್ಲ ಅಂತ ಶೋರಾಗಿ ರಿಜೆಕ್ಟ್ ಮಾಡ್ಬೋದು. ಸೊ ಇದ್ರಲ್ಲಿ ನೋಡಿ, ದಿಸ್ ಎಂಡ್ಸ್ ವಿತ್ 7, ಇದು ಎಂಡ್ಸ್ ವಿತ್ 3, ಇದರಲ್ಲಿ 8, ಇದರಲ್ಲಿ 2, ಇದರಲ್ಲಿ 2. ಆ್ಯಂಡ್ ವಿ ಆಲ್ರೆಡಿ ನೋ 2, 3, 7, 8 ಇದೆಲ್ಲ ಯೂನಿಟ್ಸ್ ಪ್ಲೇಸಲ್ಲಿದ್ದರೆ ವಿ ಕ್ಯಾನ್ ಫಾರ್ ಶೋರ್ ಸೇ ದಟ್ ಇಟ್ಸ್ ನಾಟ್ ಅ ಸ್ಕ್ವೇರ್ ನಂಬರ್. ಸೊ ಈ ಎಲ್ಲ ಕೇಸಸನ್ನು ರಿಜೆಕ್ಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನಮಗೇನಿದೆ? ವಿ ಹ್ಯಾವ್ ಈ ನಂಬರು ಮತ್ತು ಈ 2 ನಂಬರ್ಸ್. ಓಕೆ, ಯೂನಿಟ್ಸ್ ಪ್ಲೇಸ್ ಅಬ್ಸರ್ವ್ ಮಾಡಿ. 0 ಸ್ಕ್ವೇರ್ ನಂಬರ್ ಆಗೋಕ್ಕೆ ಸಾಧ್ಯನಾ? ಮೇ ಬಿ, ಇಟ್ ಮೇ ಬಿ ಅ ಸ್ಕ್ವೇರ್ ನಂಬರ್. ನೆಕ್ಸ್ಟ್ ಏನು ನೋಡಬೇಕು ಅಂದರೆ ನಂಬರ್ ಆಫ್ ಝೀರೋಸ್. ನಂಬರ್ ಆಫ್ ಝೀರೋಸ್ ಎಷ್ಟು ಇದರಲ್ಲಿ? 3. ನಂಬರ್ ಆಫ್ ಝೀರೋಸ್ ಎಷ್ಟು ಇದರಲ್ಲಿ? 3. ಆ್ಯಂಡ್ ನಂಬರ್ ಆಫ್ ಝೀರೋಸ್ ಎಷ್ಟು ಇನ್ ದ ಯೂನಿಟ್ಸ್ ಪ್ಲೇಸ್ ಆನ್ವರ್ಡ್ಸ್ ಮಾತ್ರ. ನೀನಕ್ಕ ಇಲ್ಲಿ 0 ಇದೆ, ಇಲ್ಲಿ 0 ಇದೆ, ಅದನ್ನು ಕೌಂಟ್ ಮಾಡ್ಕೊಡ್ದು. ಯೂನಿಟ್ಸ್ ಪ್ಲೇಸ್ ಆ್ಯಂಡ್ ರೈಟ್ ಬಿಫೋರ್ ದ ಯೂನಿಟ್ಸ್ ಪ್ಲೇಸ್ ಎಷ್ಟಿದೆ ಅಂತ ನೋಡಬೇಕು. ಇಲ್ಲಿ 1 ಇದೆ. ನಾವು when we were finding out squares of numbers that end with 0, we saw that ನಂಬರಲ್ಲಿ 1 0 ಇದ್ದರೆ ಅವಾಗ ಅದು ಸ್ಕ್ವೇರಲ್ಲಿ 2 zeros ಇರುತ್ತೆ. ನಂಬರಲ್ಲಿ 2 zeros ಇದ್ದರೆ ಸ್ಕ್ವೇರಲ್ಲಿ 4 zeros ಇತ್ತು. n zeros ಇದ್ದಾಗ ಇಟ್ ಹ್ಯಾಸ್ 2n zeros in its square. ಸೊ ಯಾವಾಗಲೂ ನಂಬರ್ ಆಫ್ ಝೀರೋಸ್ ಇನ್ ಅ ಸ್ಕ್ವೇರ್ ನಂಬರ್ ಇಸ್ ಆಲ್ವೇಸ್ ಈವನ್. ಓಕೆ, ಸೊ ಆಡ್ ನಂಬರ್ ಆಫ್ ಝೀರೋಸ್ ಇದ್ದಾಗ ಇಟ್ ಕ್ಯಾನ್ ನಾಟ್ ಬಿ ಅ ಸ್ಕ್ವೇರ್ ನಂಬರ್. ಸೊ ಇದ್ರಲ್ಲಿ 3 zeros ಇದೆ, ಇದ್ರಲ್ಲಿ 3 zeros ಇದೆ, ಇದ್ರಲ್ಲಿ 1 0 ಜೊತೆ ಎಂಡ್ ಆಗ್ತಿದೆ. Since there are odd number of zeros, it cannot be a square number. ಹಂಗೆ ನಾವು ಕನ್ಕ್ಲೂಡ್ ಮಾಡ್ತೀವಿ. The squares of which of the following numbers are odd numbers? So odd numbers ಯಾವ್ದಾದ್ರು ಸ್ಕ್ವೇರ್ಸ್ ಇರುತ್ತೆ? ವೆರಿ ವೆರಿ ಸಿಂಪಲ್ ಕ್ವೆಶನ್ ಇದು. If the number is odd, its square is odd. If the number is even, its square is even. So ಇದು odd ಇದೆ, so square is odd. Even ಇದೆ, so square is not odd. Odd ಇದೆ, odd. Even ಇದೆ, so its square is not odd. ಇವಾಗ ಇನ್ನೊಂದು ಪ್ಯಾಟರ್ನ್ ನೋಡೋಣ. So 11 square, 101 square, 1001 square, 10,001 square, 1,01 square ಹತ್ರ ಕೊಟ್ಟಿದ್ದಾರೆ. LHS ಅಬ್ಸರ್ವ್ ಮಾಡಿ. 1 square, 101 square, 1001 square, 100,001 square and so on. RHS ಅಲ್ಲಿ ಏನಾಗ್ತಿದೆ? 11 ಸ್ಕ್ವೇರ್ ಇದ್ದಾಗ 121, 101 ಸ್ಕ್ವೇರ್ ಇದ್ದಾಗ 10201, 1001 ಸ್ಕ್ವೇರ್ ಇದ್ದಾಗ 1002001. ಏನು ಈ ಪ್ಯಾಟರ್ನು? ಏನು ಅಬ್ಸರ್ವ್ ಮಾಡ್ಬೋದು ಈ ಪ್ಯಾಟರ್ನ್ಲಿ? ದೇರ್ ಕ್ಯಾನ್ ಬಿ ಮಲ್ಟಿಪಲ್ ವೇಸ್ ಟು ಥಿಂಕ್ ಅಬೌಟ್ ಇಟ್, ಆಯಿತಾ? ಬಟ್ ನಾನು ಏನು ಯೂಸ್ ಮಾಡಿದೆ ಅಂತ ಹೇಳ್ತೀನಿ. ಆ್ಯಂಡ್ ಮೈನ್ ಇಸ್ ನಾಟ್ ದಿ ಓನ್ಲಿ ರೈಟ್ ವೇ. ನಾನು ಹೇಗೆ ನೋಡ್ತೀನಿ ಅಂದರೆ 11 ಸ್ಕ್ವೇರ್ 121 ಅಂತ ನನಗೆ ಆಗಲೇ ಗೊತ್ತು. ಈ 1 ಮತ್ತು ಈ 1 ಮಧ್ಯ 1 0 ಹಾಕೀನಿ ಈಗ. ಸೊ 101 ಆಯಿತು. ಸೊ ನಾನು RHS ಅಲ್ಲಿ ಏನು ಹಾಕ್ತೀನಿ? ಇಲ್ಲೂ 1 0 ಹಾಕ್ತೀನಿ, ಇಲ್ಲೂ 1 0 ಹಾಕ್ತೀನಿ. ಸೊ 10201 ಆಯಿತು. ಓಕೆ, ನೆಕ್ಸ್ಟ್ ಏನಾಯಿತು? ನಾನು ಇನ್ನೊಂದು 0 ಆ್ಯಡ್ ಮಾಡಿದೆ. ಓಕೆ, ಸೊ 1 ಇದ್ದಿದ್ದು ಫಸ್ಟ್ ನಾನು 101 ಮಾಡಿಕೊಂಡೆ. ನೆಕ್ಸ್ಟ್ 1 ಇದ್ದಿದ್ದು ನಾನು ಈ ಸಲ 2 zeros ಹಾಕೀನಿ. ಸೊ 121 ಏನಿತ್ತು ಅದರ ಮಧ್ಯಾಹ್ನ ನಾನು ಇವಾಗ 2 zeros ಹಾಕ್ತೀನಿ. ಸೊ ಏನಾಗುತ್ತೆ? 1002001. ಓಕೆ, 3 0 ಸಾರಿ ಇಲ್ಲಿ 4 zeros ಇದೆ. ಸೊ ಎಷ್ಟು zeros ಹಾಕಲಿ? 1 2 3 4. 2 ಪಕ್ಕ ಇನ್ನು ಎಷ್ಟು zeros ಹಾಕಲಿ? ಮತ್ತೆ 1 2 3 4. ಸಿಂಪಲ್. ಇಲ್ಲಿ ಎಷ್ಟಿದೆ? 1 2 3 4 5 6 zeros ಇದೆ. ಸೊ ಸ್ಟಾರ್ಟಿಂಗ್ ಡಿಜಿಟ್ ಏನು? 1. ಅದಾದಮೇಲೆ 6 zeros. ಅದಾದಮೇಲೆ ಏನು ಇಡಬೇಕು? ಐ ಹ್ಯಾವ್ ಟು ಪುಟ್ ದ 2. ದೆನ್ ಅಲ್ಲಿ ಅಗೇನ್ ಆ್ಯಟ್ 6 zeros. ಅದಾದಮೇಲೆ 1ಇಂದ ಎಂಡ್ ಮಾಡ್ತೀನಿ. ಸೊ ಈ ಥರ ವಿ ಸಿ ಅ ಪ್ಯಾಟರ್ನ್ ಆ್ಯಂಡ್ ವಿ ಟ್ರೈ ಟು ಕಮ್ ಅಪ್ ವಿತ್ ದ ನೆಕ್ಸ್ಟ್ ನಂಬರ್ ಇನ್ ದಟ್ ಪ್ಯಾಟರ್ನ್. ಸೊ ಇವಾಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇಟ್ಸ್ ಲಿಟಲ್ ಸಿಮಿಲರ್ ಟು ದ ಪ್ರೀವಿಯಸ್ ಒನ್.
ಇಲ್ಲಿ ನೋಡಿ ಪ್ಯಾಟರ್ನ್ ನೋಡಿ ಅಬ್ಸರ್ವ್ ಮಾಡಿ, ಅದಾದಮೇಲೆ ನೀವೇ ಯಾವುದಾದ್ರೂ ಕೋರಿಲೇಷನ್ ತೆಗೀರಿ LHS ಮತ್ತು RHS ಮಧ್ಯೆ ಏನು ಥರ ರಿಲೇಷನ್ಶಿಪ್ ಇದೆ ಅಂತ. ಆ್ಯಂಡ್ ಅಗೇನ್ ಮೆನಿ ವೇಸ್ ಆಫ್ ಡೂಯಿಂಗ್ ದಿಸ್, ನಾನು ಒಂದು ವೇ ಹೇಳ್ತೀನಿ ಅಷ್ಟೇ. ಓಕೆ, ನಾನು ನೋಡ್ತಿರೋ ಪ್ರಕಾರ LHS ಅಲ್ಲಿ 2 1s ಇದೆ. ಸೊ 2 1s ಇರೋದ್ರಿಂದ RHS ಅಲ್ಲಿ 1ಇಂದ 2 ಹೋಗ್ತೀನಿ. ಸೊ 1 2 ಹೋಗ್ತೀನಿ, ಆ್ಯಂಡ್ 2 ಹೋದ್ಮೇಲೆ ವಾಪಸ್ ನಾನು 1ಗೆ ಬರಲೇಬೇಕು. ಸೊ 1 ಬರೀತೀನಿ. ನೆಕ್ಸ್ಟು ಮತ್ತೆ ಇಲ್ಲಿ LHS ಅಲ್ಲಿ 2 1s ಇದೆ. ಸೊ 1 2 2 ಹೋದ್ಮೇಲೆ ವಾಪಸ್ 1ಗೆ ಬರ್ತೀನಿ, ಬಟ್ ಆಲ್ಸೋ 0 ಇದೆ. ಸೊ 0 ಇರೋದ್ರಿಂದ ಎಲ್ಲ ಡಿಜಿಟ್ಸ್ ಮಧ್ಯ 0 ಹಾಕ್ತೀನಿ. ನೆಕ್ಸ್ಟು 3 1s ಇದೆ. ಸೊ ನಾನು ಈ ಸಲ 1 2 3 ತನಕ ಹೋಗ್ತೀನಿ, ಆ್ಯಂಡ್ ವಾಪಸ್ 1ಗೆ ಬರಬೇಕು. ಸೊ 3ಇಂದ 2 1 ಆಯಿತು. 0s ಇದೆ. ಸೊ ನಾನು ಇಲ್ಲೂ ಎಲ್ಲ ಕಡೆ 0s ಹಾಕ್ತೀನಿ. ಸೊ ಇದರಲ್ಲಿ ಏನಾಗುತ್ತೆ, ಎಷ್ಟು 1s ಇದೆ, 1 2 3 4. ಸೊ ನಾನು 1 2 3 4 3 2 1 ಬರ್ಕೊಳ್ತೀನಿ. ಓಕೆ, ಆ್ಯಂಡ್ ಮಧ್ಯದಲ್ಲಿ 0s ಹಾಕ್ತೀನಿ, ಯಾಕಂದರೆ LHSಲು 0s ಇದೆ. ಸೊ ದ್ಯಾಟ್ ಇಸ್ ಮೈ 1 0 1 0 1 0 1 0 1 0 1 ಸ್ಕ್ವೇರ್. ಇಲ್ಲೇನು ಕೊಟ್ಟಿದ್ದಾರೆ, RHS ಕೊಟ್ಟಿದ್ದಾರೆ, ನಾವು LHS ಕಂಡುಹಿಡಿಬೇಕು. ಸೊ RHS ಏನು, 1 2 3 4 5 ಇದೆ. 5 ತನಕ ಇದೆ, ಆಮೇಲೆ 5 ಆದಮೇಲೆ 4 3 2 1 ವಾಪಸ್ ಹೋಗ್ತಿದೆ. ಸೊ 5 ತನಕ ಇರೋದ್ರಿಂದ ವಿ ನೋ ದಟ್ ದೇರ್ ಶುಡ್ ಬಿ 5 1s. ಓಕೆ, ಸೊ 1 2 3 4 5 1s ಇದೆ, ಮಧ್ಯದಲ್ಲಿ ಎಲ್ಲ 0s ಫಿಲ್ ಮಾಡಿದೆ. ಸೊ ಈ ಥರ ವಿ ಫೈಂಡ್ ಔಟ್ ದ ಪ್ಯಾಟರ್ನ್, ಇದರ್ LHS ಅಥವಾ RHS ಒಂದು ಲಾಜಿಕ್ ಯೂಸ್ ಮಾಡಿಬಿಟ್ಟು ಕಂಡುಹಿಡಿಬೇಕು. 6th ಕ್ವೆಶನ್ ನೋಡೋಣ. ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಪ್ಯಾಟರ್ನ್ ಕೊಟ್ಟಿದ್ದಾರೆ. ಇಲ್ಲೇನು ಕೊಟ್ಟಿರೋದು, ಅಬ್ಸರ್ವ್ ಮಾಡಿ, ಪಾಸ್ ಮಾಡಿಬಿಟ್ಟು ನೀವೇ ಟ್ರೈ ಮಾಡಿ ಏನು ಥರ ರಿಲೇಷನ್ಶಿಪ್ ಇದೆ ಅಂತ. ಓಕೆ, 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಸ್ಕ್ವೇರ್. 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಇಸ್ ಈಕ್ವಲ್ ಟು 7 ಸ್ಕ್ವೇರ್. ಆ ಥರ ಏನೋ ಹೋಗ್ತಾ ಇದೆ. ಏನೇನು ನಾವು ಅಬ್ಸರ್ವ್ ಮಾಡ್ಬೋದು ಇದರಲ್ಲಿ? ಫಸ್ಟ್ ವೆರಿ ಆಬ್ವಿಯಸ್ ಥಿಂಗ್ ನನಗೇನು ಸಿಗ್ತಿದೆ ಅಂದರೆ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ, 2 ಇದೆ 3 ಇದೆ, 3 ಇದೆ 4 ಇದೆ. ಸೊ ಇಮಿಡಿಯೇಟ್ ನೆಕ್ಸ್ಟ್ ಕನ್ಸಿಕ್ಯೂಟಿವ್ ನಂಬರ್ ಇದೆ. ಸೊ ಇದು n ಅಂತ ತೊಗೊಂಡಾಗ ಇದು ಇಮಿಡಿಯೇಟಾಗಿ n+1 ಆಯಿತು. ಓಕೆ, ಅದು ಒನ್ ಆಬ್ವಿಯಸ್ ಥಿಂಗ್ ಗೊತ್ತಾಯಿತು. ಅದು ಬಿಟ್ಟು ನನಗೆ ಈ ನಂಬರ್ ಏನಾಗ್ತಿದೆ, ಏನು ರಿಲೇಷನ್ಶಿಪ್ ಇದೆ ನೋಡಿ. ಇಲ್ಲಿ 2 ಇದೆ, ಇಲ್ಲಿ 6 ಇದೆ, ಇಲ್ಲಿ 12 ಇದೆ, ಆ್ಯಂಡ್ ಸೊ ಆನ್. ಸೊ ಈ ನಂಬರ್ ಮತ್ತು ಈ ನಂಬರನ್ನು ಮಲ್ಟಿಪ್ಲೈ ಮಾಡಿದಾಗ ಈ ನಂಬರ್ ಸಿಗ್ತದೆ. ಓಕೆ, ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ಇದೆ ಆಬ್ವಿಯಸ್ಲಿ, ನಿಮಗೆ ಫಸ್ಟ್ ಟೈಮ್ ಅದು ಮೇ ಬಿ ಗೊತ್ತಾಗಲ್ಲ, ಬಟ್ ಎಲ್ಲ ನಂಬರ್ಗೂ ಸ್ಯಾಟಿಸ್ಫೈ ಆಗಬೇಕು. ಸೊ ನಾನು ಇಲ್ಲಿ 2 ಇದೆ, ಇಲ್ಲಿ 2 ಇದೆ ಅಂತ ಅಂದ್ಬಿಟ್ಟು ಇಲ್ಲಿ 6 ಇದೆ, ಇಲ್ಲಿ 6 ಇದೆಯಾ, ಇಲ್ಲ. ಸೊ ಅದನ್ನು ರಿಜೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ನಾನು ಏನು ಅನ್ಬೋದು, ಓಕೆ ಈ ನಂಬರ್ ಇಂಟು 2 ಆಗಿರ್ಬೋದು ಅಂತ. ಈ ನಂಬರ್ ಇಂಟು 2 ಮಾಡಿದ್ರೆ 4 ಆಗುತ್ತೆ, ಅದು ಸರಿ ಹೋಗಲ್ಲ. ಬಟ್ ಈ ನಂಬರ್ ಇಂಟು ಈ ನಂಬರ್ ಮಾಡಿದಾಗ ಇದು ಸಿಗ್ತದೆ. 2 ಇಂಟು 3 6, 3 ಇಂಟು 4 12, 4 ಇಂಟು 5 20 ಆ್ಯಂಡ್ ಸೊ ಆನ್. ಸೊ ಏನಂತ ಬರಿಬೋದು, ಈ ನಂಬರ್ ಏನು ಸಿಗ್ತದೆ ನಮಗೆ, n ಇಂಟು n+1. ಫಸ್ಟ್ ನಂಬರ್ n ಅಂತ ತೊಗೊಳ್ತಾ ಇದ್ದೀವಿ, ಸೆಕೆಂಡ್ ನಂಬರ್ n+1 ಅಂತ ತೊಗೊಳ್ತಾ ಇದ್ದೀವಿ, ಥರ್ಡ್ ನಂಬರ್ n ಇಂಟು n+1. RHS ಅಲ್ಲಿ ಏನು ಸಿಗ್ತದೆ, ಅದು ವೆರಿ ಇಂಪಾರ್ಟೆಂಟ್, ನೀವೇ ಹೇಳೋಕ್ಕೆ ಟ್ರೈ ಮಾಡಿ. RHS ಅಲ್ಲಿ ನಮಗೆ ಯಾವಾಗಲೂ ಇಲ್ಲಿ 2 ಇದ್ದರೆ ಇಲ್ಲಿ 3 ಆಯಿತು, ಇಲ್ಲಿ 6 ಇದ್ದರೆ ಇಲ್ಲಿ 7, ಇಲ್ಲಿ 12 ಇದ್ದರೆ ಇಲ್ಲಿ 13. ಸೊ ಇಟ್ಸ್ ಈ n ಇಂಟು n+1 +1 ಮಾಡಿದಾಗ RHS ಸಿಗ್ತದೆ. ಇದು ನಂಗೆ ಆಗಲೇ n ಇಂಟು n+1 ಅಂತ ಗೊತ್ತು ಈ ನಂಬರು. ಅದರದ್ದು ಕನ್ಸಿಕ್ಯೂಟಿವ್ ನೆಕ್ಸ್ಟ್ ನಂಬರು ಇಸ್ ಮೈ RHS. ಸೊ ದಿಸ್ ಇಸ್ ಮೈ ಫಾರ್ಮುಲಾ. ಏನು ನನ್ನ ಜನರಲ್ ಫಾರ್ಮುಲಾ, n ಸ್ಕ್ವೇರ್ ಪ್ಲಸ್ n+1 ಸ್ಕ್ವೇರ್ ಪ್ಲಸ್ n ಇಂಟು n+1 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು RHS ಅಲ್ಲಿ ಏನು ಸಿಗ್ತದೆ, ಈ ಟರ್ಮು. ಸೊ n ಇಂಟು n+1 +1 ದ ಹೋಲ್ ಸ್ಕ್ವೇರ್. ಈಸಿಯಾಗಿ ಇದೆ, ಸುಮ್ಮನೆ n ತುಂಬ ಕಷ್ಟ. ಇದೇನು ನೀವು ಬೈ ಹಾರ್ಟ್ ಮಾಡೋದು ಬೇಕಾಗಿಲ್ಲ. ಓಕೆ, ಇದೇನು ಬೈ ಹಾರ್ಟ್ ಮಾಡೋದು ಬೇಕಾಗಿಲ್ಲ. ಇದರಿಂದ ವಿ ಆರ್ ಜಸ್ಟ್ ಟೇಕಿಂಗ್ ಔಟ್ ದ ಪ್ಯಾಟರ್ನ್ಸ್. ಸೊ ಬೇಸ್ಡ್ ಆನ್ ದ್ಯಾಟ್ ಏನು ಕಂಡುಹಿಡಿಬೇಕು, ವಿ ನೀಡ್ ಟು ಫೈಂಡ್ ಔಟ್ ಇದು. ಓಕೆ, ಸೊ ಇಲ್ಲಿ 4 ನನ್ನ n ಇಸ್ ಈಕ್ವಲ್ ಟು 4 ಆಯಿತು. ಓಕೆ, ಇದು ನನ್ನ n, ಇದು ನನ್ನ n+1. ಇದೇನಾಗುತ್ತೆ, ವಿ ಸೆಡ್ ದಿಸ್ ಇಸ್ n ಇಂಟು n+1. ಸೊ n ಇಂಟು n+1 ಅಂದರೆ ಎಷ್ಟಾಗುತ್ತೆ, 4 ಇಂಟು 4+1 ವಿಚ್ ಇಸ್ 4 ಇಂಟು 5 ವಿಚ್ ಇಸ್ ಈಕ್ವಲ್ ಟು 20. ಸೊ ಈ ಜಾಗದಲ್ಲಿ ನಾವು 20 ಸ್ಕ್ವೇರ್ ಬರಿತೀವಿ. ಓಕೆ, ನೆಕ್ಸ್ಟು ಇದನ್ನು ಕಂಡುಹಿಡಿಬೇಕು. ವಾಟ್ ಇಸ್ ದಿಸ್, ನಾನು ಹೇಳಿದ್ದು ಇದು n, ಇದು ನನ್ನ n+1. ಇಫ್ n ಇಸ್ ಈಕ್ವಲ್ ಟು 5, n+1 ಇಸ್ ಈಕ್ವಲ್ ಟು 6. ಸಿಂಪಲ್. ಇಲ್ಲಿ ಏನು n+1, ಇದೇನಾಯಿತು
n into n plus 1. So 6 into 6 plus 1, which is 6 into 7, which is 42. Okay. RHS ಅಲ್ಲಿ ಏನು? RHS ಅಲ್ಲಿ we always saw it's n into n plus 1 plus 1. ಅಥವಾ ಡೈರೆಕ್ಟಾಗಿ ಫಾರ್ಮುಲಾನೂ ಬೇಕಾಗಿಲ್ಲ. ನಾವೇನು ನೋಡ್ಬೋದು, ಇಲ್ಲಿ 2 ಇತ್ತು, ಇಲ್ಲಿ 3 ಆಯಿತು, ಇಲ್ಲಿ 6 ಇತ್ತು, ಇಲ್ಲಿ 7 ಆಯಿತು. ಸೊ ಇಲ್ಲಿ 42 ಇದೆ, ಸೊ ಇಲ್ಲಿ 43 ಆಯಿತು. ಸೊ 7th ಕ್ವೆಶನ್ ನೋಡೋಣ. ನಾವು ಇದು ಆಗಲೇ ಸಮ್ ಆಫ್ ದ ಪ್ರಾಪರ್ಟೀಸ್ ನೋಡ್ತಿರುವಾಗ ವಿ ಸಾ ಸಮ್ ದಿಸ್ ಇನ್ ಒನ್ ಆಫ್ ದ ಪ್ಯಾಟರ್ನ್ಸ್ ಅಲ್ಲ. ವಿತೌಟ್ ಆ್ಯಡಿಂಗ್ ಫೈಂಡ್ ದ ಸಮ್. ಸೊ ದ ಸಮ್ ಆಫ್ n ಕನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಇಸ್ ಈಕ್ವಲ್ ಟು n ಸ್ಕ್ವೇರ್ ಅಂತ ಗೊತ್ತು. ಓಕೆ, ಸೊ ಇಲ್ಲಿ ಕನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಇದೆಯಾ? ಎಸ್. 1 3 5 7 9 ಇದನ್ನು ಆ್ಯಡ್ ಮಾಡ್ತಾ ಇದ್ವಿ. ಹೌ ಮೆನಿ ಸಚ್ ನಂಬರ್ಸ್ ಆರ್ ದೇರ್? 5 consecutive odd numbers ತೊಗೊಂಡಿವಿ. ಸೊ ದಿ ಆನ್ಸರ್ ಇಸ್ ಗೋಯಿಂಗ್ ಟು ಬಿ 5 ಸ್ಕ್ವೇರ್, ವಿಚ್ ಇಸ್ 25. ಈಸಿ. ಸೊ ಸೆಕೆಂಡ್ ಒನ್ ಏನಾಗುತ್ತೆ? ಟೋಟಲಿ ಎಷ್ಟು ಕನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ತೊಗೊಂಡಿನಿ? 1 2 3 4 5 6 7 8 9 10. ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ 10 ಸ್ಕ್ವೇರ್, ವಿಚ್ ಇಸ್ 100. ಥರ್ಡ್ ಒನ್ ನೀವೇ ಟ್ರೈ ಮಾಡಿ. 8th ಕ್ವೆಶನ್ ನೋಡೋಣ. ಎಕ್ಸ್ಪ್ರೆಸ್ 49 ಆಸ್ ದ ಸಮ್ ಆಫ್ 7 consecutive odd numbers. So 49 in ಹೇಗೆ ಬರೀಬೋದು? 49 is equal to 1 plus 3 plus 5 plus 7 plus 9. ಯಾವಾಗ ಸ್ಟಾಪ್ ಮಾಡಬೇಕು? ಅವರಾಗಲೇ ಕ್ವೆಶನಲ್ಲಿ 7 odd numbers ಅಂತ ಕೊಟ್ಟಿದ್ದಾರೆ. 5 odd numbers ಆಯಿತು. ಸೊ plus 11 plus 13. How do you verify it? You're going to verify it by actually adding all of this. ಇದೆಲ್ಲ ಆ್ಯಡ್ ಮಾಡಿದಾಗ 49 ಸಿಗುತ್ತಾ ನೋಡೋಣ. 13 plus 11 ಮಾಡಿದಾಗ 24 ಸಿಗುತ್ತೆ. 24 plus 9 33. 33 plus 7 40. 40 plus 5 45. 45 plus 3 48. 48 plus 1 49. Similarly, express 121 as a sum of 11 odd numbers. ನೀವೇ ಟ್ರೈ ಮಾಡಿ. How many numbers lie between the squares of the following numbers? ಸೊ ಇದು ನಾವು ಆಗಲೇ ನೋಡಿದ್ವಿ. ವೆನ್ ದೆರ್ ಆರ್ 2 numbers n and n plus 1, ಈ ಎರಡು ನಂಬರ್ದು ಸ್ಕ್ವೇರ್ಸ್ ಮಧ್ಯ ಅಂದರೆ n ಸ್ಕ್ವೇರ್ ಆ್ಯಂಡ್ n plus 1 ಹೋಲ್ ಸ್ಕ್ವೇರ್ ಮಧ್ಯ ದೆರ್ ಆರ್ ಗೋಯಿಂಗ್ ಟು ಬಿ 2n ನಂಬರ್ಸ್. ಸೊ ಇದನ್ನು ನಾನು n ಅಂತ ತೊಗೊಂಡ್ರೆ, ಇದನ್ನು ನಾನು n plus 1 ಅಂತ ತೊಗೊಂಡ್ರೆ, ಈ ಎರಡರ ಸ್ಕ್ವೇರ್ಸ್ ಮಧ್ಯ, ಸೊ ಬಿಟ್ವೀನ್ n ಸ್ಕ್ವೇರ್ ಆ್ಯಂಡ್ n plus 1 ಹೋಲ್ ಸ್ಕ್ವೇರ್ ದೆರ್ ಆರ್ ಗೋಯಿಂಗ್ ಟು ಬಿ 2n ನಂಬರ್ಸ್. ಸೊ ಏನಿದ್ರ ಅರ್ಥ? 12 ನಂದು n, 2n ಅಂದರೆ 2 into 12, which is 24. So there is going to be 24 numbers in between 12 square and 13 square. ಬೇಕಾದರೆ ವೆರಿಫೈ ಮಾಡ್ಬಿಟ್ಟು ನೋಡಿ. ಸಿಮಿಲರ್ಲಿ ಈ ಎರಡರ ಮಧ್ಯ ಎಷ್ಟಿರುತ್ತೆ? ಸೊ ದಿಸ್ ವಿಲ್ ಬಿ n, ದಿಸ್ ವಿಲ್ ಬಿ n plus 1. 2n ಅಂದರೆ 2 into 25, which is equal to 50. ಥರ್ಡ್ ಒನ್ ನೀವೇ ಟ್ರೈ ಮಾಡಿ. ಇವಾಗ ನಾವು ಫೈಂಡಿಂಗ್ ಅ ಸ್ಕ್ವೇರ್ ನಂಬರ್ ಬಗ್ಗೆ ನೋಡೋಣ. ಸ್ಕ್ವೇರ್ ನಂಬರ್ ಹೇಗೆ ಕಂಡುಹಿಡಿಯೋದು ಅಂತ ನಮಗೆ ಗೊತ್ತು ಆ್ಯಕ್ಚುಲಿ. ಏನದ್ರ ಅರ್ಥ? ಸೊ ಇಫ್ ಐ ಟೇಕ್ 52 ಸ್ಕ್ವೇರ್, ಮೋಸ್ಟ್ ಸಿಂಪಲ್ ವೇ ಅಂದರೆ ಮೋಸ್ಟ್ ಆಬ್ವಿಯಸ್ ವೇ ಆಫ್ ಡೂಯಿಂಗ್ ಇಟ್ ಏನು? 52 into 52. ಇದು ನಮಗಾಗಲೇ ಗೊತ್ತು. ಬಟ್ ಇನ್ನೂ ಈಸಿ ಮಾಡಬೇಕಾದಾಗ ಏನು ಡಿಫ್ರೆಂಟ್ ಮೆಥಡ್ಸ್ ಯೂಸ್ ಮಾಡ್ಬೋದು ಅಂತ ನೋಡೋಣ. ಫಸ್ಟ್ ಮೆಥಡ್ ಏನು? 52ನ ನಾನು ಹೇಗೆ ಬರ್ಕೊಳ್ತೀನಿ? ಐ ವಿಲ್ ರೈಟ್ ಇಟ್ ಆಸ್ 50 plus 2. ನಿಯರೆಸ್ಟ್ ಟೆನ್ಸ್ ಜೊತೆ ಬರ್ಕೊಂಡ್ಬಿಟ್ಟು ಐ ರೈಟ್ ಇಟ್ ಆಸ್ 50 plus 2. ಇವಾಗ 50 plus 2 ನಂಗೆ 52 ಸ್ಕ್ವೇರ್ ಬೇಕಾಗಿರೋದ್ರಿಂದ ಐ ಶುಡ್ ಡು 50 plus 2 ಹೋಲ್ ಸ್ಕ್ವೇರ್. ಓಕೆ, ಇಲ್ಲಿ ಏನು ಮಾಡ್ಬೋದು ಅಂದರೆ ನಾನು 50 into 50 plus 2 ಪ್ಲಸ್ 2 into 50 plus 2 ಅಂತ ಬರ್ಕೊಳ್ಬೋದು. ದಿಸ್ ಇಸ್ ನಥಿಂಗ್ ಬಟ್ 50 plus 2 ದ ಹೋಲ್ ಸ್ಕ್ವೇರ್. ಯಾಕೆ? ನಾನು 50 plus 2 ಅಂತ ಕಾಮನ್ ತೆಗೆದಾಗ 50 plus 2 ಕಾಮನ್ ತೆಗೆದಾಗ ನಂಗೆ ಉಳ್ಕೊಂಡಿರೋದೇನು? ಈ 50 plus 2 ಮತ್ತು ಈ 50 plus 2 ಕಾಮನ್ ತೆಗಿತಾಯಿನಿ. ಐ ವಿಲ್ ಬಿ ಲೆಫ್ಟ್ ವಿತ್ 50 plus 2. ಇದೇನು? ದಿಸ್ ಇಸ್ ನಥಿಂಗ್ ಬಟ್ 50 plus 2 ಹೋಲ್ ಸ್ಕ್ವೇರ್ ತಾನೇ. ಸೊ ನಾನು ಏನು ಮಾಡ್ತಾಯಿನಿ ಅಂದರೆ ಫಸ್ಟ್ ಇದ್ದಿತ್ತು, ಅದಾದಮೇಲೆ ಈ ಸ್ಟೆಪ್ ಬರ್ಕೊಂಡೆ, ಅದಾದಮೇಲೆ ಈ ಸ್ಟೆಪ್ ಬರ್ಕೊಂಡೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡೋಣ. ಈ ಸ್ಟೆಪನ್ನು ನಾನು ಎರೇಸ್ ಮಾಡ್ತೀನಿ. ಇದು ಜಸ್ಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೇಳಿದೆ. ಇವಾಗ ವಿ ಹ್ಯಾವ್ ದಿಸ್. ಇದನ್ನು ನಾವು ಸಿಂಪ್ಲಿಫೈ ಮಾಡೋಣ. ಸೊ 50 into 50 ಏನಾಗುತ್ತೆ? ದಿಸ್ ಇಸ್ ಈಸಿ. ಇಲ್ಲಿ 1 0 ಇದೆ, ಇಲ್ಲಿ 1 0 ಇದೆ. ಸೊ 2 zeros ಹಾಕೋಣ. 5 into 5 25 ಪ್ಲಸ್ 50 into 2 ಎಷ್ಟು? 100 ಪ್ಲಸ್ 2 into 50 100 ಆ್ಯಂಡ್ 2 into 2 ಎಷ್ಟಾಗುತ್ತೆ? 4. ಇವಾಗ ಇದನ್ನು ಜಸ್ಟ್ ಆ್ಯಡ್ ಮಾಡಬೇಕು. ಸೊ ಹೌ ಮಚ್ ವಿಲ್ ವಿ ಗೆಟ್? 2500 ಪ್ಲಸ್
100 plus 100, 200, 200 plus 4, 204. ಸೊ ಇದನ್ನು ಆ್ಯಡ್ ಮಾಡಿದಾಗ 2704 ಅಂತ ಸಿಗುತ್ತೆ. ಆ್ಯಂಡ್ ನೀವೇನು ಮಾಡ್ಬೋದು, ಯು ಕ್ಯಾನ್ ಟ್ರೈ ಮಲ್ಟಿಪ್ಲೈಯಿಂಗ್ 52 ಇಂಟು 52 ಆ್ಯಂಡ್ ಚೆಕ್ ಮಾಡೋಣ, ಆಯಿತಾ. 52 ಇಂಟು 52 ಮಾಡೋಣ. ಸೊ 2 ಇಂಟು 2 ಮಾಡಿದಾಗ 4 ಆಯಿತು. 2 ಇಂಟು 5 10, 0 ಇಲ್ಲಿ ಹಾಕೋಣ. 5 ಇಂಟು 2 10, 5 ಇಂಟು 5 25, 25 ಪ್ಲಸ್ 1 26. ಆ್ಯಡ್ ಮಾಡಿದಾಗ 4072. ಸೊ ಆ್ಯಡ್ ಮಾಡಿದಾಗ 2704 ಸಿಗುತ್ತೆ. ಇಲ್ಲೂ ಅಷ್ಟೇ 2704 ಸಿಗುತ್ತೆ. ಸೊ ದಿಸ್ ಇಸ್ ಒನ್ ವೇ ಆಫ್ ಸಿಂಪ್ಲಿಫೈಯಿಂಗ್ ಇಟ್. ಸೊ ನೀವು ಇವಾಗ 31ಗೂ ಅದೇ ಮಾಡೋಕ್ಕೆ ಟ್ರೈ ಮಾಡಿ. ಇಫ್ ಐ ಆಸ್ಕ್ ಯು ಟು ಫೈಂಡ್ 31 ಸ್ಕ್ವೇರ್, ಏನಂತ ಬರ್ಕೊಳ್ತೀನಿ, 30 ಪ್ಲಸ್ 1 ದ ಹೋಲ್ ಸ್ಕ್ವೇರ್. ಸೊ ನೀವೇ ಸಿಂಪ್ಲಿಫೈ ಮಾಡೋಕ್ಕೆ ಟ್ರೈ ಮಾಡಿ. ಸೆಕೆಂಡ್ ಥಿಂಗ್, ಒಂದೊಂದ್ಸಲಿ ನನಗೆ ಐ ಮೈಟ್ ಗೆಟ್ ಅ ನಂಬರ್ ಲೈಕ್ ಸೇ 49 ಸ್ಕ್ವೇರ್, ಆಯಿತಾ. ನಾನು ಏನು ಮಾಡ್ಬೋದು ಅಂದರೆ ಐ ಕ್ಯಾನ್ ರೈಟ್ ಇಟ್ ಆಸ್ 40 ಪ್ಲಸ್ 9 ಹೋಲ್ ಸ್ಕ್ವೇರ್, ಅಥವಾ ಐ ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ 50 ಮೈನಸ್ 1 ದ ಹೋಲ್ ಸ್ಕ್ವೇರ್. ಓಕೆ, 50 ಮೈನಸ್ 1 ಹೋಲ್ ಸ್ಕ್ವೇರ್ ಇದ್ದರೆ ಅವಾಗ ಹೇಗೆ ಸಾಲ್ವ್ ಮಾಡ್ತೀವಿ, ನಾವು ಹೇಗೆ ಮಾಡಬೇಕು ಅಂದರೆ 50 ಇಂಟು 50 ಮೈನಸ್ 1 ಮೈನಸ್ 1 ಇಂಟು 50 ಮೈನಸ್ 1. ಓಕೆ, ಸೊ ಸಬ್ಟ್ರಾಕ್ಷನ್ ಇದ್ದಾಗ ಈ ಥರ ಸ್ಪ್ಲಿಟ್ ಮಾಡ್ತೀವಿ, ಅಡಿಷನ್ ಇದ್ದಾಗ ಈ ಥರ ಸ್ಪ್ಲಿಟ್ ಮಾಡ್ತೀವಿ. ನೆಕ್ಸ್ಟ್ ನಾವು ಏನು ಟ್ರಿಕ್ ಯೂಸ್ ಮಾಡ್ತೀವಿ ಅಂದರೆ, ಈ ಸಲ ಫಾರ್ ನಂಬರ್ಸ್ ದ್ಯಾಟ್ ಎಂಡ್ ವಿತ್ 5, ಆಯಿತಾ. 5 ಜೊತೆ ನಂಬರ್ ಎಂಡ್ ಆದರೆ ಅವ್ರ ಸ್ಕ್ವೇರ್ ನಂಬರ್ ಹೇಗೆ ಕಂಡುಹಿಡಿಯೋದು? ಆಫ್ಕೋರ್ಸ್ ನಾವು 25 ಇಂಟು 25 ಮಾಡ್ಬೋದು, ಅಥವಾ 35 ಇಂಟು 35 ಮಾಡ್ಬೋದು. ಬಟ್ ದೆರ್ ಇಸ್ ಅನದರ್ ಸಿಂಪಲ್ ವೇ ಆಫ್ ಡೂಯಿಂಗ್ ಇಟ್. ಏನು ಮಾಡಬೇಕು ಅಂದರೆ, ನಾವು ಫಸ್ಟು ಲಾಸ್ಟ್ 2 ಪ್ಲೇಸಸಲ್ಲಿ 25 ಅಂತ ಹಾಕ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ನಾನು ಏನು ಬರ್ಕೊಳ್ಬೇಕು ಅಂದರೆ, ಈ ಫಸ್ಟ್ ನಂಬರ್ ಏನಿದೆಯೋ ಅದನ್ನು ಐ ಶುಡ್ ಡೂ ಆ ನಂಬರ್ ಮಲ್ಟಿಪ್ಲೈಡ್ ಬೈ ದ ನಂಬರ್ ಆಫ್ಟರ್ ಇಟ್, ಅಂದರೆ 2 ಇಂಟು 3. ಸೊ ಏನಾಗುತ್ತೆ, 2 ಇಂಟು 3 ಜಾಗದಲ್ಲಿ 6 ಆಗುತ್ತೆ. ಸೊ ನನ್ನ ಆನ್ಸರು 625. ಅಲ್ಲಿ ಎಕ್ಸ್ಪ್ಲೇನ್ ಅಗೇನ್. ಸೊ ಏನು ಲಾಜಿಕ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ, ಇವಾಗ 25 ತಗೊಂಡಾಗ ನನಗೇನು ಬೇಕಾಗಿರೋದು, ಐ ವಾಂಟ್ 25 ಸ್ಕ್ವೇರ್. ಓಕೆ, ನಾನು 25 ಸ್ಕ್ವೇರಿಗೆ ಬರ್ದಿರೋದು. 25 ಸ್ಕ್ವೇರ್ ಬೇಕಾಗಿದ್ದಾಗ ವಾಟ್ ಐ ಆ್ಯಕ್ಚುಲಿ ಡೂ ಇಸ್ 2 ಇಂಟು 3. ಓಕೆ, ಇದು 100 ಪ್ಲಸ್ 25. ಸೊ ಇದರ ಅರ್ಥ ಏನು, 2 ಇಂಟು 3 ಅಂದರೆ 600 ಪ್ಲಸ್ 25. ಸೊ ಇಟ್ಸ್ ನಥಿಂಗ್ ಬಟ್ 625. ವಿಲ್ ಟ್ರೈ ದ ಸೇಮ್ ಥಿಂಗ್ ಫಾರ್ 35 ಈಗ. ಸೊ ನಾನು ಏನು ಹೇಳಿದೆ, 3 ಇಂಟು 4 ಮಾಡಬೇಕು. ಸೊ 3 ಇಂಟು 4 ಮಾಡಿದ್ರೆ ಎಷ್ಟು, ಇಟ್ಸ್ 12. ಸೊ 12 ಇದು 100s ಜಾಗದಲ್ಲಿ. ಸೊ 1200 ಪ್ಲಸ್ 25 ವಿಚ್ ಇಸ್ 1225. ಸಿಮಿಲರ್ಲಿ 45 ಏನಾಗುತ್ತೆ, 4 ಇಂಟು ನೆಕ್ಸ್ಟ್ ನಂಬರ್ ಏನು 5 ವಿಚ್ ಇಸ್ 20. ಅದಾದಮೇಲೆ ಇಟ್ಸ್ ಇನ್ ದ 100s ಪ್ಲೇಸ್ ಪ್ಲಸ್ 25. ಸೊ ಇಟ್ಸ್ 2025. ಇದೆಲ್ಲ ಸ್ಕ್ವೇರ್ ಆಫ್ ದ ನಂಬರ್. ಸೊ ಎನಿ ನಂಬರ್ ದಟ್ ಎಂಡ್ಸ್ ವಿತ್ 5 ನೀವು ಇದನ್ನು ಟ್ರೈ ಮಾಡ್ಬೋದು. ಯು ವಿಲ್ ಗೆಟ್ ದಿಸ್ ಆಸ್ ದಿ ಆನ್ಸರ್. ನೆಕ್ಸ್ಟ್ ನಾವಿವಾಗ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ನೋಡೋಣ. ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ನೀವು ಆಗಲೇ ಮುಂಚೆ ಕಲ್ತೀರಾ. ವಾಟ್ ಇಸ್ ಅ ಪೈಥಾಗೋರಿಯನ್ ಟ್ರಿಪ್ಲೆಟ್? ನೀವು ಮೋಸ್ಟ್ ಪ್ರಾಬಬ್ಲಿ ಇನ್ ಟ್ರಯಾಂಗಲ್ಸ್ ಚಾಪ್ಟರ್ ಮಾಡಿರ್ಬೋದು ತಾನೇ. ಇದು ನನ್ನ ಟ್ರಯಾಂಗಲ್ ಎ ಬಿ ಸಿ, ರೈಟ್ ಆ್ಯಂಗಲ್ಡ್ ಅಟ್ ಬಿ. ಓಕೆ, ಆ್ಯಂಡ್ ಇಲ್ಲಿ ಯು ಮೈಟ್ ಬಿ ಗಿವನ್ ದಟ್ ಈ ಸೈಡು 3 centimeters, ಈ ಸೈಡ್ 4 centimeters. ಫೈಂಡ್ ದ ಹೈಪೋಟೆನ್ಯೂಸ್, ರೈಟ್. ಆ್ಯಂಡ್ ಹೈಪೋಟೆನ್ಯೂಸ್ ನಾವು ಹೇಗೆ ಕಂಡುಹಿಡಿತೀವಿ? ಹೈಪೋಟೆನ್ಯೂಸ್ ನಾವು ಹೇಳ್ತೀವಿ ಇಸ್ ಈಕ್ವಲ್ ಟು ಹೈಪೋಟೆನ್ಯೂಸ್, ಅಥವಾ ಡೈರೆಕ್ಟ್ ನಾನು ಎ ಸಿ ಅಂತಲೂ ತೊಗೊಳ್ಬೋದು. ವಾಟ್ ವಿಲ್ ಐ ರೈಟ್? ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಯಾ, ಸೊ ಎ ಸಿ ಸ್ಕ್ವೇರ್ ಎಷ್ಟಾಗುತ್ತೆ? 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು 9 ಪ್ಲಸ್ 16 ವಿಚ್ ಇಸ್ ಈಕ್ವಲ್ ಟು 25. ಇದು ನನ್ನ ಎ ಸಿ ಸ್ಕ್ವೇರ್. ಸೊ ಎ ಸಿ ಎಷ್ಟಾಗುತ್ತೆ? ನಾವು 5 ಸೆಂಟಿಮೀಟರ್ ಅಂತ ಹೇಳ್ತಿದ್ವಿ. ಓಕೆ, ಈ ಕ್ಯಾಲ್ಕುಲೇಷನ್ ಮಾಡಿರೋ ಇಲ್ವೋ ಮುಂಚೆ ನೋ ಪ್ರಾಬ್ಲಮ್, ಬಟ್ ಇಫ್ ಯು ಹ್ಯಾವ್ ಡನ್ ಇಟ್ ನಿಮಗೆ ಜ್ಞಾಪಕ ಇದೆ. ಸೊ ಇಲ್ಲಿ ನಾವು ಯೂಶಲಿ ಏನು ಹೇಳ್ತೀವಿ, ಇದು ಪೈಥಾಗೋರಿಯನ್ ಟ್ರಿಪ್ಲೆಟ್ ಆಗುತ್ತೆ. 3, 4 ಆ್ಯಂಡ್ 5 ಟುಗೆದರ್ ದೇ ಫಾರ್ಮ್ ಅ ಪೈಥಾಗೋರಿಯನ್ ಟ್ರಿಪ್ಲೆಟ್ ಅಂತ ಮುಂಚೆ ಹೇಳ್ತಿದ್ವಿ. ಇಟ್ ಕಮ್ಸ್ ಫ್ರಮ್ ಪೈಥಾಗೋರಸ್ ಥಿಯರಮ್. ಸೊ ಇವಾಗ ವೆನ್ ವಿ ಎಕ್ಸ್ಟ್ರಾಪುಲೇಟೆಡ್ ಟು ಸ್ಕ್ವೇರ್ ರೂಟ್ಸ್ ಚಾಪ್ಟರು, ಫಸ್ಟ್ ಆಫ್ ಆಲ್ ದೆರ್ ಆರ್ ಸಮ್ ವೆರಿ ಕಾಮನ್ಲಿ ಯೂಸ್ಡ್ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್. ಕಾಮನ್ಲಿ ನೋನ್ ಅಂದರೆ 3, 4, 5 ಎಲ್ಲರಿಗೂ ಗೊತ್ತು.
5, 12, 13 ಗೊತ್ತಿರ್ಬೋದು. ದೀಸ್ ಆರ್ ಕಾಮನ್ಲಿ ಯೂಸ್ಡ್. ಬಟ್ ಅದು ಬಿಟ್ಟು ಇನ್ ಜನರಲ್ ಹೇಗೆ ಹೌ ಡು ವಿ ಫಾರ್ಮ್ ದ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಅಂತ ಕೇಳ್ತಿರೋದು. ಸೊ ನೀವೇ ನಂಬರ್ಸನ್ನು ನೋಡಿ ಆ್ಯಂಡ್ ಯು ಟ್ರೈ ಟು ಸಿ ಏನಾದರೂ ರಿಲೇಷನ್ಶಿಪ್ ಫಾರ್ಮ್ ಮಾಡೋಕ್ಕಾಗ್ತಾ ಇಲ್ವಾ ಅಂತ. ಸೊ ನಾವು ಪ್ಯಾಟರ್ನ್ಸ್ ಮಾಡ್ತಿರುವಾಗಲೂ ಇದೇ ಥರ ಟ್ರೈ ಮಾಡಿದ್ವಿ. ಆ್ಯಂಡ್ ಇಫ್ ಯು ಆ್ಯಕ್ಚುಲಿ ವೆರಿ ಕೇರ್ಫುಲಿ ಅಬ್ಸರ್ವ್, ನಾವು ಏನು ನೋಡ್ತೀವಿ ಅಂದರೆ 3 ಸ್ಕ್ವೇರ್ ಇದು ಸಿಮಿಲರ್ ಟು ದಿಸ್ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಈಸ್ ಈಕ್ವಲ್ ಟು 5 ಸ್ಕ್ವೇರ್. ಇಲ್ಲಿ 5 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಇಸ್ ಈಕ್ವಲ್ ಟು 13 ಸ್ಕ್ವೇರ್. ಚೆಕ್ ಮಾಡಿ ಬೇಕಾದರೆ 5 ಸ್ಕ್ವೇರ್ ಅಂದರೆ 25, 12 ಸ್ಕ್ವೇರ್ ಅಂದರೆ 144, 25 ಪ್ಲಸ್ 144 ಇಸ್ ಈಕ್ವಲ್ ಟು 169. ಬಟ್ ಏನು ಪ್ಯಾಟರ್ನ್ ಜನರಲ್ ಫಾರ್ಮಲ್ಲಿ ಹೇಗೆ ಬರೀಬೋದು ಅದನ್ನು ನೋಡೋಣ. ಸೊ ಜನರಲ್ ಆಗಿ ಏನು ಹೇಳ್ಬೋದು ನಾವು ಏನು ಹೇಳ್ಬೋದು ಅಂದರೆ ಇಫ್ ದೆರ್ ಆರ್ ಎನಿ 3 ನಂಬರ್ಸ್ ವಿಚ್ ಟೇಕ್ ದಿಸ್ ಪರ್ಟಿಕ್ಯುಲರ್ ಫಾರ್ಮ್. ಈ ಪರ್ಟಿಕ್ಯುಲರ್ ಫಾರ್ಮ್ ಅಂದರೆ ಏನು? 1 ನಂಬರು 2m, ಇನ್ನೊಂದು ನಂಬರು m square minus 1 and ಇನ್ನೊಂದು ನಂಬರು m square plus 1. ಈ ಫಾರ್ಮಲ್ಲಿ if there are 3 numbers, then we can say that it is definitely a Pythagorean triplet. Okay? So, and ಇದು ಏನು ರಿಲೇಷನ್ಶಿಪ್ ಕೊಟ್ಟಿರೋದು? ನಾವಾಗಲೇ a square plus b square is equal to c square is ನಾವು ಪೈಥಾಗೋರಸ್ ಥಿಯರಮ್ ಅದನ್ನೇ ಯೂಸ್ ಮಾಡ್ತಿರೋದು. ಸೊ ಅವ್ರು ಹೇಳ್ತಿರೋದು ಈ ಫಾರ್ಮಲ್ಲಿ ಯಾವುದಾದ್ರೂ 3 ನಂಬರ್ಸ್ ಇದ್ದರೆ then it is definitely a Pythagorean triplet. On the other hand, ನನಗೆ ಈ ಥರ 3 ನಂಬರ್ಸ್ ಕೊಟ್ಬಿಟ್ಟು ಅವ್ರು ಅಕಸ್ಮಾತ್ ಕೇಳಿದ್ರೆ ಇದು ಪೈಥಾಗೋರಿಯನ್ ಟ್ರಿಪ್ಲೆಟಾ ಇಲ್ವಾ ಅಂತ, ನೀವು ಇದನ್ನು ಯೂಸ್ ಮಾಡಿಬಿಟ್ಟು ವೆರಿಫೈ ಮಾಡಬೇಡಿ. ಯಾಕಂದರೆ ಇಟ್ ಈಸ್ ನಾಟ್ ಡೆಫಿನೆಟ್ ದ್ಯಾಟ್ ನಂಬರ್ಸ್ ಕೊಟ್ಟಾಗ ಇಟ್ಸ್ ನಾಟ್ ಡೆಫಿನೆಟ್ ದ್ಯಾಟ್ ದೇ ಹ್ಯಾವ್ ಟು ಹ್ಯಾವ್ ದಿಸ್ ಫಾರ್ಮ್. ಬಟ್ ಕಾನ್ವರ್ಸ್ ಟ್ರೂ ಇದೆ. ಯಾವುದಾದ್ರೂ 3 ನಂಬರ್ಸ್ ಈ ಫಾರ್ಮಲ್ಲಿದ್ದರೆ ದೇ ಆರ್ ಡೆಫಿನೆಟ್ಲಿ ಅ ಪೈಥಾಗೋರಿಯನ್ ಟ್ರಿಪ್ಲೆಟ್. ಬಟ್ ಡೈರೆಕ್ಟಾಗಿ 3 ನಂಬರ್ಸ್ ಕೊಟ್ಟಿದ್ರೆ ನಾವು ಏನು ಮಾಡ್ಬೋದು? 5 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಈಸ್ ಈಕ್ವಲ್ ಟು 13 ಸ್ಕ್ವೇರ್. ಇದನ್ನು ಚೆಕ್ ಮಾಡ್ಬೋದು. ಇದು ಟ್ರೂ ಇದ್ದರೆ ದೆನ್ ವಿ ಕ್ಯಾನ್ ಸೇ ಇಟ್ಸ್ ಅ ಪೈಥಾಗೋರಿಯನ್ ಟ್ರಿಪ್ಲೆಟ್. ಐ ಹೋಪ್ ಐ ಆಮ್ ಮೇಕಿಂಗ್ ಸೆನ್ಸ್. ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ, ನನಗೆ ಯಾವುದಾದ್ರೂ 1 ನಂಬರ್ ಕೊಟ್ಬಿಟ್ಟು ಒನ್ ಆಫ್ ದ ನಂಬರ್ಸ್ ಇಸ್ ನಂಬರ್ ಯಾವುದೋ ವ್ಯಾಲ್ಯೂ ಕೊಟ್ಬಿಟ್ಟು ಇನ್ನೆರಡು ನಂಬರ್ಸ್ ಫೈಂಡ್ ಔಟ್ ಮಾಡಿ ಅಂದರೆ ಅವಾಗ ಇದನ್ನು ಯೂಸ್ ಮಾಡಿಬಿಟ್ಟು ವಿ ಕ್ಯಾನ್ ಫೈಂಡ್ ಔಟ್. ಓಕೆ, ಬಿಕಾಸ್ ಇಫ್ ಎನಿ 3 ನಂಬರ್ಸ್ ಸ್ಯಾಟಿಸ್ಫೈ ಈ ಪರ್ಟಿಕ್ಯುಲರ್ ಈಕ್ವೇಷನು ದೆನ್ ಇಟ್ ಇಸ್ ಅ ಪೈಥಾಗೋರಿಯನ್ ಟ್ರಿಪ್ಲೆಟ್. ಬಟ್ ಆಗಲೇ ನಂಬರ್ಸ್ ಕೊಟ್ಟಿದ್ದಾಗ ಅದನ್ನು ವೆರಿಫೈ ಮಾಡಿಕೊಡ್ದು ಬಿಕಾಸ್ ಇಟ್ ಮೇ ಆರ್ ಮೇ ನಾಟ್ ಹೋಲ್ಡ್ ಟ್ರೂ. ಆವಾಗ ನಾವು ಇದನ್ನು ಯೂಸ್ ಮಾಡ್ಬಿಟ್ಟು ವೆರಿಫೈ ಮಾಡ್ತೀವಿ. ಸೊ ಕೆಲವು ಕ್ವೆಶನ್ ಸಾಲ್ವ್ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ ಏನು ಮಾಡ್ತಾ ಇದ್ದೀವಿ ಅಂತ. ಸೊ ಎಕ್ಸಸೈಸ್ 2 ನೋಡೋಣ. ಫಸ್ಟ್ ಕ್ವೆಶನ್ ಏನು? ಫೈಂಡ್ ದ ಸ್ಕ್ವೇರ್ ಆಫ್ ದ ಫಾಲೋಯಿಂಗ್ ನಂಬರ್ಸ್. ಸೊ ಇದು ನಾವು ಆಗಲೇ ನೋಡಿದ್ದೀವಿ ಎಷ್ಟೊಂದು ಎಕ್ಸಾಂಪಲ್ಸು. ಇದರಲ್ಲಿ ನಾನು ಫ್ಯೂ ಆಫ್ ದಮ್ ಸಾಲ್ವ್ ಮಾಡ್ತೀನಿ. ಸೊ 35 ಡೈರೆಕ್ಟಾಗಿ ಹೇಳ್ಬೋದು ಏನು? 3 into 4 ಮಾಡಿದಾಗ 12, ಅದಾದಮೇಲೆ 2 5 ಹಾಕ್ತೀನಿ. ಓಕೆ, ಸಿಮಿಲರ್ಲಿ ಓಕೆ 5 ಎಂಡಿಂಗ್ ಅದು ಒಂದೇ ಇರೋದು. ನೆಕ್ಸ್ಟ್ ವಿ ವಿಲ್ ಟ್ರೈ ಟು ಡೂ 46 ಸ್ಕ್ವೇರ್ ನೋಡೋಣ. ಸೊ ಫಸ್ಟ್ ಒನ್ ಇದರಲ್ಲಿ 6 ಹೇಗೆ ಬರ್ಕೊಳ್ಬೋದು? 46 ಇಸ್ ಈಕ್ವಲ್ ಟು ಅಥವಾ 46 ಸ್ಕ್ವೇರ್ ಇಸ್ ಈಕ್ವಲ್ ಟು 40 ಪ್ಲಸ್ 6 ಹೋಲ್ ಸ್ಕ್ವೇರ್. ಓಕೆ, ಆರ್ ಯು ಕ್ಯಾನ್ ಆಲ್ಸೋ ರೈಟ್ 50 minus 4 ದ ಹೋಲ್ ಸ್ಕ್ವೇರ್. ನಿಮಗೆ ಯಾರು ಅನುಕೂಲನೋ ಅದನ್ನು ಮಾಡಿ. ಓಕೆ, ಇಲ್ಲಿ 40 ಇಂಟು 40 ಪ್ಲಸ್ 6 ಪ್ಲಸ್ 6 ಇಂಟು 40 ಪ್ಲಸ್ 6 ಅಂತ ಬರ್ಕೊಳ್ಳೋದು. ಹಾಂ, ಅದಾದಮೇಲೆ ಸೊ 40 ಇಂಟು 40 ಮಾಡಿದಾಗ 4 ಇಂಟು 4 16 ಆ್ಯಂಡ್ 2 zeros ಫಾಲೋ ಆಗುತ್ತೆ. ಪ್ಲಸ್ 40 ಇಂಟು 6 ನಿಮಗೆ ಡೈರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು 40 ಇಂಟು 6 ಮಲ್ಟಿಪ್ಲೈ ಮಾಡಿ ವರ್ಕಿಂಗ್ ಕಾಲಮ್ಲಿ, ಅದಾದಮೇಲೆ ಮಾಡಿ ಬೇಕಾದರೆ. 40 ಇಂಟು 6 ನನಗೆ ಆಗಲೇ ಗೊತ್ತು. 6 ಇಂಟು 4 ಇಸ್ 24 ಆ್ಯಂಡ್ ಇಲ್ಲಿ ಒಂದು 0 ಇದೆ, ಸೊ ಇಲ್ಲಿ 0 ಆ್ಯಡ್ ಮಾಡ್ತೀನಿ. ಸಿಮಿಲರ್ಲಿ 6 ಇಂಟು 40 ಮತ್ತು 240 ಆಯಿತು ಆ್ಯಂಡ್ 6 ಇಂಟು 6 36. ದಟ್ಸ್ ಅ ಸ್ಕ್ವೇರ್ ನಂಬರ್. ಸೊ ಇವಾಗ ಇದನ್ನು ಆ್ಯಡ್ ಮಾಡಬೇಕು. ಎಷ್ಟಾಗುತ್ತೆ? ನಾನು ಇವಾಗ ಆ್ಯಡ್ ಮಾಡಿಬಿಟ್ಟೆ ನೋಡ್ತೀನಿ. 1600 240 240 ಆ್ಯಂಡ್ 36 ಆ್ಯಡ್ ಮಾಡಿದ್ರೆ ಇಲ್ಲಿ ಯೂನಿಟ್ಸ್ ಪ್ಲೇಸಲ್ಲಿ 6 ಆಯಿತು. 4 + 4 8, 8 + 3 11, 1 ಕ್ಯಾರಿ, 8 10 11, 1 ಕ್ಯಾರಿ, 2 1 1 6 ಆಯಿತು. ಈವನ್ ಇಫ್ ಯು ಡೂ 50 minus 4 ದ ಹೋಲ್ ಸ್ಕ್ವೇರ್ ಅವಾಗ್ಲೂ 2 1 1 6 ಸಿಗುತ್ತೆ. ಆ್ಯಂಡ್ ನಾವು ಹೇಗೆ ವೆರಿಫೈಯು ಮಾಡ್ಬೋದು? ವಿ ಆಲ್ರೆಡಿ ನೋ ದ್ಯಾಟ್ 6ಇಂದ ಯೂನಿಟ್ಸ್ ಪ್ಲೇಸ್ ಎಂಡ್ ಆಗ್ತಿದ್ರೆ ನಮ್ಮ ಸ್ಕ್ವೇರ್ ನಂಬರಲ್ಲಿ ಯಾವ ಯೂನಿಟ್ಸ್ ಪ್ಲೇಸ್ ಇರಬೇಕು? ಇಟ್ ಹ್ಯಾಸ್ ಟು ಬಿ 6. ಇದರಲ್ಲೂ 2 1 1 6 ಇದೆ. ಸೊ ಅಟ್ಲೀಸ್ಟ್ ಪಾರ್ಷಲಿನ ವೆರಿಫೈ ಮಾಡೋಕ್ಕಾಯಿತು. ಅದರ್ ಕ್ವೆಶನ್ಸ್ ನೀವೇ ಟ್ರೈ ಮಾಡಿ. 3rd one, 4th one, 1st one, 5th one ಆ್ಯಂಡ್ ಸ್ಟಫ್. ಇವಾಗ ಸೆಕೆಂಡ್ ಕ್ವೆಶನ್ ನೋಡೋಣ. ಇವಾಗಲೂ ಏನು ಪೈಥಾಗೋರಿಯನ್ ಟ್ರಿಪ್ಲೆಟ್ ನೋಡುವೋ ಅದ್ರ ಮೇಲೇ ಇರೋದು. ಸೊ ವಾಟ್ ಡು ವಿ ನೋ ಪೈಥಾಗೋರಿಯನ್ ಟ್ರಿಪ್ಲೆಟಲ್ಲಿ? 2m m ಸ್ಕ್ವೇರ್ ಮೈನಸ್ 1 ಆ್ಯಂಡ್ m ಸ್ಕ್ವೇರ್ ಪ್ಲಸ್ 1 ಇದು ನಮ್ಮ 3 ನಂಬರ್ಸ್ ಆಗುತ್ತೆ ಅಂತ. ಆ್ಯಂಡ್ 2m ಹೋಲ್ ಸ್ಕ್ವೇರ್ ಪ್ಲಸ್
ಎಮ್ ಸ್ಕ್ವೇರ್ ಮೈನಸ್ 1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಮ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಅದು ನೋಡಿದ್ವಿ. ಸೊ ಐ ಟೇಕ್ ಯಾವ್ದು ತೊಗೊಳ್ಳಿ, ನಾನು ಫಸ್ಟ್ ಒನ್ನೇ ತೊಗೊಳ್ತೀನಿ. ಓಕೆ, ಸೊ ಅವ್ರು ಹೇಳ್ತಿರೋದು ರೈಟ್ ಅ ಪೈಥಾಗೋರಿಯನ್ ಟ್ರಿಪ್ಲೆಟ್ ಹೂಸ್ ಒನ್ ಮೆಂಬರ್ ಇಸ್ 6 ಅಂತ. ಒನ್ ಆಫ್ ದ ಮೆಂಬರ್ 6 ಇದೆ. ಸೊ ನಾನು 2m ಇಸ್ ಈಕ್ವಲ್ ಟು 6 ಅಂತ ತೊಗೊಳ್ತೀನಿ. ಇದು ಈವನ್ ನಂಬರ್ ಆಗಿರೋದ್ರಿಂದ 6 ಅಂತ 2m ಇಸ್ ಈಕ್ವಲ್ ಟು 6 ತೊಗೊಳ್ತೀನಿ, ಯಾಕಂದರೆ m ಇಸ್ ಈಕ್ವಲ್ ಟು 6/2 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 3. ಈವನ್ ನಂಬರ್ ಆಗಿರೋದ್ರಿಂದ ವಿ ಕ್ಯಾನ್ ಈಸಿಲಿ ಈಕ್ವೇಟ್ 6 to 2m ಇಟ್ ಸೆಲ್ಫ್. ಓಕೆ, ಸೊ m ಇಸ್ ಈಕ್ವಲ್ ಟು 3 ಆಯಿತು. ಇವಾಗ ನನಗೆ m ಸ್ಕ್ವೇರ್ ಮೈನಸ್ 1 ಬೇಕು. m ಸ್ಕ್ವೇರ್ ಮೈನಸ್ 1 ಎಷ್ಟಾಗುತ್ತೆ? 3 ಸ್ಕ್ವೇರ್ ಮೈನಸ್ 1, 9 ಮೈನಸ್ 1 ವಿಚ್ ಇಸ್ 8. m ಸ್ಕ್ವೇರ್ ಪ್ಲಸ್ 1 ಏನಾಗುತ್ತೆ? 3 ಸ್ಕ್ವೇರ್ ಪ್ಲಸ್ 1 ವಿಚ್ ಇಸ್ ಈಕ್ವಲ್ ಟು 9 ಪ್ಲಸ್ 1 ವಿಚ್ ಇಸ್ ಈಕ್ವಲ್ ಟು 10. ಸೊ ನನ್ನ ಪೈಥಾಗೋರಿಯನ್ ಟ್ರಿಪ್ಲೆಟ್ ಏನಾಗುತ್ತೆ? 6, 8, 10. ಹೇಗೆ ವೆರಿಫೈ ಮಾಡ್ಬೋದು? ಯು ಕ್ಯಾನ್ ಡೂ 6 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ ಎಷ್ಟು ಅಂತ ನೋಡಿ. ಇಟ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು 10 ಸ್ಕ್ವೇರ್. ಓಕೆ, ಸಿಮಿಲರ್ಲಿ ನಾನು ಇವಾಗ 16ಗೆ ಟ್ರೈ ಮಾಡ್ತೀನಿ. 16ಗೆ ಟ್ರೈ ಮಾಡಬೇಕು ಅಂದರೆ ಐ ವಿಲ್ ಟೇಕ್ 2m ಈಕ್ವಲ್ ಟು 16. ಯಾಕೆ ನೀವು m ಸ್ಕ್ವೇರ್ ಮೈನಸ್ 1 ಈಕ್ವಲ್ ಟು 16 ಅಥವಾ m ಸ್ಕ್ವೇರ್ ಪ್ಲಸ್ 1 ಈಕ್ವಲ್ ಟು 16 ತೊಗೊಳ್ತಿಲ್ಲ ಅಂತ ಕೇಳಿದ್ರೆ ತೊಗೊಳ್ಬೋದು, ಬಟ್ ಯು ಮೇ ನಾಟ್ ಗೆಟ್ ದ ಸ್ಕ್ವೇರ್ ರೂಟ್. ಅವಾಗ ನೀವು 15 m ಸ್ಕ್ವೇರ್ ಇಸ್ ಈಕ್ವಲ್ ಟು 15 ಇರುತ್ತೆ ಅಥವಾ m ಸ್ಕ್ವೇರ್ ಈಕ್ವಲ್ ಟು 17 ಆಗುತ್ತೆ, ಯು ವೋಂಟ್ ಗೆಟ್ ಅನ್ ಆನ್ಸರ್. ಸೊ ಅದಕ್ಕೆ 2m ಇಸ್ ಈಕ್ವಲ್ ಟು 16 ಡೈರೆಕ್ಟಾಗಿ ತೊಗೊಳ್ಬೋದು, ಯಾಕಂದರೆ ಐ ನೋ ದಟ್ 16 ಇಸ್ ಡಿವಿಸಿಬಲ್ ಬೈ 2. ಸೊ m ಇಸ್ ಈಕ್ವಲ್ ಟು 8 ಆಯಿತು, ರೈಟ್? ಇವಾಗ m ಸ್ಕ್ವೇರ್ ಮೈನಸ್ 1 ಏನಾಗುತ್ತೆ? will be 64 minus 1 which is equal to 63. m square plus 1 ಮಾಡಿದಾಗ 8 into 8 64 plus 1 which is 65. ಸೊ ನನ್ನ ಪೈಥಾಗೋರಿಯನ್ ಟ್ರಿಪ್ಲೆಟ್ ಏನಾಗುತ್ತೆ? 16, 64, 65. You can try it for the other two questions. ಸೊ ಇದುವರೆಗೂ we learnt about squares. ಇವಾಗ ರೂಟ್ಸ್ ಅಂದರೆ ಏನು? ಸ್ಕ್ವೇರ್ ಇದ್ದು ರೂಟ್ ಏನಾಗುತ್ತೆ? ಫಸ್ಟ್ ಎಕ್ಸಾಂಪಲ್ ನಾವು ಏನು ನೋಡಿದ್ವೋ ವಿಲ್ ಗೋ ಬ್ಯಾಕ್ ಟು ದಟ್, ಆಯಿತಾ? ಸೊ ವಿ ಹ್ಯಾಡ್ ಅ ಸ್ಕ್ವೇರ್ ಆ್ಯಂಡ್ ನಾನು ಏನು ಹೇಳಿದೆ? ಫಾರ್ ಅ ಸ್ಕ್ವೇರ್ ಆಫ್ ಏನು, ಲೆಟ್ಸ್ ಜಸ್ಟ್ ಸೇ ಎ ಅಂತ, ಎ ಯೂನಿಟ್ಸ್, ಇದರ ಲೆಂತ್ ಎ ಅಂತ ಇಟ್ಕೊಳ್ಳೋಣ. ಓಕೆ, ದ ಸ್ಕ್ವೇರ್ ಆಫ್ ದ ನಂಬರ್ ಏನು? ಸ್ಕ್ವೇರ್ ಇಸ್ ನಥಿಂಗ್ ಬಟ್ ದಿ ಏರಿಯಾ ಆಫ್ ದ ಸ್ಕ್ವೇರ್ ಅಂತ ಹೇಳಿದೆ, ಆ್ಯಂಡ್ ದಿಸ್ ಇಸ್ ಎ ಸ್ಕ್ವೇರ್. ಓಕೆ, ಎ ಸ್ಕ್ವೇರ್ದ್ ರೂಟ್ ಏನು? ಎ ಸ್ಕ್ವೇರ್ದ್ ರೂಟ್ ಏನಂದರೆ ಇಟ್ ಈಸ್ ನಥಿಂಗ್ ಬಟ್ ದ side of the square. The length of the side of the square is nothing but the root of a square number. ಮತ್ತೆ ಹೇಳ್ತೀನಿ, ಸ್ಕ್ವೇರ್ ಏನಾಗಿತ್ತು? ಸ್ಕ್ವೇರ್ ವಾಸ್ ದಿ ಏರಿಯಾ. ಓಕೆ, ಸ್ಕ್ವೇರ್ ವಾಸ್ ದಿ ಏರಿಯಾ. ರೂಟ್ ಏನಾಗುತ್ತೆ? ರೂಟ್ ಇಸ್ ದ ಲೆಂತ್ ಅಥವಾ ಸೈಡ್. ಸೊ ಇನ್ ದ ಕೇಸ್ ಆಫ್ ಲೆಟ್ಸ್ ಸೇ 36 ನನ್ನ ಏರಿಯಾ ಆಗಿದ್ದಾಗ ಹೇಗೆ ಸಿಕ್ತು ಇದು? 6 into 6 is equal to 36 ಅಂತ ಸಿಕ್ತು. ಸೊ ಈ 6 ವಾಸ್ ದ ಲೆಂತ್ ಆಫ್ ದ ಸೈಡ್ ಅಲ್ಲ, 6 ವಿಲ್ ಬಿಕಮ್ ಮೈ ರೂಟ್ ಇವಾಗ. ಓಕೆ, 6 ಇಸ್ ಗೋಯಿಂಗ್ ಟು ಬಿಕಮ್ ಮೈ ಸ್ಕ್ವೇರ್ ರೂಟ್ ಆಫ್ 36. ಸೊ ಸ್ಕ್ವೇರ್ ರೂಟ್ಸ್ ಬಗ್ಗೆ ಇನ್ನೂ ಕಲಿಯೋಣ. ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ಸ್ಕ್ವೇರ್ ರೂಟ್ ಆಫ್ 36ಗೆ ಹೀಗೆ ಹಾಕ್ತೀನಿ. ಇದೇನು ಸಿಂಬಲ್ ಇದೆಯೋ ಅದು ಸ್ಕ್ವೇರ್ ರೂಟ್ ಸಿಂಬಲ್. ಆ್ಯಂಡ್ ಇಲ್ಲಿ ವಿ ವಿಲ್ ಓನ್ಲಿ ಡೀಲ್ ವಿತ್ ಪಾಸಿಟಿವ್ ರೂಟ್ಸ್. ಏನಾದರೂ ಅರ್ಥ? ನಾನು 6 into 6 ಮಾಡಿದಾಗ 36 ಸಿಗುತ್ತೆ, -6 into -6 ಮಾಡಿದಾಗಲೂ ಕೂಡ ಐ ವಿಲ್ ಗೆಟ್ 36. ಓಕೆ, ಬಟ್ ಈ ಚಾಪ್ಟರಲ್ಲಿ ವೆನ್ ವಿ ಯೂಸ್ ದಿಸ್ ಸಿಂಬಲ್, ಈ ಸಿಂಬಲ್ ಹಾಕಿದಾಗ ಇಟ್ ಮೀನ್ಸ್ ವಿ ಆರ್ ಓನ್ಲಿ ಕನ್ಸಿಡರಿಂಗ್ ದ ಪಾಸಿಟಿವ್ ರೂಟ್ಸ್. ಸೊ ವಿ ವಿಲ್ ಲರ್ನ್ ಮೋರ್ ಅಬೌಟ್ ಸ್ಕ್ವೇರ್ ರೂಟ್ಸ್. ಆ್ಯಂಡ್ ಈ ಪರ್ಟಿಕ್ಯುಲರ್ ಸ್ಲೈಡ್ಸಲ್ಲಿ ಬರೀ ಈ ಥರ ರೂಟ್ ಕಾಣಿಸ್ತಿದೆ, ಹಿಂಗೆ ಹಾಕ್ದ್ರೂ ಸೇಮ್ ಮೀನಿಂಗೆ, ಈ ಥರ ಹಾಕ್ದ್ರೂ ಸೇಮ್ ಮೀನಿಂಗೆ. So let's quickly see the square roots of numbers from 1 ಇಂದ 400 ತನಕ ಯಾವ ಸ್ಕ್ವೇರ್ ನಂಬರ್ಸ್ ಇದೆಯೋ ಅದರ ರೂಟ್ಸ್ ನೋಡೋಣ. ಓಕೆ, ರೂಟ್ ಪಾಸಿಟಿವ್ ರೂಟ್ ಆಫ್ 1 ಎಷ್ಟು? 1. ಸ್ಕ್ವೇರ್ ರೂಟ್ ಆಫ್ 4 ಎಷ್ಟು? 2. ಏನಿದ್ರ ಅರ್ಥ? 2 into 2 ಮಾಡಿದಾಗ 4 ಆಯಿತು, ವಿಚ್ ಮೀನ್ಸ್ 2 ಸ್ಕ್ವೇರ್ ಇಸ್ ಈಕ್ವಲ್ ಟು 4. ಓಕೆ, ಸೊ ಸ್ಕ್ವೇರ್ ರೂಟ್ ಆಫ್ 4 ಇಸ್ ಈಕ್ವಲ್ ಟು 2. ರಿಲೇಷನ್ಶಿಪ್ ಅರ್ಥ ಆಗ್ತಿದೆಯಾ? 2 ಸ್ಕ್ವೇರ್ ಮಾಡಿದಾಗ 4 ಸಿಕ್ತು, 4 ರೂಟ್ ಮಾಡಿದಾಗ ವಾಪಸ್ ನಮಗೆ 2 ಸಿಗುತ್ತೆ. ಸೊ ರೂಟ್ ಆಫ್ 9 ಏನಾಗುತ್ತೆ? 3. ರೂಟ್ ಆಫ್ 16 ಏನಾಗುತ್ತೆ? 4. ಸ್ಕ್ವೇರ್ ರೂಟ್ ಆಫ್ 25 ಇಸ್ 5. ಸ್ಕ್ವೇರ್ ರೂಟ್ ಆಫ್ 36 ಇಸ್ 6. ಸ್ಕ್ವೇರ್ ರೂಟ್ ಆಫ್ 49 ಇಸ್ 7. ಸ್ಕ್ವೇರ್ ರೂಟ್ ಆಫ್ 64 ನಿಮಗೆ ಗೊತ್ತು ಇವಾಗ
8, square root of 81 is 9, square root of 100 is 10. ಏನಾದ್ರ ಅರ್ಥ ಇವಾಗ ಸ್ಕ್ವೇರ್ ರೂಟ್ ಆಫ್ 121 ಅಂದರೆ 11 ಸ್ಕ್ವೇರ್ ಇಸ್ ಈಕ್ವಲ್ ಟು 121, ಸ್ಕ್ವೇರ್ ರೂಟ್ ಆಫ್ 121 ಇಸ್ ಈಕ್ವಲ್ ಟು 11. ಓಕೆ, ಸೊ ಇಲ್ಲಿ 11 ಆಯಿತು. ಸ್ಕ್ವೇರ್ ರೂಟ್ ಆಫ್ 144 ಇಸ್ 12. ಸ್ಕ್ವೇರ್ ರೂಟ್ ಆಫ್ 169 ಇಸ್ ಈಕ್ವಲ್ ಟು 13. ಸ್ಕ್ವೇರ್ ರೂಟ್ ಆಫ್ 196 ಇಸ್ ಈಕ್ವಲ್ ಟು 14. ಸ್ಕ್ವೇರ್ ರೂಟ್ ಆಫ್ 225 15. ಸ್ಕ್ವೇರ್ ರೂಟ್ ಆಫ್ 256 ಎಷ್ಟಾಗುತ್ತೆ? 16. Square root of 289 17, square root of 324 18, square root of 361 19, and square root of 400 is 20. So, ಈ chapter really it's very important to know all the squares of numbers from 1 to 20. ಅದಾದಮೇಲೆ roots of square numbers from 1 to 400. So, ಇದು ನಮ್ಮ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ಸ್ ರಿಲೇಷನ್ಶಿಪ್. ಇದು ಬಿಟ್ಟು ದೆರ್ ಆರ್ ಮೆನಿ ವೇಸ್ ಆಫ್ ಫೈಂಡಿಂಗ್ ದ ಸ್ಕ್ವೇರ್ ರೂಟ್ ಆಫ್ ಅ ನಂಬರ್. ಇದೆಲ್ಲ ನಮಗೆ ಗೊತ್ತಿದೆ, ಸೊ ಹಾಕ್ತಾಯಿನಿ. ಬೇರೆ ಯಾವುದಾದ್ರು ದೊಡ್ಡ ನಂಬರ್ ಕೊಟ್ಟಾಗ ಹೌ ಡು ಯು ಫೈಂಡ್ ದ ಸ್ಕ್ವೇರ್ ರೂಟ್ ಅದನ್ನ ಇವಾಗ ನೋಡೋಣ. ನಾವು ಸ್ಕ್ವೇರ್ ನಂಬರ್ಸ್ ಮಾಡ್ತಿರುವಾಗ ವಿ ಸಾ ಇನ್ ದ ನಂಬರ್ ಯೂನಿಟ್ಸ್ ಪ್ಲೇಸ್ ಏನಿದೆ ಅಂತ ನೋಡಿದ್ವಿ. ಆ್ಯಂಡ್ ದೆನ್ ವಿ ಸೆಟ್ ಸ್ಕ್ವೇರ್ ಆಫ್ ಇಟಲ್ಲಿ ಇದೇ ಡಿಜಿಟ್ ಇರುತ್ತೆ ಯೂನಿಟ್ಸ್ ಪ್ಲೇಸ್ಲಿ ಅಂತ. ಸೊ ಫಾರ್ ಎಕ್ಸಾಂಪಲ್, ಇನ್ ನಂಬರ್ಸ್ ದಟ್ ಎಂಡ್ ವಿತ್ 2, ಅವರ್ ಸ್ಕ್ವೇರ್ ನಂಬರ್ಸಲ್ಲಿ ದ ಯೂನಿಟ್ಸ್ ಪ್ಲೇಸ್ ಇಸ್ ಗೋಯಿಂಗ್ ಟು ಎಂಡ್ ವಿತ್ 4. ಓಕೆ, ಸೊ ಇವಾಗ ರಿವರ್ಸ್ ನೋಡೋಣ ಈ ಸಲ. ಸೊ ನನಗೆ ರೂಟಲ್ಲಿ 1 ಇಂದ ಎಂಡ್ ಆಗ್ತಿದೆ ನಂಬರು. ಇಲ್ಲಿ 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 ರೂಟಲ್ಲಿ ಯೂನಿಟ್ಸ್ ಪ್ಲೇಸ್ 1 ಇದೆ. ಸೊ ವಾಟ್ ಕುಡ್ ದ ಆನ್ಸರ್ಸ್ ಯೂನಿಟ್ಸ್ ಪ್ಲೇಸ್ ಬಿ? ಇದರ್ 1 ಎಂಡ್ ಆಗುತ್ತೆ ಅಥವಾ 9 ಎಂಡ್ ಆಗುತ್ತೆ. ಇಲ್ಲಿ 1 ಎಂಡ್ ಆಗ್ತಿದೆ, ಇಲ್ಲಿ 9 ಎಂಡ್ ಆಗ್ತಿದೆ. ಸೊ ಯೂನಿಟ್ಸ್ ಪ್ಲೇಸ್ 1 ಎಂಡ್ ಆಗ್ತಿದ್ರೆ ದೆನ್ ಇಟ್ಸ್ ಸ್ಕ್ವೇರ್ ರೂಟ್ ವಿಲ್ ಹ್ಯಾವ್ 1 ಆರ್ 9 ಇನ್ ಇಟ್ಸ್ ಯೂನಿಟ್ಸ್ ಪ್ಲೇಸ್. ಸಿಮಿಲರ್ಲಿ ನೀವು ಬಾಕಿ ಡಿಜಿಟ್ಗೂ ನೋಡ್ಬೋದು. ಇಟ್ ಈಸ್ ಆಲ್ವೇಸ್ ಹೆಲ್ಪ್ಫುಲ್ ಟು ನೋ ದಿಸ್, ಯಾಕಂದರೆ ನೀವು ಆನ್ಸರ್ ಸಾಲ್ವ್ ಮಾಡ್ತಿರುವಾಗ ಒನ್ಸ್ ಯು ಡೂ ಯೋರ್ ಡಿವಿಷನ್ ಮೆಥಡ್ ಅಥವಾ ಪ್ರೈಮ್ ಫ್ಯಾಕ್ಟರೈಸೇಷನ್ ನೀವು ಒಂದ್ಸಲಿ ಚೆಕ್ ಮಾಡ್ಕೊಂಡು ನೋಡ್ಬೋದು, ಓಕೆ ಯೂನಿಟ್ಸ್ ಪ್ಲೇಸು ಮ್ಯಾಚ್ ಆಗ್ತಿದೆಯಾ ಇಲ್ವಾ ಅಂತ. ಅನದರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ನಾವೇನು ಮೈಂಡಲ್ಲಿ ಇಟ್ಕೊಳ್ಬೇಕು ಅಂದರೆ, ಇಟ್ಸ್ ಆ್ಯಕ್ಚುಲಿ ಅ ಕ್ವೆಶನ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋದು, ಅದನ್ನೇ ಡಿಸ್ಕಸ್ ಮಾಡೋಣ. ಕ್ಯಾನ್ ವಿ ಸೇ ದ್ಯಾಟ್ ಇಫ್ ಅ ಪರ್ಫೆಕ್ಟ್ ಸ್ಕ್ವೇರ್ ಇಸ್ ಆಫ್ n digits, ಓಕೆ, ಯಾವುದೋ ಒಂದು ನಂಬರು n digits ಇದೆ, and we already know that it's a perfect square number, then its square root will have n by 2 digits if n is even, or n plus 1 by 2 digits if n is odd. ಏನದರ ಅರ್ಥ? ಲೆಟ್ಸ್ ಟೇಕ್ ದ ನಂಬರ್ 625. ಇದು ಪರ್ಫೆಕ್ಟ್ ಸ್ಕ್ವೇರು, ಓಕೆ, ಆ್ಯಂಡ್ ಲೆಟ್ಸ್ ಸೇ ಇದರಲ್ಲಿ n ಡಿಜಿಟ್ಸ್ ಇದೆ, ಓಕೆ. ಇದು ನನ್ನ ಡಿಜಿಟ್ 1, ಡಿಜಿಟ್ 2 ಆ್ಯಂಡ್ ಡಿಜಿಟ್ 3. If n is odd, ಅಂದರೆ if there are odd number of digits in this, so n is ಇಲ್ಲಿ ಎಷ್ಟು? n is equal to 3. 3 odd ಆ even? It is odd. Then its square root will have n plus 1 by 2 digits. So n plus 1 by 2 ಅಂದರೆ 3 plus 1 by 2 which is equal to 4 by 2 ಅಂದರೆ 2. So ಇವ್ರು ಹೇಳ್ತಿರೋದು square root of 625 will have 2 digits ಅಂತ. ನಮಗೆ ಸ್ಕ್ವೇರ್ ರೂಟ್ ಆಫ್ 625 ಗೊತ್ತು. ಸ್ಕ್ವೇರ್ ರೂಟ್ ಆಫ್ 625 ಎಷ್ಟು? ಅಟ್ಲೀಸ್ಟ್ ನನಗೆ ಗೊತ್ತು. ಸ್ಕ್ವೇರ್ ರೂಟ್ ಆಫ್ 625 is equal to 25. ಇದರಲ್ಲಿ 2 digits ಇದೆಯಾ? ಎಸ್. ಸಿಮಿಲರ್ಲಿ ನಾನಿವಾಗ ಐ ವಿಲ್ ಟೇಕ್ ದ ನಂಬರ್ 81. ಓಕೆ, 81 ಎಷ್ಟು ಡಿಜಿಟ್ಸ್ ಇದೆ? 2 digits ಇದೆ. Okay, so if there are 2 digits, then its square root will be n by 2. ಅಂದರೆ its square root is going to have n by 2 number of digits. So n by 2 ಅಂದರೆ n divided by 2 which is 2 by 2 which is equal to 1. ಆ್ಯಂಡ್ ನಮಗೆ ಆಗಲೇ ಸ್ಕ್ವೇರ್ ರೂಟ್ ಆಫ್ 81 ಎಷ್ಟು ಅಂತ ಗೊತ್ತು. ವಿ ನೋ ದಟ್ ಇಟ್ ಈಸ್ 9. 9 ಎಷ್ಟು ಡಿಜಿಟ್ಸು? 1 ಡಿಜಿಟು. ಸೊ ಇಟ್ ಹೋಲ್ಡ್ಸ್. ಸೊ ಇನ್ ಜನರಲ್ ಏನು ಹೇಳ್ತಿರೋದು? For a perfect square which has n digits, its square root will have n by 2 digits if number of digits is even, ಅಥವಾ it will have n plus 1 whole by 2 if number of digits is odd. ಇವಾಗ we'll explore another way of finding square root of a number. So repeated subtraction ಇಂದ ಹೇಗೆ square root ಕಂಡು ಹಿಡಿಬೋದು ಅಂತ ನೋಡೋಣ. When we were studying properties of some square numbers, ಅವಾಗ ನೋಡಿದ್ವಿ consecutive odd numbers add ಮಾಡಿದಾಗ you get a perfect square ಅಂತ. And we also said this is a way of testing whether a number is a square number or not ಅಂತ. So 1 ಇಂದ ಸ್ಟಾರ್ಟ್ ಮಾಡಿದಾಗ
ಕನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಆ್ಯಡ್ ಮಾಡಿದಾಗ ವಿ ಗಾಟ್ ಅ ಸ್ಕ್ವೇರ್ ನಂಬರ್. ಸೊ ಇಲ್ಲೂ ಅದೇ ಟ್ರೈ ಮಾಡೋಣ. ಸೊ ಇವಾಗ ಏನು ಮಾಡ್ತೀವಿ, ರಿವರ್ಸ್ ಪ್ರಾಸೆಸ್ ಮಾಡ್ತೀವಿ. ಸೊ ಫಸ್ಟ್ ನಾನು ಏನು ಮಾಡ್ತೀನಿ, ಐ ವಿಲ್ ಡೂ ಇದು ಸ್ಕ್ವೇರ್ ರೂಟ್ ಆಫ್ 36 ಅಂತ ಕೊಟ್ಟಿದೆ. ಸೊ ಐ ವಿಲ್ ಡೂ 36 ಮೈನಸ್ ಫಸ್ಟ್ ಆಡ್ ನಂಬರ್ ಯಾವುದಿರೋದು ನಮ್ಮ ನಂಬರ್ ಸಿಸ್ಟಮಲ್ಲಿ, ವಿ ಹ್ಯಾವ್ 1 ಇನ್ ನ್ಯಾಚುರಲ್ ನಂಬರ್ಸ್ ಅಲ್ಲ. ಸೊ 36 ಮೈನಸ್ 1 ಇಸ್ ಈಕ್ವಲ್ ಟು 35. ಓಕೆ, ಸೆಕೆಂಡ್ ಆಡ್ ನಂಬರ್ ಯಾವುದು, 3. ಸೊ ಐ ವಿಲ್ ಡೂ 35 ತೊಗೊಂಡ್ಬಿಟ್ಟು ಅದ್ರ ಜೊತೆ 3 ಸಬ್ಟ್ರಾಕ್ಟ್ ಮಾಡ್ತೀನಿ, ಅದರಿಂದ 3 ಸಬ್ಟ್ರಾಕ್ಟ್ ಮಾಡ್ತೀನಿ. ಸೊ ಐ ವಿಲ್ ಗೆಟ್ 32. ಇವಾಗ ನಾನು 32 ತೊಗೊಂಡ್ಬಿಟ್ಟು I will subtract the next consecutive odd number, which is 5. So ನನಗೆ 27 ಬಂತು. I'll keep 27 and I'll subtract 7, next odd number. So ನನಗೆ 20 ಉಳಿದಿದೆ. ಕಂಟಿನ್ಯೂ ಮಾಡ್ತೀನಿ. 20 ಇಟ್ಕೊಂಡ್ಬಿಟ್ಟು which is the next consecutive odd number? 9. 20 minus 9 ಮಾಡಿದಾಗ 11 ಆಯಿತು. 11 minus 9 ಆದಮೇಲೆ next consecutive odd number is 11. ಎಷ್ಟು ಸಿಗುತ್ತೆ? 0 ಸಿಗುತ್ತೆ. ಆ್ಯಂಡ್ ವಿ ಸ್ಟಾಪ್ ಹಿಯರ್. ಏನಿದ್ರ ಅರ್ಥ, ಫಸ್ಟ್ ಆಫ್ ಆಲ್ ಇಫ್ ವಿ ರೀಚ್ ಅ ಪ್ಲೇಸ್ ವೇರ್ ನಮ್ಮ ಡಿಫರೆನ್ಸ್ ಇಸ್ ಈಕ್ವಲ್ ಟು 0, ಇಟ್ ಮೀನ್ಸ್ 36 ಈಸ್ ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಸೆಕೆಂಡು, ನಮಗೆ ಸ್ಕ್ವೇರ್ ರೂಟ್ ಆಫ್ 36 ಎಷ್ಟು ಆನ್ಸರು, ವಾಟ್ ವಿ ಶುಡ್ ಚೆಕ್ ಇಸ್ ಎಷ್ಟು ಸಲಿ ನಾವು ಸಬ್ಟ್ರಾಕ್ಟ್ ಮಾಡೀವಿ. ಸೊ ಇದು ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್, 4, 5th ಆ್ಯಂಡ್ 6th. 6 ಟೈಮ್ಸ್ ಮಾಡಿದ್ದೀವಿ. ಸೊ ಸ್ಕ್ವೇರ್ ರೂಟ್ ಆಫ್ 36 ಇಸ್ 6. ಐ ಹೋಪ್ ಯು ಅಂಡರ್ಸ್ಟುಡ್. ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಸ್ಕ್ವೇರ್ ರೂಟ್ ಆಫ್ ಅ ಪರ್ಫೆಕ್ಟ್ ಸ್ಕ್ವೇರ್ ಕೊಟ್ಟಾಗ ಫಸ್ಟ್ ವಿ ಟೇಕ್ ದ ನಂಬರ್ ಇಟ್ ಸೆಲ್ಫ್. ಓಕೆ, ಸ್ಕ್ವೇರ್ ರೂಟ್ ಆಫ್ 36 ತೊಗೊಳ್ಳಿಲ್ಲ, ಐ ಜಸ್ಟ್ ಟೇಕ್ 36. 36ಇಂದ ಫಸ್ಟ್ ಆಡ್ ನಂಬರನ್ನು ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ, ವಿಚ್ ಇಸ್ 1. ಏನು ಡಿಫ್ರೆನ್ಸ್ ಸಿಗ್ತಿದೆ ನನಗೆ, ಐ ಗೆಟ್ 35. ನೆಕ್ಸ್ಟ್ ನಾನು 35 ಇಸ್ ಈಕ್ವಲ್ ಟು ಬರೆದ್ಬಿಟ್ಟು ಐ ಸಬ್ಟ್ರಾಕ್ಟ್ ದ ಸೆಕೆಂಡ್ ಕನ್ಸಿಕ್ಯೂಟಿವ್ ಆಡ್ ನಂಬರ್, 35 ಮೈನಸ್ 3. ಆ ಥರ ಐ ಕೀಪ್ ರಿಪೀಟಿಂಗ್ ದಿಸ್ ಪ್ರಾಸೆಸ್ ಅಂಟಿಲ್ ಐ ರೀಚ್ 0. ಅದಾದಮೇಲೆ ಐ ಕೌಂಟ್ ದ ನಂಬರ್ ಆಫ್ ಟೈಮ್ಸ್ ಐ ಹ್ಯಾವ್ ಡನ್ ದಿಸ್ ರಿಪೀಟೆಡ್ ಸಬ್ಟ್ರಾಕ್ಷನ್. 6 ಟೈಮ್ಸ್ ರಿಪೀಟೆಡ್ ಸಬ್ಟ್ರಾಕ್ಷನ್ ಮಾಡೀನಿ. ಸೊ ವಾಟ್ ಕೆನ್ ಐ ಕನ್ಕ್ಲೂಡ್, ಸ್ಕ್ವೇರ್ ರೂಟ್ ಆಫ್ 36 ಈಸ್ 6. ಫಾರ್ ದ ಸೇಮ್ ನಂಬರ್ ನಾವಿವಾಗ ಇನ್ನೊಂದು ಮೆಥಡ್ ಯೂಸ್ ಮಾಡ್ತೀವಿ. ವಾಟ್ ಇಸ್ ಇಟ್, ಪ್ರೈಮ್ ಫ್ಯಾಕ್ಟರೈಸೇಷನ್. ಆ್ಯಂಡ್ ಈ ಮೆಥಡ್ ವೆರಿ ಕಾಮನ್ ಆಗಿ ನಾವು ಯೂಸ್ ಮಾಡ್ತೀವಿ ಇನ್ ಹೈಯರ್ ಕ್ಲಾಸಸ್ ಆಲ್ಸೋ. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ನೀವು ಆಗಲೇ ಕಲ್ತೀರಾ ವೆನ್ ಯು ಆರ್ ಡೂಯಿಂಗ್ LCM, HCF. ಸೊ ಯು ಆಲ್ರೆಡಿ ನೋ. ಸೊ ಹೇಗೆ ಇದನ್ನು ಮಾಡಬೇಕು ಅಂತ ನೋಡೋಣ. ನಾನು 36 ಹಿಂಗೆ ಬರ್ಕೊಡ್ತೀನಿ. ವಿಚ್ ಇಸ್ ದ ಫಸ್ಟ್ ಪ್ರೈಮ್ ನಂಬರ್, 2. 36 2 ಜೊತೆ ಡಿವಿಸಿಬಲ್ ಇದೆಯಾ? ಎಸ್, ವಿ ನೋ ದಿಸ್. ಪ್ಲೇಯಿಂಗ್ ವಿತ್ ನಂಬರ್ಸ್ ಚಾಪ್ಟರಲ್ಲಿ ವಿ ಹ್ಯಾವ್ ಆಲ್ರೆಡಿ ಡನ್ ಇಟ್. ಇಫ್ ಯು ಡೋಂಟ್ ನೋ, ಗೋ ಆ್ಯಂಡ್ ವಾಚ್ ದಟ್ ವಿಡಿಯೋ. ಸೊ 2 ಜೊತೆ ಡಿವೈಡ್ ಮಾಡಿದಾಗ ಐ ಗೆಟ್ 18. ಓಕೆ, ನೀವು ಡೈರೆಕ್ಟಾಗಿ ಡಿವೈಡ್ ಮಾಡೋಕ್ಕಾಗಲ್ಲ ಅಂದರೆ ಸೆಪ್ರೇಟಾಗಿ ಬರ್ಕೊಳ್ಳಿ. 36 ಡಿವೈಡೆಡ್ ಬೈ 2 ಸಾಲ್ವ್ ಮಾಡಿ ಆ್ಯಂಡ್ ಕೋಷಂಟನ್ನು ಬರೀರಿ. ಓಕೆ, 18ನ ಮತ್ತೆ 2 ಜೊತೆ ಡಿವೈಡ್ ಮಾಡ್ತೀನಿ ಆ್ಯಂಡ್ ಐ ಗೆಟ್ 9. ಈಸ್ 9 ಡಿವಿಸಿಬಲ್ ಬೈ 2? ನೋ. ಸೊ ನಾನು ನೆಕ್ಸ್ಟ್ ಪ್ರೈಮ್ ನಂಬರ್ಗೆ ಹೋಗ್ತೀನಿ, ವಿಚ್ ಇಸ್ 3. ಈಸ್ 9 ಡಿವಿಸಿಬಲ್ ಬೈ 3? ಎಸ್. ಸೊ 3 ಬರೆದಾಗ 3 ಸಿಗುತ್ತೆ. ಓಕೆ, ನೆಕ್ಸ್ಟ್ ಏನು ಬರೀಬೋದು, 3 ಈಸ್ ಆಲ್ರೆಡಿ ಅ ಪ್ರೈಮ್ ನಂಬರ್. ಸೊ ಐ ಡೋಂಟ್ ನೀಡ್ ಟು ಡಿವೈಡ್ ಇಟ್ ಎನಿ ಫರ್ದರ್. ಸೊ ನಾನು 36ಅನ್ನು ಹೇಗೆ ಬರ್ಕೊಳ್ಬೋದು, ಐ ಕ್ಯಾನ್ ರೈಟ್ 36 ಆ್ಯಸ್ 2 ಇಂಟು 2 ಇಂಟು 3 ಇಂಟು 3. ಯಾ, ಅಷ್ಟು ನಮಗೆಲ್ಲ ಗೊತ್ತು. ಈ 36ನ ಇವಾಗ ನಾನು ಏನು ಬರಿತೀನಿ ನೋಡಿ, 2 ಇಂಟು 2ನ ಐ ವಿಲ್ ರೈಟ್ ಇಟ್ ಎಸ್ 2 ಸ್ಕ್ವೇರ್. ಯಾಕೆ, ಸ್ಕ್ವೇರ್ಸ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್ ಚಾಪ್ಟರ್ ಮಾಡ್ತೇವೆ. 3 ಇಂಟು 3ನ ಐ ವಿಲ್ ರೈಟ್ ಇಟ್ ಎಸ್ 3 ಸ್ಕ್ವೇರ್. ಆ್ಯಂಡ್ ಈ ಇಂಟು ಮಾರ್ಕನ್ನು ರಿಟೈನ್ ಮಾಡ್ತಾಯಿನಿ. ಸೊ ಐ ಹ್ಯಾವ್ 36 ಇಸ್ ಈಕ್ವಲ್ ಟು 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್. ಸ್ಕ್ವೇರ್ ರೂಟ್ ಆಫ್ 36 ಏನಾಗತ್ತೆ ಅವಾಗ, ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಎಷ್ಟು, 2ನೇ. ಆರ್ ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್, ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್. ಓಕೆ, ಇಲ್ಲಿವರೆಗೂ ಎಲ್ಲರೂ ಕ್ಲಿಯರ್? ಏನಿತ್ತು, 36 ಇಸ್ ಈಕ್ವಲ್ ಟು 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್. ಸೊ ಸ್ಕ್ವೇರ್ ರೂಟ್ ಆಫ್ 36 ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್. ಸೊ ಸ್ಕ್ವೇರ್ ರೂಟ್ ಆಫ್ 36ನ ಇವಾಗ ಐ ವಿಲ್ ರೈಟ್ ಇಟ್ ಎಸ್ ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಇಂಟು ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್. ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಎಷ್ಟು, ದಿಸ್ ಇಸ್ 2. ಆ್ಯಂಡ್ ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಎಷ್ಟು, 3. ಯಾಕೆ, ಇಫ್ ಯು ಜಸ್ಟ್ ಸಿಂಪ್ಲಿಫೈ ದಿಸ್ ಫರ್ದರ್, ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ನ ನಾನು ಸ್ಕ್ವೇರ್ ರೂಟ್ ಆಫ್ 2 ಇಂಟು 2 ಇಸ್ 4. ಆ್ಯಂಡ್ ಸ್ಕ್ವೇರ್ ರೂಟ್ ಆಫ್ 4 ಎಷ್ಟು, ಈಸ್ ಈಕ್ವಲ್ ಟು 2. ಸೊ ಅದನ್ನು ನಾನು ಡೈರೆಕ್ಟಾಗಿ ಬರೆದೆ. 2 ಇಂಟು 3 ಎಷ್ಟಾಯಿತು, 6. ಸೊ ಸ್ಕ್ವೇರ್ ರೂಟ್ ಆಫ್ 36 ಇಸ್ ಈಕ್ವಲ್ ಟು 6. ಏನು ಮಾಡಿದೆ, 36 ತೊಗೊಂಡೆ, ಐ ಡಿಡ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 36.
ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 36 ಆರ್ 2 ಇಂಟು 3 ಇಂಟು 3. ಅದನ್ನು ನಾನು ಸ್ಕ್ವೇರ್ ಟರ್ಮ್ಸಲ್ಲಿ ಬರ್ಕೊಂಡೆ. ಸೊ 36 ಇಸ್ 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್. ಓಕೆ, ಇವಾಗ ಸ್ಕ್ವೇರ್ ರೂಟ್ ಆಫ್ 36 ಬೇಕು. ಸೊ ಐ ವಿಲ್ ಡೂ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್. ಸೊ ಸ್ಕ್ವೇರ್ ರೂಟ್ ಆಫ್ 36 ಇಸ್ ನಥಿಂಗ್ ಬಟ್ ರೂಟ್ ಆಫ್ 2 ಸ್ಕ್ವೇರ್ ಇಂಟು ರೂಟ್ ಆಫ್ 3 ಸ್ಕ್ವೇರ್. ರೂಟ್ ಆಫ್ 2 ಸ್ಕ್ವೇರ್ 2, ರೂಟ್ ಆಫ್ 3 ಸ್ಕ್ವೇರ್ 3, 2 ಇಂಟು 3 6. ಇದು ನನ್ನ ಸ್ಕ್ವೇರ್ ರೂಟ್ ಆಫ್ 36. ಇವಾಗ ವಿ ವಿಲ್ ಸಾಲ್ವ್ ಅ ಲಾಟ್ ಆಫ್ ಕ್ವೆಶನ್ ಸಾಲ್ವ್ ಮಾಡಿದಾಗ ನಿಮಗಾಗೆ ಈಸಿಯಾಗಿ ಅರ್ಥ ಆಗುತ್ತೆ ಹೇಗೆ ಮಾಡೋದು ಅಂತ. ಓಕೆ, ಫಸ್ಟ್ ಕ್ವೆಶನ್ ನೋಡೋಣ. ವಾಟ್ ಕುಡ್ ಬಿ ದ ಪಾಸಿಬಲ್ ಒನ್ಸ್ ಡಿಜಿಟ್ ಆಫ್ ದ ಸ್ಕ್ವೇರ್ ರೂಟ್ ಆಫ್ ಈಚ್ ಆಫ್ ದ ಫಾಲೋವಿಂಗ್ ನಂಬರ್ಸ್. ಓಕೆ, 9801 ಅಂತ ಇದೆ. ಈ ನಂಬರ್ದು ಸ್ಕ್ವೇರ್ ರೂಟ್ ಮಾಡಿದಾಗ ಒನ್ಸ್ ಡಿಜಿಟ್ ಏನಾಗಿರ್ಬೋದು? ವಿ ಆಲ್ರೆಡಿ ಡಿಸ್ಕಸ್ ದಿಸ್. ಸೊ ವಿ ಸೆಡ್ ಒನ್ಸ್ ಡಿಜಿಟ್ ಕ್ಯಾನ್ ಈದರ್ ಬಿ 1 ಆರ್ 9. ಯಾಕೆ? ರಿವರ್ಸನ್ನು ಪರ್ಫಾರ್ಮ್ ಮಾಡಿ. 9 ಸ್ಕ್ವೇರ್ ಮಾಡಿದಾಗ ವಿ ಗೆಟ್ 81. 1 ಸ್ಕ್ವೇರ್ ಮಾಡಿದಾಗ ವಿ ಗೆಟ್ 1. ಇನ್ ಬೋತ್ ಕೇಸಸ್ 1 ಇದೆ ಯೂನಿಟ್ಸ್ ಪ್ಲೇಸ್ಲಿ. ಓಕೆ, ಸೊ ಇಲ್ಲೂ 1 ಇದೆ. ಆ್ಯಂಡ್ ನಾವು ಏನು ಹೇಳ್ತಾ ಇದ್ವಿ? ಇಫ್ ದೆರ್ ಇಸ್ 1 ಇನ್ ದ ಯೂನಿಟ್ಸ್ ಪ್ಲೇಸ್ ಆಫ್ ಅ ಸ್ಕ್ವೇರ್ ನಂಬರ್, ದೆನ್ ಇಟ್ಸ್ ಸ್ಕ್ವೇರ್ ರೂಟ್ ಕುಡ್ ಈದರ್ ಹ್ಯಾವ್ 9 ಆರ್ ಇಟ್ ಕುಡ್ ಹ್ಯಾವ್ 1 ಇನ್ ಇಟ್ಸ್ ಯೂನಿಟ್ಸ್ ಪ್ಲೇಸ್. ಅದಕ್ಕೆ 9801 ಇಸ್ ಅ ಸ್ಕ್ವೇರ್ ನಂಬರ್, ಅದರ ಯೂನಿಟ್ಸ್ ಪ್ಲೇಸಲ್ಲಿ ಕ್ಯಾನ್ ಈದರ್ ಬಿ 9801 ಇಸ್ ಅ ಸ್ಕ್ವೇರ್ ನಂಬರ್, ಅದರ ಸ್ಕ್ವೇರ್ ರೂಟದ ಯೂನಿಟ್ಸ್ ಪ್ಲೇಸಲ್ಲಿ 1 ಇರ್ಬೋದು ಅಥವಾ 9 ಇರ್ಬೋದು. ಸೆಕೆಂಡ್ ಒನ್ ನೋಡೋಣ. ಇದರಲ್ಲಿ 99856 ಅಂತ ಇದೆ. ಓಕೆ, ವಾಟ್ ಕುಡ್ ಬಿ ದ ಪಾಸಿಬಲ್ ಒನ್ಸ್ ಡಿಜಿಟ್ಸ್ ಆಫ್ ದ ಸ್ಕ್ವೇರ್ ರೂಟ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್. ಸೊ ಏನು 2 ನಂಬರ್ಸ್ ಮಲ್ಟಿಪ್ಲೈ ಮಾಡಿದಾಗ 6 ಸಿಕ್ಬೋದು? ವಿ ನೋ ದ್ಯಾಟ್ 4 ಇಂಟು 4 ಮಾಡಿದಾಗ ಅಂದರೆ 4 ಸ್ಕ್ವೇರಲ್ಲಿ ವಿ ಗಾಟ್ 16. ಆ್ಯಂಡ್ ವಿ ಸಾ ದ್ಯಾಟ್ 6 ಇಂಟು 6 ಮಾಡಿದಾಗ ವಿ ಗಾಟ್ 36. ಸೊ ಇವಾಗ ನಾವು ಏನು ಹೇಳ್ಬೋದು? ಈ ನಂಬರ್ದು ಸ್ಕ್ವೇರ್ ರೂಟಲ್ಲಿ ವಿ ಕ್ಯಾನ್ ಈದರ್ ಹ್ಯಾವ್ 4 ಆರ್ 6. ಓಕೆ, ಫಾರ್ ದೀಸ್ ಟು ನೀವೇ ಟ್ರೈ ಮಾಡಿ. ನೆಕ್ಸ್ಟ್ ಅವ್ರು ಏನು ಹೇಳ್ತಿರೋದು? ವಿತೌಟ್ ಡೂಯಿಂಗ್ ಎನಿ ಕ್ಯಾಲ್ಕ್ಯುಲೇಷನ್ ಫೈಂಡ್ ದ ನಂಬರ್ಸ್ ವಿಚ್ ಆರ್ ಶ್ಯೋರ್ಲಿ ನಾಟ್ ಪರ್ಫೆಕ್ಟ್ ಸ್ಕ್ವೇರ್ಸ್. ಯಾವುದಾದ್ರು 100% ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ ಹೇಳಿ ಅಂತ. ಸೊ 2 ವೇಸ್ ಮಾಡ್ಬೋದು ಇದನ್ನು. ಒಂದು, ಯೂನಿಟ್ಸ್ ಪ್ಲೇಸ್ ಡಿಜಿಟ್ ನೋಡ್ಬೋದು. ಯೂನಿಟ್ಸ್ ಪ್ಲೇಸ್ ಡಿಜಿಟಲ್ಲಿ ಇಲ್ಲಿ 3 ಇದೆ. ವಿ ನೋ ದ್ಯಾಟ್ ಯಾವುದಾದ್ರೂ 2 ನಂಬರ್ಸನ್ನ ಆ್ಯಡ್ ಮಾಡಿದಾಗ ಅಂದರೆ 3 ಇಂಟು 3 ಅಥವಾ 4 ಇಂಟು 4, 5 ಇಂಟು 5 ಈ ಸ್ಕ್ವೇರ್ ನಂಬರ್ ತೊಗೊಂಡಾಗ ಇಟ್ ಕ್ಯಾನ್ ನೆವರ್ ಎಂಡ್ ವಿತ್ 3. ಯೂನಿಟ್ ಸ್ಪೇಸ್ ಕ್ಯಾನ್ ನೆವರ್ ಹ್ಯಾವ್ 3. ಸ್ಕ್ವೇರ್ಸ್ ಮಾಡಿದಾಗಲೂ ನೋಡಿದ್ವಿ, ರೂಟ್ಸ್ ಮಾಡಿದಾಗಲೂ ನೋಡಿದ್ವಿ. ಸೊ ಇದನ್ನು ರಿಜೆಕ್ಟ್ ಮಾಡ್ಬೋದು. ಸಿಮಿಲರ್ಲಿ ಇಟ್ ಕ್ಯಾನ್ ನೆವರ್ ಎಂಡ್ ವಿತ್ ಯೂನಿಟ್ ಸ್ಪೇಸ್ ಆಫ್ 7. ಇದನ್ನು ರಿಜೆಕ್ಟ್ ಮಾಡ್ಬೋದು. ಸಿಮಿಲರ್ಲಿ 8 ಅಷ್ಟೇ, ಇಟ್ ಕ್ಯಾನ್ ನೆವರ್ ಬಿ ಇನ್ ದ ಯೂನಿಟ್ಸ್ ಪ್ಲೇಸ್ ಆಫ್ ಅ ಸ್ಕ್ವೇರ್ ನಂಬರ್. ಸೊ ರಿಜೆಕ್ಟ್. 441 ಮೇ ಬಿ 1 ಮೇ ಬಿ ಇನ್ ದ ಯೂನಿಟ್ಸ್ ಪ್ಲೇಸ್. ಸೊ ನಾವು ಶ್ಯೋರ್ ಆಗಿ ಇದು ಪರ್ಫೆಕ್ಟ್ ಸ್ಕ್ವೇರಾ ಇಲ್ವಾ ಅಂತ, ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಅನದರ್ ವೇ ನಾವು ಹೇಗೆ ಚೆಕ್ ಮಾಡ್ಬೋದು? ವಿ ಸಾ ದ್ಯಾಟ್ ರಿಪೀಟೆಡ್ ಸಬ್ಟ್ರಾಕ್ಷನ್ ಮಾಡಿದಾಗ ಅಕಸ್ಮಾತ್ ನಮಗೆ ಎಂಡಲ್ಲಿ ಡಿಫ್ರೆನ್ಸ್ ಈಕ್ವಲ್ ಟು 0 ಸಿಕ್ಕಿದ್ರೆ ದೆನ್ ವಿ ಕ್ಯಾನ್ ಸೇ ಇಟ್ ಇಸ್ ಡೆಫಿನೆಟ್ಲಿ ಅ ಪರ್ಫೆಕ್ಟ್ ಸ್ಕ್ವೇರ್. ಬಟ್ ಈ ಕ್ವೆಶನಲ್ಲಿ ಹೇಳ್ತಿರೋದು ಜಸ್ಟ್ ಫೈಂಡ್ ವಿಚ್ ಆರ್ ಶ್ಯೋರ್ಲಿ ನಾಟ್ ಪರ್ಫೆಕ್ಟ್ ಸ್ಕ್ವೇರ್ಸ್ ಅಂತ. ಸೊ ಶ್ಯೋರ್ಲಿ ನಾಟ್ ಅಂದರೆ 1, 2 ಆ್ಯಂಡ್ 3 ಅಂತ ಹೇಳ್ಬೋದು. ಇವಾಗ ವಿಲ್ ಡೂ ಒನ್ ಮೋರ್ ಕ್ವೆಶನ್ ಆನ್ ರಿಪೀಟೆಡ್ ಸಬ್ಟ್ರಾಕ್ಷನ್ ಮೆಥಡ್. ಇವಾಗಿನ್ನೂ ಟ್ರೈ ಮಾಡಿದ್ದೀವಿ. ಸೊ ವಿಲ್ ಜಸ್ಟ್ ಸಾಲ್ವ್ ಒನ್ ಮೋರ್ ಕ್ವೆಶನ್. ನಾನು 100ಗೆ ಮಾಡ್ತೀನಿ, ನೀವು 169ಗೂ ಮಾಡಿ. ಸೊ 100 ನಾವು ಏನಂತ ಬರೀತೀವಿ? 100 ಮೈನಸ್ 1 ಎಷ್ಟು? 100 ಮೈನಸ್ 1 ಇಸ್ 99. ನೆಕ್ಸ್ಟ್ ಏನು ಮಾಡಬೇಕು? 99 ಮೈನಸ್ ನೆಕ್ಸ್ಟ್ ಕನ್ಸಿಕ್ಯೂಟಿವ್ ಆಡ್ ನಂಬರ್ 3, 96. 96 minus next consecutive odd number 5, so 91. Okay, 91 minus 7 ಮಾಡ್ತೀವಿ ನೆಕ್ಸ್ಟು. ಸೊ ಎಷ್ಟು ಸಿಗುತ್ತೆ? 84. ನೆಕ್ಸ್ಟ್ ಇಲ್ಲಿ ಏನಿದೆಯೋ 84 ಎಲ್ಲಿ ಬರ್ಕೊಳ್ತೀನಿ, ವಿಚ್ ಇಸ್ ದ ನೆಕ್ಸ್ಟ್ ಕನ್ಸಿಕ್ಯೂಟಿವ್ ಆಡ್ ನಂಬರ್ 9. ಸೊ 75 ಆಯಿತು. ಓಕೆ, 75 ಎಲ್ಲಿ ಬರ್ಕೊಂಡ್ಬಿಟ್ಟು 11 ಜೊತೆ ಸಬ್ಟ್ರಾಕ್ಟ್ ಮಾಡಬೇಕು. 9 ಆದಮೇಲೆ 11 ಇಸ್ ದ ನೆಕ್ಸ್ಟ್ ಆಡ್ ನಂಬರ್. ಸೊ ಐ ವಿಲ್ ಗೆಟ್ 64. ಓಕೆ, ನೆಕ್ಸ್ಟ್ ಇವಾಗ 64 ಮೈನಸ್ ಏನು? 11 ಆದಮೇಲೆ ವಿ ಹ್ಯಾವ್ 13. ಸೊ ಐ ವಿಲ್ ಗೆಟ್ 51. 51 ಮೈನಸ್, ವೆರಿ ಗುಡ್, 15 ಎಷ್ಟಾಗತ್ತೆ? 36. ಸೊ ಇವಾಗ ನೀವು ಡೈರೆಕ್ಟಾಗಿ ನಂತರ ಟ್ರೈ ಮಾಡೋಕ್ಕೆ ಮಾಡಬೇಡಿ. ಇವನ್ ಐ ಆಮ್ ಬೌಂಡ್ ಟು ಮೇಕ್ ಮಿಸ್ಟೇಕ್. ಸೊ ನೀವು ಹೇಗೆ ಮಾಡ್ಬೋದು? 51 ಮೈನಸ್ 15. ಸೊ 11 ಆಗುತ್ತೆ, ಇಲ್ಲಿ 6 ಆಗುತ್ತೆ, ಇದು 4 ಆಗುತ್ತೆ, ಸೊ ಇಲ್ಲಿ 3 ಆಗುತ್ತೆ. ಓಕೆ, ಸೊ ಯು ಕ್ಯಾನ್ ಡೂ ಇಟ್ ಲೈಕ್ ದ್ಯಾಟ್. ನೆಕ್ಸ್ಟ್ 36 ಮೈನಸ್ ವಿಚ್ ನಂಬರ್? 17. ಸೊ ಎಷ್ಟಾಗುತ್ತೆ? 19. ಓಕೆ,
ಲಾಸ್ಟಲ್ಲಿ 19 ಮೈನಸ್ ನೆಕ್ಸ್ಟ್ ಆಡ್ ನಂಬರ್ ಇಸ್ 19 ಆ್ಯಂಡ್ ಇಟ್ ಗಿವ್ಸ್ ಅಸ್ 0. ಇದು ನನ್ನ ಫೈನಲ್ ಆನ್ಸರಾ? ನೋ. ನಾನು ಇನ್ನೂ ಏನು ಮಾಡಬೇಕು? ಐ ಶುಡ್ ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ 100. ಸೊ ಎಷ್ಟು ನಂಬರ್ ಆಫ್ ಟೈಮ್ಸ್ ನಾವು ಸಬ್ಟ್ರಾಕ್ಟ್ ಮಾಡೀವಿ ಕೌಂಟ್ ಮಾಡೋಣ. 1 2 3 4 5 6 7 8 9 ಆ್ಯಂಡ್ 10 ಟೈಮ್ಸ್ ಮಾಡಿದ್ದೀವಿ. ಸೊ ಸ್ಕ್ವೇರ್ ರೂಟ್ ಆಫ್ 100 is equal to 10. And we already know this. 10 square is equal to 100, therefore square root of 100 is equal to 10. So hang verify you ಆಯಿತು. Fourth question ಅಲ್ಲಿ they are saying prime factorization method ಇಂದ question solve ಮಾಡಿ ಅಂತ. So I will solve 3rd, 4th, 5th, 9th and 10th question. ನೀವು remaining questions solve ಮಾಡಿ. So third question ನೋಡೋಣ. Question ಇಲ್ಲಿ ಕೊಟ್ಟಿರೋದು 1764. Okay. So ಇದನ್ನು prime factorize ಮಾಡಿದ್ರೆ 1764. First ನಾನು, which is the first prime number that 1764 is divisible by 2. Okay. ಈ ಹೇಗೆ divisible, test of divisibility ಇದೆಲ್ಲ we have learnt it in playing with numbers. ಅದನ್ನು ರಿವೈಸ್ ಮಾಡಿ. ಓಕೆ. ಸೊ ನೀವು 1764 ಡಿವೈಡೆಡ್ ಬೈ 2 ಅಂತ ಹಿಂಗೆ ಮಾಡ್ತೀರಾ. ಓಕೆ. ಕೋಶಂಟ್ ಏನಿರುತ್ತೋ ಅದನ್ನು ಇಲ್ಲಿ ಬರಿತೀರಾ. ನಾನು ಡೈರೆಕ್ಟಾಗಿ ಇಲ್ಲಿ ಡಿವೈಡ್ ಮಾಡ್ತೀನಿ. ನಿಮಗೆ ಅಭ್ಯಾಸ ಇದ್ದರೆ ಮಾಡಿ, ಅಥವಾ ಯು ಕ್ಯಾನ್ ಡೂ ಇಟ್ ಲೈಕ್ ದಿಸ್. ಓಕೆ. ಸೊ ಇಲ್ಲಿ 8 ಟೈಮ್ಸ್ ಮಾಡಿದಾಗ 16 ಆಯಿತು. 1 ಕ್ಯಾರಿ 8 ಟೈಮ್ಸ್ ಇಲ್ಲಿ. ಓಕೆ. ಮತ್ತೆ 2 ಜೊತೆ ಡಿವಿಸಿಬಲ್ ಇದೆ. ಸೊ 441 ಆಯಿತು. ಓಕೆ. ನೆಕ್ಸ್ಟು ಇದು 2 ಜೊತೆ ಡಿವಿಸಿಬಲ್ ಇಲ್ಲ. ಸೊ ಅಲ್ಲಿ ಗೋ ಟು ದ ನೆಕ್ಸ್ಟ್ ಪ್ರೈಮ್ ನಂಬರ್ ವಿಚ್ ಇಸ್ 3. ಓಕೆ. 3 ಜೊತೆ ಡಿವಿಸಿಬಲ್ ಇದೆಯಾ? ಎಸ್. ಯಾಕೆ? ಐ ವಿಲ್ ಡೂ ಸಮ್ ಆಫ್ ಡಿಜಿಟ್ಸ್. 4 + 4 + 1 is 9. 9 is divisible by 3. ಇದು 3 ಇದು ಡಿವಿಸಿಬಿಲಿಟಿ ಟೆಸ್ಟ್. ಸೊ 3 ಜೊತೆ ಡಿವೈಡ್ ಮಾಡಿದಾಗ ಇಲ್ಲಿ 1 ಆಗುತ್ತೆ, ಇಲ್ಲಿ 4 ಆಗುತ್ತೆ, ಇಲ್ಲಿ 7 ಆಗುತ್ತೆ. ಓಕೆ. ಮತ್ತೆ I'll continue it here. 147 is also divisible by 3. ಸೊ ಇಲ್ಲಿ ಎಷ್ಟಾಗುತ್ತೆ? ಇಂಟು 4 ಮಾಡಿದಾಗ 12 ಆಯಿತು, ಇಂಟು 9 ಆಯಿತು. ನೆಕ್ಸ್ಟ್ ನಾನು 7 ತೊಗೊಳ್ತೀನಿ ಬಿಕಾಸ್ ಇಟ್ಸ್ ನಾಟ್ ಡಿವಿಸಿಬಲ್ ಬೈ 5. ದ ನೆಕ್ಸ್ಟ್ ಪ್ರೈಮ್ ನಂಬರ್ ಇಸ್ 7 ಆ್ಯಂಡ್ ಇಲ್ಲೂ 7 ಆಯಿತು. ಹೇಗೆ ಬರೀಬೋದು? ಐ ವಿಲ್ ಟೇಕ್ ಆಲ್ ದ ಪ್ರೈಮ್ ನಂಬರ್ಸ್ ವಿಚ್ ಇಸ್ 2 2 3 3 7 7. ಸೊ 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 7 ಸ್ಕ್ವೇರ್. ಯಾಕೆ ಸ್ಕ್ವೇರ್ಸು? ಯಾಕಂದರೆ 2 ಇಂಟು 2 ಇದೆ, 3 ಇಂಟು 3 ಇದೆ, 7 ಇಂಟು 7 ಇದೆ. ಈಚ್ ಆಫ್ ದ ನಂಬರ್ಸ್ ಇಸ್ ಅಪಿಯರಿಂಗ್ ಟ್ವೈಸ್. ಇವಾಗ ನನಗೆ ರೂಟ್ ಆಫ್ 1764 ಬೇಕು, ವಿಚ್ ಇಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 7 ಸ್ಕ್ವೇರ್. ಸೊ ನೀವೇ ಟ್ರೈ ಮಾಡಿ ಏನಾಗುತ್ತೆ ಇದು. ಇಫ್ ಐ ವಾಂಟ್ ಟು ಡೂ ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 7 ಸ್ಕ್ವೇರ್, ನನ್ನ ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ ಏನಾಗುತ್ತೆ? ಐ ಗೆಟ್ ರೂಟ್ ಆಫ್ 1764 ಇಸ್ ಈಕ್ವಲ್ ಟು 2 ಇಂಟು 3 ಇಂಟು 7. ಓಕೆ. ಇದೆಯಷ್ಟು? 2 ಇಂಟು 3 6, 6 ಇಂಟು 7, 7 ಇಂಟು 6 42. ಸೊ ಏನಂತ ಕನ್ಕ್ಲೂಡ್ ಮಾಡ್ಬೋದು? ಸ್ಕ್ವೇರ್ ರೂಟ್ ಆಫ್ 1764 ಇಸ್ ಈಕ್ವಲ್ ಟು 42. ಹೇಗೆ ಚೆಕ್ ಮಾಡ್ತೀರಾ? ವಿ ನೋ ದ್ಯಾಟ್ 4ಇಂದ ರೂಟ್ ಎಂಡ್ ಆಗ್ತಿದ್ರೆ, 4ಇಂದ ಸ್ಕ್ವೇರ್ ಎಂಡ್ ಆಗ್ತಿದೆ, ದ ರೂಟ್ ವಿಲ್ ಬಿ ಇದರ್ 2 or 8 ಆ್ಯಂಡ್ 2ಇಂದ ಎಂಡ್ ಆಗ್ತಿದೆ. ಸೊ ಇಟ್ಸ್ ಮೋಸ್ಟ್ ಲೈಕ್ಲಿ ಟು ಬಿ ಟ್ರೂ ಅಂತ ವಿ ಕ್ಯಾನ್ ಜಸ್ಟ್ ವೆರಿಫೈ ಇಟ್. ಇವಾಗ ಫೋರ್ತ್ ಒನ್ ನೋಡೋಣ. ಸೊ ವಿ ಹ್ಯಾವ್ 4096. ಇವಾಗ ಬೇಗ ಮಾಡೋಕ್ಕೆ ಶುರು ಮಾಡೋಣ. ಓಕೆ. ವೆನ್ ಐ ಪ್ರೈಮ್ ಫ್ಯಾಕ್ಟರೈಸ್ 4096, ಫಸ್ಟ್ ನಾನು 2 ಜೊತೆ ಡಿವೈಡ್ ಮಾಡ್ತೀನಿ. 2 ಜೊತೆ ಡಿವೈಡ್ ಮಾಡಿದಾಗ ಐ ಗೆಟ್ 2 0, ಅದಾದಮೇಲೆ 4 ಟೈಮ್ಸ್, ಆಮೇಲೆ 8 ಟೈಮ್ಸ್ 2048. ಮತ್ತೆ 2 ಜೊತೆ ಡಿವೈಡ್ ಮಾಡ್ತೀನಿ. ಐ ಗೆಟ್ 1024. ಮತ್ತೆ 2 ಜೊತೆ ಡಿವೈಡ್ ಮಾಡ್ತೀನಿ. ವಾಟ್ ಡು ಐ ಗೆಟ್? 512. ಮತ್ತೆ 2 ಜೊತೆ ಡಿವೈಡ್ ಮಾಡ್ತೀನಿ. ವಾಟ್ ಡು ಐ ಗೆಟ್? 2 ಇಂಟು 2 ಮಾಡಿದಾಗ 4, 2 ಇಂಟು 5 6. ಮತ್ತು 2 ಜೊತೆ ಮಾಡಿದಾಗ 1 2 8. ಸೊ ನೀವು ಕೇರ್ಫುಲ್ಲಾಗಿ ಮಾಡಿ. ನನಗೆ ಸ್ವಲ್ಪ ಪ್ರಾಕ್ಟೀಸ್ ಇದೆ, ಅದಕ್ಕೆ ಬೇಗ ಮಾಡ್ತಾಯಿನಿ. 2 ಜೊತೆ ಮಾಡಿದಾಗ 64, 2 ಜೊತೆ ಮಾಡಿದಾಗ 32, 2 ಜೊತೆ ಮಾಡಿದಾಗ 16. ನೆಕ್ಸ್ಟ್ ಏನು ಉಳ್ಕೊಂಡಿದೆ? 16 ಇದೆ ಅಲ್ಲ. 2 ಜೊತೆ ಮಾಡಿದಾಗ 8, 2 ಜೊತೆ ಮಾಡಿದಾಗ 4 ಆ್ಯಂಡ್ 2 ಜೊತೆ ಮಾಡಿದಾಗ 2. ಅಬ್ಸರ್ವ್ ಮಾಡಿ ಎಷ್ಟು ಸಲ 2 ಇದೆ ಅಲ್ಲ. ವಿ ಹ್ಯಾವ್ 1 2 3 4 5 6 7 8 9 10 11 12. ಇವಾಗ ನಾನು 4096 ಹೇಗೆ ಬರೀಬೋದು? ವಿ ಸಾ ದ್ಯಾಟ್ 2 ಇಸ್ ದೇರ್ 12 ಟೈಮ್ಸ್ ಅಲ್ಲ. ಸೊ 12 ಸಲ ಬರೀತೀನಿ. 2 ಇಂಟು 2 ಇಂಟು 2 ಇಂಟು 2.
into 2 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 into 2. ಓಕೆ, 12 ಟೈಮ್ಸ್ 2 ಇದೆ. ನಾನೇನು ಮಾಡಬೇಕು ಅಂದರೆ ಐ ವಾಂಟ್ ಟು ಗ್ರೂಪ್ ದೀಸ್ ಇನ್ ಟೂಸ್. ಗ್ರೂಪ್ ದೀಸ್ ಇನ್ ಟೂಸ್ ಅಂದರೆ ಇದೆರಡು ಒಟ್ಟಿಗೆ, ಇದೆರಡು ಒಟ್ಟಿಗೆ, ಇದೆರಡು ಒಟ್ಟಿಗೆ, ಇದೆರಡು ಒಟ್ಟಿಗೆ, ಇದೆರಡು ಆ್ಯಂಡ್ ಇದೆರಡು. ಓಕೆ, ಸೊ ಇದೆರಡು ಒಟ್ಟಿಗಾದರೆ ದಿಸ್ ಇಸ್ ನಥಿಂಗ್ ಬಟ್ 2 ಸ್ಕ್ವೇರ್. ಇದು 2 ಸ್ಕ್ವೇರ್. ಆ ಥರ ಎಷ್ಟು ಸಲ 2 ಸ್ಕ್ವೇರ್ ಬರುತ್ತೆ? ಸೊ ನಾನು ಇಲ್ಲಿ ಎರೇಸ್ ಮಾಡಿಬಿಟ್ಟು ಇಲ್ಲಿ ಬರೀತೀನಿ ಸೈಡಲ್ಲಿ. ಐ ಗೆಟ್ 4096 is equal to 2 square into 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 2 square. ಓಕೆ, ನನಗೆ ಎಲ್ಲ ಇನ್ ಟರ್ಮ್ಸ್ ಆಫ್ ಸ್ಕ್ವೇರ್ ಬೇಕು. ಯಾಕೆ? ನಾನು ರೂಟ್ ಆಫ್ 4096 ಮಾಡಿದಾಗ ಇದನ್ನು ಜಸ್ಟ್ ಈಸ್ ಈಕ್ವಲ್ ಟು ರೂಟ್ ಆಫ್ 2 ಸ್ಕ್ವೇರ್ ಇಂಟು 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 2 ಸ್ಕ್ವೇರ್ ಆಗುತ್ತೆ. ಸೊ 4096 ಎಷ್ಟಾಗುತ್ತೆ? ಇಟ್ ವಿಲ್ ಬಿ ನಥಿಂಗ್, ಸಾರಿ, ರೂಟ್ ಆಫ್ 4096 ಎಷ್ಟಾಗುತ್ತೆ? ಇಟ್ ವಿಲ್ ಬಿ 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 2. ಸೊ ಕೇರ್ಫುಲ್ಲಾಗಿ ಕ್ಯಾಲ್ಕುಲೇಟ್ ಮಾಡಿ, ಯು ಶುಡಂಟ್ ಮಿಸ್ ಎನಿ ಆಫ್ ದ ಟೂಸ್. 6 ಟೈಮ್ಸ್ 2 ಇದೆ, 2 ಟು ದ, ಓಕೆ, 2 6 ಟೈಮ್ಸ್ ಇದೆ. ಸೊ ಎಷ್ಟಾಗುತ್ತೆ? 2 ಇಂಟು 2 4. ಸೊ 2 ಇಂಟು 2 ಮಾಡಿದಾಗ 4 ಆಯಿತು. 4 ಇಂಟು 2 ಮಾಡಿದಾಗ 8. 8 ಇಂಟು 2 ಮಾಡಿದಾಗ 16. 16 ಇಂಟು 2 ಮಾಡಿದಾಗ 32. 32 ಇಂಟು 2 ಮಾಡಿದಾಗ 64. ಸೊ ಸ್ಕ್ವೇರ್ ರೂಟ್ ಆಫ್ 4096 ಇಸ್ ಈಕ್ವಲ್ ಟು 64. ಇವಾಗ ಫಿಫ್ತ್ ಒನ್ ಮಾಡೋಕ್ಕೆ ಟ್ರೈ ಮಾಡೋಣ. ಫಿಫ್ತ್ ಒನ್ ಏನು? 7744. ಸೊ ಲೆಟ್ಸ್ ಪ್ರೈಮ್ ಫ್ಯಾಕ್ಟರೈಸ್ ಇಟ್. ಫಸ್ಟ್ ನಾನು 2 ಜೊತೆ ಡಿವೈಡ್ ಮಾಡ್ತೀನಿ. 2 ಜೊತೆ ಮಾಡಿದಾಗ 3s are 6, 1 7 ಆಯಿತು. ಸೊ 8s are 16, 1 4 7 2. ಓಕೆ, ಮತ್ತು ಐ ಕ್ಯಾನ್ ಡಿವೈಡ್ ಇಟ್ ಬೈ 2. ಐ ಆಮ್ ರಿಪೀಟಿಂಗ್ ಇಟ್ ಅಗೈನ್. ನೀವು ಡೈರೆಕ್ಟ್ ನಾರ್ಮಲಾಗಿ ಡಿವಿಷನ್ ಮಾಡಿ, ನಾನು ಡೈರೆಕ್ಟಾಗಿ ಇಲ್ಲಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಇಂಟು 1 9 3 6. ಓಕೆ, ಮತ್ತು 2 ಜೊತೆ ಡಿವೈಡ್ ಮಾಡಿದಾಗ ವಿ ಗೆಟ್ 9 6 8. ಓಕೆ, ಮತ್ತು 968ನ ಇವಾಗ 2 ಜೊತೆ ಡಿವೈಡ್ ಮಾಡಿದಾಗ ವಾಟ್ ಡು ಐ ಗೆಟ್? ಐ ಗೆಟ್ 4 8 4. 2 ಜೊತೆ ಡಿವೈಡ್ ಮಾಡ್ತೀನಿ, ಐ ಗೆಟ್ 2 4 2. 2 ಜೊತೆ ಡಿವೈಡ್ ಮಾಡ್ತೀನಿ, 1 2 1 ಸಿಗುತ್ತೆ. 3 ಜೊತೆ 1 2 1 ಡಿವೈಡ್ ಮಾಡ್ಬೋದಾ? ಇಲ್ಲ. ವಿಚ್ ಇಸ್ ದ ನೆಕ್ಸ್ಟ್ ಪ್ರೈಮ್ ನಂಬರ್? 5. 5 ಜೊತೆನೂ ಆಗಲ್ಲ, 7 ಜೊತೆನೂ ಆಗಲ್ಲ. ಸೊ ವಿ ಗೋ ಟು 11. ಆ್ಯಂಡ್ ವಿ ಆಲ್ರೆಡಿ ನೋ 11 ಇಂಟು 11 ಇಸ್ 121. ಸೊ ವಾಟ್ ಕ್ಯಾನ್ ವಿ ರೈಟ್ 7744 ಆ್ಯಸ್? ಏನಂತ ಬರೀಬೋದು? ಇಟ್ ಈಸ್ ನಥಿಂಗ್ ಬಟ್ 2 ಇಂಟು 2 2 ಸ್ಕ್ವೇರ್ ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 11 ಇಂಟು 11 ವಿಚ್ ಇಸ್ 11 ಸ್ಕ್ವೇರ್. ಓಕೆ, ಸೊ ಏನು ಸಿಗ್ತಿದೆ ನಮಗೆ? 7744 ಇಸ್ ಈಕ್ವಲ್ ಟು 2 ಸ್ಕ್ವೇರ್ ಇಂಟು 2 ಸ್ಕ್ವೇರ್ ಇಂಟು 2 ಸ್ಕ್ವೇರ್ ಇಂಟು 11 ಸ್ಕ್ವೇರ್. ಸೊ ರೂಟ್ ಆಫ್ 7744 ಇಸ್ ಈಕ್ವಲ್ ಟು 2 ಇಂಟು 2 ಇಂಟು 2 ಇಂಟು 11. ಸೊ ಇದು ನೀವು ಸಾಲ್ವ್ ಮಾಡೋಕ್ಕಾಗುತ್ತಾ? ವಾಟ್ ಯು ಗೆಟ್? 8 ಇಂಟು 11 ವಿಚ್ ಇಸ್ 88. ನೈನ್ತ್ ಒನ್ ನೋಡೋಣ. 529. ಸೊ ಲೆಟ್ಸ್ ಪ್ರೈಮ್ ಫ್ಯಾಕ್ಟರೈಸ್ ಇಟ್. 529 2 ಜೊತೆ ಡಿವಿಸಿಬಲಾ? ಇಲ್ಲ. ಇಸ್ ಇಟ್ ಡಿವಿಸಿಬಲ್ ಬೈ 3? 5 ಪ್ಲಸ್ 2 ಮಾಡಿದಾಗ 7, 7 ಪ್ಲಸ್ 9 ಮಾಡಿದಾಗ 16. ನೋ. ಇಸ್ ಇಟ್ ಡಿವಿಸಿಬಲ್ ಬೈ 5? ನೋ. ಇಸ್ ಇಟ್ ಡಿವಿಸಿಬಲ್ ಬೈ 7? ನನಗೂ ಗೊತ್ತಿಲ್ಲ, ಸೊ ಐಲ್ ಟ್ರೈ. ಸೊ 529 ಡಿವೈಡೆಡ್ ಬೈ 7. 7 7s ಆರ್ 49. ಸಬ್ಟ್ರಾಕ್ಟ್ ಮಾಡಿದಾಗ 39 ಸಿಗುತ್ತೆ. ಸಾರಿ 3 ಸಿಗುತ್ತೆ ಆ್ಯಂಡ್ 9 ಬಂದಾಗ ಇಟ್ಸ್ ನಾಟ್ ಡಿವಿಸಿಬಲ್ ಬೈ 7. ನೆಕ್ಸ್ಟ್ ಏನು ಟ್ರೈ ಮಾಡ್ಬೋದು? ಐ ಕ್ಯಾನ್ ಥಿಂಕ್ ಆಫ್ 11. ನನಗೆ 11ಇಂದ ಡಿವಿಸಿಬಲ್ ಇಲ್ಲ ಅಂತ ಗೊತ್ತು. ಮೇ ಬಿ 13 ಜೊತೆ ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡೋಣ. 13 ಇಂಟು 4 ಇಸ್ 52. ಸೊ 9 ಉಳ್ಕೊಳ್ಳುತ್ತೆ. ಸೊ ಇಟ್ಸ್ ನಾಟ್ ಡಿವಿಸಿಬಲ್ ಬೈ 13. 13ಇಂದನೂ ಡಿವಿಸಿಬಲ್ ಇಲ್ಲ. ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು? 17. 17 ಜೊತೆನೂ ಟ್ರೈ ಮಾಡ್ಬೋದು. ಅದೇ ಥರ ಕಂಟಿನ್ಯೂ ಮಾಡ್ತಾ ಮಾಡ್ತಾ ನಾನು 23 ತನಕ ಟ್ರೈ ಮಾಡಿದೆ. ಆ್ಯಂಡ್ 23 ಮಾಡಿದಾಗ 23 ಇಂಟು 23 ಮಾಡಿದಾಗ ಐ ಗಾಟ್ 3 3s are 9, 3 2s are 6, 0 ಆಯಿತು. 3 ಇಂಟು 2 ಇಸ್ ಈಕ್ವಲ್ ಟು 6,
2 into 2 is equal to 4. ಇದನ್ನು ಆ್ಯಡ್ ಮಾಡಿದಾಗ 529 ಸಿಕ್ತು. ಸೊ ದಿಸ್ ಇಸ್ ಅ ವೆರಿ ಯುನೀಕ್ ಕೈಂಡ್ ಆಫ್ ಅ ಕ್ವೆಶನ್. ಸೊ ಇಲ್ಲಿ ಏನು 23 ಜೊತೆ ಡಿವೈಡ್ ಮಾಡಿದಾಗ ನಂಗೆ ವಾಪಸ್ 23 ಸಿಕ್ತು. ಓಕೆ, ಸೊ ಏನು ಬರೀಬೋದು? 529 is equal to 23 into 23. ಸೊ ರೂಟ್ ಆಫ್ 529 ಏನಾಗುತ್ತೆ? ರೂಟ್ ಆಫ್ 23 into 23, which is nothing but 23. ಸೊ ಸ್ಕ್ವೇರ್ ರೂಟ್ ಆಫ್ 529 is 23. ಸೊ ಈ ಥರ ಕ್ವೆಶನ್ಸಲ್ಲಿ ಟ್ರೈ ಮಾಡಿ. ಫಸ್ಟ್ ನಾನು 2 ಜೊತೆ ಮಾಡಿದೆ, 3 ಜೊತೆ ಮಾಡಿದೆ, 5 ಜೊತೆ ಮಾಡಿದೆ, 7 ಜೊತೆ ಮಾಡಿದೆ, ಅಯ್ಯೋ ಸಿಗ್ತಾನೆ ಇಲ್ಲ ಅಂತ ಅಂದ್ಕೊಳ್ತೀರಲ್ಲ. ಬಟ್ ಡೋಂಟ್ ವರಿ, ಯಾಕಂದರೆ ಅಟ್ ಒನ್ ಪಾಯಿಂಟ್ ನೀವು ಟ್ರೈ ಮಾಡಿದಾಗ, ಸಪೋಸ್ ನಾನು 29ಗೆ ಹೋದೆ ಅಂತ ಇಟ್ಕೊಳ್ಳಿ, 29 into 29 ಮಾಡಿದಾಗ ಇಟ್ ಈಸ್ ಗ್ರೇಟರ್ ದ್ಯಾನ್ 529. ಸೊ ದಟ್ ಮೀನ್ಸ್ ವಿ ನೋ 29 ಅಂತ ಕಮ್ಮಿನೇ ಇರುತ್ತೆ. ಸೊ ಜಸ್ಟ್ ಕೀಪ್ ಟ್ರೈಯಿಂಗ್. ದ ಮೊಮೆಂಟ್ ಯು ಕ್ರಾಸ್ಡ್ ಆ ನಂಬರ್ ಏನು ಕೊಟ್ಟಿರೋ ಅದನ್ನು ಕ್ರಾಸ್ ಮಾಡಿದಾಗ ಯು ನೋ ದ್ಯಾಟ್ ಓಕೆ ಅದಕ್ಕಿಂತ ಚಿಕ್ಕದೇ ಇರಬೇಕು ಅಂತ, ಆ್ಯಂಡ್ ಯು ಕ್ಯಾನ್ ಕಂಟಿನ್ಯೂ. ಸೊ ಆರ್ಡರಲ್ಲೇ ಹೋಗಿ ಲರ್ನ್ ಆಲ್ ದ ಪ್ರೈಮ್ ನಂಬರ್ಸ್ ಸೊ ದ್ಯಾಟ್ ನೀವು ನಾನ್ ಪ್ರೈಮ್ ನಂಬರ್ಸ್ ಜೊತೆ ಅಂತೂ ಡಿವೈಡ್ ಮಾಡ್ತಿಲ್ಲ. ಓಕೆ, ಲೆಟ್ಸ್ ಗೋ ಟು ದ ಲಾಸ್ಟ್ ಒನ್ ಈಗ. ಸೊ 10th ಒನ್ನಲ್ಲಿ 8100. ಸೊ ಲೆಟ್ಸ್ ಪ್ರೈಮ್ ಫ್ಯಾಕ್ಟರೈಸ್ ಇಟ್. ಏನರ ಜೊತೆ ಮಾಡ್ಬೋದು? ಐ ಕ್ಯಾನ್ ಡೂ ಇಟ್ ವಿತ್ 2 ಸಿನ್ಸ್ ದಟ್ ಇಸ್ ದ ಫಸ್ಟ್ ಪ್ರೈಮ್ ನಂಬರ್. 2 ಜೊತೆ ಮಾಡಿದಾಗ ವಾಟ್ ಡು ಐ ಗೆಟ್? 4050. ಓಕೆ, ಐ ಕ್ಯಾನ್ ಡೂ ಇಟ್ ಅಗೇನ್ ವಿತ್ 2, 2025. ಓಕೆ, ಈ ಸಲ ಏನರ ಜೊತೆ ಮಾಡ್ತೀನಿ? ಈ ಸಲ ಐ ವಿಲ್ ಡೂ ಇಟ್ ವಿತ್ ಇದರ್ 3 ಜೊತೆ ಮಾಡ್ಬೋದು ಸಿನ್ಸ್ ದಟ್ಸ್ ದ ನೆಕ್ಸ್ಟ್ ಪ್ರೈಮ್ ನಂಬರ್, ಅಥವಾ 5 ಜೊತೆನೂ ಮಾಡ್ಬೋದು, ಬಟ್ ಐ ಡೂ ಇಟ್ ವಿತ್ 3 ಇಟ್ ಸೆಲ್ಫ್. 3 ಜೊತೆ ಮಾಡಿದಾಗ 3 into 6 is equal to 18, 3 into 7 is equal to 21, 3 into 5 is equal to 15. 675 ಸಿಕ್ತು. ಓಕೆ, 675ನ ನಾನು ಮತ್ತೆ 3 ಜೊತೆ ಮಾಡ್ತೀನಿ. ವೈ? ಯಾಕಂದರೆ ನನಗೆ ಗೊತ್ತು ಸಮ್ ಆಫ್ ದ ಡಿಜಿಟ್ಸ್ ಇಸ್ ಡಿವಿಸಿಬಲ್ ಬೈ 3. ಸೊ ಇಲ್ಲಿ 3 into 2 ಆಯಿತು, ಇಲ್ಲಿ 3 into 2 ಆಯಿತು, ಇಲ್ಲಿ 3 into 5. ಓಕೆ, ಮತ್ತೆ 3 ಜೊತೆ ಮಾಡ್ಬೋದು. ಸೊ into 7 into 5. ಕ್ಯಾನ್ ಐ ಡೂ ಇಟ್ ವಿತ್ 3 ಅಗೇನ್? ಎಸ್. ಸೊ 25. 3 ಜೊತೆ ಡಿವಿಸಿಬಲ್ ಇದೆಯಾ? ಇಲ್ಲ. ಸೊ ಈ ಸಲ ನೆಕ್ಸ್ಟ್ ಪ್ರೈಮ್ ನಂಬರ್ಗೆ ಹೋಗ್ತೀನಿ, ವಿಚ್ ಇಸ್ 5. ಆ್ಯಂಡ್ 5 into 5 is equal to 25. ಸೊ ಏನಿದೆ? 2 square, 3 square, 3 square, 5 square. ಓಕೆ, ಸೊ 8100 can be written as 2 square into 3 square into 3 square into 5 square. So you all can tell me square root of 8100 ಏನಾಗುತ್ತೆ? It will be equal to 2 into 3 into 3 into 5. ಏನು ವ್ಯಾಲ್ಯೂ ಆಗುತ್ತೆ? 3 into 3 is 9 and 2 into 5 is 10. So it is 90. ಓಕೆ, ನೋಡ್ಬಿಟ್ಟು ಯು ಕ್ಯಾನ್ ಡೈರೆಕ್ಟ್ಲಿ ಸೇ 90. ಹೇಗೆ? ಯಾಕಂದರೆ ಇಲ್ಲಿ 2 zeros ಇದೆ. ಸೊ ಐ ನೋ 0 ಇರಲೇಬೇಕು ಯೂನಿಟ್ಸ್ ಪ್ಲೇಸಲ್ಲಿ. 81 ರೂಟ್ ಏನು? 90. ಸೊ ದಟ್ಸ್ ಜಸ್ಟ್ ಒನ್ ವೇ ಆಫ್ ವೆರಿಫೈಯಿಂಗ್. 5th question. For each of the following numbers, find the smallest number by which it should be multiplied so as to get a perfect square number. And also find the square root of the square number so obtained. Don't worry, ಅರ್ಥ ಆಗಿಲ್ಲ ಅಂದರೆ ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ. ಫಸ್ಟ್ ವಿಲ್ ಡೂ ಸೆಕೆಂಡ್ ಒನ್ 180. ಓಕೆ, ಏನು ಮಾಡ್ತೀವಿ ಅಂದರೆ ವಿಲ್ ಡೂ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 180 ಸೇಮ್ ಆ್ಯಸ್ ಪ್ರೀವಿಯಸ್ ಕ್ವೆಶನ್ಸ್. ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ನೀವೇ ಪಾಸ್ ಮಾಡಿಬಿಟ್ಟು ಕ್ವಿಕ್ಕಾಗಿ ಟ್ರೈ ಮಾಡಿ, ನಾನು ಬೇಗ ಮಾಡ್ತೀನಿ ಇಲ್ಲಿ. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 180 ಮಾಡಿದಾಗ ಐ ಗೆಟ್ 180 is equal to 2 square into 3 square into 5. ಇದು ಪರ್ಫೆಕ್ಟ್ ಸ್ಕ್ವೇರಾ ಇಲ್ವಾ? ಇಲ್ಲ. ಯಾಕೆ? ಬಿಕಾಸ್ ಐ ನೀಡ್ ಆಲ್ ದ ಪ್ರೈಮ್ ಫ್ಯಾಕ್ಟರ್ಸ್ ಟು ಹ್ಯಾವ್ ಸ್ಕ್ವೇರ್ ಇನ್ ಇಟ್. ಆವಾಗಲೇ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗೋಕ್ಕೆ ಸಾಧ್ಯ. ಯಾಕಂದರೆ ನಾನು ರೂಟ್ ಮಾಡಿದಾಗ ಈ 5 ರೂಟ್ 5 ಆಗುತ್ತೆ, 5 ಸ್ಕ್ವೇರ್ ಅಲ್ಲ ಅದು. ಸೊ ಐ ನೀಡ್ ಆಲ್ ನಂಬರ್ಸ್ ಟು ಬಿ ಇನ್ ಇಟ್ ಸ್ಕ್ವೇರ್ ಫಾರ್ಮ್ ಸೋ ದ್ಯಾಟ್ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರುತ್ತೆ. ಇವಾಗ ಕ್ವೆಶನಲ್ಲಿ ಕೇಳ್ತಿರೋದು ಫೈಂಡ್ ದ ಸ್ಮಾಲೆಸ್ಟ್ ಹೋಲ್ ನಂಬರ್ ಬೈ ವಿಚ್ ಇಟ್ ಶುಡ್ ಬಿ ಮಲ್ಟಿಪ್ಲೈಡ್ ಸೋ ಆಸ್ ಟು ಗೆಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ಸೊ ಈ 180 ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ ಅಂತ ನಾವು ಪ್ರೂವ್ ಮಾಡಿದ್ದೀವಿ. ಇವಾಗ 180 ಜೊತೆ ಏನು ಮಲ್ಟಿಪ್ಲೈ ಮಾಡಿದ್ರೆ ಇಟ್ ವಿಲ್ ಬಿಕಮ್ ಅ ಪರ್ಫೆಕ್ಟ್ ಸ್ಕ್ವೇರ್. ನಾನೇನು ಮಾಡ್ತೀನಿ ಅಂದರೆ ಇದನ್ನು ನಾನು 5 ಸ್ಕ್ವೇರ್ ಬೇಕು. ಐ ವಾಂಟ್ ದಟ್ ಟು ಬಿಕಮ್ 5 ಸ್ಕ್ವೇರ್. ಸೊ ನಾನು ಏನು ಮಾಡ್ತೀನಿ ಅಂದರೆ
ಆರ್ ಹೆಚ್ ಎಸ್ನ 5 ಜೊತೆ ಮಲ್ಟಿಪ್ಲೈ ಮಾಡ್ತೀನಿ ಆ್ಯಂಡ್ ಐ ವಿಲ್ ಆಲ್ಸೋ ಮಲ್ಟಿಪ್ಲೈ ಎಲ್ ಹೆಚ್ ಎಸ್ ಇಂಟು 5. ಓಕೆ, 180 ಇಂಟು 5 ಮಾಡಿದ್ರೆ ಏನಾಗುತ್ತೆ? ಸೊ 180 ಇಂಟು 5 ಎಷ್ಟಾಗುತ್ತೆ? 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 5 ಸ್ಕ್ವೇರ್. ವಿ ನೋ ದ್ಯಾಟ್ ಇವಾಗ ಈ ಥರ ಫಾರ್ಮಲ್ ಪ್ರೈಮ್ ಫ್ಯಾಕ್ಟರ್ಸ್ ಇದ್ದಾಗ ವಿ ನೋ ದ್ಯಾಟ್ ಇಟ್ಸ್ ಅ ಪರ್ಫೆಕ್ಟ್ ಸ್ಕ್ವೇರ್ ಆ್ಯಂಡ್ 180 ಇಂಟು 5 ಇಸ್ ನಥಿಂಗ್ ಬಟ್ 900. ಓಕೆ, ಸೊ the smallest whole number that has to be multiplied is 5. ಅದು ನನ್ನ ಫಸ್ಟ್ ಪಾರ್ಟ್ ಆಫ್ ದಿ ಆನ್ಸರ್. ಸೆಕೆಂಡ್ ಪಾರ್ಟ್ ಏನು ಹೇಳ್ತಿದ್ದಾರೆ? ಆಲ್ಸೋ ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ ದ ಸ್ಕ್ವೇರ್ ನಂಬರ್ ಸೊ ಅಬ್ಟೈನ್. ಸೊ 900ದು ಸ್ಕ್ವೇರ್ ರೂಟ್ ಕಂಡುಹಿಡಿಬೇಕು. ಐ ವೋಂಟ್ ಡೂ ದ ಸೇಮ್ ಥಿಂಗ್ ಅಗೇನ್. ನಾನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮತ್ತೆ ಮಾಡಲ್ಲ. ನಾನು ಏನು ಮಾಡ್ತೀನಿ, ನಂಗೆ ಇದು ಆರ್ ಹೆಚ್ ಎಸ್ ಎಲ್ ಆಗಲೇ ಒಬ್ಟೈನ್ ಮಾಡಾಯಿತು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದಾಗ. ಸೊ 2 ಇಂಟು 3 ಇಂಟು 5 ಮಾಡಿದ್ರೆ ಎಷ್ಟಾಗುತ್ತೆ? 30. 30 ಇಸ್ ದ ಸ್ಕ್ವೇರ್ ರೂಟ್ ಆಫ್ ದ ರಿಸಲ್ಟೆಂಟ್ ಸ್ಕ್ವೇರ್ ನಂಬರ್ ಒಬ್ಟೈನ್. ಇನ್ನೊಂದು 2-3 ಕ್ವೆಶನ್ಸ್ ಮಾಡೋಣ, ದೆನ್ ಯುಲ್ ಅಂಡರ್ಸ್ಟ್ಯಾಂಡ್ ಏನು ಮಾಡ್ತಾ ಇದ್ದೀವಿ ಅಂತ. ಯಾಕೆ ಫೋರ್ತ್ ಒನ್ ಮಾಡೋಣ. ಫೋರ್ತ್ ಒನ್ ಏನು? 2028. ಫಸ್ಟ್ ಸ್ಟೆಪ್ ಏನು? ಪ್ರೈಮ್ ಫ್ಯಾಕ್ಟರೈಸೇಷನ್. ಸೊ ಲೆಟ್ಸ್ ಕ್ವಿಕ್ಲಿ ಡೂ ದ್ಯಾಟ್. ಸೊ 2 ಜೊತೆ ಡಿವೈಡ್ ಮಾಡಿದಾಗ 1014 ಸಿಗುತ್ತೆ. 2 ಜೊತೆ ಮತ್ತೆ ಡಿವೈಡ್ ಮಾಡಿದಾಗ ವಿ ಗೆಟ್ 507. ಇವಾಗ ಏನರ ಜೊತೆ 507 ಇಸ್ ಇಟ್ ಡಿವಿಸಿಬಲ್ ಬೈ 2? ನೋ. ಇಸ್ ಇಟ್ ಡಿವಿಸಿಬಲ್ ಬೈ 3? ಎಸ್. ಸೊ 3 ಜೊತೆ ಮಾಡಿದಾಗ 169 ಸಿಗುತ್ತೆ. ಇದು ನಮಗೆ ಆಗಲೇ ಗೊತ್ತು, ದಿಸ್ ಇಸ್ 13 ಸ್ಕ್ವೇರ್ ಅಂತ, ಆ್ಯಂಡ್ 13 ಇಸ್ ಅ ಪ್ರೈಮ್ ನಂಬರ್. ಸೊ 13. ಓಕೆ, ಸೊ ಏನು ಬರಿಬೋದು ನಾವಿವಾಗ? 2028 ಇಸ್ ಈಕ್ವಲ್ ಟು 2 ಸ್ಕ್ವೇರ್ ಇಂಟು 13 ಸ್ಕ್ವೇರ್ ಇಂಟು 3. ಇಸ್ 2028 ಅ ಸ್ಕ್ವೇರ್ ನಂಬರ್? ಇಲ್ಲ. ಯಾಕೆ? ಬಿಕಾಸ್ 3ದು ಸ್ಕ್ವೇರ್ ಪಾರ್ಟ್ ಇಲ್ಲ. ಸೊ ಇಫ್ ಐ ಮಲ್ಟಿಪ್ಲೈ 2028 ವಿತ್ 3, ಆವಾಗ ಐ ಗೆಟ್ 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 13 ಸ್ಕ್ವೇರ್. ಸೊ ನನ್ನ ನ್ಯೂ ಸ್ಕ್ವೇರ್ ನಂಬರ್ ಏನಾಗುತ್ತೆ? ನ್ಯೂ ಸ್ಕ್ವೇರ್ ನಂಬರ್ ಇಸ್ ಗೋಯಿಂಗ್ ಟು ಬಿ 6084. ನೀವು ಮಲ್ಟಿಪ್ಲೈ ಮಾಡಿ ನೋಡಿ. ಆ್ಯಂಡ್ ಇದರ ಸ್ಕ್ವೇರ್ ರೂಟ್ ಏನಾಗುತ್ತೆ? ಇದ್ರ ಸ್ಕ್ವೇರ್ ರೂಟ್ ಆಗೋದು 2 ಇಂಟು 3 ಇಂಟು 13. ಇಲ್ಲಿ ಆಗಲೇ ಮಾಡೀನಿ, ಅದಕ್ಕೆ ಐ ಡೋಂಟ್ ಹ್ಯಾವ್ ಟು ಪರ್ಫಾರ್ಮ್ ಇಟ್ ಅಗೇನ್. 2 ಇಂಟು 3 ಇಂಟು 13 ಎಷ್ಟು? 6 ಇಂಟು 13 ವಿಚ್ ಇಸ್ ಈಕ್ವಲ್ ಟು 78. ಓಕೆ, ಸೊ ದ ಸ್ಮಾಲೆಸ್ಟ್ ನಂಬರ್ ಬೈ ವಿಚ್ ವಿ ಮಲ್ಟಿಪ್ಲೈ 2028 ಇಸ್ 3. 3 ಜೊತೆ ಮಲ್ಟಿಪ್ಲೈ ಮಾಡಿದ್ವಿ. 3 ಜೊತೆ ಮಲ್ಟಿಪ್ಲೈ ಮಾಡಿದಾಗ ವಿ ಗೆಟ್ 6084 ವಿಚ್ ಇಸ್ ಅ ಸ್ಕ್ವೇರ್ ನಂಬರ್ ಆ್ಯಂಡ್ ಅದರ ಸ್ಕ್ವೇರ್ ರೂಟು 78. ಇವಾಗ 6th ಕ್ವೆಶನ್ ನೋಡೋಣ. ಇಟ್ ಈಸ್ ವೆರಿ ವೆರಿ ಸಿಮಿಲರ್ ಟು ದ 5th ಕ್ವೆಶನ್, ಬಟ್ ಇಲ್ಲಿ ಹೇಳ್ತಿದ್ದಾರೆ ಫೈಂಡ್ ದ ಸ್ಮಾಲೆಸ್ಟ್ ಹೋಲ್ ನಂಬರ್ ವಿಚ್ ಶುಡ್ ಬಿ ಡಿವೈಡೆಡ್ ಸೊ ಆಸ್ ಟು ಮೇಕ್ ದ ರಿಸಲ್ಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ಓಕೆ, ಹಿಂದಿನ ಕ್ವೆಶನಲ್ಲಿ ಏನು ನಂಬರ್ ಮಲ್ಟಿಪ್ಲೈ ಮಾಡಬೇಕು ಅಂತ ಕೇಳಿದ್ರು, ಈ ಕ್ವೆಶನಲ್ಲಿ ಏನು ನಂಬರ್ ಡಿವೈಡ್ ಮಾಡಬೇಕು ಅಂತ ಕೇಳ್ತಿರೋದು. ಫಸ್ಟ್ ಒನ್ ನೋಡೋಣ. 252. ಕ್ವಿಕ್ಲಿ ಲೆಟ್ಸ್ ಪ್ರೈಮ್ ಫ್ಯಾಕ್ಟರೈಸ್ ಇಟ್. ಪ್ರೈಮ್ ಫ್ಯಾಕ್ಟರೈಸ್ ಮಾಡಿದಾಗ 2 ಜೊತೆ ಫಸ್ಟ್ ಡಿವೈಡ್ ಮಾಡ್ತೀನಿ. 2 ಜೊತೆ ಮಾಡಿದಾಗ 126 ಸಿಗುತ್ತೆ. 2 ಜೊತೆ ಮಾಡಿದಾಗ 63. 3 ಜೊತೆ ಮಾಡಿದಾಗ 21. ಮತ್ತೆ 3 ಜೊತೆ ಮಾಡಿದಾಗ 7 ಆ್ಯಂಡ್ ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಸೊ ವಾಟ್ ಇಸ್ 252? ವಾಟ್ ಕ್ಯಾನ್ ಇಟ್ ಬಿ ರಿಟನ್ ಆ್ಯಸ್? 252 ಕ್ಯಾನ್ ಬಿ ರಿಟನ್ ಆ್ಯಸ್ 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 7. ಓಕೆ, ಹಿಂದಿನ ಕ್ವೆಶನಲ್ಲಿ ಏನರ ಜೊತೆ ಮಲ್ಟಿಪ್ಲೈ ಮಾಡಬೇಕು ಅಂತ ಕೇಳಿದ್ರು, ಆವಾಗ ನಾವು 7 ಜೊತೆ 2 ಕಡೆನೂ ಮಲ್ಟಿಪ್ಲೈ ಮಾಡಿದೆ ಇಟ್ ಬಿಕಮ್ ಅ ಪರ್ಫೆಕ್ಟ್ ಸ್ಕ್ವೇರ್. ಈ ಕ್ವೆಶನಲ್ಲಿ ಏನರ ಜೊತೆ ಡಿವೈಡ್ ಮಾಡಬೇಕು ಅಂತಾರೆ. ಸೊ ವಾಟ್ ಕ್ಯಾನ್ ಐ ಡಿವೈಡ್ ದಿಸ್ ನಂಬರ್ ವಿತ್ ಸೊ ದ್ಯಾಟ್ ಇಟ್ ಬಿಕಮ್ಸ್ ಅ ಪರ್ಫೆಕ್ಟ್ ಸ್ಕ್ವೇರ್? ಸೊ ನಾನು ಈ 7 ಬೇಸಿಕ್ಲಿ ಹೋಗಿಸ್ಕೊಳ್ಬೇಕು. ಈ 7 ಹೋಗಿಸ್ಕೊಂಡ್ರೆ ಐ ಸ್ಟಿಲ್ ಹ್ಯಾವ್ 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್. 7 ಹೋಗಿಸೋದಕ್ಕೆ ವಾಟ್ ಶುಡ್ ಐ ಡೂ? ಐ ವಿಲ್ ಡೂ ಡಿವೈಡೆಡ್ ಬೈ 7 ಆನ್ ಬೋತ್ ಸೈಡ್ಸ್. ಓಕೆ, ಸೊ ಇಫ್ ಐ ಡಿವೈಡ್ 252 ಬೈ 7, ಆವಾಗ ಐ ವಿಲ್ ಗೆಟ್ ಅ ಪರ್ಫೆಕ್ಟ್ ಸ್ಕ್ವೇರ್. 252 ಬೈ 7 ಮಾಡಿದ್ರೆ ಎಷ್ಟು ಸಿಗುತ್ತೆ? 7 ಜೊತೆ ಡಿವೈಡ್ ಮಾಡಿದಾಗ 7 3s ಆರ್ 21. 7 ಇಂಟು 6 ಇಸ್ ಈಕ್ವಲ್ ಟು 42. ಸೊ ರಿಮೈಂಡರ್ 0 ಆಗುತ್ತೆ. ಸೊ 36 ಅಂತ ನನಗೆ ಗೊತ್ತು. ಸೊ 36 ಇಸ್ ಈಕ್ವಲ್ ಟು 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್. ಸೊ ನನ್ನ ನ್ಯೂ ನಂಬರ್ ಒಬ್ಟೈನ್ಡ್ ಇಸ್ 36 ಆ್ಯಂಡ್ ಸ್ಕ್ವೇರ್ ರೂಟ್ ಆಫ್ 36 ಎಷ್ಟಾಗುತ್ತೆ? ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2 ಇಂಟು 3 ವಿಚ್ ಇಸ್ ನಥಿಂಗ್ ಬಟ್
Square root of 2 square into 3 square, which is nothing but 6. So, ಇದು ನನ್ನ ಆನ್ಸರ್. ಸೆಕೆಂಡ್ ಒನ್ ನೋಡೋಣ. 2925. So, let's prime factorize it. 2925 ತಗೊಂಡಾಗ ನಾನು 5 ಇಂದಾನೆ ಫಸ್ಟ್ ಶುರು ಮಾಡ್ತೀನಿ, ಯಾಕಂದರೆ 5 ಇಂದ ಎಂಡ್ ಆಗ್ತಿದೆ. ಸೊ, ಐ ನೋ ಡೆಫಿನೆಟ್ಲಿ 5 ಇಸ್ ಅ ಪ್ರೈಮ್ ಫ್ಯಾಕ್ಟರ್. 5 ಇಂದ ಮಾಡಿದಾಗ 5 ಇಂಟು 5 is 25. ಸೊ 4 2 ಇದೆ, 8 5 8 5 ಆಯಿತು. ಮತ್ತು 5 ಜೊತೆ ಮಾಡಿದಾಗ 1 7 ಸಿಗುತ್ತೆ. ಇವಾಗ ನಾನು 3 ಜೊತೆ ಡಿವೈಡ್ ಮಾಡ್ಬೋದು. ಸೊ ಸ್ಟಾರ್ಟಿಂಗಲ್ಲೇ 3 ಇಂದಾನು ನೀವು ಶುರು ಮಾಡ್ಬೋದು. ಐ ನ್ಯೂ ದಟ್ 5 ಇಸ್ ಡೆಫಿನೆಟ್ಲಿ ಅ ಫ್ಯಾಕ್ಟರ್, ಯಾಕಂದರೆ 5 ಇಂದ ಎಂಡ್ ಆಗ್ತದೆ, ಅದಕ್ಕೆ 5 ಇಂದ ಶುರು ಮಾಡಿದೆ. ಸೊ 3 ಜೊತೆ ಡಿವೈಡ್ ಮಾಡಿದಾಗ ಏನಾಗುತ್ತೆ? 3 ಇಂಟು 3 is 9, 3 ಇಂಟು 30. ಓಕೆ, ಮತ್ತೆ 3 ಮಾಡ್ಬೋದು. ವಾಟ್ ಡು ಐ ಗೆಟ್ ನಾವು? 1 3. ಓಕೆ, ಸೊ 2925 ಎಷ್ಟಾಗ್ತದೆ? ವಿ ಗೆಟ್ 2925 is equal to 5 square into 3 square into 13. Which number can I divide 2925 with so that it becomes a perfect square? ನಾನು 13 ಜೊತೆ ಡಿವೈಡ್ ಮಾಡಿದಾಗ by 13 ಮಾಡಿದಾಗ I get 5 square into 3 square as its prime factors. Okay, 2925 divided by 13 ಮಾಡಿದ್ರೆ ಎಷ್ಟು ಸಿಗುತ್ತೆ ನೀವು ಹೇಳಿ? I will get 225 ಸಿಗುತ್ತೆ. Okay, which is nothing but 5 square into 3 square. Square root of 225 ಏನಾಗುತ್ತೆ? We already know square root of 225 ಮಾಡಬೇಕು ಅಂದರೆ it will be square root of 5 square into 3 square, which is nothing but 5 into 3, which is equal to 15. Seventh question ನೋಡೋಣ. The students of class 8 of a school donated rupees 2401 totally in all ಅಂದರೆ ಟೋಟಲ್ ಆಗಿ 2401 ಡೊನೇಟ್ ಮಾಡಿರೋದು ಫಾರ್ ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್. Each student donated as many rupees as the number of students in the class. Okay, find the number of students in the class. So ನಾವೇನು ಹೇಳ್ಬೋದು? Let number of students in class be x. Okay, ಇಲ್ಲಿ ಹೇಳ್ತಿರೋದು each student donates, each student ಎಷ್ಟು ಕೊಡ್ತಿರೋದು? Each student donates the same amount as there are number of students in the class. So students ಕ್ಲಾಸಲ್ಲಿ x ಇದ್ದರೆ x rupees each student ಪೇ ಮಾಡ್ತಿರೋದು. ಅದರ ಅರ್ಥ ಏನು? 40 ಸ್ಟೂಡೆಂಟ್ಸ್ ಕ್ಲಾಸಲ್ಲಿದ್ದರೆ each student 40 rupees ಕೊಡ್ತಿರೋದು. 10 ಸ್ಟೂಡೆಂಟ್ಸ್ ಇದ್ದರೆ ಕ್ಲಾಸ್ಲಿ each student 10 rupees ಕೊಡ್ತಿರೋದು. ಸೊ each student donates rupees x. ಟೋಟಲ್ ಮನಿ ಕಲೆಕ್ಟೆಡ್ ಎಷ್ಟು? ಟೋಟಲ್ ಮನಿ ಎಷ್ಟಾಗುತ್ತೆ? x ಸ್ಟೂಡೆಂಟ್ಸ್ ಅಂದರೆ x ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ ಪೇಯಿಂಗ್ rupees x. x ಸ್ಟೂಡೆಂಟ್ಸ್ ಆರ್ ಪೇಯಿಂಗ್ rupees x, which is equal to x square. Okay, and also ಟೋಟಲ್ ಎಷ್ಟು ಅಂತ ಹೇಳ್ತಿರೋದು? rupees 2401. ಸೊ ನಮಗೇನು ಸಿಗ್ತದೆ? x square is 2401. ಸೊ x ಏನಾಗುತ್ತೆ? ಟು ಫೈಂಡ್ x we have to find square root of 2401. ಸೊ ನೀವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಟ್ರೈ ಮಾಡಿ, ಆ್ಯಂಡ್ ಇಫ್ ಯು ಡೂ ದ್ಯಾಟ್ ಯು ಗೆಟ್ x ಆಸ್ 49. ಏನು ಯೂನಿಟು? ಸ್ಟೂಡೆಂಟ್ಸ್. ಸೊ ಟೋಟಲಿ ಕ್ಲಾಸಲ್ಲಿ 49 ಸ್ಟೂಡೆಂಟ್ಸ್ ಇದ್ದಾರೆ, ಆ್ಯಂಡ್ ಈಚ್ ಸ್ಟೂಡೆಂಟ್ ಇಸ್ ಪೇಯಿಂಗ್ 49 rupees ಟುವರ್ಡ್ಸ್ ದ ಡೊನೇಷನ್ ಫಂಡ್. 8th ಕ್ವೆಶನಲ್ಲಿ ಹೇಳ್ತಿರೋದು 225 plants are to be planted in a garden in such a way that each row contains as many plants as the number of rows. ಅದರ ಅರ್ಥ ಏನು? ಇದು ಒಂದು ಗಾರ್ಡನ್ ಅಂದ್ಕೊಳ್ಳಿ ಆಯಿತಾ. ಇಲ್ಲಿ ಒಂದು ರೋ ಇದೆ, ಇಲ್ಲಿ ಒಂದು ರೋ ಇದೆ, ಇಲ್ಲಿ ಒಂದು ರೋ ಇದೆ, ಇಲ್ಲಿ ಒಂದು ರೋ ಇದೆ. ಲೆಟ್ಸ್ ಸೇ 4 rows ಇದೆ ಅಂತ. ಕ್ವೆಶನಲ್ಲಿ ಏನು ಹೇಳ್ತಿರೋದು ಅಂದರೆ, ಅಕಸ್ಮಾತ್ 4 rows ಇದ್ದರೆ ಈಚ್ ರೋಲಿ 4 ಪ್ಲಾಂಟ್ಸ್ ಇರಬೇಕು. ಇದ್ರಲ್ಲಿ 4, ಇದ್ರಲ್ಲಿ 4, ಇದ್ರಲ್ಲಿ 4, ಇದ್ರಲ್ಲಿ 4. ಸಿಮಿಲರ್ಲಿ 4 ಆ್ಯಂಡ್ ಇಲ್ಲೂ 4. ಓಕೆ, ಸೊ ಇದು ಜಸ್ಟ್ 4 ಎಕ್ಸಾಂಪಲ್ ತೊಗೊಂಡಾಗ ಇಫ್ ದೇರ್ ಆರ್ 4 rows ದೆನ್ ಈಚ್ ರೋ ಶುಡ್ ಹ್ಯಾವ್ ಎಕ್ಸಾಕ್ಟ್ಲಿ 4 plants. ಸೊ ಸಿಮಿಲರ್ಲಿ ಎಕ್ಸ್ ನಂಬರ್ ಆಫ್ ರೋಸ್ ಇದ್ದರೆ ಅಥವಾ ಎನ್ ನಂಬರ್ ಆಫ್ ರೋಸ್ ಇದ್ದರೆ, ಓಕೆ, ಎನ್ ರೋಸ್ ಇದ್ದರೆ ಈಚ್ ರೋಲಿ ಎನ್ ಪ್ಲಾಂಟ್ಸ್ ಇರಬೇಕು. ಸೊ ಲೆಟ್ ನಂಬರ್ ಆಫ್ ರೋಸ್ ಬಿ ಎನ್. ಸೊ ಇದು ಲೀನಿಯರ್ ಇಕ್ವೇಷನ್ ಇನ್ ಒನ್ ವೇರಿಯಬಲ್ಲು ನೋಡಿದ್ವಿ, ಹೇಗೆ ಅಸ್ಯೂಮ್ ಮಾಡಬೇಕು ಯಾವ್ದು ವೇರಿಯಬಲು ಅಂತ. ಓಕೆ, ನಂಬರ್ ಆಫ್ ಪ್ಲಾಂಟ್ಸ್
ಇನ್ ಈಚ್ ರೋಲಿ ಎಷ್ಟು ಪ್ಲಾಂಟ್ಸ್ ಇರಬೇಕು? ಸೇಮ್ ಆಸ್ ನಂಬರ್ ಆಫ್ ರೋಸ್ ವಿಚ್ ಇಸ್ n. ಸೊ ಟೋಟಲ್ ನಂಬರ್ ಆಫ್ ಪ್ಲಾಂಟ್ಸ್ ಏನಾಗುತ್ತೆ? ಟೋಟಲ್ ಪ್ಲಾಂಟ್ಸ್ ಎಷ್ಟಾಗುತ್ತೆ? n rows ಇದೆ ಆ್ಯಂಡ್ ಇನ್ ಈಚ್ ಆಫ್ ದಿ n rows there are n plants. ಆ್ಯಂಡ್ ಟೋಟಲಿ ಅವ್ರು ಆಗಲೇ ಏನು ಹೇಳ್ತಾ ಇದ್ದು? 2025 ಪ್ಲಾಂಟ್ಸ್ ಇದೆ. ಸೊ n ಸ್ಕ್ವೇರ್ is equal to 2025. n ಎಷ್ಟಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 2025 ವಿಚ್ ಇಸ್ ಈಕ್ವಲ್ ಟು, ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ, ಸ್ಕ್ವೇರ್ ರೂಟ್ ಇಸ್ ನಥಿಂಗ್ ಬಟ್ 45. ಸೊ ಏನಂತ ಕನ್ಕ್ಲೂಡ್ ಮಾಡ್ತೀವಿ? ದೇರ್ ಫಾರ್ ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ ಟು 45 rows and number of plants in each row is equal to 45 plants. So 45 rows ಇರುತ್ತೆ and in each row 45 plants ಇರುತ್ತೆ. So 9th question ನೋಡೋಣ. Find the smallest square number that is divisible by each of the numbers 4, 9 and 10. Okay. So ನಾವು ಒಂದು ಸ್ಕ್ವೇರ್ ನಂಬರ್ ಕಂಡುಹಿಡಿಬೇಕು which is divisible by 4, 9 and 10. So first ನಾನು ಏನು ಮಾಡ್ತೀನಿ ಅಂದರೆ, I will find any number that is divisible by 4, 9 and 10. Any number wala I will find the least common multiple divisible by 4, 9 and 10. So LCM of 4, 9 and 10 ಮಾಡ್ತೀನಿ. 4 ನಾನು ಹೇಗೆ ಬರೀಬೋದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದಾಗ? ಸೊ 4 ನಾನು 2 ಸ್ಕ್ವೇರ್ ಅಂತ ಬರೀತೀನಿ. ಓಕೆ. ಸಿಮಿಲರ್ಲಿ ನಾನು 9 ಹೇಗೆ ಬರೀಬೋದು? 9 is 3 ಸ್ಕ್ವೇರ್. ಆ್ಯಂಡ್ 10 ಹೇಗೆ ಬರೀಬೋದು? 10 is nothing but 2 into 5. Okay. LCM you have already learnt in your previous classes. LCM of 4, 9 and 10 ತೊಗೊಳ್ಬೇಕು ಅಂದರೆ ಹೇಗೆ ತೊಗೊಳ್ತೀನಿ? LCM of 4, 9, 10 ಎಷ್ಟಾಗುತ್ತೆ? ಇಫ್ ಯು ನೋ ಎನಿ ಅದರ್ ವೇ ಆಫ್ ಡೂಯಿಂಗ್ LCM ಹಂಗೂ ಯೂಸ್ ಮಾಡ್ಬೋದು, ನನಗೆ ಇದು ಈಸಿ ಅನಿಸುತ್ತೆ. ಸೊ ಹೈಯೆಸ್ಟ್ ಪವರ್ ಆಫ್ ಈಚ್ ನಂಬರ್ ತೊಗೊಳ್ಬೇಕು. ಸೊ 2 ಹೈಯೆಸ್ಟ್ ಪವರ್ ಏನಾಯಿತು? 2 ಸ್ಕ್ವೇರ್. ನೆಕ್ಸ್ಟ್ 3 ಹೈಯೆಸ್ಟ್ ಪವರ್ ಏನಾಯಿತು? ಬರೀ ಒಂದೇ ಇದೆ ವಿಚ್ ಇಸ್ 3 ಸ್ಕ್ವೇರ್. ಆ್ಯಂಡ್ ನೆಕ್ಸ್ಟ್ 5 ಹೈಯೆಸ್ಟ್ ಪವರ್ ಏನು? ಒಂದೇ ಇದೆ. ಸೊ 5 to the power 1 which is nothing but 5. LCM ಏನಾಗುತ್ತೆ? 4 into 9 into 5. ಓಕೆ. 4 into 9 into 5. ನೀವು ಬೇಕಾದರೆ ಇದನ್ನು ಯು ಕ್ಯಾನ್ ಫೈಂಡ್ ಔಟ್ ವಾಟ್ ದ ನಂಬರ್ ಇಸ್, ಬಟ್ ಅದೆಲ್ಲನೂ ಮಾಡೋದು ಬೇಕಾಗಿಲ್ಲ. ಓಕೆ. ವಾಟ್ ಐ ವಿಲ್ ದೆನ್ ಸೇ ಇಸ್, ಜಸ್ಟ್ ಇದನ್ನು ಅಬ್ಸರ್ವ್ ಮಾಡಿ. ಓಕೆ. ಈ LCM ನಂಬರು, ಆ್ಯಂಡ್ ಐ ಆ್ಯಕ್ಚುಲಿ ಫೈಂಡ್ ಔಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಬಟ್ ಆ್ಯಕ್ಚುಲಿ ಯು ಡೋಂಟ್ ಹ್ಯಾವ್ ಟು ಫೈಂಡ್ ಔಟ್ ಅಂತ ಇದೀನಿ. ಇದು ನಾವು ಮಾಡಿದ್ರೆ ನಮಗೆ 180 ಆಗುತ್ತೆ. ಓಕೆ. ಈ 180 ಇಸ್ ಇಟ್ ಅ ಪರ್ಫೆಕ್ಟ್ ಸ್ಕ್ವೇರ್? ನೋ. ಯಾಕೆ? 2 power 2 ಇದೆ, 3 power 2 ಇದೆ, ಬಟ್ 5 power 2 ಇಲ್ಲ. ಸೊ 180 is not a perfect square. ನಾವು ವಾಟ್ ಶುಡ್ ಐ ಮಲ್ಟಿಪ್ಲೈ ದಿಸ್ ನಂಬರ್ ವಿತ್ ಸೊ ದ್ಯಾಟ್ ಇಟ್ ಬಿಕಮ್ಸ್ ಅ ಪರ್ಫೆಕ್ಟ್ ಸ್ಕ್ವೇರ್? ಇದು ಇಂಟು 5 ಮಾಡಿದ್ರೆ ಆ್ಯಂಡ್ ಇದನ್ನು ಇಂಟು 5 ಮಾಡಿದ್ರೆ ದೆನ್ ಇದು 5 ಸ್ಕ್ವೇರ್ ಆಗುತ್ತೆ ಪ್ರೈಮ್ ಫ್ಯಾಕ್ಟರೈಸೇಷನ್ಲಿ. ಸೊ 180 ಇಂಟು 5 ಮಾಡೋದು 900 ಆಗುತ್ತೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ. 900 ಪ್ರೈಮ್ ಫ್ಯಾಕ್ಟರೈಸೇಷನ್ಲಿ 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 5 ಸ್ಕ್ವೇರ್ ಇದೆ. ಸೊ ವಿ ನೋ ದ್ಯಾಟ್ 900 is definitely a perfect square. And 900 is going to be the smallest square number which is divisible by 4, 9 and 10. ಸೊ ಅದಕ್ಕೆ ನಾನು ಹೇಳಿದೆ, ನೀವು ಆ್ಯಕ್ಚುಲಿ 180 ಯು ಡೋಂಟ್ ಇವನ್ ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಟ್. ಯಾಕಂದರೆ ಇಲ್ಲಿ LCM ಸಿಕ್ಕ ಮೇಲೆ ವೆನ್ ಐ ನೋ ದಟ್ ದಿ LCM is 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 5, ಆವಾಗಲೇ ಐ ನೋ ದಟ್ ಇಟ್ಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಸೊ ನಾನು ಏನು ಮಾಡ್ಬೋದು? ಇಂಟು 5 ಮಾಡಿದಾಗ ಐಲ್ ಗೆಟ್ 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 5 ಸ್ಕ್ವೇರ್. ಆ್ಯಂಡ್ ಆ ನಂಬರ್ ಏನಾಗುತ್ತೆ? ವೆನ್ ಐ ಮಲ್ಟಿಪ್ಲೈ ಇಟ್ ವಿಲ್ ಬಿ 900. ಸೊ ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ಮೈ ನಂಬರ್ ದಟ್ ಇಸ್ ಡಿವಿಸಿಬಲ್ ಬೈ 4, 9 ಆ್ಯಂಡ್ 10. ಯಾಕೆ ನಾನು ಡಿವೈಡೆಡ್ ಬೈ 5 ಮಾಡ್ತಿಲ್ಲ? ಯಾಕಂದರೆ ವೆನ್ ಐ ಡೂ ಡಿವೈಡೆಡ್ ಬೈ 5 ಆವಾಗ ದಿಸ್ ನಂಬರ್ ಇಸ್ ನಾಟ್ ಇವನ್ ಡಿವಿಸಿಬಲ್ ಬೈ ಆಲ್ ದೋಸ್ 3 ನಂಬರ್ಸ್. ಸೊ ಯಾವಾಗಲೂ ಮಲ್ಟಿಪ್ಲೈ ಮಾಡಬೇಕು ಇನ್ ಸಚ್ ಕ್ವೆಶನ್ಸ್. 10th ಒನ್ನು ಸೇಮ್ ಕ್ವೆಶನ್ನು, ಸೇಮ್ ಟೈಪ್ ಆಫ್ ಕ್ವೆಶನ್ನು. ಸೊ ಇಲ್ಲಿ 8, 15 ಆ್ಯಂಡ್ 20 ಇದೆ. ಸೊ ನೀವೇ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ಹೇಳಿ. 8th ಪ್ರೈಮ್ ಫ್ಯಾಕ್ಟರ್ಸ್ ಏನಾಗುತ್ತೆ? 2 ಕ್ಯೂಬ್. ಓಕೆ. 2 ಕ್ಯೂಬ್ ಅಂದರೆ ಏನು? ದಿಸ್ ಮೀನ್ಸ್ ಇಟ್ಸ್ 2 ಇಂಟು 2 ಇಂಟು 2. ಓಕೆ. 15 ಏನಾಗುತ್ತೆ? 3 ಇಂಟು 5. ಆ್ಯಂಡ್ 20 ಏನು? 20 is 2 ಸ್ಕ್ವೇರ್ ಇಂಟು 5. ಓಕೆ. LCM ಏನಾಗುತ್ತೆ? LCM ಆಫ್ ದೀಸ್ 3 ನಂಬರ್ಸ್ ವಿಲ್ ಬಿ 2th ಹೈಯೆಸ್ಟ್ ಪವರ್ ಏನು? 2th ಹೈಯೆಸ್ಟ್ ಪವರ್ ಏನು? 3 ತಾನೆ. ಸೊ 2 power 3 ಇಂಟು
3th highest power ಏನು 3 power 1, 5th highest power ಏನು 5 power 1. So LCM is going to be 2 to the power 3 into 3 into 5. Okay. So ಇದನ್ನು ನಾನು rewrite ಮಾಡಬೇಕು ಅಂದರೆ I can write it as 2 square into 2. ಯಾಕಂದರೆ I'm calculating square, perfect square ಅಲ್ಲ. ಸೊ ಎಲ್ಲ ಸ್ಕ್ವೇರ್ ಟರ್ಮ್ಸಲ್ಲಿ ಬರೀತೀನಿ. into 3 into 5. Now I need a perfect square number. So ಏನೇನು multiply ಮಾಡಬೇಕು in order to make this a perfect square number? I have to multiply it by 2 ಸಲಿ multiply ಮಾಡಬೇಕು. So that this will become 2 square. 3 ಜೊತೆನೂ multiply ಮಾಡಬೇಕು and 5 ಜೊತೆನೂ multiply ಮಾಡಬೇಕು. If I multiply this number with 2 and 3 and 5, ಆವಾಗ ಈ ರಿಸಲ್ಟಿಂಗ್ ನಂಬರು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ. ಸೊ ಇವಾಗ ನಾನು ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಐ ನೀಡ್ ಟು ಕ್ಯಾಲ್ಕುಲೇಟ್ 2 ಸ್ಕ್ವೇರ್ ಇಂಟು, ಇವಾಗ ನಾನು ಇದನ್ನು ಮಲ್ಟಿಪ್ಲೈ ಮಾಡಿ ಹೇಳ್ತೀನಿ, ವಿಚ್ ವಿಲ್ ಅಗೇನ್ ಬಿ 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 5 ಸ್ಕ್ವೇರ್. ಓಕೆ, ಸೊ ಎಷ್ಟಾಗುತ್ತೆ? 4 ಇಂಟು 4 ಇಂಟು 9 ಇಂಟು 25. ಓಕೆ, 25 ಇಂಟು 4 ಮಾಡಿದಾಗ 100 ಆಯಿತು. ಆಮೇಲೆ 4 ಇಂಟು 9 ಮಾಡಿದಾಗ 36 ಆಯಿತು. ಸೊ ನನ್ನ ಆನ್ಸರ್ ಇರೋದು 3600. ಸೊ 3600 ಈಸ್ ದ ಸ್ಮಾಲೆಸ್ಟ್ ಸ್ಕ್ವೇರ್ ನಂಬರ್ ದಟ್ ಈಸ್ ಡಿವಿಸಿಬಲ್ ಬೈ 8, 15 ಆ್ಯಂಡ್ 20. ಇವಾಗ ವಿ ವಿಲ್ ಕಮ್ ಟು ದ ಥರ್ಡ್ ಮೆಥಡ್ ಆಫ್ ಫೈಂಡಿಂಗ್ ದ ಸ್ಕ್ವೇರ್ ರೂಟ್ ಆಫ್ ಅ ನಂಬರ್. ಆ್ಯಂಡ್ ಇದಕ್ಕೆ ನಾವು ಲಾಂಗ್ ಡಿವಿಷನ್ ಮೆಥಡ್ ಅಂತ ಹೇಳ್ತೀವಿ. ಓಕೆ, ವಾಟ್ ಈಸ್ ಲಾಂಗ್ ಡಿವಿಷನ್ ಮೆಥಡ್ ನೋಡೋಣ. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 10404 ಅಂತ ಕೇಳ್ತಿರೋದು. ಫಸ್ಟ್ ನಾನು ಈ ಥರ ಬರ್ಕೊಳ್ತೀನಿ. ಓಕೆ, ಅದಾದಮೇಲೆ ಐ ವಿಲ್ ಸ್ಟಾರ್ಟ್ ಗ್ರೂಪಿಂಗ್ ದ ನಂಬರ್ಸ್ ಇಂಟು ಟೂಸ್. ಯಾಕೆ? ಯಾಕಂದರೆ ಇದು ಸ್ಕ್ವೇರ್ ನಂಬರ್ ಅಲ್ಲ. ಸೊ ಟೂಸಲ್ಲಿ ಗ್ರೂಪ್ ಮಾಡ್ತೀನಿ. ಆ್ಯಂಡ್ ಐ ವಿಲ್ ಗ್ರೂಪ್ ಫ್ರಮ್ ದ ರೈಟ್ ಸೈಡಿಂದ ಗ್ರೂಪ್ ಮಾಡಬೇಕು ಅಂದರೆ ಹೇಗಾಗುತ್ತೆ? ಈ ಎರಡು ನಂಬರ್ಸ್ ಗ್ರೂಪ್ ಮಾಡ್ತೀನಿ. ಗ್ರೂಪ್ ಮಾಡಿರೋದ್ರಿಂದ ಒಂದು ಬಾರ್ ಹಾಕ್ತಾಯಿನಿ ಅದ್ರ ಮೇಲೆ. ಈ ಎರಡು ನಂಬರ್ಸನ್ನು ಗ್ರೂಪ್ ಮಾಡ್ತಾಯಿನಿ. 1ಗೆ ಪಾರ್ಟ್ನರ್ ಯಾವುದೂ ಇಲ್ಲ, ನೋ ಪ್ರಾಬ್ಲಮ್, ಇದನ್ನು ಹಾಗೆ ಬಿಡ್ತೀನಿ. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇದು. ಯು ಕ್ಯಾನ್ ನಾಟ್ ಗ್ರೂಪ್ ಫ್ರಮ್ ದ ಲೆಫ್ಟ್ ಟು ದ ರೈಟ್ ಸೈಡ್. ಯು ಹ್ಯಾವ್ ಟು ಗ್ರೂಪ್ ಫ್ರಮ್ ರೈಟ್ ಟು ದ ಲೆಫ್ಟ್ ಸೈಡ್. ಓಕೆ, ಇವಾಗ ನಾನು ನಾರ್ಮಲ್ ಡಿವಿಷನ್ ಮಾಡ್ತೀನಿ. 1 ಇದೆ, ನಾರ್ಮಲಿ ಡಿವೈಡ್ ಮಾಡಿದಾಗ ಏನು ಮಾಡ್ತೀನಿ? 1 ಇಂಟು 1 ಮಾಡಿದಾಗ 1 ಸಿಗುತ್ತೆ. ಹೇಗೆ ಡಿವೈಡ್ ಮಾಡ್ತಾಯಿನಿ? ಯಾವ ನಂಬರ್ ನಾನು ಇಲ್ಲಿ ತೊಗೊಳ್ತಾಯಿನೋ ಅದೇ ನಂಬರ್ ನಾನು ಇಲ್ಲೂ ಹಾಕಬೇಕು. ವಾಟ್ ಡಸ್ ಇಟ್ ಮೀನ್? ಸಪೋಸ್ ನಾನು 2 ಅಂತ ತೊಗೊಂಡ್ರೆ ದೆನ್ ಐ ಹ್ಯಾವ್ ಟು ಡೂ ಇಂಟು 2 ಇಲ್ಲೂ ಅಷ್ಟೇ. ಓಕೆ, ನನ್ನ ಡಿವೈಸರ್ ಮತ್ತು ನನ್ನ ಕೋಷಂಟ್ ಎರಡು ಸೇಮೇ ಇರಬೇಕು, ಬಿಕಾಸ್ ವಿ ಆರ್ ಡೀಲಿಂಗ್ ವಿತ್ 6 ಸ್ಕ್ವೇರ್ ನಂಬರ್ಸ್. 2 ಇಂಟು 2 ಮಾಡಿದಾಗ 4 ಆಗುತ್ತೆ. ಆ್ಯಂಡ್ 4 ಇಸ್ ಗ್ರೇಟರ್ ದ್ಯಾನ್ 1, ಸೊ ಅದಾಗಲ್ಲ. ಸೊ ವಾಟ್ ಆಮ್ ಐ ಟೇಕಿಂಗ್? ವಿಚ್ ನಂಬರ್ ಮಲ್ಟಿಪ್ಲೈಡ್ ಬೈ ಇಟ್ ಸೆಲ್ಫ್ ಗಿವ್ಸ್ ಅಸ್ 1 ಆರ್ ಲೆಸ್ ದ್ಯಾನ್ 1, ವಿಚ್ ಇಸ್ 1. ಆಯಿತಾ? ಸೊ 1 ಇಂಟು 1 ಮಾಡಿದಾಗ 1 ಸಿಗುತ್ತೆ. ಆ್ಯಂಡ್ ಆಲ್ಸೋ ಹ್ಯಾಸ್ ಟು ಬಿ ದ ಕ್ಲೋಸೆಸ್ಟ್ ನಂಬರ್ ಟು 1. ನಾನು 0 ಇಂಟು 0 ಮಾಡಿಬಿಟ್ಟು ಫುಲ್ 0 ಇಂಟು 0, 0 ಇಂಟು 0, 0 ಇಂಟು 0 ಮಾಡ್ತಾಯಿದ್ರೆ ಏನೂ ಆನ್ಸರ್ ಸಿಗೋಲ್ಲ. ಸೊ ಕ್ಲೋಸೆಸ್ಟ್ ನಂಬರ್ ಟು 1 ಫೈಂಡ್ ಮಾಡಬೇಕು. 1 ಇಂಟು 1 ಮಾಡಿದಾಗ 1 ಸಿಗುತ್ತೆ. ನಾರ್ಮಲ್ ಡಿವಿಷನಲ್ಲಿ ಏನು ಮಾಡ್ತೀವಿ? ಸಬ್ಟ್ರಾಕ್ಟ್ ಮಾಡ್ತೀವಿ. ಇಲ್ಲೂ ಅದೇ ಮಾಡ್ತೀವಿ. ಸೊ 1 ಮೈನಸ್ 1 ಮಾಡಿದಾಗ 0 ಆಯಿತು. ನಾವ್ ಐ ವಿಲ್ ಬ್ರಿಂಗ್ ದ ನೆಕ್ಸ್ಟ್ ಗ್ರೂಪ್ ಡೌನ್. ಗ್ರೂಪ್ ತರಬೇಕು, ಆಯಿತಾ? ಜಸ್ಟ್ 1 ಡಿಜಿಟ್ ಅಲ್ಲ, ನಾವೇ ಡೀಲಿಂಗ್ ವಿತ್ ಸ್ಕ್ವೇರ್ ನಂಬರ್, ಸೊ ಇಡೀ ಗ್ರೂಪ್ ಅಂತ ತರ್ತೀವಿ. ಸೊ 0, 4 ಕೆಳಗೆ ಬರುತ್ತೆ. ಓಕೆ, 0, 4 ಇಸ್ ನಥಿಂಗ್ ಬಟ್ 4. ಇವಾಗ ನಾವು ಏನು ಮಾಡಬೇಕು ಅಂದರೆ, ಇಲ್ಲಿ ಏನು ಬರ್ಕೊಂಡಿದ್ದೀವೋ, ರೈಟ್, ಇಲ್ಲಿ ಏನು ಬರ್ಕೊಂಡಿದ್ದೀವೋ ಆ ನಂಬರ್ ಇಂಟು 2 ಮಾಡಿಬಿಟ್ಟು ಇಲ್ಲಿ ಬರ್ಕೊಳ್ಬೇಕು. ಸೊ ಈ ನಂಬರ್ ಇಂಟು 2 ಮಾಡಿದಾಗ 2 ಆಯಿತು. ಈ 2 ಪಕ್ಕ ಒಂದು ಬ್ಲ್ಯಾಂಕ್ ಇಡ್ತೀನಿ. ಏನು ಮಾಡಿದೆ? ಕೋಷಂಟಲ್ಲಿ ಏನಿತ್ತೋ ಅದನ್ನು ಐ ಮಲ್ಟಿಪ್ಲೈಡ್ ಬೈ 2, ಅದನ್ನು ಡಬಲ್ ಮಾಡಬೇಕು. ಕೋಷಂಟಲ್ಲಿ 1 ಇತ್ತು, ಸೊ ಐ ಮೇಕ್ ಇಟ್ 2 ಹಾಕ್ಬಿಟ್ಟು ಒಂದು ಬ್ಲ್ಯಾಂಕ್ ಹಾಕಿದೆ. ನಾವು ಕೇರ್ಫುಲಿ ಲಿಸನ್ ವಾಟ್ ಐ ಶುಡ್ ಡೂ. 2 ಬ್ಲ್ಯಾಂಕ್ ಅಂತ ಇದೆ, ಅದರ ಅರ್ಥ ಏನು? 2 ಆದಮೇಲೆ ಯಾವುದೋ ಒಂದು ಡಿಜಿಟ್ ಇದೆ. ಸೊ 20 ಆಗಿರ್ಬೋದು, 21, 22, 23, 24 ಆ ಥರ ಏನಾದರೂ ಆಗಿರ್ಬೋದು. 2 ಬ್ಲ್ಯಾಂಕ್ ಅಂತ ಇದೆ, ಅದರ ಅರ್ಥ ಏನು? 2 ಆದಮೇಲೆ ಯಾವುದೋ ಒಂದು ಡಿಜಿಟ್ ಇದೆ. ಸೊ 20 ಆಗಿರ್ಬೋದು, 21, 22, 23, 24 ಆ ಥರ ಏನಾದರೂ ಆಗಿರ್ಬೋದು. ಇವಾಗ ಇಫ್ ಐ ಟೇಕ್ 2 ಇಂಟು 21 ಅಂತ ತೊಗೊಂಡ್ರೆ ದೆನ್ ಇಲ್ಲೂ ನಾನು 1 ಹಾಕಬೇಕು. ಹೇಗೆ ಓದ್ತೀನಿ? 21 ಇಂಟು 1 ಅಂತ ಮಾಡ್ತೀನಿ. ಸಪೋಸ್ ನಾನು ಇಲ್ಲಿ 2 ಅಂತ ತೊಗೊಂಡ್ರೆ ದೆನ್ ಇಲ್ಲೂ 2 ಅಂತ ಮಾಡಬೇಕು. ಅವಾಗ ಏನು ಮಾಡ್ತೀನಿ? 22 ಇಂಟು 2. ಇಲ್ಲಿ ನಾನು 6 ಅಂತ ಹಾಕ್ತಾರೆ, ದೆನ್ ಐ ಶುಡ್ 26 ಇಂಟು 6.
ಸೊ ಈ ಬ್ಲ್ಯಾಂಕಲ್ಲಿ ಏನು ಫಿಲ್ ಮಾಡ್ತಾ ಇದೀನೋ ಅಲ್ಲಿ ಕೋಶಂಟಲ್ಲೂ ಅದೇ ಫಿಲ್ ಮಾಡಬೇಕು. ಸೊ ಯು ಗೈಸ್ ಟೆಲ್ ಮಿ, ನೀವು ಹೇಳಿ 2 ಡ್ಯಾಶ್ ಇಂಟು ಆ ಸೇಮ್ ಡ್ಯಾಶ್ ವಿಲ್ ಗಿವ್ ಅಸ್ ಅ ಕ್ಲೋಸೆಸ್ಟ್ ನಂಬರ್ ಟು 4 ವಿಚ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4. ಸೊ ನಾನು 21 ಇಂಟು 1 ಮಾಡಿದ್ರೆ 21 ಆಗುತ್ತೆ. ದಿಸ್ ಇಸ್ ಗ್ರೇಟರ್ ದ್ಯಾನ್ 4, ಅದಾಗಲ್ಲ. ಸೊ ದಿ ಓನ್ಲಿ ಡಿಜಿಟ್ ಲೆಸರ್ ದ್ಯಾನ್ ದ್ಯಾಟ್ ಇಸ್ 0 ಅಲ್ಲ. ಸೊ 20 ಇಲ್ಲಿ 0 ಹಾಕಿರೋದ್ರಿಂದ ಕೋಶಂಟಲ್ಲೂ 0 ಹಾಕಬೇಕು. 20 ಇಂಟು 0 ಮಾಡಿದಾಗ 0 ಆಗುತ್ತೆ. ಓಕೆ, ಸೊ ನನಗೆ 4 ಸಿಕ್ತು. Now I will bring down the last group 0, 4. ಓಕೆ, ಮತ್ತು ಇವಾಗ ನಾನು ಏನು ಮಾಡ್ತೀನಿ, ಐ ವಿಲ್ ಟೇಕ್ ಕೋಶಂಟ್ ಆ್ಯಂಡ್ ಡಬಲ್ ಇಟ್. ಈ ಸಲ ಕೋಶಂಟ್ ಏನಿದೆ 10 ಇದೆ. ಬಿ ವೆರಿ ಕೇರ್ಫುಲ್, ಬರೀ 0 ನೋಡಬೇಡಿ. ಸೊ 1 0 ಇದೆ. 1 0ನ ಡಬಲ್ ಮಾಡಿದಾಗ 20 ಆಗುತ್ತೆ. ಆ್ಯಂಡ್ ಇವಾಗ ಬ್ಲ್ಯಾಂಕ್ ಹಾಕ್ತೀನಿ. 2 0 ಡ್ಯಾಶ್ ಇಂಟು ದ್ಯಾಟ್ ಸೇಮ್ ಡ್ಯಾಶ್ ವಿಲ್ ಗಿವ್ ಅಸ್ 404 ಆರ್ ಲೆಸರ್. ಸೊ ನೀವು ಯೋಚನೆ ಮಾಡಿದ್ರೆ ನಾನು 201 ಇಂಟು 1 ಮಾಡಿದ್ರೆ ನಂಗೆ 201 ಸಿಗುತ್ತೆ. 202 ಇಂಟು 2 ಮಾಡಿದಾಗ ನಂಗೆ ಆ್ಯಕ್ಚುಲಿ 404 ಸಿಗುತ್ತೆ. ಸಬ್ಟ್ರ್ಯಾಕ್ಟ್ ಮಾಡಿದಾಗ 0 ಆಯಿತು. ಸೊ ನನ್ನ ಸ್ಕ್ವೇರ್ ರೂಟ್ ಏನಾಗುತ್ತೆ ಇದರಲ್ಲಿ, ಕೋಶಂಟಲ್ಲಿ ಏನಿತ್ತು 102 ಏನಿತ್ತು, ರೂಟ್ ಆಫ್ 10404 ಇಸ್ ಈಕ್ವಲ್ ಟು 102. ಓಕೆ, ಅರ್ಥ ಆಗಿಲ್ಲ ಅಂದರೆ ನೋ ಪ್ರಾಬ್ಲಮ್, ವಿಲ್ ಸಾಲ್ವ್ ಮೋರ್ ಕ್ವೆಶನ್ಸ್, ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಜನರಲ್ ಕಾನ್ಸೆಪ್ಟ್ ಏನು, ಫಸ್ಟ್ ವಿ ಗ್ರೂಪ್ ದ ನಂಬರ್ಸ್, RHS ಇಂದ ಶುರು ಮಾಡೋಣ. ವಿ ಗ್ರೂಪ್ ಇನ್ 2s. ಸೆಕೆಂಡ್ ಏನು ಮಾಡ್ತೀವಿ, ನಂಬರ್ ತೊಗೊಳ್ತೀವಿ, ಡಿವೈಸರಲ್ಲಿ ಏನು ಬರೀತಾ ಇದ್ದೀವೋ ಅಂದರೆ ಲೆಫ್ಟ್ ಸೈಡಲ್ಲಿ ಏನು ಬರೀತಾ ಇದ್ದೀವೋ ಅದೇ ನಂಬರ್ನ ಕೋಶಂಟ್ಲು ಹಾಕಬೇಕು. ಸೊ 1 ಇಂಟು 1 ಮಾಡ್ತೀನಿ, ಫಸ್ಟ್ ಗ್ರೂಪ್ ಜೊತೆ ಮಾಡ್ತೀನಿ, ರಿಮೈಂಡರ್ ಏನೋ ಸಿಗುತ್ತೆ, ಸಿಗುತ್ತೋ ಇಲ್ವೋ ನೋ ಪ್ರಾಬ್ಲಮ್. ಸೆಕೆಂಡ್ ಗ್ರೂಪ್ ತರ್ತೀನಿ, ಈ ಕೋಶಂಟಲ್ಲಿ ಏನು ಡಿಜಿಟ್ ಇತ್ತೋ ಅದನ್ನು ಮಲ್ಟಿಪ್ಲೈ ಬೈ 2 ಮಾಡಿಬಿಟ್ಟು ಒಂದು ಬ್ಲ್ಯಾಂಕ್ ಡ್ರಾ ಮಾಡ್ತೀನಿ. ಈ ಬ್ಲ್ಯಾಂಕಲ್ಲಿ ಏನು ಡಿಜಿಟ್ ಫಿಲ್ ಮಾಡ್ತಾ ಇದೀನೋ ಅದೇ ಡಿಜಿಟ್ ಅಲ್ಲೂ ಫಿಲ್ ಮಾಡಬೇಕು. ಸೊ 20 ಇಂಟು 0 ಮಾಡ್ತೀನಿ. ಸಿಮಿಲರ್ಲಿ ವಿ ಕಂಟಿನ್ಯೂ ದ ಪ್ರಾಸೆಸ್ ಅಂಟಿಲ್ ವಿ ಗೆಟ್ ರಿಮೈಂಡರ್ ಇಸ್ ಈಕ್ವಲ್ ಟು 0. ದಟ್ ಇಸ್ ದ ಪ್ರಾಸೆಸ್ ವಿ ಫಾಲೋ ಇನ್ ಲಾಂಗ್ ಡಿವಿಷನ್ ಮೆಥಡ್. ಇನ್ನು ಕೆಲವು ಕ್ವೆಶನ್ಸ್ ತೊಗೊಳ್ಳೋಣ. 4096 ತೊಗೊಂಡ್ಬಿಟ್ಟು ಸಾಲ್ವ್ ಮಾಡೋಣ. 4096. ಸ್ಟೆಪ್ 1 ಗ್ರೂಪ್. ಸೊ ಇದು ಒಂದು ಗ್ರೂಪು, ಇದು ಒಂದು ಗ್ರೂಪ್. ಸ್ಟೆಪ್ 2 ನನಗೆ ವಾಟ್ ನಂಬರ್ ಇಂಟು ದ ಸೇಮ್ ನಂಬರ್ ಗಿವ್ಸ್ ಅಸ್ ಅ ಸ್ಕ್ವೇರ್ ನಂಬರ್ ಕ್ಲೋಸೆಸ್ಟ್ ಟು 40. ಸೊ ನಾನು 5 ಇಂಟು 5 ಮಾಡಿದ್ರೆ 25 ಸಿಗುತ್ತೆ. 6 ಇಂಟು 6 ಮಾಡಿದ್ರೆ 36 ಸಿಗುತ್ತೆ. 7 ಇಂಟು 7 ಮಾಡಿದ್ರೆ 49 ಸಿಗುತ್ತೆ. ಸೊ 7 ಅಂತೂ ಮಾಡೋಕ್ಕಲ್ಲ, ಕ್ಲೋಸೆಸ್ಟ್ ನಂಬರ್ 49 ಅಂತೂ ಮಾಡೋಕ್ಕಲ್ಲ, ಬಿಕಾಸ್ ಇಟ್ಸ್ ಗ್ರೇಟರ್ ದ್ಯಾನ್ 40. ಸೊ ಐ ಹ್ಯಾವ್ ಟು ಡೂ 6 ಇಂಟು 6 ವಿಚ್ ಇಸ್ ಈಕ್ವಲ್ ಟು 36. ಓಕೆ, 40 ಮೈನಸ್ 36 ಮಾಡಿದ್ರೆ 4 ಆಯಿತು. ಓಕೆ, ನೆಕ್ಸ್ಟ್ ಗ್ರೂಪ್ ಕೆಳಗೆ ತರ್ತೀನಿ 9 6. ಸೊ ನನಗಿವಾಗ 496 ಇದೆ. ಇಂಪಾರ್ಟೆಂಟ್ ಸ್ಟೆಪ್ ಏನು, ಈ ನಂಬರನ್ನು ಡಬಲ್ ಮಾಡಿಬಿಟ್ಟು ನಾನು ಇಲ್ಲಿ ಬರ್ಕೊಳ್ತೀನಿ 1 2 ಡ್ಯಾಶ್. ಓಕೆ, ಜಸ್ಟ್ ಡಬಲ್ ಮಾಡಿ ಬರ್ಕೊಳ್ಳಿ, 1 ಡ್ಯಾಶ್ ಹಾಕೊಳ್ಳಿ. ನಾನು ನೆಕ್ಸ್ಟ್ ಏನು ಮಾಡಬೇಕು, 121 ಇಂಟು 1 ಮಾಡಿದ್ರೆ 121 ಸಿಗುತ್ತೆ. ದಟ್ಸ್ ಮಚ್ ಲೆಸರ್ ದ್ಯಾನ್ 496. ನಾನು ಇನ್ನೇನು ಮಾಡೋಕ್ಕೆ ಟ್ರೈ ಮಾಡ್ಬೋದು, ಇವಾಗ ನಾವು ಪ್ಲೇಯಿಂಗ್ ವಿತ್ ನಂಬರ್ಸ್ ಕಾನ್ಸೆಪ್ಟ್ಸನ್ನು ಯೂಸ್ ಮಾಡೋಣ. ಅಲ್ಲಿ ನೋಡಿದ್ವಿ, ಇಲ್ಲಿ ಐ ವಾಂಟ್ 6. ಪ್ಲೇಯಿಂಗ್ ವಿತ್ ನಂಬರ್ಸ್ ಅಥವಾ ಸ್ಕ್ವೇರ್ಸ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್ ಚಾಪ್ಟರ್ಲು ನೋಡಿವಿ. 6 ಯಾವಾಗ ಸಿಗುತ್ತೆ, ನಾನು ನನ್ನ ನಂಬರಲ್ಲಿ ಇದರ್ ಯೂನಿಟ್ಸ್ ಪ್ಲೇಸಲ್ಲಿ 4 ಇದ್ದಾಗ ಅಥವಾ 6 ಇದ್ದಾಗ. ಸೊ ಲೆಟ್ ಮೀ ಟ್ರೈ ವಿತ್ ದಟ್ ಇಟ್ ಸೆಲ್ಫ್ ಅಲ್ಲ. ಸೊ ಲೆಟ್ ಮೀ ಟ್ರೈ ವಿತ್ 4. 124 ಮಾಡಿದ್ರೆ ಇಲ್ಲೂ 4 ಹಾಕಬೇಕು. ವಾಟ್ ಇಸ್ 124 ಇಂಟು 4? 4 ಇಂಟು 4 16, 4 ಇಂಟು 2 8, 9, 4 ಇಂಟು 1 4. 4 ಇಂಟು 1 4. 496 ಜಾಕ್ ಪಾಟ್. ಸೊ ಇಲ್ಲೇನು ಬರೀತೀನಿ 496. ಸಬ್ಟ್ರಾಕ್ಟ್ ಮಾಡಿದಾಗ 0. ಸೊ ವಾಟ್ ಇಸ್ ಮೈ ಸ್ಕ್ವೇರ್ ರೂಟ್? ಸ್ಕ್ವೇರ್ ರೂಟ್ ಆಫ್ 4096 ಇಸ್ ಈಕ್ವಲ್ ಟು ಕೋಶಂಟಲ್ಲಿ ಏನಿದೆಯೋ ಅದು ನಮ್ಮ ಸ್ಕ್ವೇರ್ ರೂಟ್ ವಿಚ್ ಇಸ್ 64. ಸೇಮ್ ಕಾನ್ಸೆಪ್ಟು ಇವಾಗ ವಿಲ್ ಟ್ರೈ ಟು ಸಿ ಹೌ ಟು ಫೈಂಡ್ ದ ಸ್ಕ್ವೇರ್ ರೂಟ್ ವೆನ್ ದೇರ್ ಆರ್ ಡೆಸಿಮಲ್ ನಂಬರ್ಸ್ ಇನ್ವಾಲ್ವ್ಡ್. ಡೆಸಿಮಲ್ ಪಾಯಿಂಟ್ಸ್ ಇದ್ದಾಗ ಏನು ಮಾಡಬೇಕು ಅಂತ ನೋಡೋಣ. ವೆರಿ ಸಿಮಿಲರ್ ಅಪ್ರೋಚ್, ಒಂದೇ ಥಿಂಗ್ ಚೇಂಜ್ ಆಗ್ತಿದೆ, ಅದು ಏನು ಅಂತ ನೋಡೋಣ. 17.64. ಓಕೆ, ಡೆಸಿಮಲ್ ನಂಬರ್ಸ್ ಮಾಡಿದಾಗ ನಾವು ಬರೀ ಡೆಸಿಮಲ್ ಪ್ಲೇಸಲ್ಲಿ ಏನಿದೆಯೋ ಅದನ್ನು ನಾವು ಲೆಫ್ಟ್ ಟು ರೈಟ್ ಗ್ರೂಪ್ ಮಾಡಬೇಕು. ಇಲ್ಲಿ ಎರಡೇ ಡಿಜಿಟ್ಸ್ ಇದೆ, ಸೊ ಇದು ಒಂದಾಗುತ್ತೆ, ನೋ ಪ್ರಾಬ್ಲಮ್. ಬಟ್ ಸಪೋಸ್
ನಾನು 121.362 ಅಂತ ಕೊಟ್ಟಿದ್ದರೆ ಅವಾಗ ಏನು ಮಾಡ್ತೀರಾ, ಡೆಸಿಮಲ್ ನಂಬರ್ಸ್ನ ಲೆಫ್ಟ್ ಟು ರೈಟ್ ಗ್ರೂಪ್ ಮಾಡ್ತೀರಾ. ಸೊ ಇದೊಂದು ಗ್ರೂಪು, ಇದೊಂದು ಗ್ರೂಪು. ಓಕೆ, ಹೇಗೆ ಇದೊಂದು ಗ್ರೂಪ್ ಆಗ್ತದೆ, ನಾನು ಜಸ್ಟ್ ಒಂದು 0 ಆ್ಯಡ್ ಮಾಡ್ತೀನಿ, ಟ್ರೇಲಿಂಗ್ 0. ಡೆಸಿಮಲ್ ನಂಬರ್ಸ್ಗೆ ಟ್ರೇಲಿಂಗ್ 0 ಆ್ಯಡ್ ಮಾಡಿದ್ರೆ ಮೀನಿಂಗ್ ಏನು ಚೇಂಜ್ ಆಗಲ್ಲ, ಇಟ್ಸ್ ದ ಸೇಮ್ ವ್ಯಾಲ್ಯೂ. ಆ್ಯಂಡ್ ಇಲ್ಲಿ ಏನು ಮಾಡ್ತೀವಿ, ರೈಟ್ ಟು ಲೆಫ್ಟ್. ಓಕೆ, ದ್ಯಾಟ್ ಈಸ್ ಜಸ್ಟ್ ಫಾರ್ ಯೋರ್ ಇನ್ಫಾರ್ಮೇಷನ್, ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಇವಾಗ ಏನು ಮಾಡ್ತೀನಿ ಇಲ್ಲಿ, ಹಿಯರ್ 17 ಇದೆ ನನ್ನ ಫಸ್ಟ್ ಗ್ರೂಪು. 17, ವಿಚ್ ಸ್ಕ್ವೇರ್ ನಂಬರ್ ಇಸ್ ಕ್ಲೋಸೆಸ್ಟ್ ಟು 17 ಬಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 17? 4 ಸ್ಕ್ವೇರ್. ಸೊ 4 ಇಂಟು 4 ಮಾಡಿದಾಗ 16 ಆಯಿತು. ಉಳ್ಕೊಂಡಿರೋದು 1. ಓಕೆ, ಇಲ್ಲಿ ಒಂದು ಡೆಸಿಮಲ್ ಪಾಯಿಂಟ್ ಇದೆ, ಸೊ ಇಲ್ಲೂ ನಾನು ಡೆಸಿಮಲ್ ಪಾಯಿಂಟ್ ಇಡ್ತೀನಿ. ಓಕೆ, ನೆಕ್ಸ್ಟ್ ಇವಾಗ ಈ ಗ್ರೂಪನ್ನು ಕೆಳಗೆ ತರ್ತೀನಿ, 6, 4. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಅಷ್ಟೇ, ಯಾವಾಗ ನಿಮ್ಮ ಡೆಸಿಮಲ್ ಪಾಯಿಂಟ್ ಕ್ರಾಸ್ ಮಾಡ್ತಾ ಇರೋ ಅವಾಗ ಒಂದು ಪಾಯಿಂಟ್ ಹಿಡಿಯಲಿ. ಇವಾಗ ಕೋಶಂಟಲ್ಲಿ ಏನಿದೆಯೋ ಅದನ್ನು ನಾನು ಡಬಲ್ ಮಾಡ್ತೀನಿ. ಡಬಲ್ ಮಾಡಿಬಿಟ್ಟು ಒಂದು ಬ್ಲ್ಯಾಂಕ್ ಇಡ್ತೀನಿ. 80 ಡ್ಯಾಶ್ ಇಂಟು ದಟ್ ಸೇಮ್ ಡ್ಯಾಶ್ ವಿಲ್ ಗಿವ್ ಅಸ್ 164. ಸೊ 4 ಯಾವಾಗ ಎಂಡ್ ಆಗುತ್ತೆ ಸ್ಕ್ವೇರ್ ನಂಬರು? ವಿ ನೋ ದ್ಯಾಟ್ 2 ಅಥವಾ 8 ಯೂನಿಟ್ಸ್ ಪ್ಲೇಸಲ್ಲಿ 2 ಅಥವಾ 8 ಇದ್ದರೆ. ಸೊ 82 ನೋಡೋಣ ಮತ್ತು 88 ನೋಡೋಣ. ನೋಡಿದ್ರೇ ಆ್ಯಕ್ಚುಲಿ ಗೊತ್ತಾಗುತ್ತೆ. 82 ಇಂಟು 2 ಮಾಡಿದಾಗ ವಿ ವಿಲ್ ಗೆಟ್ 164. ಸೊ 82 ಇಂಟು 2 ಮಾಡಿದಾಗ 164 ಸಿಗುತ್ತೆ. ಸೊ ಇಲ್ಲಿ 2 ಫಿಲ್ ಮಾಡ್ತೀನಿ, ಇಲ್ಲೂ 2 ಫಿಲ್ ಮಾಡ್ತೀನಿ, 164 ಆಯಿತು. 0. ಸೊ ವಾಟ್ ಇಸ್ ದ ಸ್ಕ್ವೇರ್ ರೂಟ್ ಆಫ್ 17.64? 4.2. ಇವಾಗ ವಿ ವಿಲ್ ಲರ್ನ್ ಅನದರ್ ಕಾನ್ಸೆಪ್ಟ್ ವಿಚ್ ಇಸ್ ಎಸ್ಟಿಮೇಟಿಂಗ್ ದ ಸ್ಕ್ವೇರ್ ರೂಟ್. ಎಸ್ಟಿಮೇಟಿಂಗ್ ಅಂದರೆ ಏನು? ನಾವು ಅಪ್ರಾಕ್ಸಿಮೇಟ್ ಮಾಡ್ತಾ ಇದ್ದೀವಿ, ಅಂದರೆ ಕ್ಲೋಸೆಸ್ಟ್ ಸ್ಕ್ವೇರ್ ರೂಟ್ ಯಾವುದಾಗಿರ್ಬೋದು ಅಂತ ಹೇಳ್ತಾ ಇದ್ದೀವಿ. ಇದು ಆ್ಯಕ್ಯುರೇಟ್ ಆನ್ಸರ್ ಅಲ್ಲ. ವಿರ್ ಸೇಯಿಂಗ್ ಇಟ್ ಈಸ್ ಅರೌಂಡ್ ದಿಸ್ ಮಚ್ ಅಥವಾ ಇಟ್ ಈಸ್ ಬಿಟ್ವೀನ್ ದೀಸ್ 2 ನಂಬರ್ಸ್, ಆ ಥರ ಹೇಳ್ತಾ ಇದ್ದೀವಿ. ಯಾಕೆ ಇದು ಮಾಡ್ತೀವಿ ಅಂದರೆ ಇನ್ ಲೈಫ್ ಒಂದೊಂದ್ಸಲಿ ನಮಗೆ ಎಕ್ಸಾಕ್ಟ್ ವ್ಯಾಲ್ಯೂ ಬೇಕಾಗಿರಲ್ಲ. ವಿ ಜಸ್ಟ್ ನೀಡ್ ಟು ನೋ ಮ್ಯಾಕ್ಸಿಮಮ್ ಎಷ್ಟು ಬೇಕು. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು ಸ್ಕ್ವೇರ್ ರೂಮ್ ಇದೆ ಆ್ಯಂಡ್ ಆ ರೂಮಲ್ಲಿ ಟೈಲ್ಸ್ ಹಾಕ್ತಾಯಿನಿ. ಓಕೆ, ನಂಗೆ ಟೈಲ್ಸದು ಡೈಮೆನ್ಷನ್ಸ್ ಗೊತ್ತು. ಸೊ ನಾನು ಟೈಲ್ಸ್ ಪರ್ಚೇಸ್ ಮಾಡ್ತಿರುವಾಗ ನನಗೆ ಐ ಜಸ್ಟ್ ನೀಡ್ ಟು ನೋ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಷ್ಟು ಟೈಲ್ಸ್ ಬೇಕು ನನಗೆ ಅಂತ. ನನಗೆ ಆ್ಯಕ್ಚುಲಿ ಏರಿಯಾ, ಸ್ಕ್ವೇರ್ ರೂಟ್ ಎಷ್ಟು ಆ್ಯಂಡ್ ಈಚ್ ಟೈಲ್ ಅದು ಬೇಕು ಆ ಥರ ಅಲ್ಲ. ಐ ಜಸ್ಟ್ ನೀಡ್ ಟು ನೋ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಲ್ಸ್ ಎಷ್ಟು ಪರ್ಚೇಸ್ ಮಾಡಬೇಕು, ಅದಾದಮೇಲೆ ನಾನು ಅರೇಂಜ್ ಮಾಡ್ಕೊಡ್ತೀನಿ. ಫಾರ್ ಕೇಸಸ್ ಲೈಕ್ ದ್ಯಾಟ್ ವಿ ಎಸ್ಟಿಮೇಟ್ ದ ಸ್ಕ್ವೇರ್ ರೂಟ್. ಓಕೆ, ಹೇಗೆ ಮಾಡೋದು? ರೂಟ್ ಆಫ್ 150 ಅಂತ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೆಪ್ ಏನು ಅಂದರೆ ಐ ಶುಡ್ ಫೈಂಡ್ ಔಟ್ ವಿಚ್ 2 ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಡಸ್ 150 ಲೈ ಇನ್ ಬಿಟ್ವೀನ್. ಅದರ ಅರ್ಥ ಏನು? ನನಗಾಗಲೇ ಗೊತ್ತು 11 ಸ್ಕ್ವೇರ್ ಎಷ್ಟು? 121. 12 ಸ್ಕ್ವೇರ್ 144. ಇದಕ್ಕೆ ನಾನು ಹೇಳಿದೆ ಸ್ಟಾರ್ಟಿಂಗ್ ಆಫ್ ದ ಚಾಪ್ಟರಲ್ಲಿ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋ ಆಲ್ ದ ಸ್ಕ್ವೇರ್ ನಂಬರ್ಸ್ 1 to 20 ಅಟ್ ಲೀಸ್ಟ್. 13 ಸ್ಕ್ವೇರ್ 169. ಆಗಲೇ ಇಲ್ಲಿ ನೋಟಿಸ್ ಮಾಡಿ 150 ಎಲ್ಲಿ ಬರುತ್ತೆ? ಬಿಟ್ವೀನ್ 12 ಸ್ಕ್ವೇರ್ ಆ್ಯಂಡ್ 30 ಸ್ಕ್ವೇರ್. ಏನಂತ ಬರೀಬೋದು? 150 ಗ್ರೇಟರ್ ದ್ಯಾನ್ 12 ಸ್ಕ್ವೇರ್ ಆ್ಯಂಡ್ 150 is lesser than 13 square. Clear? So we know that square root of 150 lies between 12 and 13. ಯಾಕೆ? ಇದನ್ನು ಸ್ಕ್ವೇರ್ ಮಾಡಿದ್ರೆ, ಇದೆಲ್ಲದನ್ನು ಸ್ಕ್ವೇರ್ ಮಾಡಿದ್ರೆ ಏನು ಸಿಗತ್ತೆ ನಮಗೆ? ವಿ ಗೆಟ್ square root of 150 is greater than 12 and square root of 150 is less than 13. ಇಷ್ಟು ನಮಗೆ ಸಿಕ್ತು? ಗ್ರೇಟ್. ಇವಾಗ ನಾವು ಏನು ನೋಡಬೇಕು ಅಂದರೆ ಈ 150 ಇಸ್ ಇಟ್ ಕ್ಲೋಸರ್ ಟು 144 ಆರ್ ಇಸ್ ಇಟ್ ಕ್ಲೋಸರ್ ಟು 169? ನಮಗೆ ಗೊತ್ತಿರೋದು ನಂಬರ್ ಲೈನ್ ಹಾಕಿ ನೋಡಿದ್ರು ಅಷ್ಟೇ. ಯು ಕ್ಯಾನ್ ಟ್ರೈ ಇಟ್ ಆ್ಯಂಡ್ ಸಿ 150 ಇಸ್ ಮಚ್ ಕ್ಲೋಸರ್ ಟು 144 ದ್ಯಾನ್ 169. 150 ಮತ್ತು 144 ಮಧ್ಯ 4 ಹೋಲ್ ನಂಬರ್ಸ್ ಇದೆ. 150 ಮತ್ತು 169 ಮಧ್ಯ 19 ಹೋಲ್ ನಂಬರ್ಸ್ ಇದೆ. ಸೊ ವಿ ನೋ ದಟ್ ದಿಸ್ ಇಸ್ ಕ್ಲೋಸರ್ ಟು ದಿಸ್. ಸೊ ಏನಂತ ಹೇಳ್ಬೋದು? ಸ್ಕ್ವೇರ್ ರೂಟ್ ಆಫ್ 150 ಈಸ್ ಅಪ್ರಾಕ್ಸಿಮೇಟ್ಲಿ ಎಷ್ಟು ಅಂತ ಹೇಳ್ಬೋದು? 12 ಅಂತ ಹೇಳ್ಬೋದು. ಬಿಕಾಸ್ ಇಟ್ ಈಸ್ ವೆರಿ ಕ್ಲೋಸ್ ಟು ಸ್ಕ್ವೇರ್ ರೂಟ್ ಆಫ್ 144 ವಿಚ್ ಇಸ್ ಈಕ್ವಲ್ ಟು 12. ಸೊ ಇದು ನಾನು ಆನ್ಸರ್ ಅಂತ ಬಿಡ್ತೀನಿ.
ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಅಪ್ರಾಕ್ಸಿಮೇಟ್ಲಿ ಅಂತ ಹಾಕಬೇಕು. ಸ್ಕ್ವೇರ್ ರೂಟ್ ಆಫ್ 150 is 12 ಅಂತೂ ಹೇಳೋಕ್ಕಾಗಲ್ಲ, ಬಿಕಾಸ್ ದ್ಯಾಟ್ ಇಸ್ ನಾಟ್ ದಿ ಆನ್ಸರ್. ಅಪ್ರಾಕ್ಸಿಮೇಟ್ಲಿ ಅಂದರೆ ಆಲ್ಮೋಸ್ಟ್ ಒಂದು ಅಂದಾಜ ಕೊಡ್ತಾ ಇದ್ದೀನಿ, ಇಟ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು 12. ಇವಾಗ ವಿ ವಿಲ್ ಟ್ರೈ ಟು ಎಸ್ಟಿಮೇಟ್ ದ ಸ್ಕ್ವೇರ್ ರೂಟ್ ಆಫ್ 1000. ಸೊ 1000 ಸ್ಕ್ವೇರ್ ರೂಟ್ ಗೊತ್ತಾಗೋದಕ್ಕೆ ಫಸ್ಟ್ ಲೆಟ್ಸ್ ಟ್ರೈ ಟು ಫೈಂಡ್ ವಿಚ್ ಟು ಸ್ಕ್ವೇರ್ ನಂಬರ್ಸ್ ಡಸ್ 1000 ಲೈ ಬಿಟ್ವೀನ್. ಸೊ ನನಗೆ ಗೊತ್ತಿರೋದು 30 ಸ್ಕ್ವೇರ್. 30 ಸ್ಕ್ವೇರ್ ಎಷ್ಟು? 900. ಹೇಗೆ? 2 zeros ಬರುತ್ತೆ, ಬಿಕಾಸ್ ದಿಸ್ ಎಂಡ್ಸ್ ವಿತ್ 1 0, ಆ್ಯಂಡ್ 3 into 3 is 9. ಓಕೆ, 30 ಸ್ಕ್ವೇರ್ 900 ಅಂತ ಗೊತ್ತು. 31 ಸ್ಕ್ವೇರ್ ಎಷ್ಟಾಗುತ್ತೆ ನೋಡೋಣ. 31 into 31 ಮಾಡಿದ್ರೆ ನನಗೆ 1 into 1 1, 3 into 1 3 0, 3 into 1 3, 3 into 3 9. ಆ್ಯಡ್ ಮಾಡಿದ್ರೆ 3 6 961 ಸಿಗ್ತದೆ. ಓಕೆ, ಸೊ ಇದು 961. ಓಕೆ, ನನಗೆ ಐ ನೀಡ್ ಒನ್ ನಂಬರ್ ಲೆಸ್ ದ್ಯಾನ್ 1000 ಆ್ಯಂಡ್ ಒನ್ ನಂಬರ್ ಗ್ರೇಟರ್ ದ್ಯಾನ್ 1000, ಆ್ಯಂಡ್ ದೀಸ್ ಹ್ಯಾವ್ ಟು ಬಿ ದಿ ಓನ್ಲಿ 2 ಸ್ಕ್ವೇರ್, ಸೊ ದ್ಯಾಟ್ ಅದ್ರ ಮಧ್ಯ 1000 ಲೈಸ್ ಬಿಟ್ವೀನ್ ದೆಮ್. ಸೊ ನಾನು 32 ಸ್ಕ್ವೇರು ಮಾಡ್ತೀನಿ. 32 ಸ್ಕ್ವೇರ್ ಮಾಡಿದ್ರೆ ನಿಮಗೆ ಸಿಗೋದು 1024. ಸೊ ಐ ಗಾಟ್ 2 ನಂಬರ್ಸ್ 961 1024, ಅದ್ರ ಮಧ್ಯ 1000 ಇದೆ. ಗ್ರೇಟ್. ಸೊ ನಾನು ಏನು ಬರಿಬೋದು? 1000 ಗ್ರೇಟರ್ ದ್ಯಾನ್ 961 ಆ್ಯಂಡ್ 1000 ಲೆಸ್ಸರ್ ದ್ಯಾನ್ 1024. ಇವಾಗ ನಾನು ಏನು ಮಾಡಬೇಕು ಅಂದರೆ ಐ ಹ್ಯಾವ್ ಟು ಚೆಕ್, ಈಸ್ 1000 ಕ್ಲೋಸರ್ ಟು 961 ಆರ್ ಇಸ್ ಇಟ್ ಕ್ಲೋಸರ್ ಟು 1024? ಸೊ ಹೇಗೆ ಚೆಕ್ ಮಾಡೋಣ? 1000 ಮೈನಸ್ 961 ಮಾಡಿ. ಸೊ ಇದು ಎಷ್ಟಾಗುತ್ತೆ? ಇದು 10 ಆಗುತ್ತೆ. ಸೊ ಇದು 9 3 39 ಪಾಯಿಂಟ್ಸ್ ಆಗುತ್ತೆ. ಆ್ಯಂಡ್ 1024 ಮೈನಸ್ 1000 ಮಾಡಿದಾಗ 24 ಆಯಿತು. ಸೊ ವಾಟ್ ಕ್ಯಾನ್ ವಿ ಕನ್ಕ್ಲೂಡ್? 1000 is closer to 1024. ಏನು? 1024 is nothing but 32 ಸ್ಕ್ವೇರ್. ಸೊ ಏನು ಹೇಳ್ಬೋದು? ಸ್ಕ್ವೇರ್ ರೂಟ್ ಆಫ್ 1000 is ಅಪ್ರಾಕ್ಸಿಮೇಟ್ಲಿ ಎಷ್ಟಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 32 ಸ್ಕ್ವೇರ್ 32, ಅಪ್ರಾಕ್ಸಿಮೇಟ್ಲಿ 32. ಎಕ್ಸಸೈಸ್ 4 ಮಾಡೋಣ, ಬೇಗ ಮುಗಿಸೋಣ. ಸೊ ನಾನು ಇದರಲ್ಲಿ ಥರ್ಡ್ ಕ್ವೆಶನ್ ಮಾಡ್ತೀನಿ. ಥರ್ಡ್ ಕ್ವೆಶನ್ ಏನು? 3 4 8 1. ಫಸ್ಟ್ ಸ್ಟೆಪ್ ಏನು? ವಿ ಗ್ರೂಪ್ ಫ್ರಮ್ ದ ರೈಟ್ ಹ್ಯಾಂಡ್ ಸೈಡ್ ವೆನ್ ಇಟ್ಸ್ ನಾಟ್ ಅ ಡೆಸಿಮಲ್ ನಂಬರ್. ಸೊ ಇಲ್ಲಿ ಹೋಲ್ ಪಾರ್ಟನ್ನು ಗ್ರೂಪ್ ಮಾಡ್ತಾಯಿವಿ. ನೆಕ್ಸ್ಟು 5 into 5 ಮಾಡಿದಾಗ 25 ಸಿಗುತ್ತೆ. ರಿಮೈಂಡರ್ 9. ಓಕೆ, ನೆಕ್ಸ್ಟ್ ಸೊ ನಾನು ಏನು ಮಾಡ್ತೀನಿ ಇವಾಗ? ಈ ಪಾರ್ಟನ್ನು ಕೆಳಗೆ ತರ್ತೀನಿ, ವಿಚ್ ವಿಲ್ ಬಿಕಮ್ 981. ಸೆಕೆಂಡ್ ಸ್ಟೆಪ್, ಕೋಶಂಟಲ್ಲಿ ಏನಿದೆಯೋ ಅದನ್ನು ನಾವು ಡಬಲ್ ಮಾಡ್ತೀವಿ. ಡಬಲ್ ಮಾಡಿಬಿಟ್ಟು ಇಲ್ಲಿ 1 ಬ್ಲ್ಯಾಂಕ್ ಹಾಕ್ಕೊಡ್ತೀವಿ. ಓಕೆ, ಯಾವ ನಂಬರ್ ಆಗಿರ್ಬೋದು 1ಇಂದ ಎಂಡ್ ಆಗಬೇಕು ನನ್ನ ಸ್ಕ್ವೇರ್ ನನ್ನ ಇಲ್ಲಿ ಯೂನಿಟ್ಸ್ ಪ್ಲೇಸ್ಲಿ ಅಂದರೆ ಐ ಕ್ಯಾನ್ ಈದರ್ ಡು 101 into 1. 101 into 1 101 ಸಿಗುತ್ತೆ. ಸೊ ವಿ ನೋ ದಟ್ಸ್ ನಾಟ್ ಪಾಸಿಬಲ್, ಅದು ತುಂಬ ಚಿಕ್ಕದು ಅಂತ. ಆರ್ ಐ ಕ್ಯಾನ್ ಡು 109 into 9. ಸೊ 109 into 9 ಮಾಡಿದಾಗ ಎಷ್ಟಾಗುತ್ತೆ? 9 into 9 is 81. ಇಲ್ಲಿ 8 ಆಗುತ್ತೆ, ಇಲ್ಲಿ 9 ಆಗುತ್ತೆ. ಸೊ 981 ಸಿಗ್ತದೆ. ಸೊ 109 into 9 ಮಾಡಿದಾಗ 981 ಸಿಗುತ್ತೆ. ಆ್ಯಂಡ್ ಇಫ್ ಯು ಸಬ್ಟ್ರಾಕ್ಟ್ ಇಟ್ ಯು ಗೆಟ್ 0. ಸೊ ಸ್ಕ್ವೇರ್ ರೂಟ್ ಆಫ್ 3481 is equal to 59 ಅಂತ. ನಮ್ಮ ಕೋಶಂಟ್ ಇಸ್ ಮೈ ಸ್ಕ್ವೇರ್ ರೂಟ್. ಸಿಕ್ಸ್ತ್ ಒನ್ ನೋಡೋಣ. ಸಿಕ್ಸ್ತ್ ಒನ್ ಏನು? ಸ್ಕ್ವೇರ್ ರೂಟ್ ಆಫ್ 1369. ಓಕೆ, ಫಸ್ಟ್ ಸ್ಟೆಪ್, ಗ್ರೂಪ್ ಇಟ್ ಫ್ರಮ್ ದ RHS. ಸೊ ಇದು ಒಂದು ಗ್ರೂಪು, ಇದು ಒಂದು ಗ್ರೂಪು. ಓಕೆ, ಕ್ಲೋಸೆಸ್ಟ್ ಸ್ಕ್ವೇರ್ ನಂಬರ್ ಟು 13 ವಿಚ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 13 ಏನಾಗುತ್ತೆ? 3 ಸ್ಕ್ವೇರ್. ಸೊ 3 into 3 ಮಾಡಿದಾಗ 9 ಆಯಿತು. 13 ಮೈನಸ್ 9 ಮಾಡಿದಾಗ ವಿ ಗೆಟ್ 4. ನೆಕ್ಸ್ಟ್ ಸ್ಟೆಪ್, ಕೋಶಂಟನ್ನು ಡಬಲ್ ಮಾಡಿ. ಸೊ 3 into 2 ಮಾಡಿದಾಗ 6. ಒಂದು ಬ್ಲ್ಯಾಂಕ್ ಹಾಕೊಳ್ಳಿ. 60. ಸೊ 4 ಇದೆ. ಐ ಹ್ಯಾವ್ ಟು ಬ್ರಿಂಗ್ ದ ನೆಕ್ಸ್ಟ್ ಗ್ರೂಪ್ ಡೌನ್ ವಿಚ್ ಇಸ್ 6 9. 9ಇಂದ ಎಂಡ್ ಆಗಬೇಕು ಅಂದರೆ ಯಾವ ಡಿಜಿಟ್ಸ್ ಇರ್ಬೋದು ಈ ಬ್ಲ್ಯಾಂಕಲ್ಲಿ? ಐ ಕ್ಯಾನ್ ಹ್ಯಾವ್ ಈದರ್ 3 ಅಥವಾ ಐ ಕ್ಯಾನ್ ಹ್ಯಾವ್ 7. ಸೊ ಈದರ್ ನಾನು 63 into 3 ಮಾಡಬೇಕು ಅಥವಾ 67 into 7 ಮಾಡಬೇಕು. ಓಕೆ, ಸೊ ನಾನು ಫಸ್ಟು 67 into 7 ಮಾಡ್ತೀನಿ, ಬಿಕಾಸ್ ದಟ್ ಸೀಮ್ಸ್ ಟು ಬಿ ಕ್ಲೋಸರ್ ದೆನ್ 469. ಸೊ ನಾನೇನು ಸ್ವಲ್ಪ ನನ್ನ ಓನ್ ಕ್ರಿಟಿಕಲ್ ಥಿಂಕಿಂಗ್ ಯೂಸ್ ಮಾಡ್ತಾಯಿನಿ. 42 plus 4 46. ಸೊ 47 into 47 is the correct one. ಸಾರಿ, 67 into 7 ಮಾಡಿದಾಗ
469 ಸಿಗ್ತಿದೆ. And when you subtract it, you get 0. So, square root of 1369 is equal to 37. Seventh question ನೋಡೋಣ. Square root of 5776. So, group ಮಾಡ್ತೀನಿ. Closest square root to 57, closest square number to 57 which is less than or equal to 57 ಅಂದರೆ ಯಾವ್ದಾಗುತ್ತೆ? 7 times 49 ಆಗುತ್ತೆ 7 into 7 ಮಾಡಿದಾಗ. ಉಳಿದಿರೋದು ಎಷ್ಟು? 8. Then I bring the next group down, 8, 7, 6 ಆಯಿತು. 7 ಡಬಲ್ ಮಾಡ್ತೀನಿ, ಸೊ ಇಟ್ ವಿಲ್ ಬಿಕಮ್ 14 ಆ್ಯಂಡ್ ಇಲ್ಲಿ ಒಂದು ಬ್ಲ್ಯಾಂಕ್ ಹಾಕ್ತೀನಿ. 6 ಬೇಕು ನಂಗಿಲ್ಲಿ, ಸೊ 144 into 4 ಆಗ್ಬೋದು ಅಥವಾ 146 into 6 ಆಗ್ಬೋದು. ಐ ವಿಲ್ ಟ್ರೈ 146 into 6. 876 ಸಿಗ್ತದೆ. ಸೊ ಐ ವಿಲ್ ಪುಟ್ 146 into 6, 876, subtract 0. So square root of 5776 is equal to 76. Second question ಅಲ್ಲಿ ಹೇಳ್ತಿರೋದು, find the number of digits in the square root of each of the following numbers without any actual calculation. ಸೊ ನಾವಿದು ಆಗಲೇ ಸ್ಟಡಿ ಮಾಡಿದ್ದೀವಿ. ಏನು? we saw that even ಆಗಿದ್ದರೆ, number of digits even ಆಗಿದ್ದರೆ, then there is going to be n by 2 digits in its square root. Odd ಆಗಿದ್ರೆ there is going to be n plus 1 whole by 2 digits in its square root. So first one 2 digits ಇದೆ, so n by 2 ಆಗುತ್ತೆ. So 2 by 2 which is equal to 1. So 1 digit ಇರುತ್ತೆ. And we already know 64 square root is 8 and 8 is obviously only 1 digit. Second one ಏನು? 3 digits ಇದೆ. So 3 plus 1 by 2 ಮಾಡಬೇಕು. ಯಾಕೆ? n plus 1 by 2. This is 4 by 2 which is equal to 2. So ಇದರ ಸ್ಕ್ವೇರ್ ರೂಟಲ್ಲಿ 2 digits ಇರುತ್ತೆ. ಸೊ ಇದು 1 digit, ಇದು 2 digits. And we know 144 square root ಏನು? 12. So that is 2 digits. ಇದೇನಾಗುತ್ತೆ? even number. So 4 by 2 ಮಾಡ್ತೀವಿ. 4 by 2 is nothing but 2 digits. Okay? ಇದಕ್ಕೇನಾಗುತ್ತೆ? fourth one 5 digits ಇದೆ. odd number. So n plus 1 by 2. So 5 plus 1 by 2, 6 by 2. So it will be 3 digits. And ಇದಕ್ಕೇನು? 6 digits ಇದೆ. even number. So n by 2, 6 by 2 which is 3 digits. ಸೊ ನೀವೇ ನೀಟಾಗಿ ಬರ್ಕೊಂಡು ಹೋಗಿ, ನಾನು ಫಾಸ್ಟಾಗಿ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದೆ ಹೇಗೆ ಕಂಡು ಹಿಡಿಯೋದು ಅಂತ. ಸೊ ಇವಾಗಲೂ ವೇರ್ ಟ್ರೈ ಟು ಫೈಂಡ್ ದ ಸ್ಕ್ವೇರ್ ರೂಟ್ ಯೂಸಿಂಗ್ ಲಾಂಗ್ ಡಿವಿಷನ್ ಮೆಥಡ್ ಇಟ್ ಸೆಲ್ಫ್, ಬಟ್ ಈಸಲಿ ಡೆಸಿಮಲ್ ಪ್ಲೇಸಸ್ ಇದೆ. ಸೊ ಹೇಗೆ ಮಾಡೋದು ಅಂತ ನಾವು ಆಗಲೇ ಕಲ್ತಿದ್ದೀವಿ ಆ್ಯಂಡ್ ವಿಲ್ ಸಾಲ್ವ್ ಸಮ್ ಕ್ವೆಶನ್ಸ್. ಸೆಕೆಂಡ್ ಒನ್ ತೊಗೊಳ್ತೀನಿ. ಐ ನೀಡ್ ಟು ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ 7.29. ಡೆಸಿಮಲ್ ಪ್ಲೇಸ್ ಇದ್ದಾಗ ಐ ಆಲ್ರೆಡಿ ಟೋಲ್ಡ್ ಯು ಲೆಫ್ಟ್ ಇಂದ ರೈಟ್, ಅಂದರೆ ಡೆಸಿಮಲ್ ಪಾಯಿಂಟ್ ಆದಮೇಲೆ ಲೆಫ್ಟಿಂದ ಶುರು ಮಾಡಬೇಕು ಗ್ರೂಪ್ ಮಾಡೋದಕ್ಕೆ. ಇಲ್ಲಿ 2ನೇ ಪ್ಲೇಸಸ್ ಇದೆ, ಸೊ ಇದಾಗುತ್ತೆ. ಇಲ್ಲಿ 1ನೇ ಪ್ಲೇಸ್ ಇದೆ, ಸೊ ವಿಲ್ ಪುಟ್ ದ ಬಾರ್ ಆನ್ 7. ಕ್ಲೋಸೆಸ್ಟ್ ಸ್ಕ್ವೇರ್ ನಂಬರ್ 2. ಸೊ 2 into 2 4 ಮಾಡಿದಾಗ 7 minus 4 ಮಾಡಿದಾಗ 3 ಆಯಿತು. ನೆಕ್ಸ್ಟ್ ಡೆಸಿಮಲ್ ಪಾಯಿಂಟ್ ಇದೆ. ಇಲ್ಲಿ ಡೆಸಿಮಲ್ ಪಾಯಿಂಟ್ ನೋಡಿದ ತಕ್ಷಣ ನಾನು ಕೋಶಂಟಲ್ಲೂ ಡೆಸಿಮಲ್ ಪಾಯಿಂಟ್ ಇಡ್ತೀನಿ. ಆ್ಯಂಡ್ ಐಲ್ ಬ್ರಿಂಗ್ ದ ನೆಕ್ಸ್ಟ್ ಗ್ರೂಪ್ ಡೌನ್ 3 to 9. ಇಲ್ಲಿ ಏನು ಪಾಯಿಂಟ್ ಇಡೋದು ಬೇಡ. ಟೇಕ್ ದ ಕೋಶಂಟ್, ಡಬಲ್ ಇಟ್, ಡ್ಯಾಶ್ ಆ್ಯಡ್ ಮಾಡಿ. ಓಕೆ, 9 ಇದೆ ಯೂನಿಟ್ಸ್ ಪ್ಲೇಸಲ್ಲಿ. ಯಾವ ನಂಬರ್ ಇರ್ಬೋದು? 43 into 3 ಆರ್ 47 into 7. ಸೊ 47 into 7 ಮಾಡ್ತೀನಿ, ಸಿನ್ಸ್ ದಟ್ ಸೀಮ್ಸ್ ಕ್ಲೋಸರ್. ಸೊ ಇಲ್ಲಿ 9 ಆಗುತ್ತೆ, ಇಲ್ಲಿ 4 ಆಗುತ್ತೆ. 7 into 4 28, 28 plus 4 32. ಓಕೆ, ಸೊ 47 into 7 ಮಾಡಿದಾಗ 329 ಸಿಕ್ತು. ಆ್ಯಂಡ್ ವೆನ್ ಯು ಸಬ್ಟ್ರಾಕ್ಟ್ ಇಟ್ ಯು ಗೆಟ್ 0. ಸೊ ಸ್ಕ್ವೇರ್ ರೂಟ್ ಆಫ್ 7.29 is equal to 2.7 ಅಂತ ಕನ್ಕ್ಲೂಡ್ ಮಾಡಿ. ಫೋರ್ತ್ ಕ್ವೆಶನ್ ನೋಡೋಣ. ಫೋರ್ತ್ ಕ್ವೆಶನ್ ಇಸ್ 442.25. ಓಕೆ, ಗ್ರೂಪ್ ಮಾಡೋಣ. ಡೆಸಿಮಲ್ ಪಾಯಿಂಟ್ ಇದ್ದಾಗ ಡೆಸಿಮಲ್ ಪ್ಲೇಸಸ್ನ ಲೆಫ್ಟಿಂದ ರೈಟ್ ಮಾಡ್ತೀವಿ, ಇಲ್ಲಿ ರೈಟಿಂದ ಲೆಫ್ಟ್ ಮಾಡ್ತೀವಿ. ಬಟ್ ನೋ ಪ್ರಾಬ್ಲಮ್, ಒಂದೇ ಗ್ರೂಪ್ ಇದೆ ಇನ್ ಹೋಲ್ ನಂಬರ್ ಆ್ಯಂಡ್ ಒಂದೇ ಗ್ರೂಪ್ ಇದೆ ಇನ್ ಡೆಸಿಮಲ್ ಪಾರ್ಟ್. ಕ್ಲೋಸೆಸ್ಟ್ ಸ್ಕ್ವೇರ್ ನಂಬರ್ ಟು 42 36 ತಾನೆ. ಸೊ 6 into 6 ಮಾಡಿದಾಗ 36. ಉಳ್ಕೊಂಡಿರೋದು ಎಷ್ಟು? 6. ಡೆಸಿಮಲ್ ಪಾಯಿಂಟ್ ಇದೆ, ಅಲ್ಲಿ ಪುಟ್ ಡೆಸಿಮಲ್ ಪಾಯಿಂಟ್ 25 ಕೆಳಗೆ ತರ್ತೀನಿ. ಕೋಶಂಟನ್ನು ಡಬಲ್ ಮಾಡ್ತೀನಿ, ಸೊ 12 ಆಯಿತು. ಆ್ಯಂಡ್ ಅಲ್ಲಿ ಪುಟ್ ಬ್ಲ್ಯಾಂಕ್. ಓಕೆ, ನೆಕ್ಸ್ಟ್ ಏನು? 1 2 ಡ್ಯಾಶ್ ಇಂಟು ಡ್ಯಾಶ್ ಗಿವ್ಸ್ ಅ 625. ನನಗೆ ಇದು ನೋಡ್ಬಿಟ್ಟೇ ಗೊತ್ತು, ನನಗೆ 5ಇಂದ ಎಂಡ್ ಆಗ್ತಿದೆ. ಸೊ 125 into 5 ಇರುತ್ತೆ. ಆ್ಯಂಡ್ ಐ ಆಲ್ಸೋ ನೋ 125 into 5 is 625. ನೀವು ಒಂದ್ಸಲಿ ವೆರಿಫೈ ಮಾಡಿ, ಬಿಕಾಸ್ ಇದಕ್ಕೆ ನಾವು ಮುಂಚೆ ಎಲ್ಲಾದರೂ ಸ್ಟೆಪ್ಪಲ್ಲಿ ತಪ್ಪು ಹೋಗಿದ್ರೆ ಯು ಮೇ ಗೆಟ್ ದ ರಾಂಗ್ ಆನ್ಸರ್. ಬಟ್ 125 into 5 is 625 ಅಂತ ನಂಗೆ ಗೊತ್ತು. ಸೊ ಐ ಕ್ಯಾನ್ ಪುಟ್ ದಿಸ್ ಆ್ಯಂಡ್ 0. ಸೊ ಫೈನಲ್ ಆನ್ಸರ್ ಏನು? ಸ್ಕ್ವೇರ್ ರೂಟ್ ಆಫ್ 42.25 is
6.5. ಇವಾಗ ಕ್ವೆಶನಲ್ಲಿ ಕೇಳ್ತಿರೋದು ಫೈಂಡ್ ದ ಲೀಸ್ಟ್ ನಂಬರ್ ವಿಚ್ ನೀಡ್ಸ್ ಟು ಬಿ ಸಬ್ಟ್ರಾಕ್ಟೆಡ್ ಫ್ರಮ್ ದ ಫಾಲೋಯಿಂಗ್ ನಂಬರ್ಸ್ ಟು ಗೆಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ಮುಂಚೆ ವಾಟ್ ಡಿಡ್ ವಿ ಸಿ? Smallest number that should be multiplied, smallest number that should be divided, easily smallest number that needs to be subtracted. So careful ಆ ಕ್ವೆಶನ್ ಓದಿ, ಓಕೆ? ಸೆಕೆಂಡ್ ಕ್ವೆಶನ್ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. 1989. ಓಕೆ, ಪ್ರೀವಿಯಸ್ ಕ್ವೆಶನ್ಸಲ್ಲಿ ಮಲ್ಟಿಪ್ಲಿಕೇಶನ್ ಅಥವಾ ವಿಚ್ ಇಸ್ ದ ಸ್ಮಾಲೆಸ್ಟ್ ನಂಬರ್ ದಟ್ ಹ್ಯಾಸ್ ಬಿ ಮಲ್ಟಿಪ್ಲೈಡ್ ಅಥವಾ ಡಿವೈಡೆಡ್ ಅಂತ ಕೇಳಿದಾಗ ವಿ ಯೂಸ್ಡ್ ಪ್ರೈಮ್ ಫ್ಯಾಕ್ಟರೈಸೇಷನ್. ಯಾಕಂದರೆ ಪ್ರೈಮ್ ಫ್ಯಾಕ್ಟರೈಸೇಷನಲ್ಲಿ ವಿ ಗೆಟ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್. ಸೊ ಈಸಿಯಾಗಿ ಮಲ್ಟಿಪ್ಲಿಕೇಶನ್ ಡಿವಿಷನ್ ವಿ ಕುಡ್ ಫಿಗರ್ ಔಟ್ ಏನರ ಜೊತೆ ಮಾಡಬೇಕು ಅಂತ. ಸಬ್ಟ್ರಾಕ್ಷನ್ ಕೊಟ್ಟಾಗ ಬಿ ವೆರಿ ಕೇರ್ಫುಲ್, ವಿ ಹ್ಯಾವ್ ಟು ಯೂಸ್ ಲಾಂಗ್ ಡಿವಿಷನ್ ಮೆಥಡ್. ಯಾಕೆ ಅಂತ ನೋಡೋಣ. ಸೊ 1989 ಇದೆ ಅಲ್ಲ, ಇದನ್ನು ನಾನು ಫಸ್ಟು ಡಿವೈಡ್ ಮಾಡ್ಕೊಡ್ತೀನಿ. ಸೊ ಗ್ರೂಪ್ ಮಾಡೋಣ. ನೆಕ್ಸ್ಟು ಇವಾಗ ನೀವಾಗೆ ಕ್ವಿಕ್ಕಾಗಿ ಮಾಡಬೇಕು. ಸೊ 16, 3, 8, 9, ಇಲ್ಲಿ 8 ಆಗುತ್ತೆ, ಬ್ಲ್ಯಾಂಕ್ ಹಾಕ್ತೀನಿ. ಸೊ ಇವಾಗ ನಾನು ಏನು ಮಾಡಬೇಕು ಅಂದರೆ 80 something into a something should give us a number as close to this as possible which is less than that. Okay, so ನಾನು ಏನು ಮಾಡ್ತೀನಿ, 84 into 4 ಟ್ರೈ ಮಾಡ್ತೀನಿ. ಯಾಕಂದರೆ ನನಗೆ 80 into 4 ಎಷ್ಟು? 8, 16, 24, 32, 320 ಅಂತ ಗೊತ್ತು. ಸೊ 84 into 4 ಎಷ್ಟಾಗುತ್ತೆ ಅಂತ ನೋಡೋಣ. 4 into 4 16, 8 into 4 32 plus 1 33, 336 ಸಿಗ್ತದೆ. 85 into 5 ಮಾಡ್ಬಿಟ್ಟು ನೋಡ್ತೀನಿ ಎಷ್ಟು ಸಿಗುತ್ತೆ ಅಂತ. 5 into 5 25, 40, 42. 425 is greater than 389. ಸೊ ನಾನು ಏನರ ಜೊತೆ ಸ್ಟಿಕ್ ಮಾಡ್ತೀನಿ, 84 into 4 ಬರ್ಕೊಳ್ತೀನಿ. ಎಷ್ಟು ಸಿಗ್ತದೆ? 336. ಇವಾಗ ಸಬ್ಟ್ರಾಕ್ಟ್ ಮಾಡಿ ನೋಡ್ತೀನಿ ಎಷ್ಟು ಉಳ್ಕೊಂಡಿದೆ ಆ್ಯಸ್ ಅ ರಿಮೈಂಡರ್. ಸೊ ಇಲ್ಲಿ 3, ಇಲ್ಲಿ 5. ಇವಾಗ ಏನಿದ್ರ ಅರ್ಥ, ನಾನು ಈ ರಿಮೈಂಡರು ತೆಗೆದ್ರೆ ಹೇಗೆ ತೆಗೆಯೋದು? ನನ್ನ ಒರಿಜಿನಲ್ ನಂಬರ್ 1989ಇಂದ ಇಫ್ ಐ ಸಬ್ಟ್ರಾಕ್ಟ್ 53, ದೆನ್ ಆ ನಂಬರು ವಿಲ್ ಬಿಕಮ್ ಅ ಪರ್ಫೆಕ್ಟ್ ಸ್ಕ್ವೇರ್. ಓಕೆ, 1989ಇಂದ ವೆನ್ ಐ ರಿಮೂವ್ 53 ಇಟ್ ವಿಲ್ ಬಿಕಮ್ ಅ ಪರ್ಫೆಕ್ಟ್ ಸ್ಕ್ವೇರ್. ಆ್ಯಂಡ್ 53 ರಿಮೂವ್ ಮಾಡಿದಾಗ 80 ನಾನು ಸೇಮ್ ಸ್ಟೆಪ್ ಫಾಲೋ ಮಾಡ್ತೀನಿ ಆ್ಯಂಡ್ 44 into 44 ಮಾಡಿದಾಗ ಐ ವಿಲ್ ಗೆಟ್ ದ perfect square number. ಯಾಕಂದರೆ ದಿಸ್ ಪರ್ಟಿಕ್ಯುಲರ್ ನಂಬರ್ ಈಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಓಕೆ, ನಾವು ಲಾಂಗ್ ಡಿವಿಷನ್ ಮೆಥಡ್ ಟ್ರೈ ಮಾಡ್ತಿರುವಾಗ ನಮಗೆ ಒಂದು ರಿಮೈಂಡರ್ ಆಫ್ 53 ಸಿಕ್ತು. ಇಟ್ ಮೀನ್ಸ್ ಇಟ್ ಈಸ್ 53 ಗ್ರೇಟರ್ ದ್ಯಾನ್ ದ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಸೊ ಈ ನಂಬರಿಂದ 53 ತೆಗೆದಾಗ ಲೆಟ್ಸ್ ಸಿ ಏನು ಸಿಗತ್ತೆ. ಈ ನಂಬರಿಂದ 53 ತೆಗೆದಾಗ ವಿ ಗೆಟ್ 1936. ಓಕೆ, ಇವಾಗ ನನಗೆ 1936 ಏನು ಸಿಗತ್ತೋ ಸೇಮ್ ಲಾಂಗ್ ಡಿವಿಷನ್ ಮಾಡಿದಾಗ ನನಗೆ ಫಸ್ಟ್ 4 ಬರುತ್ತೆ, 4 ಹಾಕ್ತೀನಿ, ಅದಾದಮೇಲೆ 8 ಬರುತ್ತೆ, ಅದಾದಮೇಲೆ 84 into 4 ಮಾಡಿದಾಗ ರಿಮೈಂಡರ್ ನನಗೆ 0 ಸಿಗುತ್ತೆ. ಬೇಕಾದ್ರೆ ಟ್ರೈಯು ಮಾಡಿ ತೋರಿಸ್ತೀನಿ. ಸೊ 1936 ಡಿವೈಡ್ ಮಾಡಿ ತೋರಿಸ್ತೀನಿ. ಆ್ಯಕ್ಚುಲಿ ಮಾಡೋದು ಬೇಕಾಗಿಲ್ಲ. ಇಫ್ ಐ ಹ್ಯಾವ್ 1936 ಇನ್ಸ್ಟೆಡ್, ಸೊ ಫಸ್ಟ್ ನಾನು 4 into 4 ಮಾಡಿದಾಗ 16 ಆಯಿತು, ಇಲ್ಲಿ 3 ಆಯಿತು, ಇಲ್ಲಿ 3, 3, 6 ಆಯಿತು. ಸಾರಿ, 3, 3 ಆಗಲೇ ಇತ್ತು, 3, 3, 6 ಆಯಿತು. ಓಕೆ, ನೆಕ್ಸ್ಟು ಇಲ್ಲಿ 8 ಹಾಕ್ತೀನಿ, ಇಲ್ಲಿ ಡ್ಯಾಶ್ ಹಾಕ್ತೀನಿ. ನಾವಾಗಲೇ ನೋಡಿದ್ವಿ 84 into 4 ಮಾಡಿದಾಗ 336 ಸಿಕ್ತು. ಸೊ 84 into 4 ಮಾಡಿದಾಗ 336 ಆಯಿತು. ವಾಟ್ ಈಸ್ ದ ರಿಮೈಂಡರ್? 0. ಸೊ ನಮಗೆ ರಿಮೈಂಡರ್ ಬಂದಾಗ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಟೆಲ್ಲಿಂಗ್ ಅಸ್ ದ್ಯಾಟ್ ಪ್ರೀವಿಯಸ್ ಪರ್ಫೆಕ್ಟ್ ಸ್ಕ್ವೇರ್ಗಿಂತ 53 ಜಾಸ್ತಿ ಇದೆ ಈ ನಂಬರ್. ಸೊ ಈ ನಂಬರಿಂದ 53 ತೆಗೆದಾಗ ವಿ ಗೆಟ್ ದ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಆ್ಯಂಡ್ ಅದರ ಕೋಶಂಟ್ ಏನಿರುತ್ತೆ? ಇದೇ ಇರುತ್ತೆ, 44. ಸೊ ಏನು ಬರೀಬೇಕು ಆನ್ಸರು ಫಾರ್ ಸೆಕೆಂಡ್ ಒನ್? ಫೈಂಡ್ ದ ಸ್ಮಾಲೆಸ್ಟ್ ನಂಬರ್ ವಿಚ್ ಮಸ್ಟ್ ಬಿ ಸಬ್ಟ್ರಾಕ್ಟೆಡ್. ಸೊ ದ ಸ್ಮಾಲೆಸ್ಟ್ ನಂಬರ್ ವಿಚ್ ಮಸ್ಟ್ ಬಿ ಸಬ್ಟ್ರಾಕ್ಟೆಡ್ ಇಸ್ 53 ಆ್ಯಂಡ್ ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ ದ ಪರ್ಫೆಕ್ಟ್ ಸ್ಕ್ವೇರ್. ಸೊ ಒಬ್ಟೇನ್ ಸ್ಕ್ವೇರ್ ರೂಟ್ ಏನಾಗುತ್ತೆ? 44. ಸೇಮ್ ಸ್ಟೆಪ್ಸ್ ವಿಲ್ ಯೂಸ್ ಫಾರ್ ಥರ್ಡ್ ಕ್ವೆಶನ್ ಆಲ್ಸೋ, ಆಯಿತಾ? 3250. ಸೊ 3250 ಇದ್ದಾಗ ಫಸ್ಟ್ ನಾವು ಗ್ರೂಪ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನಾನು 5 into 5 is 25, 750 ಆಯಿತು. ಓಕೆ, ಇಲ್ಲಿ ಡಬಲ್ ಮಾಡ್ತೀವಿ ಕೋಶಂಟನ್ನು. 10 ಡ್ಯಾಶ್ ಇಂಟು ಡ್ಯಾಶ್ ಗಿವ್ಸ್ ಅಸ್ 7 ಸಮಥಿಂಗ್ ಕ್ಲೋಸೆಸ್ಟ್ ಟು 750. ಸೊ ಟ್ರೈ ಮಾಡೋಣ. ನಾನು
107 ಇಂಟು 7 ಟ್ರೈ ಮಾಡ್ತೀನಿ. ಸೊ ಇಲ್ಲಿ 9 ಆಗುತ್ತೆ, ಇಲ್ಲಿ 4 ಆಗುತ್ತೆ, ಇಲ್ಲಿ 4 ಆಗುತ್ತೆ, 7 ಇಂಟು 1 7, 749. ಓಕೆ, 107 ಇಂಟು 7 is 749. ಸೊ ನಾನು 108 ಇಂಟು 8 ಮಾಡಬೇಕಾ? ಇಲ್ಲ, ಯಾಕಂದರೆ ವಿ ಆಲ್ರೆಡಿ ನೋ 749 ಇಸ್ ಜಸ್ಟ್ 1 ಲೆಸ್ ದ್ಯಾನ್ 750. ಸೊ ಅದೇ ಕ್ಲೋಸೆಸ್ಟ್ ಅಂತ ಗೊತ್ತು ನನಗೆ. ಸೊ 107 ಇಂಟು 7 749 ಅಂತ ಗೊತ್ತಾಯಿತು. ಆ್ಯಂಡ್ ಯಾಕೆ ನಾನು 7 ಜೊತೆ ಮಲ್ಟಿಪ್ಲೈ ಮಾಡಿದೆ? ಐ ನೋ 100 ಇಂಟು 7 ಮಾಡಿದಾಗ 700 ಸಿಗುತ್ತೆ, ಆ್ಯಂಡ್ ನನಗೆ 750 ಬೇಕಾಗಿರೋದು. ಸೊ ಅದಕ್ಕೆ ಅದ್ರ ಜೊತೆ ಫಸ್ಟ್ ಟ್ರೈ ಮಾಡಿದೆ. ರಿಮೈಂಡರ್ ಏನು ಸಿಗ್ತದೆ? 1 ಸಿಗ್ತದೆ. ವಾಟ್ ಡಸ್ ದಿಸ್ ಮೀನ್? 3250 ಇಂದ ಇಫ್ ಐ ಸಬ್ಟ್ರ್ಯಾಕ್ಟ್ 1 ದೆನ್ ಐ ಗೆಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಸೊ ಆ ಪರ್ಫೆಕ್ಟ್ ಸ್ಕ್ವೇರ್ ಏನಾಗುತ್ತೆ? 3250 ಮೈನಸ್ 1 ಇಸ್ ಈಕ್ವಲ್ ಟು 3249. ದಿಸ್ ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್. ಆ್ಯಂಡ್ ಆ ಪರ್ಫೆಕ್ಟ್ ಸ್ಕ್ವೇರ್ ಇದು ಸ್ಕ್ವೇರ್ ರೂಟ್ ಏನಾಗುತ್ತೆ? ಯು ಡೋಂಟ್ ಹ್ಯಾವ್ ಟು ಮಲ್ಟಿಪ್ಲೈ ಅಗೇನ್. ಈ ಕೋಶಂಟ್ ನೀವು ಸರಿಯಾಗಿ ಡಿವೈಡ್ ಮಾಡಿದರೆ ದಿಸ್ ಕೋಶಂಟ್ ಇಟ್ ಸೆಲ್ಫ್ ಇಸ್ ದ ಸ್ಕ್ವೇರ್ ರೂಟ್ ಆಫ್ ಇಟ್. ಸೊ ಏನು ಬರೀಬೇಕು ಆನ್ಸರ್? 1 is the smallest number that needs to be subtracted to make it a perfect square, and 57 is the square root of 3249. Find the least number which must be added to each of the following numbers so as to get a perfect square. ಮತ್ತೆ ಅದರ ರೂಟು ತೆಗಿಬೇಕು. ಸೇಮ್ ಆ್ಯಸ್ ಪ್ರೀವಿಯಸ್ ಕ್ವೆಶ್ಚನ್, ಬಟ್ ಪ್ರೀವಿಯಸ್ ಕ್ವೆಶ್ಚನಲ್ಲಿ ಸಬ್ಟ್ರ್ಯಾಕ್ಟ್ ಅಂತ ಇತ್ತು, ಈ ಕ್ವೆಶ್ಚನಲ್ಲಿ ಆ್ಯಡ್ ಅಂತ ಇದೆ. ಸೊ ಏನು ಮಾಡ್ತೀವಿ? ಒಂದೇ ಒಂದು ಸ್ಮಾಲ್ ಡಿಫ್ರೆನ್ಸ್ ಇದೆ, ಬಟ್ ವೆರಿ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಇದು ನೋಡಿ. ಸೊ ಫಸ್ಟ್ ಕ್ವೆಶ್ಚನ್ ಟ್ರೈ ಮಾಡೋಣ. 525. ಓಕೆ, ಐ ವಿಲ್ ಗ್ರೂಪ್ ಇಟ್ ಅಗೇನ್. 2 ಇಂಟು 2 ಈಕ್ವಲ್ಸ್ 4, 125 ಆಯಿತು. ಓಕೆ, ಇಲ್ಲಿ 2 ಡಬಲ್ ಮಾಡಿಬಿಟ್ಟು ಬ್ಲ್ಯಾಂಕ್ ಹಾಕ್ತೀವಿ. ಪ್ರೀವಿಯಸ್ ಕ್ವೆಶ್ಚನಲ್ಲಿ ವಿ ಸಾ ವಾಟ್ ಮಸ್ಟ್ ಬಿ ಸಬ್ಟ್ರಾಕ್ಟೆಡ್. ಸೊ ನಾನು ಏನು ಮಾಡಿದೆ ಅಂದರೆ ಐ ಯೂಸ್ ಟು ಫೈಂಡ್ ಸ್ಮಾಲರ್ ನಂಬರ್ ದ್ಯಾನ್ ದಿಸ್, ರಿಮೈಂಡರ್ ಸಿಗ್ತಿತ್ತು, ಅದಾದಮೇಲೆ ಅದನ್ನು ನಾವು ಸಬ್ಟ್ರಾಕ್ಟ್ ಮಾಡ್ತಿದ್ವಿ. ಈ ಕ್ವೆಶ್ಚನಲ್ಲಿ ಐ ವಿಲ್ ಫೈಂಡ್ ದ ನಂಬರ್ ವಿಚ್ ಇಸ್ ಗ್ರೇಟರ್ ದ್ಯಾನ್ ದಿಸ್ ಬಟ್ ಕ್ಲೋಸೆಸ್ಟ್ ಟು ದಿಸ್. ಓಕೆ, ಏನದರ ಅರ್ಥ ಅಂತ ಹೇಳ್ತೀನಿ. ಸಪೋಸ್ 42 ಇಂಟು 2 ಮಾಡಿದ್ರೆ, ಓಕೆ, ಆವಾಗ ನನಗೆ 84 ಸಿಗುತ್ತೆ. ಓಕೆ, 43 ಇಂಟು 3 ಮಾಡಿದ್ರೆ ಐ ಗೆಟ್ 129. ಸೊ ನಾರ್ಮಲಾಗಿ ನಾವು ಡಿವಿಷನ್ ಮಾಡಿದಾಗ ವಿ ಡು 42 ಇಂಟು 2 ಮಾಡಿಬಿಟ್ಟು 84 ಮಾಡ್ತೀವಿ, ಅದಾದಮೇಲೆ ಸಬ್ಟ್ರ್ಯಾಕ್ಟ್ ಮಾಡ್ತೀವಿ. ಸೊ ಇಲ್ಲಿ ನಾನು 42 ಇಂಟು 2 ಮಾಡಿಬಿಟ್ಟು 84 ಮಾಡಿಬಿಟ್ಟು ಸಬ್ಟ್ರ್ಯಾಕ್ಟ್ ಮಾಡ್ತೀನಿ, ರಿಮೈಂಡರ್ ಸಿಗುತ್ತೆ. ಬಟ್ ಈ ಸ್ಪೆಸಿಫಿಕ್ ಕೈಂಡ್ ಆಫ್ ಕ್ವೆಶನ್ಗೆ ಅಬ್ಸರ್ವ್ ಮಾಡಿ ನಾನು ಏನು ಮಾಡ್ತಾಯಿನಿ ಅಂತ. ಇದು ಒಂದು ಟ್ರಿಕ್ಕು. ನಾನೇನು ಮಾಡ್ತೀನಿ ಅಂದರೆ 129 ಇಸ್ ಗ್ರೇಟರ್ ದ್ಯಾನ್ 125. ಓಕೆ, ಬಟ್ ವೆರಿ ಕೇರ್ಫುಲ್, ನೀವು 44 ಇಂಟು 4 ಮಾಡಿಬಿಟ್ಟು ಏನೋ ಪ್ರಾಡಕ್ಟ್ ಎಲ್ಲ ತೊಗೊಳ್ಕೊಡ್ದು. ಇಟ್ ಹ್ಯಾಸ್ ಟು ಬಿ ದ ಕ್ಲೋಸೆಸ್ಟ್ ಟು 125 ವಿಚ್ ಇಸ್ ಗ್ರೇಟರ್ ದ್ಯಾನ್ 125. ಓಕೆ, ಸೊ ನಾನು 43 ಇಂಟು 3 ಮಾಡ್ತೀನಿ. ಓಕೆ, 43 ಇಂಟು 3 ಮಾಡಿದಾಗ ನನಗೆ 129 ಬರುತ್ತೆ. ಐ ನೋ ದ್ಯಾಟ್ ನಾನು ಇದು ಡಿಫ್ರೆನ್ಸ್ ಮಾಡಿದಾಗ ನನಗೆ ನೆಗೆಟಿವ್ ನಂಬರ್ ಸಿಗುತ್ತೆ. ಸೊ ನಾನು ಡಿವಿಷನ್ ಪ್ರೊಸೀಡ್ ಮಾಡಲ್ಲ, ಬಟ್ ನಾನು ಏನು ಹೇಳ್ತೀನಿ ಅಂದರೆ ಇಲ್ಲಿ ಇನ್ ದಿಸ್ ಪ್ಲೇಸ್ ಐ ಆ್ಯಕ್ಚುಲಿ ನೀಡ್ 129. ಈ ಜಾಗದಲ್ಲಿ ನಂಗೆ 129 ಆ್ಯಕ್ಚುಲಿ ಬೇಕಾಗಿರೋದು. ಸೊ ದ್ಯಾಟ್ ನಾನು 43 ಇಂಟು 3 ಮಾಡಿದಾಗ ಇಲ್ಲಿ 129 ಇರುತ್ತೆ, 129 ಸಬ್ಟ್ರಾಕ್ಟ್ ಮಾಡ್ತೀನಿ ಆ್ಯಂಡ್ 0 ಸಿಗುತ್ತೆ ರಿಮೈಂಡರ್. ಈ ಪ್ಲೇಸಲ್ಲಿ ಹೇಗೆ 129 ಬರುತ್ತೆ? ಇಫ್ 525ಗೆ ನಾನು ಇವಾಗ 129 ಮತ್ತು 125 ಮಧ್ಯ ಏನು ವ್ಯತ್ಯಾಸ ಇರೋದು? 4 ಅಲ್ಲ. 525ಗೆ ನಾನು 4 ಆ್ಯಡ್ ಮಾಡಿದರೆ, ಇಫ್ ಐ ಹ್ಯಾಡ್ ಆ್ಯಡೆಡ್ 4 ಟು 525, ಆವಾಗ ಇದು 29 ಆಗ್ತಿತ್ತು. ಓಕೆ, ಆ್ಯಂಡ್ ಈ 29 ಕೆಳಗೆ ತಂದಾಗ 129 ಆಗ್ತಿತ್ತು. ಸೊ ವಾಟ್ ಆಮ್ ಐ ಡೂಯಿಂಗ್? ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇಫ್ ಐ ವಾಂಟ್ 129 ಹಿಯರ್, ಸೊ ದ್ಯಾಟ್ 43 ಇಂಟು 3 ಮಾಡಿದಾಗ 129 ಆಗುತ್ತೆ, ನಾನು ಈ ಎರಡು ನಂಬರ್ಸ್ ಮಧ್ಯ ಏನು ಡಿಫ್ರೆನ್ಸ್ ಇದೆಯೋ ಅದನ್ನು ಐ ಆಮ್ ಗೋಯಿಂಗ್ ಟು ಆ್ಯಡ್ ಟು 525. ಸೊ ಇಫ್ ಐ ಆ್ಯಡ್ 4 ಟು 525, ಅವಾಗ ನನಗೇನು ಸಿಗುತ್ತೆ? ಐ ಗೆಟ್ 529. ಆ್ಯಂಡ್ ಈ 529 ವಿಲ್ ಬಿಕಮ್ ಅ ಪರ್ಫೆಕ್ಟ್ ಸ್ಕ್ವೇರ್. ಆ್ಯಂಡ್ 529 ಸ್ಕ್ವೇರ್ ರೂಟ್ ಏನಾಗುತ್ತೆ? 23. ಓಕೆ, ಅರ್ಥ ಆಗಿಲ್ಲ ಅಂದರೆ ನೋ ಪ್ರಾಬ್ಲಮ್, ಐಲ್ ಟೇಕ್ ಒನ್ ಮೋರ್ ಕ್ವೆಶನ್ ಆ್ಯಂಡ್ ಅದನ್ನು ಸಾಲ್ವ್ ಮಾಡಿಬಿಟ್ಟು ಮತ್ತೆ ಸಮ್ಮರೈಸ್ ಮಾಡ್ತೀನಿ ಈ ಮೆಥಡನ್ನು. ಸೊ 5th ಕ್ವೆಶನ್ ಹೇಳ್ತೀನಿ. ಇಲ್ಲಿ 6 4 1 2 ತೊಗೊಳ್ತಾ ಇದ್ದೀವಿ. ಓಕೆ,
ವಿಲ್ ಕ್ವಿಕ್ಲಿ ಸಾಲ್ವ್ ಮಾಡೋಣ ಇದನ್ನು. 8 ಇಂಟು 8 ಮಾಡಿದಾಗ 64 ಆಯಿತು, ಇಲ್ಲಿ 0 ಸಿಕ್ಕಾಯಿತು, ಇಲ್ಲಿ 12. ಓಕೆ, 8 ಡಬಲ್ ಮಾಡಿಬಿಟ್ಟು 16 ಆಯಿತು, ಆ್ಯಂಡ್ ಇಲ್ಲಿ ಡ್ಯಾಶ್. ಓಕೆ, ನಾನು 160 ಇಂಟು 0 ಮಾಡಿದ್ರೆ 16, ಇದ್ರಲ್ಲಿ 0 ಮಾಡಿಬಿಟ್ಟು ಇಲ್ಲಿ 0 ಮಾಡಿದ್ರೆ ನನಗೆ 0 ಸಿಗುತ್ತೆ. ಇಟ್ ಈಸ್ ಲೆಸ್ ದ್ಯಾನ್ 12. ನಾರ್ಮಲ್ ಡಿವಿಷನ್ ಮಾಡಿದಾಗ ಇಲ್ಲಿ ಆ್ಯಕ್ಚುಲಿ 0 ಹಾಕ್ಬಿಟ್ಟು ಇಲ್ಲಿ 0 ಹಾಕ್ತೀನಿ. ಬಟ್ ಐ ಡೋಂಟ್ ವಾಂಟ್ ದ್ಯಾಟ್. ಐ ವಾಂಟ್ ಟು ಸಿ ಏನು ಇನ್ಕ್ರೀಸ್ ಮಾಡಿದ್ರೆ ಯಾವ ನಂಬರ್ ಪರ್ಫೆಕ್ಟ್ ಸ್ಕ್ವೇರ್ ಆಗಿರ್ಬೋದು ಅಂತ. ಸೊ ಐ ಟ್ರೈ ದ ನೆಕ್ಸ್ಟ್ ಡಿಜಿಟ್ ವಿಚ್ ಇಸ್ 161 ಇಂಟು 1. ಇದು ಎಷ್ಟು? 161, ರೈಟ್? 1 ಹಾಕ್ಬಿಟ್ಟು 1 ಹಾಕ್ತೀನಿ. 12 ಇದೆ, ಬಟ್ ಐ ಆ್ಯಕ್ಚುಲಿ ನೀಡ್ 161. ಓಕೆ, 12ಗೆ ವಾಟ್ ಮಸ್ಟ್ ಐ ಆ್ಯಡ್ ಟು 12 ಫಾರ್ ಇಟ್ ಟು ಬಿಕಮ್ 161? ಕಂಡುಹಿಡಿಯೋಣ. ಸೊ ಏನು ಹೇಳ್ತಾ ಇದ್ದೀನಿ? ಎಕ್ಸ್ ಪ್ಲಸ್ 12 is equal to 161. ಸೊ ಎಕ್ಸ್ ಏನಾಗುತ್ತೆ? ಇಟ್ಸ್ ನಥಿಂಗ್ ಬಟ್ 161 ಮೈನಸ್ 12. ಇದು ಎಷ್ಟಾಗುತ್ತೆ? $149 ಆಗುತ್ತೆ. ಇಸ್ ಇಟ್ 149? ಸೊ ಇಲ್ಲಿ ನನಗೇನು ಬೇಕು? ಐ ನೀಡ್ 161. ಸೊ 12ಗೆ ನಾನು 149 ಆ್ಯಡ್ ಮಾಡಿದಾಗ 161 ಬರುತ್ತೆ. ಆ್ಯಂಡ್ ಇದು ಹೇಗೆ 161 ಆಗುತ್ತೆ? ನಾನು ಇಲ್ಲೂ ಅಷ್ಟೇ 149 ಆ್ಯಡ್ ಮಾಡಿದ್ರೆ. ಸೊ ಇಫ್ ಐ ಆ್ಯಡ್ 149 ಟು 6412, ದೆನ್ ಇಟ್ ಬಿಕಮ್ಸ್ ಅ ಪರ್ಫೆಕ್ಟ್ ಸ್ಕ್ವೇರ್. ದೆನ್ ನನಗೆ ಇಲ್ಲಿ 12 ಬದಲಾಗಿ 161 ಸಿಗುತ್ತೆ. 161 ಇಂಟು 1 ಮಾಡಿದಾಗ 161 ಆಗುತ್ತೆ, ಸಬ್ಟ್ರಾಕ್ಟ್ ಮಾಡಿದಾಗ 0 ಆಗುತ್ತೆ. And what will the quotient be? 81. 81 is nothing but the square root of the number we obtain when we add 149 to 6412. So ನಮ್ಮ ಆನ್ಸರ್ ಏನಿರುತ್ತೆ? The smallest number that must be added is 149 and the square root of that number will be 81. So 6th question ನೋಡೋಣ. Very simple ಇದೆ. Find the length of the side of a square whose area is 441 meter square. ಸ್ಟಾರ್ಟಿಂಗಲ್ಲೇ ನೋಡಿದ್ವಿ. ಸೊ ಏರಿಯಾ ಆಫ್ ಸ್ಕ್ವೇರ್, ಏರಿಯಾ ಎಷ್ಟಾಗುತ್ತೆ? ಎ ಸ್ಕ್ವೇರ್, ರೈಟ್? ಆ್ಯಂಡ್ ಎ ಸ್ಕ್ವೇರ್ ಎಷ್ಟು ಅಂತ ಹೇಳಿರೋದು ಇಲ್ಲಿ? 441 ಮೀಟರ್ ಸ್ಕ್ವೇರ್. ನನಗೇನು ಬೇಕಾಗಿರೋದು? ಐ ನೀಡ್ ಲೆಂತ್. ಸೊ ಆ್ಯಕ್ಚುಲಿ ವಿಜುವಲೈಸ್ ಮಾಡಿದ್ರೆ ಐ ಹ್ಯಾವ್ ಅ ಸ್ಕ್ವೇರ್ ಆಫ್ ಸೈಡ್ ಎ ಇಂಟು ಎ ಮಾಡಿದಾಗ ನನಗೆ ಎ ಸ್ಕ್ವೇರ್ ವಿಚ್ ಇಸ್ ದಿ ಏರಿಯಾ ಸಿಕ್ಕಿದೆ. ಓಕೆ, ಬಟ್ ಐ ನೀಡ್ ಟು ಫೈಂಡ್ ದ ಲೆಂತ್ ಆಫ್ ದ ಸ್ಕ್ವೇರ್, ಅಂದರೆ ಲೆಂತ್ ಆಫ್ ದ ಸೈಡ್ ಆಫ್ ಅ ಸ್ಕ್ವೇರ್ ವಿಚ್ ಇಸ್ ಇ. ಸೊ ಎ ಬೇಕು ಅಂದರೆ ಏನು? ನನಗೆ ರೂಟ್ ಆಫ್ ಎ ಸ್ಕ್ವೇರ್ ಮಾಡಿದ್ರೆ ನನಗೆ ಎ ಸಿಗುತ್ತೆ. ಆ್ಯಂಡ್ ಎ ಇಸ್ ಈಕ್ವಲ್, ದಿಸ್ ಇಸ್ ಈಕ್ವಲ್ ಟು ರೂಟ್ ಆಫ್ 441. ಓಕೆ, ರೂಟ್ ಆಫ್ 441, ಐ ಲೀವ್ ಇಟ್ ಟು ಯು ಗೈಸ್ ಟು ಫೈಂಡ್ ಔಟ್. ಬಟ್ ನೀವು ಸರಿಗೆ ಮಾಡಿದ್ರೆ ವಾಟ್ ಆರ್ ಯು ಗೋಯಿಂಗ್ ಟು ಗೆಟ್? ಯು ಗೋಯಿಂಗ್ ಟು ಗೆಟ್ 21. ಸೊ ಎ ಇಸ್ ಈಕ್ವಲ್ ಟು 21. ಏನು ಯೂನಿಟ್ ಬರೀತೀರಾ? ಮೀಟರ್. ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ಮೀಟರ್ ಬರೀಬೇಕು, ಯಾವಾಗ ಮೀಟರ್ ಸ್ಕ್ವೇರ್ ಬರೀಬೇಕು? ಲೆಂತ್ ಆಫ್ ದ ಸೈಡ್ ಆಫ್ ಅ ಸ್ಕ್ವೇರ್ ಇಸ್ ಇನ್ ಮೀಟರ್ಸ್. ಇದು ಎ ಮೀಟರ್ಸ್ ಆಗುತ್ತೆ, ಒಂದೇ ಡೈಮೆನ್ಷನ್ ಇದೆ. ಏರಿಯಾ ಆಫ್ ದ ಸ್ಕ್ವೇರ್ ಏನಾಗುತ್ತೆ? ನಾನು ಎ ಇಂಟು ಎ ಮಾಡ್ತಾಯಿನಿ. ಸೊ 2 ಡಿಫ್ರೆಂಟ್ ಲೆಂಗ್ತ್ಸ್ ಮಲ್ಟಿಪ್ಲೈ ಮಾಡ್ತಾಯಿನಿ. ಎ ಅದಾಗಲೇ 1 ಮೀಟರ್ ಇದೆ, ಮತ್ತು ಇಂಟು ಎ ಮಾಡಿದಾಗ ಇನ್ನೊಂದು ಮೀಟರ್ ಬಂತು. 2 ಮೀಟರ್ ಸೇರಿ ಮೀಟರ್ ಸ್ಕ್ವೇರ್ ಆಯಿತು. ಸೊ ದಟ್ಸ್ ವೈ ಏರಿಯಾ ಇದ್ದಾಗ ಮೀಟರ್ ಸ್ಕ್ವೇರ್ ಆಯಿತು, ಬರೀ ಲೆಂಗ್ತ್ ಇದ್ದಾಗ ಮೀಟರ್ ಆಯಿತು. ಸೊ ಬಿ ವೆರಿ ಕೇರ್ಫುಲ್ ವಿತ್ ದ ಯೂನಿಟ್ಸ್. 7th ಕ್ವೆಶನ್ ಬಿ ನೋಡೋಣ. ಇನ್ ಅ ರೈಟ್ ಟ್ರಯಾಂಗಲ್ ಎ ಬಿ ಸಿ, ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರೀಸ್. ಸೊ ಇದು ನನ್ನ ರೈಟ್ ಟ್ರಯಾಂಗಲ್ದು. 7th ಕ್ವೆಶನ್ ನೋಡೋಣ. ಇನ್ ಅ ರೈಟ್ ಟ್ರಯಾಂಗಲ್ ಎ ಬಿ ಸಿ, ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರೀಸ್. So A, B, C and B is 90 degrees. Okay. A ನೀವೇ ಮಾಡಿ, B ನಾನು ಮಾಡ್ತೀನಿ. It's very simple. AC is equal to 13 centimeters. So AC 13 centimeters. Okay. BC is 5 centimeters. ಇದು 5 centimeters. How much is AB? AB ಕಂಡುಹಿಡಿಬೇಕು. ನಮಗೆ ಆಗಲೇ ಏನು ಗೊತ್ತು? ಪೈಥಾಗೋರಿಯನ್ ಥಿಯರಮ್. ಆ್ಯಕ್ಚುಲಿ ನೀವು ಈ ಕ್ವೆಶನನ್ನು ಪೈಥಾಗೋರಸ್ ಟ್ರಿಪ್ಲೆಟ್ಸ್ ಯೂಸ್ ಮಾಡಿಬಿಟ್ಟು ಸಾಲ್ವ್ ಮಾಡ್ಬೋದು, ಬಟ್ ಐ ವಿಲ್ ಸಾಲ್ವ್ ದಿ ಆ್ಯಕ್ಚುಯಲ್ ಕ್ವೆಶನ್. ಸೊ ಫ್ರಮ್ ಪೈಥಾಗೋರಿಯನ್ ಥಿಯರಮ್, what do we know?
ಈ ಡಯಾಗ್ರಾಮನ್ನು ನೋಡಿದ್ರೆ ವಿ ನೋ ದ್ಯಾಟ್ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್. ಓಕೆ, ವಿ ನೋ ದಿಸ್. ಸೊ ಎ ಬಿ ಸ್ಕ್ವೇರ್ ಏನಾಗುತ್ತೆ, ಇದನ್ನು ನಾನು ಬಿ ಸಿ ಸ್ಕ್ವೇರ್ ಆ ಕಡೆ ತೊಗೊಂಡು ಹೋದಾಗ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್. ಓಕೆ, ಸೊ ಎ ಬಿ ಸ್ಕ್ವೇರ್ ಎಷ್ಟಾಗುತ್ತೆ, ಎ ಸಿ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಹೈಪೋಟೆನ್ಯೂಸ್ 13 ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್ ಎಷ್ಟು 5 ಸ್ಕ್ವೇರ್. ಸೊ ಇದೆಷ್ಟು 13 ಸ್ಕ್ವೇರ್, ಟಿಪ್ ಆಫ್ ಯೋರ್ ಟಂಗ್ ಇರಬೇಕು ಬೈ ನಾವು 169 ಮೈನಸ್ 25. ಸೊ ಏನು ಸಿಗ್ತದೆ ನನಗೆ, ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 169 ಮೈನಸ್ 25 ಮಾಡಿದಾಗ ನನಗೆ 144 ಸಿಗುತ್ತೆ. ಎ ಬಿ ಏನಾಗುತ್ತೆ, ರೂಟ್ ಆಫ್ 144 ವಿಚ್ ಇಸ್ ಈಕ್ವಲ್ ಟು 12 ಅಂತ ಬಿಡ್ತೀನಾ, ನೋ, ಐ ಹ್ಯಾವ್ ಟು ರೈಟ್ ದ ಯೂನಿಟ್ಸ್ ಬರೆಯೋದಾದ್ರೆ ಮೀನಿಂಗೇ ಇಲ್ಲ 12ಗೆ. ಸೊ 12 ಸೆಂಟಿಮೀಟರ್. ಸಿಮಿಲರ್ಲಿ ನೀವು ಏನು ಟ್ರೈ ಮಾಡಿ. 8th ಕ್ವೆಶನ್ ನೋಡೋಣ. ಅ ಗಾರ್ಡನರ್ ಹ್ಯಾಸ್ 1000 ಪ್ಲಾಂಟ್ಸ್. He wants to plant these in such a way that the number of rows and the number of columns remain the same. ಅದರ ಅರ್ಥ ಏನು, ನಾನು ಇಲ್ಲಿ 2 ಪ್ಲಾಂಟ್ಸ್ ಪ್ಲಾಂಟ್ ಮಾಡಿದ್ರೆ ಇಲ್ಲೂ 2 ಪ್ಲಾಂಟ್ಸ್ ಪ್ಲಾಂಟ್ ಮಾಡಬೇಕು. ಯಾಕೆ, ಐ ವಾಂಟ್ ಇದು ನಂದು ಫಸ್ಟ್ ರೋ, ಇದು ನನ್ನ ಸೆಕೆಂಡ್ ರೋ, ಆ್ಯಂಡ್ ಕಾಲಮಲ್ಲಿ ಇದು ನನ್ನ ಫಸ್ಟ್ ಕಾಲಮ್, ಇದು ನನ್ನ ಸೆಕೆಂಡ್ ಕಾಲಮ್. ಓಕೆ, ಸಪೋಸ್ ಥರ್ಡ್ ರೋ ಇಂಟ್ರೊಡ್ಯೂಸ್ ಮಾಡಿದ್ರೆ ಆವಾಗ ನಾನು ಹೇಳ್ತಿರೋದು ಕಾಲಮ್ಸು ಸೇಮ್ ಇರಬೇಕು. ಸೊ ಥರ್ಡ್ ಕಾಲಮು ಇಂಟ್ರೊಡ್ಯೂಸ್ ಮಾಡ್ತೀನಿ. 4 rows ಇದ್ದರೆ 4 ಕಾಲಮ್ಸ್ ಬೇಕು, 5 rows ಇದ್ದರೆ 5 ಕಾಲಮ್ಸ್ ಆ್ಯಂಡ್ ಸೊ ಆನ್. ನೆಕ್ಸ್ಟ್ ಏನು, ಫೈಂಡ್ ದ ಮಿನಿಮಮ್ ನಂಬರ್ ಆಫ್ ಪ್ಲಾಂಟ್ಸ್ ಹಿ ನೀಡ್ಸ್ ಮೋರ್ ಫಾರ್ ದಿಸ್. ಸೊ 1000 ಇದೆ, ಬಟ್ 1000 ಜೊತೆ ವಿ ನೋ ದ್ಯಾಟ್ ಹಿ ಕ್ಯಾನ್ ನಾಟ್ ಹ್ಯಾವ್ ಅ ಪರ್ಫೆಕ್ಟ್ ಸ್ಕ್ವೇರ್. ವೈ, 1000ಅಲ್ಲಿ ಯು ಕ್ಯಾನ್ ಸಿ ದರ್ ಆರ್ 3 zeros. ವಿ ಆಲ್ರೆಡಿ ಡಿಸ್ಕಸ್ ಸ್ಕ್ವೇರ್ ನಂಬರ್ಸಲ್ಲಿ ಅಟ್ ಈವನ್ ನಂಬರ್ ಆಫ್ ಝೀರೋಸ್ ಎಂಡಿಂಗಲ್ಲಿರುತ್ತೆ. ಓಕೆ, ಸೊ ಎಷ್ಟೋ ಪ್ಲಾಂಟ್ಸ್ ಅವನು ಇದಕ್ಕೆ ಆ್ಯಡ್ ಮಾಡಬೇಕು ಸೊ ದ್ಯಾಟ್ ದ ನಂಬರ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ರಿಮೈನ್ ದ ಸೇಮ್. ಅಥವಾ ಇನ್ ಅದರ್ ವರ್ಡ್ಸ್ ಇಟ್ ಮೀನ್ಸ್ ಹೌ ಮೆನಿ ಪ್ಲಾಂಟ್ಸ್ ಮಸ್ಟ್ ಬಿ ಆ್ಯಡೆಡ್ ಟು 1000 ಸೊ ದ್ಯಾಟ್ ಹಿ ಗೆಟ್ಸ್ ಅ ಪರ್ಫೆಕ್ಟ್ ಸ್ಕ್ವೇರ್. ಓಕೆ, ಸೊ ನಾವು ಇದಾಗಲೇ ನೋಡಿದ್ವಿ ಹೇಗೆ ಮಾಡೋದು ಇದನ್ನು ಅಂತ. ಸೊ 1000 ತೊಗೊಂಡಾಗ ಐ ಗ್ರೂಪ್ ಗ್ರೂಪ್ ಮಾಡಿದ್ಮೇಲೆ ಏನು ಮಾಡಬೇಕು, 2 ಅಲ್ಲ 3 ಜೊತೆ ಮಾಡ್ಬೋದಲ್ಲ. ಸೊ ಅಲ್ಡು 3 × 3 9 100 ಉಳಿದಿದೆ, ಡಬಲ್ ಮಾಡ್ತೀನಿ 6 ಆಯಿತು. ಸೊ 6 ಇಂಟು ಡ್ಯಾಶ್ ಮಾಡಿದಾಗ ನನಗೆ ಐ ನೀಡ್ ಸಮಥಿಂಗ್ ಮೋರ್ ದ್ಯಾನ್ 100 ಸೊ ದ್ಯಾಟ್ ಆ ನಂಬರನ್ನು ನಾನು ಆ್ಯಡ್ ಮಾಡಿದಾಗ ಐ ವಿಲ್ ಗೆಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಸೊ ಏನು ಮಾಡ್ಬೋದು, 61 ಇಂಟು 61 ಮಾಡಿದಾಗ ಇಟ್ಸ್ ಲೆಸ್ ದ್ಯಾನ್ 100. ಸೊ ನಾನು 62 ಇಂಟು 2 ಮಾಡಿದಾಗ ವಾಟ್ ಡು ಐ ಗೆಟ್ 124. ಓಕೆ, 62 ಇಂಟು 2 ಮಾಡಿದಾಗ 124 ಸಿಗುತ್ತೆ. ಬಟ್ ಐ ನೀಡ್ ದಿಸ್ ಆಲ್ಸೋ ಟು ಬಿಕಮ್ 124. 124 ಮತ್ತು 100 ಮಧ್ಯ ಎಷ್ಟು ವ್ಯತ್ಯಾಸ ಇದೆ, 24. ಸೊ ನಾನು 1000ಗೆ 24 ಆ್ಯಡ್ ಮಾಡಿದ್ರೆ ಇಲ್ಲಿ ನನಗೆ 124 ಸಿಗುತ್ತೆ. ಆ್ಯಂಡ್ 124 ಮೈನಸ್ 124 ಮಾಡಿದಾಗ ರಿಮೈಂಡರ್ 0 ಆಗುತ್ತೆ. ಸೊ ಇಫ್ ದ ಗಾರ್ಡನರ್ ಆ್ಯಡ್ಸ್ 24 ಪ್ಲಾಂಟ್ಸ್, ಅವಾಗ ಅವನಿಗೆ he will be able to have the same number of rows and columns in his garden. So conclusion ಏನು ಮಾಡಬೇಕು, he needs 24 more plants to have the same number of rows and columns. ಯಾಕೆ 1024 is a perfect square and we know it. 9th question. There are 500 children in a school. For a PT drill, they have to stand in such a manner that the number of rows is equal to the number of columns. How many would be left out in this arrangement? Same as previous question, but ಈ ಸಲ ನಾವು ಆ್ಯಡು ಮಾಡೋದು ಬೇಕಾಗಿಲ್ಲ, ಜಸ್ಟ್ ರಿಮೈಂಡರ್ ಕೇಳ್ತಿದ್ದಾರೆ. ಏನು ಹೇಳ್ತಿರೋದು, ಇಲ್ಲಿ 1 ಪರ್ಸನ್ ಇದ್ದಾರೆ, ಇಲ್ಲಿ 1 ಪರ್ಸನ್ ಇದ್ದಾರೆ, ಇಲ್ಲಿ 1 ಪರ್ಸನ್ ಇದ್ದಾರೆ, ಇಲ್ಲಿ 1 ಪರ್ಸನ್, 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 ಇಲ್ಲಿ 1 ಪರ್ಸನ್. ಏನು ಮಾಡ್ತಿರೋದು, ಇಫ್ ದೇರ್ ಆರ್ 3 rows, then we need 3 columns. 4 rows ಇದ್ದರೆ 4 columns. ಸೇಮ್ ಕಾನ್ಸೆಪ್ಟು, ವಿ ನೀಡ್ ಅ ಸ್ಕ್ವೇರ್ ಬೇಸಿಕ್ಲಿ. 500 ಚಿಲ್ಡ್ರನ್ ಇದ್ದಾರೆ. 500 ಇಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ಅವ್ರು ಆಗಲೇ ಹೇಳ್ತಿದ್ದಾರೆ. ಓಕೆ, ಅವ್ರು ಹೇಳ್ತಿರೋದು ಪರ್ಫೆಕ್ಟ್ ಸ್ಕ್ವೇರ್ ಮಾಡೋಕ್ಕೆ ಟ್ರೈ ಮಾಡಿದಾಗ ವಿತ್ 500 ದೇರ್ ಆರ್ ಸಮ್ ಚಿಲ್ಡ್ರನ್ ಲೆಫ್ಟ್ ಬಿಹೈಂಡ್. ಹೌ ಮೆನಿ ಚಿಲ್ಡ್ರನ್ ಆರ್ ಲೆಫ್ಟ್ ಬಿಹೈಂಡ್? ಸೊ ಏನು ಮಾಡ್ಬೋದು, ನಾನು ಲಾಂಗ್ ಡಿವಿಷನ್ ಮಾಡಿದಾಗ ಇಲ್ಲಿ 2 ಇಂಟು 2 ಮಾಡಿದಾಗ 4 ಆಯಿತು, ಇಲ್ಲಿ 100 ಆಯಿತು, ಇಲ್ಲಿ 4, ಇಲ್ಲಿ ಡ್ಯಾಶ್. ಸೊ ಈ ಸಲ ನಾರ್ಮಲ್ ಡಿವಿಷನ್ ಮಾಡ್ತಾಯಿದ್ದೀನಿ. ನಾನೇನು ಆ್ಯಡ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು ಆ ಥರ ಅವ್ರು ಏನೂ ಕೇಳ್ತಿಲ್ಲ. ನಾರ್ಮಲ್ ಡಿವಿಷನ್ ಮಾಡಿದಾಗ ನಾನು 42 ಇಂಟು 2 ಮಾಡಿದಾಗ 84 ಸಿಗುತ್ತೆ. ಓಕೆ, ಇವಾಗ ಸಬ್ಟ್ರಾಕ್ಟ್ ಮಾಡಿದಾಗ ಎಷ್ಟು ಸಿಗುತ್ತೆ ನನಗೆ, 16.
ಇದರ ಅರ್ಥ ಏನು? 500 ಚಿಲ್ಡ್ರನನ್ನು ಸೇಮ್ ನಂಬರ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸಲ್ಲಿ ನಿಲ್ಲಿಸಿದಾಗ 16 ಚಿಲ್ಡ್ರನ್ ವಿಲ್ ಬಿ ಲೆಫ್ಟ್ ಔಟ್. ದಟ್ ಈಸ್ ವಾಟ್ ದಿಸ್ ರಿಮೈಂಡರ್ ಮೀನ್ಸ್. ಈ 16 ಚಿಲ್ಡ್ರನಲ್ಲಿ ಮುಂಚೆನೇ ತೆಗೆದ್ರೆ ದೆನ್ ದಟ್ ಮೀನ್ಸ್ ನಾನು 500ಇಂದ 16 ಸಬ್ಟ್ರಾಕ್ಟ್ ಮಾಡಿದಾಗ ಅವಾಗ ಏನಿರುತ್ತೋ ಆ ನಂಬರ್ ಆಫ್ ಸ್ಟೂಡೆಂಟ್ಸ್ನೇ ನಾನು ಪರ್ಫೆಕ್ಟ್ ನಂಬರ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ಲಿ ಅರೇಂಜ್ ಮಾಡ್ಬೋದು. ಸೊ ವೆನ್ ಯು ಟ್ರೈ ಟು ಅರೇಂಜ್ 500 ಸ್ಟೂಡೆಂಟ್ಸ್ ಇನ್ ಸೇಮ್ ನಂಬರ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್, 16 ಸ್ಟೂಡೆಂಟ್ಸ್ ಉಳ್ಕೊಳ್ತಾರೆ. ಅಂದರೆ ಯು ಕಾಂಟ್ ಆ್ಯಡ್ ದೆಮ್ ಇನ್ ಟು ದ ಸೇಮ್ ನಂಬರ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್. ಸೊ ನನ್ನ ಆನ್ಸರ್ ಏನು? Number of students that would be left out in this arrangement is 16 students. So we have come towards the end of the chapter. ನಾನು ಇಲ್ಲಿ ಒಂದು higher order question ಹಾಕೀನಿ. The question is, find square root of 81 plus square root of 0.81 plus square root of 0.0081 the whole into square root of 10,000. Actually ಈ ಕ್ವೆಶನ್ ವೆರಿ ಸಿಂಪಲ್ ಇದೆ. ಓಕೆ, ಯಾಕೆ ಕ್ವೆಶನ್ ಸಿಂಪಲ್ ಇದೆ ಅಂದರೆ ಅಷ್ಟೊಂದೇನು ಕ್ಯಾಲ್ಕುಲೇಷನ್ ಮಾಡೋದು ಬೇಕಾಗಿಲ್ಲ. ಲಾಜಿಕ್ ಯೂಸ್ ಮಾಡ್ಬಿಟ್ಟು ಸಾಲ್ವ್ ಮಾಡ್ಬೋದು. ನೀವು ಏನು ಮಾಡಬೇಕು ಅಂದರೆ ಯು ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಜಸ್ಟ್ ಒಂದು ಹಿಂಟ್ ಕೊಡ್ತಾನೆ, ಯು ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ 81 ಇದ್ದಾಗ ಏನಾಗುತ್ತೆ, 0.81 ಇದ್ದಾಗ ಏನಾಗುತ್ತೆ, 0.081 ಇದ್ದಾಗ ಏನಾಗುತ್ತೆ ಅಂತ ನೋಡಬೇಕು. ಬಿಕಾಸ್ ದ ಡಿಜಿಟ್ಸ್ ಆರ್ ಇನ್ ದ ಸೇಮ್ ಆರ್ಡರ್. ಓಕೆ, ಈ ಕ್ವೆಶನನ್ನು ಸಾಲ್ವ್ ಮಾಡಿ ನನಗೆ ಡೈರೆಕ್ಟ್ ಆನ್ಸರ್ ನೀವು ಕಳಿಸಿದ್ರೆ ದಟ್ ಮೀನ್ಸ್ ನಥಿಂಗ್. ವಾಟ್ ಐ ವಾಂಟ್ ಟು ಸಿ ಇಸ್ ದ ಸ್ಟೆಪ್ಸ್. ಡೈರೆಕ್ಟಾಗಿ ನಾನು ಕ್ಯಾಲ್ಕುಲೇಟರ್ಲಿ ಹಾಕ್ಬಿಟ್ಟು ಸಾಲ್ವ್ ಮಾಡ್ಬೋದು. ಸೊ ಸ್ಟೆಪ್ಸನ್ನು ಯೂಸ್ ಮಾಡಿಬಿಟ್ಟು ಸಾಲ್ವ್ ಇಟ್, ಮೆಸೇಜಸ್ ಆನ್ ವಾಟ್ಸ್ಆ್ಯಪ್, ಇಮೇಜ್ ಕಳಿಸಿ ಆ್ಯಂಡ್ ವಿಲ್ ಸಿ ಹೌ ಮೆನಿ ಆಫ್ ಯು ಹ್ಯಾವ್ ಗಾಟನ್ ಇಟ್ ರೈಟ್. ಆಯಿತಾ? ಟ್ರೈ ಟು ಗಿವ್ ದಿಸ್ ಅ ಶಾಟ್, ಅದಾದಮೇಲೆ ನಮಗೆ ವಾಟ್ಸಪ್ ಮಾಡಿ. ಸೊ ಚಾಪ್ಟರ್ ಮುಗಿಸಿದ್ದೀವಿ. ಏನೇನು ಕಲ್ತಿದ್ದೀವಿ ಈ ಚಾಪ್ಟರಲ್ಲಿ ಅದು ನೋಡೋಣ. ಫಸ್ಟ್ ನಾವು ಸ್ಕ್ವೇರ್ ಆಫ್ ಅ ನಂಬರ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಅದಾದಮೇಲೆ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ ಟು ಫೈಂಡ್ ದ ಸ್ಕ್ವೇರ್ ಆಫ್ ಅ ನಂಬರ್. ಟಿಪ್ಸ್ ಮತ್ತು ಟ್ರಿಕ್ಸ್ ಯೂಸ್ ಮಾಡಿದ್ದೀವಿ. ಅದು ಬಿಟ್ಟು ವಿ ಲರ್ನ್ಟ್ ಅಬೌಟ್ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್. ವಿ ಲರ್ನ್ಟ್ ಅಬೌಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್. ಸ್ಕ್ವೇರ್ ನಂಬರ್ಸು ಏನೇನು ಥರ ಪ್ಯಾಟರ್ನ್ಸ್ ಇರ್ಬೋದು, ಹೇಗೆ ಅರೇಂಜ್ ಮಾಡ್ಬೋದು ಅದೆಲ್ಲ ಕಲ್ತ್ವಿ. ಅದಾದಮೇಲೆ ಲಾಜಿಕಲಿ ಹೇಗೆ ಅರೇಂಜ್ಮೆಂಟ್ ಬಗ್ಗೆ ಇನ್ನೂ ಜಾಸ್ತಿ ನೆಕ್ಸ್ಟ್ ಸ್ಟೆಪ್, ನೆಕ್ಸ್ಟ್ ಲೈನ್ ಹೇಗೆ ಅರೇಂಜ್ ಮಾಡೋದು ಅಂತ ಕಲ್ತ್ವಿ. ಆಫ್ಟರ್ ದಟ್ ವಿ ಕೇಮ್ ಟು ಸ್ಕ್ವೇರ್ ರೂಟ್ಸ್. ಸ್ಕ್ವೇರ್ ರೂಟ್ಸ್ ಏನು ಅಂತ ಫಸ್ಟ್ ಕಲ್ತ್ವಿ. ಹೇಗೆ ಕಂಡುಹಿಡಿಯೋದು? ವಿ ಯೂಸ್ಡ್ ರಿಪೀಟೆಡ್ ಸಬ್ಟ್ರಾಕ್ಷನ್ ಮೆಥಡ್, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್, ಲಾಂಗ್ ಡಿವಿಷನ್ ಮೆಥಡ್, ಅದಾದಮೇಲೆ ಡೆಸಿಮಲ್ ನಂಬರ್ಸ್ಗೂ ಹೇಗೆ ಲಾಂಗ್ ಡಿವಿಷನ್ ಮಾಡೋದು, ಅದಾದಮೇಲೆ ಎಸ್ಟಿಮೇಟಿಂಗ್ ಸ್ಕ್ವೇರ್ ರೂಟ್ಸ್. ಲಾಸ್ಟ್ಲಿ ವಿ ಸಾಲ್ವ್ ಅ ಲಾಟ್ ಆಫ್ ವರ್ಡ್ ಪ್ರಾಬ್ಲಮ್ಸ್, ಹೇಗೆ ಇದು ನಾವು ರಿಯಲ್ ಲೈಫಲ್ಲೂ ಯೂಸ್ ಮಾಡ್ತೀವಿ ಅಂತ. ಸೊ ಈ ಚಾಪ್ಟರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಪುಟ್ ಇಟ್ ಇನ್ ದ ಕಾಮೆಂಟ್ ಸೆಕ್ಷನ್ ಅಥವಾ ಯು ಕ್ಯಾನ್ ವಾಟ್ಸ್ಆ್ಯಪ್ ಅಸ್. ಆಲ್ ದ ಬೆಸ್ಟ್ ಆ್ಯಂಡ್ ಐಲ್ ಸಿ ಯು ಇನ್ ದ ನೆಕ್ಸ್ಟ್ ಚಾಪ್ಟರ್. ನಾನು ಒಂದು ಥಿಂಗ್ ಮರ್ತೋದೆ, ನಿಮಗೆ ಇದು ಅಕಸ್ಮಾತ್ ಯೂಸ್ಫುಲ್ ಅನಿಸಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಕ್ಲಾಸ್ಮೇಟ್ಸ್ ಜೊತೆ ಯಾರಿಗೆ ಹೆಲ್ಪ್ ಆಗುತ್ತೋ, ಆ್ಯಂಡ್ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡಿ ಟು ಸಿತಾರಾ ಅಕ್ಕ. ಆಲ್ ದ ಬೆಸ್ಟ್.